ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ NCERT ಲೈನ್ ಬೈ ಲೈನ್ ಸೀರೀಸ್ ನಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿರುವಂತಹ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಈ ಚಾಪ್ಟರ್ ನಿಂದ ನೀಟ್ ಎಕ್ಸಾಮ್ ಅಲ್ಲಿ ನೀವು 5 ರಿಂದ 7 ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ಫ್ಯಾಕ್ಟ್ 2021 ಅಲ್ಲಿ ಒಂದೇ ಚಾಪ್ಟರ್ ಇಂದ 9 ಕ್ವೆಶ್ಚನ್ ನ ಕೇಳಿದ್ರು ನೀಟ್ ಎಕ್ಸಾಮ್ ನಲ್ಲಿ. ಈಗ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಬಯಾಲಜಿ ಸೆಕ್ಷನ್ ನ ಬಾಟ್ನಿ ಮತ್ತೆ ಝುವಾಲಜಿ ಅಂತ ಸೆಗ್ರಿಗೇಟ್ ಮಾಡಿ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಚಾಪ್ಟರ್ ನ ನಾವು ಬಾಟ್ನಿ ಕೆಳಗಡೆ ಕಲ್ತ್ರು ಕೂಡ ಇದರಿಂದ ಕ್ವೆಶ್ಚನ್ಸ್ ಝುವಾಲಜಿ ಸೆಕ್ಷನ್ ಅಲ್ಲೂ ಕೇಳ್ತಾರೆ. ಓಕೆ, ಸೊ ಸ್ವಲ್ಪ ಡಿಲೇ ಇತ್ತು NCERT ಲೈನ್ ಬೈ ಲೈನ್ ಸೀರೀಸ್ ನ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಲ್ಲಿ. ಬಿಕಾಸ್ ಇನ್ ದ ಲಾಸ್ಟ್ ಫ್ಯೂ ಡೇಸ್ ಫಸ್ಟ್ ಬೋರ್ಡ್ ಎಕ್ಸಾಮ್ ಫಸ್ಟ್ ಪ್ಯೂದಿತ್ತು, ಆಮೇಲೆ ಸೆಕೆಂಡ್ ಪ್ಯೂದಿತ್ತು, ಆಮೇಲೆ KCET ಎಕ್ಸಾಮ್ದು ಕೂಡ ಸ್ವಲ್ಪ ನಾವು ಲೆಕ್ಚರ್ಸ್ ಪ್ಲಾನ್ ಮಾಡ್ತಾ ಇದ್ವಿ. ಹಾಗಾಗಿ ಇದ್ರದ್ದು ಸ್ವಲ್ಪ ಡಿಲೇ ಇತ್ತು. ಐ ಸಾ ಲಾಟ್ ಆಫ್ ಕಾಮೆಂಟ್ಸ್, ಮಕ್ಳು ಕೇಳ್ತಾ ಇದ್ರಿ ಕಂಟಿನ್ಯೂ ಮಾಡಿ ಫಿನಿಶ್ ಮಾಡಿ ಈ ಸೀರೀಸ್ ನ ಅಂತ. ಸೊ ವಿ ಆರ್ ಬ್ಯಾಕ್ ಅಗೇನ್. ಇವಾಗಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ವಾರಕ್ಕೆ 2 ವಿಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ವೆರಿ ಸೂನ್ ವಿ ವಿಲ್ ಬಿ ಕಂಪ್ಲೀಟಿಂಗ್ ದ ಸೀರೀಸ್. ಆದಷ್ಟು ಜನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಸೆಷನ್. ಫಸ್ಟ್ ಆಫ್ ಆಲ್, ಎನಿ ಚಾಪ್ಟರ್ ನಾವು ತಗೊಂಡಾಗ ಫಸ್ಟ್ ಪೇಜ್ ನಲ್ಲೇ ಆ ಚಾಪ್ಟರ್ ನಲ್ಲಿ ಏನೆಲ್ಲ ಕಂಟೆಂಟ್ ಇದೆ, ಏನೆಲ್ಲ ಕಲಿತೀವಿ ಅದರದ್ದು ಒಂದು ಟಾಪಿಕ್ಸ್ ಲಿಸ್ಟ್ ನ ನಾವು ನೋಡಬಹುದು. ಸೊ ಈ ಚಾಪ್ಟರ್ ನಲ್ಲಿ DNA ಬಗ್ಗೆ ಕಲಿತೀವಿ. ಅಫ್ಕೋರ್ಸ್ DNA ಬಗ್ಗೆ ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನಲ್ಲಿ ಫಸ್ಟ್ PUC ಅಲ್ಲಿ ಸ್ವಲ್ಪ ಓದಿದೀವಿ ಅಲ್ವಾ. ಸೊ ಇವಾಗ ಒಂದ್ಸತಿ ಇನ್ನೊಂದ್ಸತಿ ರೀಕ್ಯಾಪ್ ಮಾಡೋಣ. DNA ಇದು ಸ್ಪೆಸಿಫಿಕ್ ಆಗಿ ಏನ್ ಸ್ಟ್ರಕ್ಚರ್ ಇರುತ್ತೆ ಅಂತ ಎಲ್ಲ. ದಿಸ್ ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್. ಇವಾಗಂತೂ ನಮಗೆ ಗೊತ್ತಿದೆ DNA ಜೆನೆಟಿಕ್ ಮಟೀರಿಯಲ್ ಮೆಜಾರಿಟಿ ಆಫ್ ಆರ್ಗಾನಿಸಮ್ಸ್ ನಲ್ಲಿ, ಕೆಲವು ವೈರಸಸ್ ನ ಬಿಟ್ಟು. ಬಟ್ ಅದ್ ನಮಗೆ ಹೆಂಗ್ ಗೊತ್ತಾಯ್ತು, ಯಾರ್ಯಾರೆಲ್ಲ ಏನೇನ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡಿದ್ರು, ಅದರಿಂದ ನಮ್ಗೆ ರಿಸಲ್ಟ್ಸ್ ಏನ್ ಸಿಕ್ತು, ಸೊ ಯಾವ ಎಕ್ಸ್ಪೆರಿಮೆಂಟ್ಸ್ ನಿಂದ ನಮ್ಗೆ ಗೊತ್ತಾಯ್ತು ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್, ಅದ್ರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ನಾವು ಕಲ್ತ್ಕೊಳ್ಳೋಣ. RNA ವರ್ಡ್, ಲೈಕ್ ಐ ಸೆಡ್, ಮೆಜಾರಿಟಿ ಆರ್ಗಾನಿಸಮ್ಸ್ ನಲ್ಲಿ DNA ಇಸ್ ದ ಜೆನೆಟಿಕ್ ಮಟೀರಿಯಲ್, ಬಟ್ ಕೆಲವೊಂದು ವೈರಸಸ್ ನಲ್ಲಿ RNA ಇಸ್ ದ ಜೆನೆಟಿಕ್ ಮಟೀರಿಯಲ್. RNA DNA ಎರಡೂ ಜೆನೆಟಿಕ್ ಮಟೀರಿಯಲ್ ಆಗ್ಬೋದು. ಯಾಕೆ ಮೆಜಾರಿಟಿ DNA ನೇ ಜೆನೆಟಿಕ್ ಮಟೀರಿಯಲ್ ಆಗಿದೆ, DNA ಎವಾಲ್ವ್ ಆಗಿದ್ ಹೇಗೆ, ಅದ್ರ ಬಗ್ಗೆ ಎಲ್ಲ ನಾವು ಕಲ್ತ್ಕೊಳ್ಳೋಣ. ಮತ್ತೆ DNA ಜೆನೆಟಿಕ್ ಮಟೀರಿಯಲ್ ಅಂತ ಅಂದ್ರೆ ಅದಕ್ಕೆ ಒಂದು ಪ್ರಾಪರ್ಟಿ ಏನು, ಇಟ್ ಶುಡ್ ಬಿ ಏಬಲ್ ಟು ಮೇಕ್ ಇಟ್ಸ್ ಓನ್ ಕಾಪಿ ಅಲ್ವಾ. ನಾವು ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಚಾಪ್ಟರ್ ಅಲ್ಲಿ ಕಲ್ತಿದೀವಿ. ಎಸ್ ಫೇಸ್ ನಲ್ಲಿ, ಇಂಟರ್ಫೇಸ್ ನಲ್ಲಿರುವ ಎಸ್ ಫೇಸ್ ನಲ್ಲಿ ಸೆಲ್ ವಿಲ್ ಮೇಕ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ಸ್ DNA ರೆಪ್ಲಿಕೇಶನ್ ಆಗುತ್ತೆ ಎಸ್ ಫೇಸ್ ಅಲ್ಲಿ ಅಂತ ಕಲ್ತಿದೀವಿ. ಸೊ ಆ ಪ್ರಾಸೆಸ್ ಎಕ್ಸಾಕ್ಟ್ಲಿ ಹೆಂಗಾಗತ್ತೆ, ಒಂದು ಸೆಲ್ ಡಿವೈಡ್ ಆಗೋ ಮುಂಚೆ ನ್ಯೂಕ್ಲಿಯಸ್ ಒಳಗಡೆ ಯೂಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ DNA ಹೆಂಗೆ ಎಕ್ಸಾಕ್ಟ್ಲಿ ಇನ್ನೊಂದು ಕಾಪಿ ಫಾರ್ಮ್ ಮಾಡುತ್ತೆ, ಏನೆಲ್ಲ ಸ್ಟೆಪ್ಸ್ ಬೇಕು ಅದಕ್ಕೆ, ಏನೆಲ್ಲ ಎನ್ಸೈಮ್ಸ್ ಇನ್ವಾಲ್ವ್ ಆಗಿದೆ, ಅದನ್ನ ನಾವು ಕಲಿಯೋಣ. ಆಮೇಲೆ ವಿ ಹ್ಯಾವ್ ಟ್ರಾನ್ಸ್ಕ್ರಿಪ್ಷನ್. DNA ಜೆನೆಟಿಕ್ ಮಟೀರಿಯಲ್ ಅಂತ ಅಂದ್ರೆ DNA ಅಲ್ಲಿ ಇನ್ಫಾರ್ಮೇಶನ್ ಇದೆ, ಸೆಲ್ ನಲ್ಲಿ ಏನೇನೆಲ್ಲ ನಡಿಬೇಕು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ DNA ಹತ್ರ ಇನ್ಫಾರ್ಮೇಶನ್ ಇದೆ. ಈ ಇನ್ಫಾರ್ಮೇಶನ್ ಪಾಸ್ ಆನ್ ಆಗೋದು 2 ಸ್ಟೆಪ್ಸ್ ನಲ್ಲಿ, ಒಂದು ಟ್ರಾನ್ಸ್ಕ್ರಿಪ್ಷನ್ ಅಂತ, ಒಂದು ಟ್ರಾನ್ಸ್ಲೇಷನ್ ಅಂತ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಅಲ್ಲಿರೋ ಮೆಸೇಜ್ RNA ಕಾಪಿ ಮಾಡ್ಕೊಳ್ಳುತ್ತೆ. ಟ್ರಾನ್ಸ್ಲೇಷನ್ ಅಂದ್ರೆ ಆ ಕೋಡೆಡ್ ಮೆಸೇಜ್ ಏನಿದೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋದು ಟ್ರಾನ್ಸ್ಲೇಷನ್ ಪ್ರಾಸೆಸ್. ಆ ಟ್ರಾನ್ಸ್ಲೇಷನ್ ಮೂಲಕ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಟ್ರಾನ್ಸ್ಲೇಷನ್. ಆಮೇಲೆ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಆಯ್ತು. ಜೆನೆಟಿಕ್ ಕೋಡ್ ಬಗ್ಗೆ ಕೂಡ ಮಾತಾಡೋಣ. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, DNA ಫಿಂಗರ್ ಪ್ರಿಂಟಿಂಗ್, ಇದು 3 ಲಾಸ್ಟ್ ನಲ್ಲಿ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ ನಾವು ಕಲ್ತ್ಕೊಳ್ಬೇಕು. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಇಂಟ್ರೊಡಕ್ಷನ್ ಇದೆ ಇಲ್ಲಿ. ಇನ್ ದ ಪ್ರೀವಿಯಸ್ ಚಾಪ್ಟರ್ ಅಂದ್ರೆ ಇದಕ್ಕೆ ಮುಂಚೆ ನಾವು ಕಲ್ತಿರೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ಯಾವ ರೀತಿಯದಿರುತ್ತೆ ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡಿದೀವಿ. ಸೊ ದಿಸ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಚಾಪ್ಟರ್ ಅಂತ ಹೇಳ್ಬೋದು. ಆ ಇನ್ಹೆರಿಟೆನ್ಸ್ ಆಗುವಾಗ ಮಾಲಿಕ್ಯುಲರ್ ಲೆವೆಲ್ ನಲ್ಲಿ ಏನೆಲ್ಲ ಆಗುತ್ತೆ ಅದನ್ನ ನಾವಿಲ್ಲಿ ಕಲ್ತ್ಕೊಳ್ತೀವಿ. In the previous chapter, you have learned the inheritance patterns and the genetic basis of such patterns. At the time of Mendel, the nature of those factors regulating the pattern of inheritance was not clear. Now, ನೋಡಿದ್ವಿ ಅಲ್ವಾ, ಮೆಂಡೆಲ್ ಅವರು ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲ ಹೇಳಿದ್ರು, ಬಟ್ ಆ ಫ್ಯಾಕ್ಟರ್ಸ್ ಫಿಸಿಕಲ್ ಪ್ರೂಫ್ ಕೊಡೋದಕ್ಕೆ ಆಗಿರ್ಲಿಲ್ಲ. ಸೊ ಮೆಂಡೆಲ್ಗೆ ಗೊತ್ತಿರಲಿಲ್ಲ ಫ್ಯಾಕ್ಟರ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ಏನು, ಅದು ಪ್ರೋಟೀನಾ, ಕಾರ್ಬೋಹೈಡ್ರೇಟಾ, DNA-ನಾ, RNA-ನಾ, ಅದು ಏನ್ ಎಕ್ಸಾಕ್ಟ್ಲಿ, ಅದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅದೆಲ್ಲ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಆ ಫ್ಯಾಕ್ಟರ್ಸ್ ಎಕ್ಸಾಕ್ಟ್ಲಿ ನೇಚರ್ ಏನು ಅದೆಲ್ಲ ಗೊತ್ತಾಗೋದಕ್ಕೆ ಇನ್ನ ಹಲವಾರು ವರ್ಷಗಳು ಬೇಕಾಯ್ತು. Over the next 100 years, the nature of the putative genetic material was investigated, culminating in the realization that DNA is the genetic material. ಅದಾಗಿ ಹಲವಾರು ವರ್ಷಗಳ ನಂತರ ನಮಗೆ ಗೊತ್ತಾಯ್ತು that DNA is the genetic material. ಫ್ಯಾಕ್ಟರ್ಸ್ ಬಗ್ಗೆ ಏನ್ ಮೆಂಡೆಲ್ ಅವ್ರು ಮಾತಾಡ್ತಾ ಇದ್ರು, those factors are nothing but DNA ಅಂತ ನಮಗೆ ಮಚ್ ಲೇಟರ್ ಗೊತ್ತಾಯ್ತು. In class
11, you have learned that nucleic acids are polymers of nucleotides. ಅಲ್ವಾ? ನ್ಯೂಕ್ಲಿಕ್ ಆಸಿಡ್ಸ್ ಯಾವ್ದೆಲ್ಲ ಇದೆ? DNA ಇದೆ, RNA ಇದೆ. DNA, RNA ಎರಡೂ ಕೂಡ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಅಂದ್ರೆ, ಇದು ಒಂದು ನ್ಯೂಕ್ಲಿಯೋಟೈಡ್ ಅಂತ ತಗೊಂಡ್ರೆ, ನ್ಯೂಕ್ಲಿಯೋಟೈಡ್ ಇಸ್ ಅ ಮಾನೋಮರ್, ಒಂದು ಸ್ಟ್ರಕ್ಚರ್, ಅದರದ್ದು ದೊಡ್ಡ ಚೈನ್ಗೆ ನಾವು ಪಾಲಿಮರ್ ಅಂತ ಕರಿತೀವಿ. ಸೊ ಬೇಸಿಕಲಿ DNA ಮತ್ತೆ RNA ಎರಡೂ ಕೂಡ ಪಾಲಿನ್ಯೂಕ್ಲಿಯೋಟೈಡ್ಸ್. ಅದ್ರ ಸ್ಟ್ರಕ್ಚರ್ ಬಗ್ಗೆ ಇನ್ನ ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ಳೋಣ. ಇಲ್ಲಿ ಏನಿದೆ ಅಷ್ಟನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಸೊ there are two types of nucleic acids found in living systems. ಒಂದು DNA, ಒಂದು RNA. DNA acts as the genetic material in most of the organisms. RNA, though it also acts as the genetic material in some viruses, mostly functions as a messenger. ಆಯ್ತಾ? RNA ಕೂಡ ನ್ಯೂಕ್ಲಿಕ್ ಆಸಿಡ್. ಕೆಲವೊಂದು ವೈರಸಸ್ ನಲ್ಲಿ RNA ಇಸ್ ದ ಜೆನೆಟಿಕ್ ಮಟೀರಿಯಲ್. ಅದು ಬಿಟ್ರೆ ಇಟ್ ಆಕ್ಟ್ಸ್ ಆಸ್ ಅ ಮೆಸೆಂಜರ್ ಮಾಲಿಕ್ಯೂಲ್. ಅದ್ರ ಹೆಂಗೆ ಎಕ್ಸಾಕ್ಟ್ಲಿ ಮೆಸೆಂಜರ್ ತರ ಕೆಲಸ ಮಾಡುತ್ತೆ ಅದನ್ನ ನಾನು ಹೋಗ್ತಾ ಹೋಗ್ತಾ ಕಲಿಸ್ತೀನಿ. ಓಕೆ, ಇಟ್ ಫಂಕ್ಷನ್ಸ್ ಆಸ್ ಅ ಮೆಸೆಂಜರ್ ಮಾಲಿಕ್ಯೂಲ್. RNA ಹ್ಯಾಸ್ ಅಡಿಷನಲ್ ರೋಲ್ಸ್ as well. ಮೆಸೆಂಜರ್ ತರ ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸ ಕೂಡ ಇದೆ. It functions as an adapter, it functions as a structural gene, it has structural functions, and in some cases, it is also acting like a catalytic molecule. ಯಾವಾಗ ಏನೇನ್ ರೋಲ್ಸ್ ಪ್ಲೇ ಮಾಡುತ್ತೆ, ಬೇರೆ ಬೇರೆ ರೀತಿಯ RNA ಏನು ಹೋಗ್ತಾ ಹೋಗ್ತಾ ನಾವು ಕಲಿತೀವಿ. ಇಲ್ಲೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. In class 11, you have already learned the structures of nucleotides. Yes, we have learned the structure of nucleotides and the way these monomer units are linked to form nucleic acid polymers. In this chapter, we are going to discuss the structure of DNA. Already ಗೊತ್ತು ನಮಗೆ DNA ಬಗ್ಗೆ ಕಲಿತೀವಿ. Its replication, the process of making RNA from DNA, that is transcription, the genetic code that determines the sequence of amino acids and proteins, the process of protein synthesis, which is translation, and elementary basis of their regulation. The determination of complete nucleotide sequence of human genome during the last decade has set a new era of genomics. ಬೇಸಿಕಲಿ ಏನೆಲ್ಲ ಕಲಿತೀವಿ ಈ ಚಾಪ್ಟರ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅದನ್ನೇ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ನಾವು ಏನು ಎಕ್ಸಾಕ್ಟ್ಲಿ ಮಾಡಿದ್ವಿ, ಒಂದು ಹ್ಯೂಮನ್ ಜೀನೋಮ್ ನ ಪೂರ್ತಿ ಸೀಕ್ವೆನ್ಸ್ ನ ಐಡೆಂಟಿಫೈ ಮಾಡಿದ್ವಿ. ಸೊ ದಟ್ ಇಸ್ ಅ ನ್ಯೂ ಎರಾ ಇನ್ ಜೀನೋಮಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಲಾಸ್ಟ್ ಸೆಕ್ಷನ್, ದಿ ಎಸೆನ್ಷಿಯಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಆಲ್ಸೋ ವಿಲ್ ಬಿ ಡಿಸ್ಕಸ್ಡ್. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮಾಡೋದಕ್ಕೆ ಏನೆಲ್ಲ ಬೇಕು, ಅದು ಮಾಡಿದ್ರಿಂದ ನಮ್ಗೆ ಏನು ಗೊತ್ತಾಯ್ತು, ಇದನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಲೆಟ್ ಅಸ್ ಬಿಗಿನ್ ಅವರ್ ಡಿಸ್ಕಷನ್ ಬೈ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮಾಲಿಕ್ಯೂಲ್ ಇನ್ ದ ಲಿವಿಂಗ್ ಸಿಸ್ಟಮ್, ದಟ್ ಈಸ್ ದ DNA. ಆಫ್ ಕೋರ್ಸ್ DNA ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮಾಲಿಕ್ಯೂಲ್ ಇನ್ ದ ಲಿವಿಂಗ್ ಸಿಸ್ಟಮ್. ಎಷ್ಟು ಬ್ಯೂಟಿಫುಲ್ DNA, ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಹೆಂಗೆ ಅದರದ್ದು ಕ್ಯಾರೆಕ್ಟರ್ಸ್ನೆಲ್ಲ ಎಕ್ಸ್ಪ್ರೆಸ್ ಮಾಡುತ್ತೆ, ದಟ್ ಈಸ್ ಸಮಥಿಂಗ್ ಐ ಡೋಂಟ್ ನೋ, ತುಂಬಾ ಮ್ಯಾಜಿಕಲ್, ತುಂಬಾ ಬ್ಯೂಟಿಫುಲ್. In the subsequent sections, we will understand that why it is the most abundant genetic material and what its relationship is with RNA. ಹೋಗ್ತಾ DNA ನೇ ಯಾಕೆ ತುಂಬಾ ಆರ್ಗ್ಯಾನಿಸಮ್ಸ್ ನಲ್ಲಿ ಜೆನೆಟಿಕ್ ಮಟೀರಿಯಲ್, RNA ಯಾಕಲ್ಲ, ಅದ್ರದ್ದು ಏನ್ ಬೆನಿಫಿಟ್ಸ್ ಇದೆ, RNAದು ಏನ್ ರೋಲ್ ಇದೆ, ಇದ್ರ ಬಗ್ಗೆ ಎಲ್ಲ ನಾವು ಕಲಿಯೋಣ ಅಂತ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿರೋದು. ಓಕೆ, ಸೊ ಫಸ್ಟ್ ಶುರು ಮಾಡೋಣ ಟಾಕಿಂಗ್ ಅಬೌಟ್ DNA. DNA ಅಂದ್ರೆ ಏನು? DNA ಶಾರ್ಟ್ ಫಾರ್ಮ್ ಫಾರ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಲ್ವಾ? ಸೊ DNA ಒಂದು ದೊಡ್ಡ ಪಾಲಿಮರ್. ಇಟ್ ಇಸ್ ಅ ಲಾಂಗ್ ಪಾಲಿಮರ್ ಆಫ್ ವಾಟ್? ಇಟ್ ಇಸ್ ಅ ಪಾಲಿಮರ್ ಆಫ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಸ್. ಪಾಲಿಮರ್ ಅಂದ್ರೆ ಒಂದು ದೊಡ್ಡ ಬೀಡೆಡ್ ಚೈನ್ ತರ ಅನ್ಕೊಳ್ಬಹುದು ನೀವು. ಪ್ರತಿ ಒಂದು ಬೀಡ್ಗೆ ನಾವು ಮಾನೋಮರ್ ಅಂತ ಕರಿತೀವಿ, ಉದ್ದದ ಚೈನ್ಗೆ ಪಾಲಿಮರ್ ಅಂತ ಕರಿತೀವಿ. ಇವಾಗ ನಾವು ಪ್ರೋಟೀನ್ಸ್ ನ ತಗೊಂಡ್ರೆ ಅಮೈನೋ ಆಸಿಡ್ಸ್ ಎಲ್ಲ ಸೇರಿ ಒಂದು ದೊಡ್ಡ ಪ್ರೋಟೀನ್ ಫಾರ್ಮ್ ಆಗೋದು ಅಲ್ವಾ? ಹಾಗೇನೆ ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಜಾಯ್ನ್ ಆಗಿ ಒಂದು ದೊಡ್ಡ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಫಾರ್ಮ್ ಮಾಡುತ್ತೆ. So DNA is a polynucleotide. It has many nucleotides attached to each other forming a long chain. Okay. The length of DNA is usually defined as the number of nucleotides or base pairs. ಒಂದು DNA ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ಜನರಲ್ ಆಗಿ ನಾವು ಇಷ್ಟು ಸೆಂಟಿಮೀಟರ್, ಎಷ್ಟು ನ್ಯಾನೋಮೀಟರ್ ಅಂತ ಮೆಜರ್ ಮಾಡೋದಿಲ್ಲ. ಆ DNA ಅಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ, ಅಥವಾ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿದ್ರೆ, ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ರೆ ಎಷ್ಟು ಬೇಸ್ ಪೇರ್ಸ್ ಇದೆ, ಅದ್ರ ಮೇಲೆ ನಾವು ಲೆಂತ್ ಆಫ್ DNA ನ ಮೆಜರ್ ಮಾಡೋದು. ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. Bacteriophage is the type of virus that infects bacteria. ಒಂದು ಬ್ಯಾಕ್ಟೀರಿಯೋಫೇಜ್, ಅದ್ರ ಹೆಸರು 5X174 ಅಂತ. ಈ 5X174 ಬ್ಯಾಕ್ಟೀರಿಯೋಫೇಜ್ ನಲ್ಲಿ 5386 ನ್ಯೂಕ್ಲಿಯೋಟೈಡ್ಸ್ ಇದೆ. ಇದನ್ನೆಲ್ಲ ಪಕ್ಕದಲ್ಲಿ ಯೂನಿಟ್ಸ್ ಬರ್ಕೊಂಡ್ಬಿಡಿ, ಓಕೆನಾ? ಅದೇ ರೀತಿ ಇನ್ನೊಂದು ಬ್ಯಾಕ್ಟೀರಿಯೋಫೇಜ್ ಇದೆ, ಇನ್ನೊಂದು ವೈರಸ್, ಅದರ ಹೆಸರು ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ ಅಂತ. ಇದರಲ್ಲಿ
48,502 ಬೇಸ್ ಪೇರ್ಸ್ ಇದೆ. ಇಲ್ಲಿ ಡಿಫರೆನ್ಸ್ ನೋಡಿದ್ರಾ? ಫಸ್ಟ್ ಟೈಮ್ ನಾನು ಹೇಳಿದೆ 5,386 ನ್ಯೂಕ್ಲಿಯೋಟೈಡ್ಸ್ ಅಂತ, ಸೆಕೆಂಡ್ ಟೈಮ್ ಹೇಳಿದೆ 48,502 ಬೇಸ್ ಪೇರ್ಸ್ ಅಂತ. ಏನ್ ಡಿಫರೆನ್ಸ್ ಅಂತ ಅಂದ್ರೆ ಇದು ಸಿಂಗಲ್ ಸ್ಟ್ರಾಂಡೆಡ್ DNA, ಹಾಗಾಗಿ ಬರೀ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತಾ ಇದೀವಿ. ಡಬಲ್ ಸ್ಟ್ರಾಂಡೆಡ್ DNA ಆಗಿದ್ರೆ ಈ ಕಡೆ ಒಂದು ನ್ಯೂಕ್ಲಿಯೋಟೈಡ್ ಚೈನ್ ಇರುತ್ತೆ, ಈ ಕಡೆ ಒಂದು ನ್ಯೂಕ್ಲಿಯೋಟೈಡ್ ಚೈನ್ ಇರುತ್ತೆ. ಎರಡು ಸ್ಟ್ರಾಂಡ್ ಅಲ್ಲಿ ಬೇಸಸ್, ನೈಟ್ರೋಜಿನಸ್ ಬೇಸಸ್ ಪೇರ್ ಆಗಿರುತ್ತೆ ಮಧ್ಯದಲ್ಲಿ, ಸೊ ಬೇಸ್ ಪೇರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ನಂಬರ್ ಆಫ್ ಬೇಸ್ ಪೇರ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ. ಈ ಕೋಲೈ ಅಂತೂ ಎಲ್ಲರಿಗೂ ಗೊತ್ತು, ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಂ. ಇದರಲ್ಲಿ 4.6 into 10⁶ ಬೇಸ್ ಪೇರ್ಸ್ ಇರುತ್ತೆ. ಹಾಗೆಯೇ ಹ್ಯೂಮನ್ DNA ನ ತಗೊಂಡ್ರೆ ಬರೀ ಹ್ಯಾಪ್ಲಾಯ್ಡ್ ಕಂಟೆಂಟ್, ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇನ್ ಹ್ಯೂಮನ್ಸ್ ನಾವು ತಗೊಂಡ್ರೆ ಅದರಲ್ಲಿ ಲೆಂತ್ ಇಸ್ 3.3 into 10⁹ ಬೇಸ್ ಪೇರ್ಸ್. ಜನರಲ್ ಆಗಿ ದಿಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಈಚ್ ಆರ್ಗ್ಯಾನಿಸಮ್. ಪ್ರತಿಯೊಂದು ಹ್ಯೂಮನ್ ನಲ್ಲೂ ನಿಯರ್ಲಿ ಇಷ್ಟೇ ಲೆಂತ್ ಆಫ್ DNA ಇರುತ್ತೆ. ಪ್ರತಿಯೊಂದು ಬ್ಯಾಕ್ಟೀರಿಯೋಫೇಜ್ ನಲ್ಲೂ 5x174 ಅಲ್ಲೂ ಇದೇ ಲೆಂತ್ ಆಫ್ DNA ಇರುತ್ತೆ. ಸೊ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಆರ್ಗ್ಯಾನಿಸಮ್. ಓಕೆನಾ? ನೆಕ್ಸ್ಟ್ ನೋಡೋಣ, ಸ್ಟ್ರಕ್ಚರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಆಲ್ರೆಡಿ ನಾವು ಫಸ್ಟ್ PUC ಅಲ್ಲಿ ಕಲ್ತಿದೀವಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನಲ್ಲಿ. ಬಟ್ ಇವಾಗ ಒಂದ್ಸತಿ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಒಂದು ನ್ಯೂಕ್ಲಿಯೋಟೈಡ್ ಅಂದ್ರೆ ಅದ್ರಲ್ಲಿ 3 ಕಾಂಪೊನೆಂಟ್ ಇರುತ್ತೆ. ಒಂದು ಶುಗರ್ ವಿಚ್ ಇಸ್ ಅ ಪೆಂಟೋ ಶುಗರ್, ಒಂದು ನೈಟ್ರೋಜಿನಸ್ ಬೇಸ್ ಮತ್ತೊಂದು ಫಾಸ್ಫೇಟ್ ಗ್ರೂಪ್. ಈ ಶುಗರ್, ಪೆಂಟೋ ಶುಗರ್ ನಲ್ಲಿ 2 ರೀತಿಯದ್ದಿರುತ್ತೆ, ಒಂದು ರೈಬೋಸ್ ಮತ್ತೆ ಒಂದು ಡಿಆಕ್ಸಿ ರೈಬೋಸ್. ಸೊ ಫಸ್ಟ್ ಕಾಂಪೊನೆಂಟ್ ಇಸ್ ಅವರ್ ಶುಗರ್. ಇದರಲ್ಲಿ ರೈಬೋಸ್ ಒಂದು ಟೈಪ್, ಡಿಆಕ್ಸಿ ರೈಬೋಸ್ ಒಂದು ಟೈಪ್. RNA ಅಲ್ಲಿ ರೈಬೋಸ್ ಇರುತ್ತೆ, DNA ಅಲ್ಲಿ ಡಿಆಕ್ಸಿ ರೈಬೋಸ್ ಇರುತ್ತೆ. ಓಕೆ, ಅದೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಎರಡು ಕೂಡ ಪೆಂಟೋ ಶುಗರ್, ಎರಡರಲ್ಲೂ ಕೂಡ 5 ಕಾರ್ಬನ್ ಇರುತ್ತೆ. ಸೆಕೆಂಡ್ ಕಾರ್ಬನ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೆಕೆಂಡ್ ಕಾರ್ಬನ್ ಅಲ್ಲಿ ರೈಬೋಸ್ ನಲ್ಲಿ 2 ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಆದ್ರೆ ಡಿಆಕ್ಸಿ ರೈಬೋಸ್ ನಲ್ಲಿ 1 ಹೈಡ್ರಾಕ್ಸಿಲ್ ಗ್ರೂಪ್ ಮತ್ತೆ 1 ಹೈಡ್ರೋಜನ್ ಇರುತ್ತೆ. ಒಂದು ಆಕ್ಸಿಜನ್ ಕಡಿಮೆ ಇರೋ ಕಾರಣದಿಂದ ನಾವು ಅದಕ್ಕೆ ಡಿಆಕ್ಸಿ ಅಂತ ಕರಿತೀವಿ. ಓಕೆನಾ? ಸೊ ಅದಷ್ಟು ಬಿಟ್ರೆ ಬೇರೆ ಎಲ್ಲ ಕೂಡ ಸೇಮ್ ಇರುತ್ತೆ ಸ್ಟ್ರಕ್ಚರ್ ಅಲ್ಲಿ. ಸೆಕೆಂಡ್ ಕಾರ್ಬನ್ ಅಲ್ಲಿ ಮಾತ್ರ ಡಿಫರೆನ್ಸ್ ಇರೋದು. ದಟ್ ಇಸ್ ಅಬೌಟ್ ಯೋರ್ ಶುಗರ್. ಸೆಕೆಂಡ್ ಕಾಂಪೊನೆಂಟ್ ಏನು? ನಮ್ಮ ನೈಟ್ರೋಜಿನಸ್ ಬೇಸ್. ನೈಟ್ರೋಜಿನಸ್ ಬೇಸ್ 2 ರೀತಿಯದ್ದಿರುತ್ತೆ, ಒಂದು ಪ್ಯೂರಿನ್ ಮತ್ತೊಂದು ಪಿರಿಮಿಡಿನ್. ಪ್ಯೂರಿನ್ ಅಲ್ಲಿ 2 ಟೈಪ್ಸ್, ಒಂದು ಅಡೆನೈನ್ ಮತ್ತೆ ಗ್ವಾನೈನ್. ಅಡೆನೈನ್ ಗ್ವಾನೈನ್ ಎರಡೂ ಕೂಡ DNA RNA ಎರಡರಲ್ಲೂ ನಾವು ನೋಡ್ಬೋದು. ಸೆಕೆಂಡ್ ಟೈಪ್ ಆಫ್ ನೈಟ್ರೋಜಿನಸ್ ಬೇಸ್ ಏನಿದೆ ಪಿರಿಮಿಡಿನ್ಸ್, ಈ ಪಿರಿಮಿಡಿನ್ಸ್ 3 ರೀತಿಯದ್ದಿರುತ್ತೆ, ಒಂದು ಸೈಟೋಸಿನ್, ಒಂದು ಯುರಾಸಿಲ್, ಒಂದು ಥೈಮಿನ್. ಸೈಟೋಸಿನ್ DNA RNA ಎರಡರಲ್ಲೂ ಕೂಡ ಇರುತ್ತೆ, ಯುರಾಸಿಲ್ ಬರೀ DNA ಅಲ್ಲಿರುತ್ತೆ, ಥೈಮಿನ್ ಬರೀ ಯುರಾಸಿಲ್ ಬರೀ RNA ಅಲ್ಲಿರುತ್ತೆ, ಥೈಮಿನ್ ಬರೀ DNA ಅಲ್ಲಿರುತ್ತೆ. ಓಕೆ, ಸೊ ಸೈಟೋಸಿನ್ ಇಸ್ ಕಾಮನ್ ಫಾರ್ ಬೋತ್ DNA and RNA. Thymine is present in DNA, uracil is present in RNA in the place of thymine. ಓಕೆ, ಇವಾಗ ಒಂದು ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗಬೇಕು ಅಂತಂದ್ರೆ ಈ ಕಾಂಪೊನೆಂಟ್ಸ್ ಎಲ್ಲ ಒಟ್ಟಿಗೆ ಕನೆಕ್ಟ್ ಆಗಬೇಕು ಅಲ್ವಾ? ಒಂದು ಶುಗರ್ ಒಂದು ನೈಟ್ರೋಜಿನಸ್ ಬೇಸ್ ಜೊತೆ ಹೆಂಗೆ ಕನೆಕ್ಟ್ ಆಗುತ್ತೆ, ಯಾವ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅದನ್ನ ನಾವು ಇವಾಗ ನೋಡೋಣ. ಆ ನೈಟ್ರೋಜಿನಸ್ ಬೇಸ್ ಇಸ್ ಲಿಂಕ್ಡ್ ಟು ದ OH of first prime carbon of pentose sugar through a N-glycosidic linkage to form a nucleoside. ನಿಮಗೆ ಇದು ಗೊತ್ತಿರಬಹುದು, ಶುಗರ್ ಪ್ಲಸ್ ನೈಟ್ರೋಜಿನಸ್ ಬೇಸ್ ನ್ಯೂಕ್ಲಿಯೋಸೈಡ್. ಬರೀ ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್ಗೆ ನಾವು ನ್ಯೂಕ್ಲಿಯೋಸೈಡ್ ಅಂತೀವಿ. ಈ ನ್ಯೂಕ್ಲಿಯೋಸೈಡ್ ಪ್ಲಸ್ ಅ ಫಾಸ್ಫೇಟ್ ಗ್ರೂಪ್ gives us the nucleotide. ಫಸ್ಟ್ ನಾವು ನ್ಯೂಕ್ಲಿಯೋಸೈಡ್ ನೋಡೋಣ, ಆಮೇಲೆ ನ್ಯೂಕ್ಲಿಯೋಟೈಡ್ ನೋಡೋಣ. ಸೊ ನ್ಯೂಕ್ಲಿಯೋಸೈಡ್ ಫಾರ್ಮೇಶನ್ ಆಗ್ಬೇಕಂದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ದ ಶುಗರ್, ದಿಸ್ ಇಸ್ ದ ನೈಟ್ರೋಜಿನಸ್ ಬೇಸ್, ದಿಸ್ ಇಸ್ ದ ಫಾಸ್ಫೇಟ್. ಇವಾಗ ನಾವು ನೋಡ್ತಾ ಇರೋದು ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್ ಹೆಂಗೆ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಂತ. ಶುಗರ್ ನಲ್ಲಿ 5 ಕಾರ್ಬನ್ ಇದೆ ಅಂತ ಹೇಳಿದೆ ಅಲ್ವಾ? 5 ಕಾರ್ಬನ್ಗೆ ನಾವು 1 ಪ್ರೈಮ್ ಕಾರ್ಬನ್, 2 ಪ್ರೈಮ್ ಕಾರ್ಬನ್, 3 ಪ್ರೈಮ್ ಕಾರ್ಬನ್ ಆ ರೀತಿ ನಂಬರ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ 1 ಪ್ರೈಮ್ ಅನ್ಬೇಕು, ಬರೀ ಯಾಕೆ 1 ಅನ್ಬಾರ್ದು ಅಂದ್ರೆ ನೈಟ್ರೋಜಿನಸ್ ಬೇಸ್ ನಲ್ಲಿ ಕೂಡ ಕಾರ್ಬನ್ಸ್ ಇರುತ್ತೆ, ಅಲ್ಲೂ 1 2 3 ಇಲ್ಲೂ 1 2 3 ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಶುಗರ್ ಅಲ್ಲಿರೋ ಕಾರ್ಬನ್ಸ್ ನ ನಾವು 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ ಅಂತೀವಿ. ನೈಟ್ರೋಜಿನಸ್ ಬೇಸ್ ಅಲ್ಲಿರೋ ಕಾರ್ಬನ್ ನ ನಾವು ನಂಬರ್ ಮಾಡುವಾಗ 1 2 3 ಅಂತ ನಂಬರ್ ಮಾಡ್ತೀವಿ. ಸೊ ಈ ಶುಗರ್ ನಲ್ಲಿರುವಂತಹ ಫಸ್ಟ್ ಪ್ರೈಮ್ ಕಾರ್ಬನ್ಗೆ ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಆಗಿದೆ. ಇಲ್ಲಿ ಅಟ್ಯಾಚ್ ಆಗಿರುವಂತಹ ನೈಟ್ರೋಜಿನಸ್ ಬೇಸ್ ಇಸ್ ಅಡೆನೈನ್. ಈ ಬಾಂಡ್ಗೆ ನಾವು ಏನಂತ ಕರಿತೀವಿ, ಏನಂತ ಓದಿದ್ವಿ ನಾವು ಇವಾಗ? ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್. ಓಕೆ, ಸೊ ಒಂದು ಶುಗರ್ ಮತ್ತೆ ಒಂದು ನೈಟ್ರೋಜಿನಸ್ ಬೇಸ್ ಮಧ್ಯೆ
there will be a glycosidic bond. ಅರ್ಥ ಆಯ್ತಾ? ಈಗ ನೋಡೋಣ ನೆಕ್ಸ್ಟ್. nitrogenous base is linked to the OH of first prime carbon pentose sugar through an glycosidic linkage to form a nucleoside. ಈ ನ್ಯೂಕ್ಲಿಯೋಸೈಡ್ಗೆ ನಾವು ಏನಂತ ಹೆಸರು ಕರಿತೀವಿ? ಅದೇನಾದ್ರೂ RNA ರೈಬೋಸ್ ಶುಗರ್ ಜೊತೆ ಎ ಅಥವಾ ಅಡೆನೈನ್ ಬೈಂಡ್ ಆಗಿದ್ರೆ ಅಡೆನೋಸಿನ್ ಅಂತೀವಿ. ಅದೇ ಡಿಆಕ್ಸಿ ರೈಬೋಸ್ ಜೊತೆ ಬೈಂಡ್ ಆಗಿದ್ರೆ ಡಿಆಕ್ಸಿ ಅಡೆನೋಸಿನ್ ಅಂತ ಕರಿತೀವಿ. ಹಾಗೇನೆ ಗ್ವಾನಿನ್ ಗೆ ಗ್ವಾನೋಸಿನ್ ಇನ್ RNA and deoxyguanosin if it's bound to deoxyribose. ಸಿ ಕೂಡ DNA ಲೂ ಇರ್ಬೋದು RNA ಲೂ ಇರ್ಬೋದು. ರೈಬೋಸ್ ಜೊತೆ ಬೈಂಡ್ ಆಗಿದ್ದಾಗ ಸಿಟಿಡೀನ್, ಡಿಆಕ್ಸಿರೈಬೋಸ್ ಜೊತೆ ಬೈಂಡ್ ಆಗಿದ್ದಾಗ ಡಿಆಕ್ಸಿಸಿಟಿಡೀನ್. ಆದ್ರೆ ಯುರಾಸಿಲ್ ಬರೀ RNA ಮಾತ್ರ ನಾವು ನೋಡ್ಬೋದು, ಅದನ್ನ ಯುರಿಡಿನ್ ಅಂತ ಕರಿತೀವಿ. ಹಾಗೆ ಥೈಮಿನ್ ನ ಬರೀ DNA ನೋಡ್ಬೋದು, ಅದಕ್ಕೆ ನಾವು ಡಿಆಕ್ಸಿಥೈಮಿಡೀನ್ ಅಂತ ಕರಿತೀವಿ. ಇದೆಲ್ಲ ನೇಮ್ಸ್ ಆಫ್ ನ್ಯೂಕ್ಲಿಯೋಸೈಡ್ಸ್. ನೆಕ್ಸ್ಟ್ ಏನ್ ಬಂತು? ಶುಗರ್ ಆಯ್ತು, ನೈಟ್ರೋಜಿನಸ್ ಬೇಸ್ ಆಯ್ತು. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಅಲ್ಲಿ ಇರುವಂತಹ ಮೂರನೇ ಕಾಂಪೊನೆಂಟ್ ಇಸ್ ಅವರ್ ಫಾಸ್ಫೇಟ್ ಗ್ರೂಪ್. ದಿಸ್ ಇಸ್ ಅವರ್ ಥರ್ಡ್ ಕಾಂಪೊನೆಂಟ್ ಅಲ್ವಾ? ಹೌ ಇಸ್ ದಿಸ್ ಫಾಸ್ಫೇಟ್ ಗ್ರೂಪ್ ಲಿಂಕ್ಡ್ ಟು ಫಾರ್ಮ್ ಅ ನ್ಯೂಕ್ಲಿಯೋಟೈಡ್? ಅದು ಶುಗರ್ ಜೊತೆ ಬೈಂಡ್ ಆಗುತ್ತಾ ಇಲ್ಲ ನೈಟ್ರೋಜಿನಸ್ ಬೇಸ್ ಜೊತೆ ಬೈಂಡ್ ಆಗುತ್ತಾ? ಹೆಂಗ್ ಬೈಂಡ್ ಆಗುತ್ತೆ ನೋಡೋಣ. Phosphate group is linked to the OH of the 5' of a nucleoside through phosphoester linkage. A corresponding nucleotide or deoxynucleotide, depending upon the type of sugar present, is formed. Two nucleotides are linked through 3', 5' phosphodiester linkage to form a dinucleotide. More nucleotides can be joined in such a manner to form a polynucleotide chain. A polymer thus formed has at one end a free phosphate moiety at the 5' end of sugar, which is referred to as the 5' end of polynucleotide chain. Similarly, at the other end of the polymer, the sugar has a free OH of 3' group, which is referred to as the 3' end of the polynucleotide chain. The backbone of the polynucleotide chain is formed due to sugar and phosphates. The nitrogenous base is linked to sugar moiety project from the backbone. Exactly ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಇಲ್ಲಿ ನೋಡಿ, ಇದು ಶುಗರ್, ಪೆಂಟೋ ಶುಗರ್ ಫಸ್ಟ್ ಪ್ರೈಮ್ ಕಾರ್ಬನ್ಗೆ ನಮ್ಮ ನೈಟ್ರೋಜಿನಸ್ ಬೇಸ್ಗೆ ಅಟ್ಯಾಚ್ ಆಗಿದೆ ಬೈ ಮೀನ್ಸ್ ಆಫ್ ಗ್ಲೈಕೋಸಿಡಿಕ್ ಲಿಂಕೇಜ್. ಹಾಗೇನೆ 5' ಕಾರ್ಬನ್ ಏನಿದೆ, 5' ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ ಫಾಸ್ಫೇಟ್ ಗ್ರೂಪ್, ಅಂಡ್ ದಿಸ್ ಇಸ್ ಬೈ ಮೀನ್ಸ್ ಆಫ್ ಫಾಸ್ಫೋಎಸ್ಟರ್ ಬಾಂಡ್. ಫಾಸ್ಫೋಎಸ್ಟರ್ ಬಾಂಡ್. ಓಕೆ, ಇದು ಒಂದು ನ್ಯೂಕ್ಲಿಯೋಟೈಡ್ ಆಯ್ತು. ಇವಾಗ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಒಂದು ಚೈನ್ ಮಾಡಬೇಕು ಅಥವಾ ಒಂದು ಡೈನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗಬೇಕು ಅಂತ ಅಂದ್ರೆ ಎರಡು ನ್ಯೂಕ್ಲಿಯೋಟೈಡ್ ಮಧ್ಯೆ ಇನ್ನೊಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ಆ ಬಾಂಡ್ ಇಸ್ ಅವರ್ ಫಾಸ್ಫೋ ಡೈಎಸ್ಟರ್ ಬಾಂಡ್. ಒಂದು ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್ ಮಧ್ಯೆ ಗ್ಲೈಕೋಸಿಡಿಕ್ ಬಾಂಡ್, ಶುಗರ್ ಮತ್ತೆ ಫಾಸ್ಫೇಟ್ ಮಧ್ಯೆ ಫಾಸ್ಫೋ ಎಸ್ಟರ್ ಬಾಂಡ್, ಒಂದು ನ್ಯೂಕ್ಲಿಯೋಟೈಡ್ ಮತ್ತೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಮಧ್ಯೆ ಫಾಸ್ಫೋಡೈಸ್ಟರ್ ಬಾಂಡ್. ಎರಡೇ ನ್ಯೂಕ್ಲಿಯೋಟೈಡ್ಸ್ ಇದ್ರೆ ಡೈನ್ಯೂಕ್ಲಿಯೋಟೈಡ್ ಅಂತೀವಿ. ಎಷ್ಟು ಜಾಸ್ತಿ ನ್ಯೂಕ್ಲಿಯೋಟೈಡ್ಸ್ ಒಂದಾದ್ಮೇಲೆ ಒಂದು ಜಾಯಿನ್ ಆಗಿದ್ರೆ ಅದಕ್ಕೆ ನಾವು ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. DNA RNA ಎರಡು ಕೂಡ ಪಾಲಿನ್ಯೂಕ್ಲಿಯೋಟೈಡ್ಸ್. ಇದೇ ರೀತಿ ದೊಡ್ಡ ಚೈನ್ ಇರುತ್ತೆ. ಓಕೆನಾ? ಸೊ ಇವಾಗ ಈ ಚೈನ್ ನ ನೋಡಿದ್ರೆ, ಚೈನ್ ನ ಒಂದು ತುದಿಯಲ್ಲಿ ನಮಗೆ ಫಾಸ್ಫೇಟ್ ಗ್ರೂಪ್ ಇದೆ ಅಟ್ಯಾಚ್ ಟು ದಿಸ್ 5' ಕಾರ್ಬನ್. ಈ ಫ್ರೀ ಫಾಸ್ಫೇಟ್ ಮಾಯಿಟಿ ಎಲ್ಲಿರುತ್ತೆ ಅದಕ್ಕೆ ನಾವು 5' ಎಂಡ್ ಆಫ್ ದಿಸ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಬದಿ ಈ ಕಡೆ ಎಂಡ್ ಅಲ್ಲಿ ನಮಗೆ 3' ಕಾರ್ಬನ್ ಹತ್ರ. ಸೊ ಇಫ್ ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್, ದಿಸ್ ಇಸ್ ಫೋರ್ತ್, ದಿಸ್ ಇಸ್ ಫಿಫ್ತ್. 3' ಕಾರ್ಬನ್ಗೆ ಒಂದು ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಇದನ್ನ ನಾವು 3' ಎಂಡ್ ಅಂತ ಕರಿತೀವಿ. ಸೊ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ನ ತಗೊಂಡ್ರೆ ಒಂದು ಕಡೆ 5' ಎಂಡ್ ಇರುತ್ತೆ, ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಒಂದು ಕಡೆ 3' ಎಂಡ್ ಇರುತ್ತೆ, ಅಲ್ಲಿ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಓಕೆನಾ? ಹಾ, ಇಲ್ಲಿ ಈ ಚೈನ್ ನ ನಾವು ನೋಡಿದ್ರೆ ಬ್ಯಾಕ್ ಬೋನ್ ಇಸ್ ಮೇಡ್ ಅಪ್ ಆಫ್ ಆಲ್ಟರ್ನೇಟಿಂಗ್ ಶುಗರ್. ಇಲ್ಲಿ ಶುಗರ್ ಇದೆ, ಇಲ್ಲಿ ಫಾಸ್ಫೇಟ್ ಇದೆ, ಇಲ್ಲಿ ಶುಗರ್ ಇದೆ, ಫಾಸ್ಫೇಟ್ ಇದೆ, ಶುಗರ್ ಇದೆ, ಫಾಸ್ಫೇಟ್ ಇದೆ ಅಲ್ವಾ? ಸೊ ಈ ರೀತಿ ಶುಗರ್ ಫಾಸ್ಫೇಟ್ ಆಲ್ಟರ್ನೇಟ್ ಆಗುತ್ತೆ ಬ್ಯಾಕ್ ಬೋನ್ ಅಲ್ಲಿ. ನೈಟ್ರೋಜಿನಸ್ ಬೇಸಸ್ ಏನಿದೆ ದಟ್ ವಿಲ್ ಪ್ರೊಜೆಕ್ಟ್ ಇನ್ಸೈಡ್. ದಟ್ ಇಸ್ ವಾಟ್ ಇಸ್ ಟೋಲ್ಡ್ ಹಿಯರ್. ಹಾ, RNA DNA ಏನ್ ಡಿಫ್ರೆನ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಇವಾಗ ಇನ್ನೊಂದ್ಸತಿ ಹೇಳ್ತಿದ್ದೀನಿ ನೋಡಿ.
In every RNA, every nucleotide residue has an additional OH group present at the second position in ribose. Also in RNA, uracil is found in the place of thymine. ಥೈಮೀನ್ ಇನ್ನೊಂದು ಹೆಸರು 5-methyl uracil ಅಂತ. ಓಕೆನಾ, ಎರಡು ಡಿಫ್ರೆನ್ಸ್ ಏನು DNA ಮತ್ತೆ RNA ಮಧ್ಯೆ? ಒಂದು ಶುಗರ್ ನಲ್ಲಿ, ಒಂದು ಬೇಸ್ ನಲ್ಲಿ. ಶುಗರ್ ಅಲ್ಲಿ ಏನ್ ಡಿಫ್ರೆನ್ಸ್? ಸೆಕೆಂಡ್ ಪ್ರೈಮ್ ಕಾರ್ಬನ್ ಅಲ್ಲಿ RNA ಅಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, DNA ಅಲ್ಲಿ ಹೈಡ್ರೋಜನ್ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ನೈಟ್ರೋಜಿನಸ್ ಬೇಸಿಸ್ ನಲ್ಲಿ ಡಿಫರೆನ್ಸ್. A ಮತ್ತೆ C ಮತ್ತೆ G ಕಾಮನ್. T ಬರೀ DNA ಅಲ್ಲಿ ಇರುತ್ತೆ, U ಬರೀ RNA ಅಲ್ಲಿ ಇರುತ್ತೆ. T ಬದಲು U ಇರುತ್ತೆ RNA ಅಲ್ಲಿ. ಯುರಾಸಿಲ್ಗೆ ಇನ್ನೊಂದು ಹೆಸರೇನು? ಥೈಮಿನ್ಗೆ ಇನ್ನೊಂದು ಹೆಸರೇನು? 5-methyl uracil. ಇದನ್ನ ಕೂಡ ಈ ಆಲ್ಟರ್ನೇಟ್ ನೇಮ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ DNA ಬಗ್ಗೆ ನಮ್ಗೆ ಹೆಂಗ್ ಗೊತ್ತಾಯ್ತು? ಫಸ್ಟ್ DNA ಫಸ್ಟ್ ಒಂದು ಅಸಿಡಿಕ್ ಸಬ್ಸ್ಟೆನ್ಸ್ ಇರುತ್ತೆ ನ್ಯೂಕ್ಲಿಯಸ್ ಅಲ್ಲಿ ಅಂತ ಐಡೆಂಟಿಫೈ ಮಾಡಿದವರು ಫ್ರೆಡ್ರಿಕ್ ಮಿಷರ್ ಅಂತ. ಇವ್ರ ಹೆಸರು ಸ್ಪೆಲ್ಲಿಂಗ್ ನೋಡಿದ್ರೆ H-ನ E-ಇಂದ ರಿಪ್ಲೇಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ತರ ಆಗ್ಬಿಡುತ್ತೆ. ಸೊ ಯು ಕ್ಯಾನ್ ರಿಮೆಂಬರ್ ಫ್ರೆಡ್ರಿಕ್ ಮಿಷರ್. ಹಿ ಈಸ್ ದ ಪರ್ಸನ್ ಹೂ ಫಸ್ಟ್ ಐಡೆಂಟಿಫೈಡ್ ದಟ್ there is an acidic substance in the nucleus. ಅದನ್ನ ಅವರು ನ್ಯೂಕ್ಲಿಯನ್ ಅಂತ ಕರೀತಾರೆ. ಆ ಟೈಮಲ್ಲಿ ಅದನ್ನ ಐಸೋಲೇಟ್ ಮಾಡಿ ಅದ್ರ ಸ್ಟ್ರಕ್ಚರ್ ಎಲ್ಲ ಎಲ್ಯೂಸಿಡೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ದಿಸ್ ವಾಸ್ ಅರೌಂಡ್ 1869. ಓಕೆನಾ, ಅವಾಗ ಅಷ್ಟೊಂದು ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಬಿಕಾಸ್ ಆಫ್ ಸರ್ಟನ್ ಟೆಕ್ನಿಕಲ್ ಲಿಮಿಟೇಷನ್ಸ್ ಅವರು ಅದನ್ನ ಐಸೋಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ವರ್ಷ ಕೂಡ, ಹಲವಾರು ವರ್ಷ ಅದಾದ್ಮೇಲೆ ಅದ್ರ ಸ್ಟ್ರಕ್ಚರ್ ನಮಗೆ ಗೊತ್ತಿರೋದಿಲ್ಲ. 1953, look at the difference. This was in 1869 and 1953. ಎರಡು ಸೈಂಟಿಸ್ಟ್, ಜೇಮ್ಸ್ ವಾಟ್ಸನ್ ಮತ್ತೆ ಫ್ರಾನ್ಸಿಸ್ ಕ್ರಿಕ್, ವಾಟ್ಸನ್ ಅಂಡ್ ಕ್ರಿಕ್ ಅಂತ ಕರಿತೀವಲ್ಲ, ಜೇಮ್ಸ್ ವಾಟ್ಸನ್ ಮತ್ತೆ ಫ್ರಾನ್ಸಿಸ್ ಕ್ರಿಕ್ ಇಬ್ರು ಎಕ್ಸ್ಪೆರಿಮೆಂಟ್ಸ್ ಅಥವಾ ಇಬ್ರು ರಿಸರ್ಚ್ ಅಬ್ಸರ್ವೇಷನ್ಸ್ ನ ಬೇಸಿಸ್ ಮೇಲೆ DNA ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಅವರು ಪ್ರಪೋಸ್ ಮಾಡ್ತಾರೆ. ಯಾರದು ಎರಡು ಸ್ಟಡೀಸ್ ಏನು ಅಂತ ಅಂದ್ರೆ, ಒಂದು ಮಾರಿಸ್ ವಿಲ್ಕಿನ್ಸ್ ಮತ್ತೆ ರೋಸಲಿಂಡ್ ಫ್ರಾಂಕ್ಲಿನ್. ಮಾರಿಸ್ ವಿಲ್ಕಿನ್ಸ್ ಮತ್ತೆ ರೋಸಲಿಂಡ್ ಫ್ರಾಂಕ್ಲಿನ್ ಅಂತ ಎರಡು ಸೈಂಟಿಸ್ಟ್ ಇದ್ರು. ದೇ ಹ್ಯಾಡ್ ಪರ್ಫಾರ್ಮ್ಡ್ ಎಕ್ಸ್ರೇ ಡಿಫ್ರಾಕ್ಷನ್ ಆಫ್ DNA ಅಂಡ್ ಅವ್ರ ಸ್ಟಡೀಸ್ ಇಂದ ಗೊತ್ತಾಗಿತ್ತು ದಟ್ DNA ಇಸ್ ಹೆಲಿಕಲ್ ಇನ್ ನೇಚರ್. ಓಕೆ, ಸೊ ಇವರ ಏನ್ ಪ್ರಪೋಸ್ ಮಾಡಿದ್ರು DNA ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಅಂತ ವಾಟ್ಸನ್ ಮತ್ತೆ ಕ್ರಿಕ್, ಅವರ ಪ್ರಪೋಸಿಷನ್ ವಾಸ್ ಬೇಸ್ಡ್ ಆನ್ ದಿ ಎಕ್ಸ್ರೇ ಡಿಫ್ರಾಕ್ಷನ್ ಡೇಟಾ ದಟ್ ವಾಸ್ ಪ್ರೊಡ್ಯೂಸ್ಡ್ ಬೈ ಮಾರಿಸ್ ವಿಲ್ಕಿನ್ಸ್ ಅಂಡ್ ರೋಸಲಿಂಡ್ ಫ್ರಾಂಕ್ಲಿನ್. ಓಕೆ, ಇದೊಂದು. ಮತ್ತೆ ಇನ್ನೊಂದು ಏನು ಅಂದ್ರೆ ಅರ್ವಿನ್ ಚಾರ್ಗಾಫ್ ಅಂತ ಒಬ್ರಿದ್ರು. He proposed that ಯಾವಾಗಾದ್ರೂ DNA ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ರೆ ಅವಾಗ ಅಡೆನೈನ್ ಅಂಡ್ ಥೈಮಿನ್ ರೇಷಿಯೋ ಮತ್ತೆ ಗ್ವಾನಿನ್ ಅಂಡ್ ಸೈಟೋಸಿನ್ ರೇಷಿಯೋ ಕಾನ್ಸ್ಟೆಂಟ್ ಆಗಿರುತ್ತೆ ಅಂಡ್ ಇಟ್ಸ್ ಈಕ್ವಲ್ ಟು 1 ಅಂತ. ಓಕೆನಾ, ಸೊ ಈ ಎರಡು ಅಬ್ಸರ್ವೇಷನ್ಸ್ ಬೇಸಿಸ್ ಮೇಲೆ ವಾಟ್ಸನ್ ಅಂಡ್ ಕ್ರಿಕ್ ಪ್ರಪೋಸ್ ದಿಯರ್ ವೆರಿ ಫೇಮಸ್ ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA. ಓಕೆ, ಇವರ ವಾಟ್ಸನ್ ಕ್ರಿಕ್ ಮಾಡೆಲ್ ಆಫ್ DNA ಹೇಳಿದ್ರು ದ್ಯಾಟ್ ಬೇಸ್ ಪೇರಿಂಗ್ ಆಗುತ್ತೆ, ಒಂದು ನೈಟ್ರೋಜಿನಸ್ ಬೇಸ್ ಫ್ರಮ್ ಒನ್ ಸ್ಟ್ರಾಂಡ್ ಅಂಡ್ ದಿ ಅದರ್ ನೈಟ್ರೋಜಿನಸ್ ಬೇಸ್ ಫ್ರಮ್ ದಿ ಅದರ್ ಸ್ಟ್ರಾಂಡ್ ದಟ್ಸ್ ಪ್ರೊಜೆಕ್ಟಿಂಗ್ ಔಟ್ಸೈಡ್. ಅದು ಎರಡರ ಮಧ್ಯೆ ಬೇಸ್ ಪೇರಿಂಗ್ ಆಗುತ್ತೆ ಅಂತ ಇವರು ಅವರ ವಾಟ್ಸನ್ ಕ್ರಿಕ್ ಮಾಡೆಲ್ ಆಫ್ DNA, ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA ಅದರಲ್ಲಿ ನಮಗೆ ತಿಳಿಸ್ಕೊಟ್ರು. ದ ಬೇಸ್ ಪೇರಿಂಗ್ ಇಂದ ಏನಾಗುತ್ತೆ? ಇಟ್ ಇಸ್ ಅ ವೆರಿ ಯುನೀಕ್ ಪ್ರಾಪರ್ಟಿ. ಆಯ್ತಾ? ಸೊ ಇದರಲ್ಲಿ ಕಾಂಪ್ಲಿಮೆಂಟಾರಿಟಿ ಅಂತ ಹೇಳ್ತೀವಿ. ಅಡೆನೈನ್ ಇಸ್ ಕಾಂಪ್ಲಿಮೆಂಟರಿ ವಿತ್ ಥೈಮಿನ್, ಗ್ವಾನಿನ್ ಇಸ್ ಕಾಂಪ್ಲಿಮೆಂಟರಿ ವಿತ್ ಸೈಟೋಸಿನ್. ಇದಕ್ಕೆ ನಾವು ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಬಿಕಾಸ್ ಆಫ್ ದಿಸ್ ಪ್ರಾಸೆಸ್ ಆರ್ ಬಿಕಾಸ್ ಆಫ್ ದಿ ಕಾಂಪ್ಲಿಮೆಂಟಾರಿಟಿ ನಮ್ಮ ಹತ್ರ ಒಂದು ಸ್ಟ್ರಾಂಡ್ ಸೀಕ್ವೆನ್ಸ್ ತಿಳ್ಕೊಂಡ್ರೆ ಮತ್ತೊಂದು ಸ್ಟ್ರಾಂಡ್ ಸೀಕ್ವೆನ್ಸ್ ನಾವೇ ಪ್ರಿಡಿಕ್ಟ್ ಮಾಡ್ಬೋದು. ಹಾಗೆಯೇ ರೆಪ್ಲಿಕೇಶನ್ ಆಗುವಾಗ ಎರಡು ಸ್ಟ್ರಾಂಡ್ ಸೆಪರೇಟ್ ಆದಾಗ ಇನ್ನೊಂದು ಹೊಸ ಸ್ಟ್ರಾಂಡ್ಗಳು ಈಸಿಯಾಗಿ ಸಿಂಥಸೈಸ್ ಮಾಡ್ಕೊಳ್ಬೋದು. ಒಂದು ಸ್ಟ್ರಾಂಡ್ ಸೀಕ್ವೆನ್ಸ್ ಗೊತ್ತಿದ್ರೆ ಇನ್ನೊಂದು ಸ್ಟ್ರಾಂಡ್ ಆಲ್ರೆಡಿ ಸಿಂಥಸೈಸ್ ಮಾಡ್ಕೊಳ್ಬೋದು. ಓಕೆ, ಸೊ ದಟ್ ಈಸ್ ಅಬೌಟ್ ಯೋರ್ ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA. ಅದ್ರದ್ದು ಸೇಲಿಯಂಟ್ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್. 2020, 21, 22 3 ವರ್ಷ ಇದರಿಂದ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಓಕೆ, ಸೊ salient features of double helical structure of DNA are as follows. First of all, it is made up of 2 polynucleotide chains. Obvious alva, double helical andre 2 polynucleotide idde irutte. So it is made up of 2 polynucleotide chains where the backbone is made up of sugar and phosphate. Idan already nan torside nimge backbone alli sugar phosphate alternate agutte and the bases are projecting inside. First point. Second point, the 2 chains have anti-parallel polarity. It means that idu one chain. It means that
ಆಂಟಿ ಪ್ಯಾರಲಲ್ ಅಂದ್ರೆ ಇಲ್ಲಿ ನೋಡಿ, ಈ ಚೈನ್ ಅಲ್ಲಿ ಇಲ್ಲಿ 5 ಪ್ರೈಮ್ ಇದೆ, ಆ ಕಡೆ 3 ಪ್ರೈಮ್ ಇದೆ. ಈ ಚೈನ್ ಅಲ್ಲಿ 5 ಪ್ರೈಮ್ ಆಪೋಸಿಟ್ 3 ಪ್ರೈಮ್ ಇದೆ, ಅಲ್ಲಿ 3 ಪ್ರೈಮ್ ಆಪೋಸಿಟ್ 5 ಪ್ರೈಮ್ ಇದೆ ಅಲ್ವಾ. ಸೊ ಇದು ಎರಡು ಪ್ಯಾರಲಲ್ ಆಗಿದೆ, ಬಟ್ ಪೊಲಾರಿಟಿ ಉಲ್ಟಾ ಇದೆ, ಅದಕ್ಕೆ ನಾವು ಇದಕ್ಕೆ ಆಂಟಿ ಪ್ಯಾರಲಲ್ ಅಂತ ಕರಿತೀವಿ. ಓಕೆ, ಸೊ ದ್ಯಾಟ್ ಈಸ್ ಯೋರ್ ಸೆಕೆಂಡ್ ಪಾಯಿಂಟ್. ದೇ ಹ್ಯಾವ್ ಆಂಟಿ ಪ್ಯಾರಲಲ್ ಪೊಲಾರಿಟಿ. It means that if one chain has the polarity 5 prime to 3 prime, the other has 3 prime to 5 prime. The bases in two strands are paired through hydrogen bond forming base pairs. Adenine forms two hydrogen bonds with thymine from the opposite strand and vice versa. Similarly, guanine is bonded with cytosine with 3 hydrogen bonds. As a result, a purine comes opposite to pyrimidine. This generates approximately uniform distance between the two strands of the helix. So, ಇಲ್ಲಿ ನೋಡಿ, ಎಲ್ಲಿ ಒಂದು ಸ್ಟ್ರಾಂಡಲ್ ಅಡೆನೈನ್ ಇರುತ್ತೆ ಅದರದ್ದು ಆಪೋಸಿಟ್ ಸ್ಟ್ರಾಂಡಲ್ ಥೈಮಿನ್ ಇರುತ್ತೆ. ಈ ಸ್ಟ್ರಾಂಡಲ್ ಅಡೆನೈನ್ ಇದ್ರೆ ಈ ಸ್ಟ್ರಾಂಡಲ್ಲಿ ಥೈಮಿನ್ ಇರುತ್ತೆ. ಅಂದ್ರೆ ಇದರ ಎರಡರ ಮಧ್ಯೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಎ ಮತ್ತೆ ಟಿ ಮಧ್ಯೆ 2 ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಈ ಸ್ಟ್ರಾಂಡಲ್ಲಿ ಜಿ ಇದ್ರೆ ಈ ಸ್ಟ್ರಾಂಡಲ್ ಸಿ ಇರುತ್ತೆ, ಈ ಸ್ಟ್ರಾಂಡಲ್ ಸಿ ಇದ್ರೆ ಈ ಸ್ಟ್ರಾಂಡಲ್ಲಿ ಜಿ ಇರುತ್ತೆ. ಇದೆರಡರ ಮಧ್ಯೆ ಕೂಡ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಆದ್ರೆ ಜಿ ಮತ್ತೆ ಸಿ ಮಧ್ಯೆ 3 ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಎ ಮತ್ತೆ ಟಿ ಮಧ್ಯೆ 2 ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆಲ್ಲ ಕ್ವೆಶನ್ಸ್ ಕೇಳ್ತಾರೆ ನಿಮಗೆ. ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೂಡ ಬರ್ಬೋದು. ಒಂದು ಡಬಲ್ ಸ್ಟ್ರಾಂಡೆಡ್ DNA ಅಲ್ಲಿ ಇಷ್ಟು ಎಡೆನೈನ್ ಇತ್ತು, ಹಾಗಿದ್ರೆ ಎಷ್ಟು ಸೈಟೋಸಿನ್ ಇರುತ್ತೆ, ಆ ರೀತಿ ಕ್ವೆಶನ್ಸ್ ಎಲ್ಲ ಕೇಳ್ಬೋದು. ಸೊ ನಿಮಗೆ ಕಾಂಪ್ಲಿಮೆಂಟಾರಿಟಿ ಎಲ್ಲ ಚೆನ್ನಾಗಿ ಅರ್ಥ ಆಗಿರಬೇಕು. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ದ ಟೂ ಚೈನ್ಸ್ ಆರ್ ಕಾಯಿಲ್ಡ್ ಇನ್ ಅ ರೈಟ್ ಹ್ಯಾಂಡೆಡ್ ಫ್ಯಾಷನ್. ರೈಟ್ ಹ್ಯಾಂಡೆಡ್ ಫ್ಯಾಷನ್ ಅಂದ್ರೆ ನಿಮ್ ರೈಟ್ ಹ್ಯಾಂಡ್ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಾಗ ಯಾವ ಕಡೆ ನಿಮ್ ಬೇರೆ ಫಿಂಗರ್ಸ್ ಎಲ್ಲ ಪಾಯಿಂಟ್ ಆಗುತ್ತೆ, ದಟ್ ಈಸ್ ದ direction in which it has coiled. Okay, so it is a right handed helix. The pitch of the helix, pitch anta andre illi ಒಂದು ಕಂಪ್ಲೀಟ್ ಟರ್ನ್ ಅಂತ ಅರ್ಥ. ಒಂದು ಫುಲ್ 360 ಡಿಗ್ರಿ ಟರ್ನ್ ಗೆ ನಾವು ಒಂದು ಪಿಚ್ ಅಂತ ಕರಿತೀವಿ ಅಥವಾ ಒಂದು ಗೈರ್ ಅಂತ ಕರಿತೀವಿ. ಸೊ ದ ಪಿಚ್ ಆಫ್ ದ helix is 3.4 ನ್ಯಾನೋಮೀಟರ್. 3.4 ನ್ಯಾನೋಮೀಟರ್ ಎಷ್ಟು ಚಿಕ್ಕದು, ಒಂದು ಕಂಪ್ಲೀಟ್ ಟರ್ನ್ ಎಷ್ಟು ಚಿಕ್ಕದು ಅಂತ ಅಂದ್ರೆ 1 ನ್ಯಾನೋಮೀಟರ್ ಎಷ್ಟು, 1 ಬಿಲಿಯನ್ತ್ ಆಫ್ ಅ ಮೀಟರ್. 1 ಮೀಟರ್ ಅಲ್ಲಿ 1 ಬಿಲಿಯನ್ ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಒಂದು ಪಾರ್ಟ್ ಇಸ್ 1 ನ್ಯಾನೋಮೀಟರ್. ಆ ರೀತಿ 3.4 ನ್ಯಾನೋಮೀಟರ್ಸ್ ಇರುತ್ತೆ. ಆ್ಯಂಡ್ ಒಂದು ಕಂಪ್ಲೀಟ್ ಟರ್ನ್ ಅಲ್ಲಿ ರಫ್ಲಿ ಸುಮಾರು 10 ಬೇಸ್ ಪೇರ್ಸ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಫುಲ್ ಟರ್ನ್ ಅಲ್ಲಿ ನಿಮ್ಗೆ ಇಫ್ ಯು ಹ್ಯಾವ್ 3.4 ನ್ಯಾನೋಮೀಟರ್ ಅಂಡ್ ಒಂದು ಫುಲ್ ಟರ್ನ್ ಅಲ್ಲಿ ರಫ್ಲಿ 10 ಬೇಸ್ ಪೇರ್ ಇದ್ರೆ, ಒಂದು ಬೇಸ್ ಪೇರ್ ಮತ್ತೆ ಇನ್ನೊಂದು ಬೇಸ್ ಪೇರ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರ್ಬೋದು, 3.4 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ ಸಿಗುತ್ತೆ ಅಲ್ವಾ. ಸೊ ಎರಡು ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ಸ್ ಮಧ್ಯೆ ಡಿಸ್ಟೆನ್ಸ್ ಇರೋದು 0.34 ನ್ಯಾನೋಮೀಟರ್ಸ್. ದಟ್ ಇಸ್ ಅವರ್ ಫೋರ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್ ಏನು, ದ ಪ್ಲೇನ್ ಆಫ್ ಒನ್ ಬೇಸ್ ಪೇರ್ ಸ್ಟ್ಯಾಕ್ಸ್ ಓವರ್ ದಿ ಅದರ್ ಇನ್ ಡಬಲ್ ಹೀಲಿಕ್ಸ್. ಇದು ಒಂದು ಬೇಸ್ ಪೇರ್ ಆಗಿದ್ರೆ ನೆಕ್ಸ್ಟ್ ಒಂದು ಬೇಸ್ ಪೇರ್. ಹೆಂಗೆ ಸ್ಪೈರಲ್ ಸ್ಟೇರ್ ಕೇಸ್ ಇರುತ್ತೆ ಅಥವಾ ಒಂದು ಟ್ವಿಸ್ಟೆಡ್ ಲ್ಯಾಡರ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗೆ ಅದರದ್ದು ಸ್ಟೆಪ್ಸ್ ಎಲ್ಲ ಒಂದ್ರ ಮೇಲೆ ಒಂದು ಪ್ರೆಸೆಂಟ್ ಇರುತ್ತೆ ಅದೇ ಸೇಮ್ ಪ್ಲೇನ್ ಅಲ್ಲಿ, ಅದರಿಂದ ಡಬಲ್ ಹೆಲಿಕ್ಸ್ಗೆ ಸ್ಟೆಬಿಲಿಟಿ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಡಯಾಗ್ರಾಮ್ ಗಿವೆನ್ ಟು ಯು ಇನ್ NCERT. ನೋಡಿ, ದೀಸ್ ಆರ್ ದ ಬೇಸ್ ಪೇರ್ಸ್. ಒಂದ್ರ ಮೇಲೆ ಒಂದು ಹೀಗೆ ಸ್ಟ್ಯಾಕ್ ಆಗಿರುತ್ತೆ. ಆಯ್ತಾ. Compare the structure of purines and pyrimidines. Can you find out why the distance between two polynucleotide chains in DNA remains almost constant? ಇಲ್ಲಿ ನೋಡಿ, DNA ಉದ್ದ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ ವೇರಿ ಆಗ್ಬೋದು, ಬಟ್ ಅದ್ರ ಅಗಲ ಎಷ್ಟಿರುತ್ತೆ, ಥ್ರೂ ಔಟ್ ದ ಲೆಂತ್ ಆಫ್ DNA ಸೇಮ್ ಇರುತ್ತೆ. ಮತ್ತೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲೂ ಡಬಲ್ ಸ್ಟ್ಯಾಂಡರ್ಡ್ DNAದು ವಿಡ್ತ್ ಸುಮಾರು ಸೇಮೇ ಇರುತ್ತೆ. ಹೆಂಗದು ಅಂತ ಅಂದ್ರೆ ಬಿಕಾಸ್ ಆಫ್ ಕಾಂಪ್ಲಿಮೆಂಟಾರಿಟಿ. ಇಲ್ಲಿ ಯಾವ ಬೇಸ್ ಸಿಕ್ಕಿದ ಬೇಸ್ ಜೊತೆ ಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ A T ಜೊತೆನೆ ಪೇರ್ ಮಾಡೋದು, C G ಜೊತೆನೆ ಪೇರ್ ಮಾಡೋದು. ಇವಾಗ A is a purine, T is a pyrimidine. ಒಂದು ಬೇಸ್ ಪೇರ್ ಅಲ್ಲಿ ಒಂದು ಪ್ಯೂರಿನ್ ಇರುತ್ತೆ, ಹಾಗೆ ಒಂದು ಪಿರಿಮಿಡಿನ್ ಇರುತ್ತೆ. ಹಾಗೆ G is a purine, C is a pyrimidine ಅಲ್ವಾ. ಸೊ ಪ್ರತಿ ಒಂದು ಬೇಸ್ ಪೇರ್ ಅಲ್ಲಿ ಒಂದು ಪ್ಯೂರಿನ್ ಒಂದು ಪಿರಿಮಿಡಿನ್ ಇರೋ ಕಾರಣದಿಂದ ಯೂನಿಫಾರ್ಮ್ ಆಗಿ ಅದೇ ವಿಡ್ತ್ ಮೇಂಟೈನ್ ಆಗುತ್ತೆ. 2 ಪ್ಯೂರಿನ್ ಆಗ್ಬಿಟ್ರೆ ಪ್ಯೂರಿನ್ ನ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬಹುದು, 2 ರಿಂಗ್ ಇರುತ್ತೆ, ಸೊ ಅದು ಅಗಲ ಆಗ್ಬಿಡುತ್ತೆ. 2 ಪಿರಿಮಿಡಿನ್ ಆಗ್ಬಿಟ್ರೆ ಪಿರಿಮಿಡಿನ್ ನ ಸ್ಟ್ರಕ್ಚರ್ ಸಿಂಗಲ್ ರಿಂಗ್ ಇರುತ್ತೆ, ಸ್ವಲ್ಪ ಚಿಕ್ಕದು, ಸೊ ಅಲ್ಲಿ ನ್ಯಾರೋ ಆಗ್ಬಿಡುತ್ತೆ. ಸೊ ಆ ರೀತಿ ಆಗೋದಿಲ್ಲ. ಥ್ರೂ ಔಟ್ ದ ಲೆಂತ್ ಸೇಮ್ ಯೂನಿಫಾರ್ಮ್ ವಿಡ್ತ್ ಮೇಂಟೈನ್ ಆಗೋದಕ್ಕೆ ಕಾರಣ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. ಯಾವಾಗಲೂ ಒಂದು ಪ್ಯೂರಿನ್ ಜೊತೆ ಒಂದು ಪಿರಿಮಿಡಿನೇ ಬೇಸ್ ಫಾರ್ಮ್ ಮಾಡೋದು. ಓಕೆನಾ, ಪೇರ್ ಫಾರ್ಮ್ ಮಾಡೋದು.
the preposition of the double helix structure for DNA and its simplicity in explaining the genetic implication became revolutionary. Adadmele Francis Crick ಏನಿದ್ರು ವಾಟ್ಸನ್ ಕ್ರಿಕ್ ಅಲ್ಲಿ he proposed something called the central dogma of molecular biology, which states that the genetic information flows from DNA to RNA to protein. ಇದೇ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಇದ್ರ ಬೇಸಿಸ್ ಮೇಲೆ 2021 ಅಲ್ಲಿ 2013 ಅಲ್ಲಿ ಕ್ವೆಶನ್ಸ್ ಕೇಳಿದ್ರು. ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂದ್ರೆ ಏನು, ಹೆಂಗೆ ಯೂನಿಡೈರೆಕ್ಷನಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಪಾಸ್ ಆನ್ ಆಗುತ್ತೆ. ಒಂದು ಸೆಲ್ನ ನಾವು ಕನ್ಸಿಡರ್ ಮಾಡಿದ್ರೆ ಯೂಕ್ಯಾರಿಯೋಟಿಕ್ ಆನಿಮಲ್ ಸೆಲ್ ಅನ್ಕೊಳ್ಳೋಣ. ಈ ಸೆಲ್ನಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ DNA ಇದೆ. ನಮಗೆ ತಿಳಿದಿರೋ ಹಾಗೆ DNA ಇಸ್ ದ ಜೆನೆಟಿಕ್ ಮಟೀರಿಯಲ್, DNA ಇಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ದಟ್ಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸೆಲ್. ನಿಮಗೆ ಗೊತ್ತಿರ್ಬೋದು ನಮ್ಮ ಸೆಲ್ಲಲ್ಲಿ ಏನೆಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗುತ್ತೆ ಅದಕ್ಕೆ ಎನ್ಸೈಮ್ಸ್ ಬೇಕು. ಮೆಜಾರಿಟಿ ಆಫ್ ದಿ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಅಲ್ವಾ. ಸೊ ಇಲ್ಲಿ DNA ಹತ್ರ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ ಪ್ರತಿಯೊಂದು ಹೆಂಗೆ ನಡಿಬೇಕು ಅಂತ ಕಂಟ್ರೋಲ್ ಮಾಡೋದಕ್ಕೆ. ಬಟ್ DNA ಸೆಲ್ ಡಿವೈಡ್ ಆಗುವಾಗ ಬಿಟ್ಟು ಏನಂತಾರೆ ಡಿವಿಷನ್ ಫೇಸಲ್ಲಿ ಬಿಟ್ಟು ಬೇರೆ ಯಾವಾಗಲೂ ಈ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಹೊರಗೆ ಬರಲ್ಲ. ಮೆಜಾರಿಟಿ ಆಫ್ ದ ಟೈಮ್ ನ್ಯೂಕ್ಲಿಯಸ್ ಒಳಗೆ ಕೂತಿರುತ್ತೆ. ಡಿಸ್ಪೈಟ್ ದ್ಯಾಟ್ ಹೆಂಗೆ ಎಲ್ಲಾನು ಕಂಟ್ರೋಲ್ ಮಾಡುತ್ತೆ. ಇದ್ರ ಬಗ್ಗೆ ನೀವು ಯಾವಾಗಾದ್ರೂ ಯೋಚಿಸಿದ್ರಾ? DNA ಹತ್ರ ಇನ್ಫಾರ್ಮೇಶನ್ ಇದೆ, ತುಂಬಾ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಆಗಿರೋ ಇನ್ಫಾರ್ಮೇಶನ್. ಅದೇನಾದ್ರೂ ನ್ಯೂಕ್ಲಿಯಸ್ ಇಂದ ಹೊರಗೆ ಬಂದ್ರೆ ಅದು ಇನ್ಫಾರ್ಮೇಶನ್ ಚೇಂಜ್ ಆಗೋಗ್ಬಿಡ್ಬೋದು, ಬ್ಲೂ ಪ್ರಿಂಟ್ ಚೇಂಜ್ ಆಗೋಗ್ಬಿಡ್ಬೋದು. ಆ ರೀತಿ ಆಗೋ ಹಾಗಿಲ್ಲ ಆಯ್ತಾ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್, ಅದು ಹಂಗೆ ಸೇಫ್ ಆಗಿರ್ಬೇಕು. ಆಮೇಲೆ ಏನಾದ್ರೂ ಆಕ್ಟಿವಿಟಿನ ಕಂಟ್ರೋಲ್ ಮಾಡ್ಬೇಕಂದ್ರೆ DNA ತಾನಾಗೆ ಕಂಟ್ರೋಲ್ ಮಾಡೋದಿಲ್ಲ, ಬೈ ಮೀನ್ಸ್ ಆಫ್ ಪ್ರೋಟೀನ್ಸ್ ಅದನ್ನ ಕಂಟ್ರೋಲ್ ಮಾಡಿಸುತ್ತೆ. ನಮಗೆ ಗೊತ್ತಿರೋ ಹಾಗೆ DNA ಲ್ಯಾಂಗ್ವೇಜ್ ಏನು? DNA ಇರೋದು ನ್ಯೂಕ್ಲಿಯೋಟೈಡ್ಸ್. ಇಟ್ ಇಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಲ್ವಾ. ಈ DNA ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡೋದು ಪ್ರೋಟೀನ್ಸ್ನ ಫಾರ್ಮ್ ಮಾಡಿ. ಪ್ರೋಟೀನ್ಸ್ ಆರ್ ಆಲ್ಸೋ ಪಾಲಿಮರ್ಸ್, ದೇ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಸೊ ಈ DNA ಏನು ಕೋಡೆಡ್ ಇನ್ಫಾರ್ಮೇಶನ್ ಇದೆ ಅಷ್ಟೊಂದು ವ್ಯಾಲ್ಯೂಬಲ್ ಆಗಿರೋದು, ಆ ಮೆಸೇಜ್ನ ಕಾಪಿ ಮಾಡ್ಕೊಂಡು ಬರೋದಕ್ಕೆ mRNA ಹೋಗುತ್ತೆ. mRNA ಇಸ್ ಯೋರ್ ಮೆಸೆಂಜರ್ RNA. mRNA ಯಾವ ರೀಜನ್ ಆಫ್ DNA ಅಲ್ಲಿ ಇನ್ಫಾರ್ಮೇಶನ್ ಇದೆ ಆ ಸೆಲ್ಗೆ ಬೇಕಾಗಿರೋದು ಆ ಕ್ಷಣಕ್ಕೆ ಅದನ್ನ ಒಂದು ಕಾಪಿ ಮಾಡಿಕೊಂಡು ಹೊರಗಡೆ ತಗೊಂಡು ಬರುತ್ತೆ. ಸೊ DNA ಏನು ಇನ್ಫಾರ್ಮೇಶನ್ ಇತ್ತು, RNA ಅದನ್ನ ಕಾಪಿ ಮಾಡಿಕೊಂಡು ತಗೊಂಡು ಬರುತ್ತೆ. RNA ಕೂಡ ಇಸ್ ಅ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್. ಒಂದು ಸತಿ ಆಚೆ ಬಂದಾಗ RNA ಪ್ರೋಟೀನ್ ಸಿಂಥಸೈಸ್ ಆಗ್ಬೇಕಂದ್ರೆ ರೈಬೋಸೋಮ್ಸ್ ಹತ್ರ ಹೋಗುತ್ತೆ. ರೈಬೋಸೋಮ್ಸ್ ಆರ್ ಪ್ರೋಟೀನ್ ಫ್ಯಾಕ್ಟರೀಸ್, ಅಲ್ಲೇ ಪ್ರೋಟೀನ್ ಸಿಂಥಸೈಸ್ ಆಗೋದು. ಬಟ್ mRNA ಅಲ್ಲಿ ಇನ್ಫಾರ್ಮೇಶನ್ ಇದೆ ಇನ್ ದ ಫಾರ್ಮ್ ಆಫ್ ನ್ಯೂಕ್ಲಿಯೋಟೈಡ್, ಪ್ರೋಟೀನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಇಲ್ಲಿ ಎರಡರದ್ದು ಭಾಷೆ ಡಿಫ್ರೆಂಟ್. ಇವಾಗ ಒಂದು ಯಾರೋ ಮಲಯಾಳಂ ಮಾತಾಡೋರು ಇರ್ತಾರೆ, ಮತ್ತೆ ಒಬ್ರು ಉರ್ದು ಮಾತಾಡೋರು ಇರ್ತಾರೆ. ಇವ್ರು ಎರಡರ ಮಧ್ಯೆ ಕಮ್ಯುನಿಕೇಶನ್ ಆಗಬೇಕು ಅಂತ ಅಂದ್ರೆ ಒಬ್ರು ಟ್ರಾನ್ಸ್ಲೇಟರ್ ಬೇಕು. ಆ ಟ್ರಾನ್ಸ್ಲೇಟರ್ಗೆ ಎರಡು ಭಾಷೆ ಬರಬೇಕು. ಯಾರಿಗೆ ಮಲಯಾಳಂ ಅರ್ಥ ಆಗುತ್ತೆ, ಉರ್ದುನು ಮಾತಾಡಕ್ ಬರುತ್ತೆ, ಎರಡು ಬಂದಾಗ ಏನ್ ಮಾಡುತ್ತೆ, ಅವರು ಮಲಯಾಳಂ ಮಾತಾಡ್ತಾ ಇರೋರು ಏನ್ ಹೇಳ್ತಾ ಇದ್ರೆ ಕೇಳಿಸ್ಕೊಂಡು ಉರ್ದು ಟ್ರಾನ್ಸ್ಲೇಟ್ ಮಾಡಿ ಇವ್ರಿಗೆ ಹೇಳ್ಬೋದು. ಇವ್ರು ಉರ್ದು ಅವ್ರು ಏನ್ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಮಲಯಾಳಂ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಹೇಳ್ಬೋದು ಅಲ್ವಾ. ಆ ರೀತಿ ನಮ್ಗೆ ಇಲ್ಲಿರೋ ಇನ್ಫಾರ್ಮೇಶನ್ ನ ಓದಿ ಅರ್ಥ ಮಾಡ್ಕೊಂಡು ಪ್ರೋಟೀನ್ಸ್ ನ ಟ್ರಾನ್ಸ್ಲೇಟ್ ಮಾಡುವಂತಹ ಒಂದು ಮಾಲಿಕ್ಯೂಲ್ ಬೇಕು. ಓಕೆ, ಲಿಟ್ರಲಿ ಟ್ರಾನ್ಸ್ಲೇಷನ್ ಆಗಬೇಕು. ಓಕೆನಾ. ಸೊ ನ್ಯೂಕ್ಲಿಯೋಟೈಡ್ ಭಾಷೆಯಿಂದ ಅಮೈನೋ ಆಸಿಡ್ ಭಾಷೆಗೆ ಟ್ರಾನ್ಸ್ಲೇಷನ್ ಆಗಬೇಕು. ಆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಟ್ರಾನ್ಸ್ಫರ್ RNA ಅಂತ ಒಂದು ಮಾಲಿಕ್ಯೂಲ್ ಬರುತ್ತೆ. ಓಕೆ, ಈ ಟ್ರಾನ್ಸ್ಫರ್ RNA ಏನ್ ಮಾಡುತ್ತೆ, ರೈಬೋಸೋಮ್ ಒಳಗಡೆ ಹೋಗಿ mRNA ಏನ್ ಇನ್ಫಾರ್ಮೇಶನ್ ಇದೆ ಅದರ ಅಕಾರ್ಡಿಂಗ್ ಟ್ರಾನ್ಸ್ಲೇಟ್ ಮಾಡಿ ಒಂದು ಅಮೈನೋ ಆಸಿಡ್ಸ್ ನ ಜಾಯಿನ್ ಮಾಡಿ ಪ್ರೋಟೀನ್ಸ್ ನ ಸಿಂಥಸೈಸ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಆ ಪ್ರಾಸೆಸ್ ಹೆಂಗಾಗುತ್ತೆ ಹೋಗ್ತಾ ನಾನು ಹೇಳ್ತೀನಿ ಆಯ್ತಾ. ಸೊ ಈ ಪ್ರಾಸೆಸ್ ನಲ್ಲಿ tRNA ಅನ್ನೋ ಒಂದು ಮಾಲಿಕ್ಯೂಲ್ ಟ್ರಾನ್ಸ್ಲೇಟರ್ ತರ ಬಿಹೇವ್ ಮಾಡುತ್ತೆ. ನಮ್ಮ ಹತ್ರ DNA ಇದೆ. DNA ಇಸ್ ಅ ಜೆನೆಟಿಕ್ ಮಟೀರಿಯಲ್. DNA ಆಬ್ವಿಯಸ್ಲಿ ಅದಕ್ಕೆ ಅದರದೇ ಆದ ಕಾಪಿ ಮಾಡ್ಕೊಳ್ಳುವಂತಹ ಅಬಿಲಿಟಿ ಇರುತ್ತೆ. ಸೆಲ್ ಸೈಕಲ್ ಅಲ್ಲಿ ಎಸ್ ಫೇಸ್ ಅಲ್ಲಿ DNA ಮೇಕ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ ಸೆಲ್ಫ್, DNA ರೆಪ್ಲಿಕೇಶನ್ ಅಂತ ಕರಿತೀವಿ ಅಲ್ವಾ. ಸೊ DNA ಮೇಕಿಂಗ್ ಕಾಪಿ ಆಫ್ ಇಟ್ ಸೆಲ್ಫ್ ಇಸ್ ವಾಟ್ ವಿ ಕಾಲ್ ರೆಪ್ಲಿಕೇಶನ್. ಅದರದೇ ಕಾಪಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಡಾಟರ್ ಸೆಲ್ಸ್ಗೆ ಈಕ್ವಲ್ ಅಮೌಂಟ್ ಆಫ್ DNA, ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಹೋಗೋದಿಲ್ಲ. ಸೊ ಸೆಲ್ ಡಿವೈಡ್ ಆಗೋ ಮುಂಚೆ ಎವ್ರಿ ಟೈಮ್ ಇಟ್ ವಿಲ್ ಅಂಡರ್ಗೋ ರೆಪ್ಲಿಕೇಶನ್. DNA ಮೇಕಿಂಗ್ ಅ ಕಾಪಿ ಆಫ್ ಇಟ್ ಸೆಲ್ಫ್ ಇಸ್ ರೆಪ್ಲಿಕೇಶನ್. DNA ಇರೋ ಇನ್ಫಾರ್ಮೇಶನ್ ಎಕ್ಸ್ಪ್ರೆಸ್ ಆಗಬೇಕು ಪ್ರೋಟೀನ್ ಆಗಿ ಅಂತ ಅಂದ್ರೆ ಎರಡು ಸ್ಟೆಪ್ ಇದೆ. ಮೊದಲನೇದು ಟ್ರಾನ್ಸ್ಕ್ರಿಪ್ಷನ್, ದಟ್ ಇಸ್ ದಿಸ್ ಸ್ಟೆಪ್. ಓಕೆ, ಸೊ ದಿಸ್ ಇಸ್ ಟ್ರಾನ್ಸ್ಕ್ರಿಪ್ಷನ್. DNA
ಇನ್ಫಾರ್ಮೇಶನ್ ಇರೋದು RNA ಕಾಪಿ ಮಾಡ್ಕೊಂಡು ತಗೊಂಡ್ ಬರ್ತಾ ಇದೆ. ಸ್ಪೆಸಿಫಿಕ್ ಆಗಿ ಅದಕ್ಕೆ ನಾವು ಮೆಸೆಂಜರ್ RNA ಅಂತೀವಿ, ಯಾಕೆಂದ್ರೆ ಅದು ಮೆಸೇಜ್ ಕಾಪಿ ಮಾಡ್ಕೊಂಡು ತಗೊಂಡ್ ಬರ್ತಾ ಇದೆ ಮೆಸೇಜ್ನ. ಸೊ ಅದು ಮೆಸೆಂಜರ್ RNA. ಆ ಪ್ರಾಸೆಸ್ DNA ಟು RNA ಗೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ RNA ಹತ್ರ ಮೆಸೇಜ್ ಇದೆ ಇನ್ ದ ಫಾರ್ಮ್ ಆಫ್ ನ್ಯೂಕ್ಲಿಯೋಟೈಡ್, ಅದನ್ನ ಯೂಸ್ ಮಾಡ್ಕೊಂಡು ಪ್ರೋಟೀನ್ಸ್ ಸಿಂಥಸೈಸ್ ಮಾಡಬೇಕು ವಿಚ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಅದು ಆಗೋದು ರೈಬೋಸೋಮ್ ಅಲ್ಲಿ. ಅದಕ್ಕೆ ನಮಗೊಂದು ಟ್ರಾನ್ಸ್ಲೇಟರ್ ಬೇಕು. ಆ ಟ್ರಾನ್ಸ್ಲೇಟರ್ ಇಸ್ ಅವರ್ tRNA. tRNAಗೆ 2 ಭಾಷೆನೂ ಅರ್ಥ ಆಗುತ್ತೆ, ನ್ಯೂಕ್ಲಿಯೋಟೈಡ್ ಭಾಷೆನೂ ಅರ್ಥ ಆಗುತ್ತೆ, ಅಮೈನೋ ಆಸಿಡ್ ಭಾಷೆನೂ ಅರ್ಥ ಆಗುತ್ತೆ. ಸೊ ಅದು ಟ್ರಾನ್ಸ್ಲೇಟ್ ಮಾಡಿ ಪ್ರೋಟೀನ್ಸ್ ಸಿಂಥಸೈಸ್ ಮಾಡುತ್ತೆ. ಆ ಸ್ಟೆಪ್ಗೆ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. DNA ಟು DNA forming an extra copy is replication, DNA to RNA is transcription, RNA to protein is translation. ಜನರಲ್ ಆಗಿ ಇದು ಒಂದೇ ಡೈರೆಕ್ಷನ್ ಅಲ್ಲಿ ಪ್ರೊಸೀಡ್ ಮಾಡೋದು. ಓಕೆ, ಬಟ್ ಇವಾಗ ನಾವು ವೈರಸಸ್ ನೋಡಿದ್ರೆ ಕೆಲವು ವೈರಸಸ್ಗೆ RNA ಕ್ಯಾನ್ ಬಿ ದ ಜೆನೆಟಿಕ್ ಮಟೀರಿಯಲ್. ಇದು ಯಾವಾಗಲೂ ಹಿಂಗೆ ಪ್ರೊಸೀಡ್ ಆದ್ರೆ RNA ಜೆನೆಟಿಕ್ ಮಟೀರಿಯಲ್ ಆಗಿದ್ರೆ ಅಲ್ಲಿ ಏನಾಗುತ್ತೆ, ಇದು ಒಂದು ಎಕ್ಸೆಪ್ಷನ್ ಸೆಂಟ್ರಲ್ ಡಾಗ್ಮಾಗೆ. RNA ವೈರಸ್ ಇದ್ರೂ ಕೂಡ ಅದು ಇನ್ಫೆಕ್ಟ್ ಮಾಡೋ ಹೋಸ್ಟ್ DNA ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಸೊ ಅದು ಹೋಸ್ಟ್ ಒಳಗೆ ಬಂದು ಏನ್ ಮಾಡುತ್ತೆ ಅಂದ್ರೆ, ನೀವು HIV ರೆಪ್ಲಿಕೇಶನ್ ಎಲ್ಲ ಹೆಂಗಾಗುತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ನಲ್ಲಿ ಓದಿರ್ಬೋದು. RNA ವಾಪಸ್ DNA ಕನ್ವರ್ಟ್ ಆಗುತ್ತೆ. ಆಯ್ತಾ, RNA ಫಾರ್ಮ್ಸ್ DNA ಓನ್ಲಿ ಇನ್ ವೈರಸಸ್. DNA ಟು RNA ಟ್ರಾನ್ಸ್ಕ್ರಿಪ್ಷನ್ ಆದ್ರೆ RNA ಟು DNA ಏನಂತ ಕರಿಬಹುದು ನಾವು, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿಬಹುದು. ಇದು ಬರೀ ಕೆಲವು ವೈರಸಸ್ ನಲ್ಲಿ ಆಗೋದು. ಅದು ಯಾವ ವೈರಸ್, ಬರೀ RNA ವೈರಸಸ್ ನಲ್ಲಿ ಆಗೋದು. ಓಕೆನಾ? ಇನ್ ಸಮ್ ವೈರಸಸ್ ದ ಫ್ಲೋ ಆಫ್ ಇನ್ಫಾರ್ಮೇಶನ್ ಇಸ್ ಇನ್ ರಿವರ್ಸ್ ಡೈರೆಕ್ಷನ್, that is from RNA to DNA. Can you suggest a simple name? Simple name ಏನು, ulta transcription, reverse transcription. Okay na? So this is central dogma of molecular biology. Information always flows from DNA to RNA to protein. Protein mRNA form ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ ನಾ? DNA ಇಂದ ಡೈರೆಕ್ಟ್ ಆಗಿ ಪ್ರೋಟೀನ್ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. mRNA ಇಂಟರ್ಮೀಡಿಯೇಟ್ ಇದ್ದೇ ಇರುತ್ತೆ. ಸೊ DNA to RNA transcription, RNA to ಪ್ರೋಟೀನ್ ಟ್ರಾನ್ಸ್ಲೇಷನ್. ಈ ಚಾಪ್ಟರ್ ನಲ್ಲಿ ಇನ್ ಡೀಟೇಲ್ ರೆಪ್ಲಿಕೇಶನ್ ಬಗ್ಗೆನೂ ಕಲಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆನೂ ಕಲಿತೀವಿ, ಟ್ರಾನ್ಸ್ಲೇಷನ್ ಬಗ್ಗೆನೂ ಎಕ್ಸಾಕ್ಟ್ಲಿ ಹೆಂಗ್ ನಡೆಯುತ್ತೆ ಅದನ್ನ ನಾವು ಕಲ್ತ್ಕೊಳ್ತೀವಿ. ಈಗ ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್ ಬಗ್ಗೆ ಮಾತಾಡೋಣ. ಟೇಕನ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ಸ್. 2 ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ಸ್ ಮಧ್ಯೆ ಡಿಸ್ಟೆನ್ಸ್ ಏನಂತ ಹೇಳ್ದೆ ನಾನೀಗ, 0.34 ನ್ಯಾನೋಮೀಟರ್ ಅಲ್ವಾ. ಲೆಂತ್ ಆಫ್ ದ DNA ಇನ್ ಅ ಟಿಪಿಕಲ್ ಮೆಮೇಲಿಯನ್ ಸೆಲ್ ಇಸ್ ಕ್ಯಾಲ್ಕುಲೇಟೆಡ್ by multiplying ಎಷ್ಟು ಟೋಟಲ್ ಬೇಸ್ ಪೇರ್ಸ್ ಇರುತ್ತೆ ವಿತ್ ದಿಸ್ ನಂಬರ್. ಅಪ್ರಾಕ್ಸಿಮೇಟ್ಲಿ 2.2 ಮೀಟರ್ಸ್ ಅಷ್ಟು ಬರುತ್ತೆ. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ 2020 ಅಲ್ಲಿ ಕ್ವೆಶ್ಚನ್ ಕೇಳಿದ್ರು. 2023 ಅಲ್ಲೂ ಈ ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ ಬಂದಿತ್ತು ನೀಟ್ ಎಕ್ಸಾಮ್ ನಲ್ಲಿ. ಓಕೆ, 2.2 meters ಇಸ್ ಲೈಕ್ ರಿಯಲಿ ಲಾಂಗ್. ನಮ್ಮ ಸೆಲ್ದು ಡೈಮೆನ್ಷನ್ಸೇ ಅಷ್ಟಿರೋದಿಲ್ಲ. ನಮ್ಮ ಸೆಲ್ ಮೆಜರ್ಸ್ ಇನ್ ಮೈಕ್ರಾನ್ಸ್ ಅಲ್ವಾ, ತುಂಬಾ ಚಿಕ್ಕದು. ಅದ್ರೊಳಗಡೆ ನ್ಯೂಕ್ಲಿಯಸ್ ಇನ್ನ ಚಿಕ್ಕದು, ಅದ್ರೊಳಗಡೆ ಈ DNA ಫಿಟ್ ಆಗಬೇಕು. ಬಟ್ DNAದು ಲೆಂತ್ ನೋಡಿದ್ರೆ ತುಂಬಾ ಉದ್ದ, ವಿಚ್ ಇಸ್ ಅಬೌಟ್ 2.2 meters ಅಂತ ಹೇಳ್ಬೋದು. ಬಟ್ ಈ DNA ಇದ್ದ ಹಾಗೆ ಇದ್ರೆ, ಅಷ್ಟು ಉದ್ದ ಹಾಗೆ ಇದ್ರೆ ಫಿಟ್ ಆಗೋದಕ್ಕೆ ಕಷ್ಟ. ಸೊ ಏನಾಗುತ್ತೆ, ಈ DNA ಅಷ್ಟು ಉದ್ದ ಇದ್ರೂ ಕೂಡ ತುಂಬಾ ತೆಳ್ಳಗಿರುತ್ತೆ. ಐ ಟೋಲ್ಡ್ ಯು ನೋ ಇಟ್ಸ್ ಅಬೌಟ್ ಜಸ್ಟ್ ಎಷ್ಟು 2 nanometers 20 angstrom ಅಷ್ಟೇ ಬಿಡ್ತಿರೋದು DNA. ತುಂಬಾ ಸಣ್ಣ ಬಟ್ ತುಂಬಾ ಉದ್ದ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಸುತ್ತಿ ಪ್ರೋಟೀನ್ಸ್ ಹತ್ರ ಪ್ರೋಟೀನ್ಸ್ ಸುತ್ತ ಬೈಂಡ್ ಮಾಡಿ ಅದ್ರ ಲೆಂತ್ ನ ಕಡಿಮೆ ಮಾಡ್ತೀವಿ, ಥಿಕ್ನೆಸ್ ನ ಇನ್ಕ್ರೀಸ್ ಮಾಡ್ತೀವಿ. ಆ ಪ್ರಾಸೆಸ್ಗೆ ನಾವು ಕಂಡೆನ್ಸೇಷನ್ ಆಫ್ DNA ಅಥವಾ ಪ್ಯಾಕೇಜಿಂಗ್ ಆಫ್ DNA ಅಂತ ಕರೆಯೋದು. ಓಕೆ, the length that is far greater than the dimension of a typical nucleus. Nucleus the dimension approximately 10 to the power minus 6 ಅಂದ್ರೆ ಮೈಕ್ರಾನ್ ಬರುತ್ತೆ ಅಲ್ವಾ. How is such a long polymer packaged in a cell? ಅದು ನಮ್ಮ ಕ್ವೆಶ್ಚನ್. If the length of E. coli DNA is 1.36 millimeter, can you calculate the number? Okay, this is one homework. Length of E. coli DNA 1.36 millimeter ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಬೇಸ್ ಪೇರ್ಸ್ ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆಯ್ತಾ, ಪ್ರತಿ ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ ಮಧ್ಯೆ 0.34 ನ್ಯಾನೋಮೀಟರ್ ಇಸ್ ದ ಡಿಸ್ಟೆನ್ಸ್. ಸೊ ಇದೇನು ಅಂತ ಕ್ಯಾಲ್ಕುಲೇಟ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸ್ಬೇಕು ಇದರ ಆನ್ಸರ್ ಏನು ಅಂತ. Okay, so in prokaryotes such as E. coli, though they do not have a defined nucleus, prokaryotes ಅಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಲ್ಲ ಅಲ್ವಾ. ಅದು ನ್ಯೂಕ್ಲಿಯಾಯ್ಡ್ ಅಂತ ಒಂದು ರೀಜನ್ ಅಲ್ಲಿ ಇರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಏನು ಇರೋದಿಲ್ಲ. DNA ನ್ಯೂಕ್ಲಿಯಸ್ ಇಲ್ಲದೆ ಇದ್ರೂ ಕೂಡ ಹೆಂಗಂದ್ರೆ ಹಂಗೆ ಸೈಟೋಪ್ಲಾಸಮ್ ಥ್ರೂ ಔಟ್ ಸ್ಕ್ಯಾಟರ್ ಆಗಿರೋದಿಲ್ಲ. ಇಲ್ಲಿ DNA ನಮಗೆ ಗೊತ್ತಿದೆ, DNA ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ, ಹಾಗಾಗಿ ಇಟ್ ಹ್ಯಾಸ್ ಎ ನೆಗೆಟಿವ್ ಚಾರ್ಜ್. ನೆಗೆಟಿವ್ಲಿ ಚಾರ್ಜ್ DNA ಏನಿರುತ್ತೆ, ಇಟ್ ಈಸ್ ಹೆಲ್ಡ್ ವಿತ್ ಸಮ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್. ನ್ಯೂಕ್ಲಿಯಾಯ್ಡ್ ಅನ್ನೋ ರೀಜನ್ ಅಲ್ಲಿ ಇಟ್ ವಿಲ್ ಬಿ ಹೆಲ್ಡ್
with some positively charged proteins. Illi DNA will form long loops, ಆಯ್ತಾ? large loops and held by these proteins. ಈಗ ಯೂಕ್ಯಾರಿಯೋಟ್ಸ್ ನಲ್ಲಿ ಏನಾಗುತ್ತೆ ಅದನ್ನ ನೋಡೋಣ. In eukaryotes, this organization is much more complex. Obviously, eukaryotes ನಲ್ಲಿ complex ಆಗೇ ಇರುತ್ತೆ. There is a set of positively charged basic proteins called histones. Histones in the proteins irutte that are involved in the compaction or packaging of DNA. Histones proteins. Proteins positive charge ide andre positive charge hege bandirbodu? Proteins are made up of amino acids alva. ಈ ಅಮೈನೋ ಆಸಿಡ್ಸ್ ಏನ್ ಪ್ರೆಸೆಂಟ್ ಇರುತ್ತೆ ಅದರಲ್ಲಿ ಎರಡು ರೀತಿಯ ಅಮೈನೋ ಆಸಿಡ್ ಜಾಸ್ತಿ ಪ್ರೆಸೆಂಟ್ ಇರುತ್ತೆ. ಯಾವ್ದೆರಡು ಅಮೈನೋ ಆಸಿಡ್? ಲೈಸಿನ್ ಮತ್ತೆ ಆರ್ಜಿನಿನ್. ಲೈಸಿನ್ ಮತ್ತೆ ಆರ್ಜಿನಿನ್ಗೆ ಯಾಕೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ರೆ ಅಮೈನೋ ಆಸಿಡ್ಸ್ ನಲ್ಲಿ ಒಂದು ಸೈಡ್ ಚೈನ್ ಇರುತ್ತೆ, ಆರ್ ಗ್ರೂಪ್ ಅಂತ ಕರಿತೀವಿ ಅಲ್ವಾ, ಅದು ಪಾಸಿಟಿವ್ಲಿ ಚಾರ್ಜ್ ಆಗಿರೋ ಕಾರಣದಿಂದ ಈ ಎರಡು ಅಮೈನೋ ಆಸಿಡ್ ನ ಕ್ವಾಂಟಿಟಿ ಹಿಸ್ಟೋನ್ ಪ್ರೋಟೀನ್ಸ್ ನಲ್ಲಿ ಜಾಸ್ತಿ ಇರೋ ಕಾರಣದಿಂದ ಹಿಸ್ಟೋನ್ ಪ್ರೋಟೀನ್ಸ್ ವಿಲ್ ಹ್ಯಾವ್ ಅ ನೆಟ್ ಪಾಸಿಟಿವ್ ಚಾರ್ಜ್. DNA is negative charge because of the presence of phosphate group. Histone proteins are positively charged because of the abundance of amino acids lysine and arginine present in it. ಹಾಗಾಗಿ ಈ ಹಿಸ್ಟೋನ್ ಪ್ರೋಟೀನ್ ಸುತ್ತ DNA ವೈಂಡ್ ಆಗುತ್ತೆ. ಈ ಹಿಸ್ಟೋನ್ ಪ್ರೋಟೀನ್ಸ್ ಎಂಟು ಹಿಸ್ಟೋನ್ ಪ್ರೋಟೀನ್ ಸೇರಿ ಒಂದು ಹಿಸ್ಟೋನ್ ಆಕ್ಟಮರ್ ಅಂತ ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ವಾಟ್ ದ ಹಿಸ್ಟೋನ್ ಆಕ್ಟಮರ್ ಇಸ್ ಲೈಕ್. ಮಧ್ಯದಲ್ಲಿ ನೋಡಿ ಹಿಸ್ಟೋನ್ ಆಕ್ಟಮರ್ ಅಲ್ವಾ. ಈ ಹಿಸ್ಟೋನ್ ಆಕ್ಟಮರ್ ನಲ್ಲಿ ಆಕ್ಟಾ ಅಂದ್ರೆ ಏನ್ ಹೇಳಿ? ಎಂಟು ಹಿಸ್ಟೋನ್ ಪ್ರೋಟೀನ್ಸ್ ಒಟ್ಟಿಗೆ ಬಂದು ಒಂದು ಆಕ್ಟಮರ್ ಫಾರ್ಮ್ ಮಾಡುತ್ತೆ. ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದ್ರ ಸುತ್ತ DNA ವೈಂಡ್ ಆಗುತ್ತೆ. DNA is negatively charged. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿರೋದು. A protein acquires charge depending upon the abundance of amino acid residues with charged side chains. Histones are rich in the basic amino acid residues lysine and arginine, like I mentioned. Both the amino acid residues carry positive charges in their side chains. Histones are organized to form a unit of 8 molecules called histone octamer. The negatively charged DNA is wrapped around the positively charged histone octamer to form a structure called nucleosome. ಇಲ್ಲಿ ನಾವು ಏನು ನೋಡಿದ್ವಿ? ಹಿಸ್ಟೋನ್ ಆಕ್ಟಮರ್ ಸುತ್ತ DNA ವೈಂಡ್ ಆಗಿರೋದು, ಇದಕ್ಕೆ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಓಕೆ, ಸೊ ಇದೇ ರೀತಿ ನ್ಯೂಕ್ಲಿಯೋಸೋಮ್ ಫಾರ್ಮ್ ಆಗಿ DNA ಪ್ಯಾಕೇಜ್ ಆಗಿ ಕ್ರೊಮ್ಯಾಟಿನ್ ಅಂತ ಒಂದು ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. ಈ ಕ್ರೊಮ್ಯಾಟಿನ್ ಅನ್ನೋ ಸ್ಟ್ರಕ್ಚರ್ ನ ನಾವು ನ್ಯೂಕ್ಲಿಯಸ್ ಕೆಳಗಡೆ ಸೆಲ್ ನ ನೋಡಿದಾಗ ಬೀಡ್ಸ್ ಆನ್ ಅ ಸ್ಟ್ರಿಂಗ್ ರೀತಿಯ ಅಪಿಯರೆನ್ಸ್ ಇರುತ್ತೆ. ಹಿಂಗೆ ಮುತ್ತಿನ ಹಾರ ಇರುತ್ತೆ, ಅದೇ ರೀತಿ ಎಷ್ಟೊಂದು ಬೀಡ್ಸ್ ಇರೋ ರೀತಿ ಕಾಣಿಸುತ್ತೆ. ಇದರಲ್ಲಿ ಬೀಡ್ ಎಲ್ಲ ಏನು ಅಂತ ಅಂದ್ರೆ ನ್ಯೂಕ್ಲಿಯೋಸೋಮ್. ಓಕೆನಾ? ದ ನೆಗೆಟಿವ್ಲಿ ಚಾರ್ಜ್ DNA ಇಸ್ ರ್ಯಾಪ್ಡ್, ಅದಾಯ್ತು. A typical nucleosome contains 200 base pairs of DNA helix. Nucleosome constitute the repeating unit of a structure in a nucleus called chromatin. ಇಲ್ಲಿ ನಾವು ಏನು ನೋಡ್ತಾ ಇದೀವಿ? This is the chromatin. Repeated nucleosome ಏನಿರುತ್ತೆ that will form the chromatin. Chroma ಅಂತ ಅಂದ್ರೆ ಕಲರ್, ಆಯ್ತಾ? So these are colored bodies. ಅದಕ್ಕೆ ನಾವು chromatin ಅಂತ ಕರಿತೀವಿ. The nucleosomes in chromatin are seen as beads on string. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇಲ್ಲಿ ಒಂದು ಕ್ವೆಶ್ಚನ್ ಇದೆ. ಥಿಯೋರಿಟಿಕಲಿ ಹೌ ಮೆನಿ ಸಚ್ ಬೀಡ್ಸ್ ಕ್ಯಾನ್ ಯು ಇಮ್ಯಾಜಿನ್ ಆರ್ ಪ್ರೆಸೆಂಟ್ ಇನ್ ಅ ಮೆಮೇಲಿಯನ್ ಸೆಲ್? ಆಲ್ರೆಡಿ ನಾವು ಕಲ್ತಿದ್ವಿ ಮೆಮೇಲಿಯನ್ ಸೆಲ್ ನಲ್ಲಿ DNA ಇಸ್ ಅರೌಂಡ್ 2.2 meters ಇನ್ ಲೆಂತ್ ಅಂತ. ಇದು ಈ ರೀತಿ ಕಂಡೆನ್ಸ್ ಆಗ್ತಾ ಇದೆ ಅಂತ ಅಂದ್ರೆ ಪ್ರತಿ ನ್ಯೂಕ್ಲಿಯೋಸೋಮ್ ಒಳಗಡೆ ಸುಮಾರು 200 ಬೇಸ್ ಪೇರ್ಸ್ ಇದೆ ಅಂತ ಅಂದ್ರೆ ಎಷ್ಟು ಅಂತ ನ್ಯೂಕ್ಲಿಯೋಸೋಮ್ ಇರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಯು ಡು ದ ಮ್ಯಾಥ್ ಅಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮ್ಗೆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿದೆಯಲ್ವಾ ಅಂತ ನನಗೆ ಗೊತ್ತಾಗುತ್ತೆ. Okay, the beads on string structure in chromatin is packed to form chromatin fibers, ಗೊತ್ತಾಯ್ತು, that are further coiled and condensed at metaphase stage of cell division to form chromosomes. So ಇಲ್ಲಿ ಪ್ಯಾಕೇಜಿಂಗ್ ಆಫ್ DNA ಅಲ್ಲಿ ಇದು ಲಾಸ್ಟ್ ಲೆವೆಲ್ ಅಲ್ಲ, ಇದು ಬರೀ ಇನಿಷಿಯಲ್ ಫಸ್ಟ್ ಲೆವೆಲ್ ಮಾತ್ರ. ಈ ರೀತಿಯ ಕ್ರೊಮ್ಯಾಟಿನ್ ನಾರ್ಮಲ್ ಆಗಿ ಸೆಲ್ ಇಂಟರ್ಫೇಸ್ ಅಲ್ಲಿ ಇರುವಾಗ ಹಾಗಿರುತ್ತೆ. ಬಟ್ ಸೆಲ್ ಡಿವೈಡ್ ಆಗಬೇಕು ಅಂತ ಅಂದ್ರೆ, ಕ್ರೋಮೋಸೋಮ್ಸ್ ಎಲ್ಲ ಸೆಗ್ರಿಗೇಟ್ ಆಗಬೇಕು ಅಂತ ಅಂದ್ರೆ ಸೆಲ್ ಅಲ್ಲಿ DNA ಇನ್ನ ಕಾಂಪ್ಯಾಕ್ಟ್ ಆಗಿ ಕ್ರೋಮೋಸೋಮ್ಸ್ ನ ಫಾರ್ಮ್ ಮಾಡುತ್ತೆ. ನಿಮಗೆ ನೆನಪಿದ್ರೆ ಮೆಟಫೇಸ್ ಸ್ಟೇಜ್ ನಲ್ಲಿ ಹೈಲಿ ಕಂಡೆನ್ಸ್ಡ್ DNA ಕ್ರೋಮೋಸೋಮ್ಸ್ ನ ನಾವು ನೋಡಬಹುದು. ಅದು ಆ ಕಂಡೆನ್ಸೇಷನ್ಗೆ ಇನ್ನ ಬೇರೆ ನೆಕ್ಸ್ಟ್ ಲೆವೆಲ್ಸ್ ಕಂಡೆನ್ಸೇಷನ್ ಆಗುತ್ತೆ. ಅವಾಗ ಹಿಸ್ಟೋನ್ ಪ್ರೋಟೀನ್ಸ್ ನ ಬಿಟ್ಟು ಬೇರೆ ಪ್ರೋಟೀನ್ಸ್ ಕೂಡ ಯೂಸ್ ಆಗುತ್ತೆ. ಅದಕ್ಕೆ ನಾವು ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಅಥವಾ NHC ಪ್ರೋಟೀನ್ಸ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿನ್ ಬಗ್ಗೆ ನಾವು ಏನ್ ಮಾತಾಡಿದ್ವಿ ಈವರೆಗೆ? ಈ ಕ್ರೊಮ್ಯಾಟಿನ್ದು 2 ಟೈಪ್ಸ್ ನ ನಾವು ಸೆಲ್ ಅಲ್ಲಿ ನೋಡಬಹುದು. ಕೆಲವೊಂದ್ ಕಡೆ ಕ್ರೊಮ್ಯಾಟಿನ್ ತುಂಬಾ ಟೈಟ್ ಆಗಿ ಕಾಯಿಲ್ ಆಗಿರುತ್ತೆ, ಕೆಲವೊಂದ್ ಕಡೆ ಲೂಸ್ ಆಗಿ ಕಾಯಿಲ್ ಆಗಿರುತ್ತೆ. ಎಲ್ಲಿ ಟೈಟ್ ಆಗಿ ಕಾಯಿಲ್ ಆಗಿರುತ್ತೆ ಅಲ್ಲಿ ಜಾಸ್ತಿ ಸ್ಟೇನ್ ನ ತಗೊಂಡು ಡಾರ್ಕ್ ಕಲರ್ ಆಗಿ ಸ್ಟೇನ್ ಆಗುತ್ತೆ. ಎಲ್ಲಿ ಲೂಸ್ ಆಗಿ ಕಾಯಿಲ್ ಆಗಿರುತ್ತೆ ಅಲ್ಲಿ ಲೈಟ್ ಆಗಿ ಸ್ಟೇನ್ ಆಗುತ್ತೆ. ಎಲ್ಲಿ ಡಾರ್ಕ್ ಆಗಿ ಸ್ಟೇನ್ ಆಗಿದೆ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಷ್ಟು ಹೆಚ್ಚು ನಡೀತಾ ಇರಲ್ಲ. ಎಲ್ಲಿ ಲೈಟ್ ಆಗಿ ಸ್ಟೇನ್ ಆಗಿದೆ, ಲೂಸ್ ಆಗಿ ಕಾಯಿಲ್ ಆಗಿದೆ, ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಜಾಸ್ತಿ ನಡೆಯುತ್ತೆ. ಸೊ ವಿ ಕಾಲ್ ಇಟ್ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್.
ಡಾರ್ಕ್ ಆಗಿ ಸ್ಟೇನ್ ಆಗಿರುವಂತಹ, ಟೈಟ್ಲಿ ಕಾಯಿಲ್ ಆಗಿ ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್ ಆಗಿರುವಂತಹ ಕ್ರೊಮ್ಯಾಟಿನ್ಗೆ ನಾವು ಹೆಟೆರೋಕ್ರೊಮ್ಯಾಟಿನ್ ಅಂತ ಕರಿತೀವಿ. ಯಾವ ಕ್ರೊಮ್ಯಾಟಿನ್ ಲೂಸ್ ಆಗಿ ಕಾಯಿಲ್ ಆಗಿದೆ, ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್ ಆಗಿದೆ, ಕಡಿಮೆ ಸ್ಟೇನ್ ತಗೊಳುತ್ತೆ, ಲೈಟ್ಲಿ ಸ್ಟೇನ್ ಆಗುತ್ತೆ, ಅದಕ್ಕೆ ನಾವು ಯೂಕ್ರೊಮ್ಯಾಟಿನ್ ಅಂತ ಕರಿತೀವಿ. ಇದು ಎರಡರ ಮಧ್ಯೆ ಡಿಫರೆನ್ಸಸ್ ನೀವಲ್ಲೇ ಬರ್ತ್ಕೊಂಡ್ಬಿಡಿ. 3 ಡಿಫರೆನ್ಸ್ ಇದೆ. ಎಷ್ಟು ಟೈಟ್ ಆಗಿ ಕಾಯಿಲ್ ಆಗಿದೆಯಾ, ಲೂಸ್ ಆಗಿ ಕಾಯಿಲ್ ಆಗಿದೆಯಾ, ಸ್ಟೇನ್ ಎಷ್ಟು ತಗೊಳುತ್ತೆ, ಹೆಚ್ಚಾ ಕಡಿಮೆನಾ, ಅಥವಾ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವಾ ಇನ್ಆಕ್ಟಿವಾ, ಇದು 3 ಪಾಯಿಂಟ್ಸ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇದರ ಬೇಸಿಸ್ ಮೇಲೆ 2022 ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ರು ನೀಟ್ ಎಕ್ಸಾಮ್ನಲ್ಲಿ. ಓಕೆ, ಇವಾಗ ನಾವು ದ ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್ ಬಗ್ಗೆ ಮಾತಾಡೋಣ. ಜೆನೆಟಿಕ್ ಮಟೀರಿಯಲ್ ಇವಾಗ ನಮ್ಗೆಲ್ಲರಿಗೂ DNA ಅಂತ ಗೊತ್ತಿದೆ, ಬಟ್ ಹಿಂದೆ DNA ಮತ್ತೆ ಪ್ರೋಟೀನ್ಸ್ ಮಧ್ಯೆ ತುಂಬಾ ಕಾಂಪಿಟೇಷನ್ ಇತ್ತು, ಯಾವುದು ಜೆನೆಟಿಕ್ ಮಟೀರಿಯಲ್ ಅಂತ. ತುಂಬಾ ಜನ ಬಿಲೀವ್ ದಟ್ ಪ್ರೋಟೀನ್ ವಾಸ್ ದ ಜೆನೆಟಿಕ್ ಮಟೀರಿಯಲ್. ಯಾಕಂದ್ರೆ ಪ್ರೋಟೀನ್ ಅಲ್ಲಿ ವೆರೈಟಿ ಜಾಸ್ತಿ ಇದೆ. ಒಂದು ಪ್ರೋಟೀನ್ ಫಾರ್ಮ್ ಆಗೋದಕ್ಕೆ 20 ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಸ್ ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ ಒಂದು DNA ಅಲ್ಲಿ ಬರೀ ನಮಗೆ 1ATGC 4 ಬರೀ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಸೊ ಇಲ್ಲಿ ವೆರೈಟಿ ಕಡಿಮೆ, ಅಲ್ಲಿ ವೆರೈಟಿ ಜಾಸ್ತಿ. ನೇಚರಲ್ ನಾವು ಇಷ್ಟೊಂದು ವೇರಿಯೇಷನ್ ನೋಡ್ತೀವಿ, ಅದಕ್ಕೆ ಪ್ರಾಬಬ್ಲಿ ಪ್ರೋಟೀನೇ ಕಾರಣ ಇರ್ಬೋದು ಅಂತ ತುಂಬಾ ಜನ ಬಿಲೀವ್ ಮಾಡಿದ್ರು. ಬಟ್ ಮೆನಿ ಪೀಪಲ್ ಪರ್ಫಾರ್ಮ್ಡ್ ಸೆವರಲ್ ಎಕ್ಸ್ಪೆರಿಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ಸ್ನ ರಿಸಲ್ಟ್ಸ್ ಇಂದ ನಮಗೆ ಗೊತ್ತಾಯ್ತು ದಟ್ DNA ಇಸ್ ದ ಜೆನೆಟಿಕ್ ಮಟೀರಿಯಲ್ ಅಂಡ್ ನಾಟ್ ದ ಪ್ರೋಟೀನ್. ಅದರಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನಾವು ಇವತ್ತು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ವಿಲ್ ಟಾಕ್ ಅಬೌಟ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಇಲ್ಲಿ ಏನಿದೆ ಓದ್ಬಿಡ್ತೀನಿ. ದಿಸ್ ಇಸ್ ಅ ವೆರಿ ಜನರಲ್ ಥಿಂಗ್. ಹೆಂಗೆ ಜೆನೆಟಿಕ್ಸ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ ನೋಡೋಣ. Even though the discovery of nuclein by Mischur and the proposition of principles of inheritance by Mendel were almost at the same time, but that the DNA acts as a genetic material took long to be discovered and proven. ನಮಗೆ ಗೊತ್ತಿತ್ತು DNA ಇದೆ, ನ್ಯೂಕ್ಲಿಕ್ ಆಸಿಡ್ ಆಸಿಡ್ ಇದೆ, ಅಸಿಡಿಕ್ ಸಬ್ಸ್ಟೆನ್ಸ್ ಇದೆ ನ್ಯೂಕ್ಲಿಯಸ್ ಒಳಗಡೆ. ಸುಮಾರು ಅದೇ ಟೈಮಲ್ಲೇ ಮೆಂಡಲ್ ಕೂಡ ಅವರ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ನೆಲ್ಲ ಪಬ್ಲಿಷ್ ಮಾಡಿದ್ದು. ಆದರೂ ಕೂಡ DNA ಜೆನೆಟಿಕ್ ಮಟೀರಿಯಲ್ ಅಂತ ನಮಗೆ ತಿಳಿಯೋದಕ್ಕೆ ತುಂಬಾ ವರ್ಷಗಳೇ ತಗೊಳ್ತು. ಬೈ 1926 the quest to determine the mechanism for genetic inheritance had reached the molecular level. ಎಕ್ಸಾಕ್ಟ್ಲಿ ಹೆಂಗೆ ಜೆನೆಟಿಕ್ ಇನ್ಫಾರ್ಮೇಶನ್ ಪಾಸ್ ಆನ್ ಆಗುತ್ತೆ, ಮಾಲಿಕ್ಯುಲರ್ ಲೆವೆಲ್ನಲ್ಲಿ ಏನು ನಡೆಯುತ್ತೆ, ಅದನ್ನೆಲ್ಲ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು ಜನ. Previous discoveries by Gregor Mendel, Walter Sutton, Thomas Hunt Morgan and numerous other scientists had narrowed the search to the chromosomes located in the nucleus of most cells. But the question of what molecule was actually the genetic material had not been answered. ನಾವು ನೋಡಿದೀವಿ ಪ್ರೀವಿಯಸ್ ಚಾಪ್ಟರ್ನಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಎಲ್ಲ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಫ್ಯಾಕ್ಟರ್ಸ್ ಅಂತ ಏನು ಮೆಂಡಲ್ ಅವ್ರು ಕರಿತಾ ಇದ್ರು, ದೇ ಆರ್ ನಥಿಂಗ್ ಬಟ್ ಜೀನ್ಸ್ ದರ್ ಆರ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ಸ್. ಬಟ್ ನಾವು ಕ್ರೋಮೋಸೋಮಲ್ಲಿ ಇವಾಗಷ್ಟೇ ನೋಡಿದ್ವಿ, DNA ಕೂಡ ಇದೆ, ಪ್ರೋಟೀನು ಇದೆ. ಕ್ರೋಮೋಸೋಮಲ್ಲಿ ಇರುವಂತಹ DNA ನ ಜೆನೆಟಿಕ್ ಮಟೀರಿಯಲ್, ಪ್ರೋಟೀನ್ ಜೆನೆಟಿಕ್ ಮಟೀರಿಯಲ್, ಇದು ನಮಗೆ ಗೊತ್ತಾಗಿರಲಿಲ್ಲ. ಕೆಮಿಕಲ್ ನೇಚರ್ ಆಫ್ ಜೆನೆಟಿಕ್ ಮಟೀರಿಯಲ್ ಏನಿದೆ ಅದು ನಮಗೆ ಗೊತ್ತಾಗಿರಲಿಲ್ಲ. ಸೊ ಯಾರ್ದೆಲ್ಲ ಎಕ್ಸ್ಪೆರಿಮೆಂಟ್ಸ್ನಿಂದ ಅದು ನಮಗೆ ಗೊತ್ತಾಯ್ತು ಅದನ್ನ ನೋಡೋಣ. ಫಸ್ಟ್ ಎಕ್ಸ್ಪೆರಿಮೆಂಟ್ ನಾವು ಕಲಿತಾ ಇರೋದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಎಕ್ಸ್ಪೆರಿಮೆಂಟ್. ಅದನ್ನ ಪರ್ಫಾರ್ಮ್ ಮಾಡಿದ್ದು ಫ್ರೆಡ್ರಿಕ್ ಗ್ರಿಫಿತ್ ಅವರು ಇನ್ ದಿ ಇಯರ್ 1928. ಸೊ ಇವರ ಎಕ್ಸ್ಪೆರಿಮೆಂಟ್ಗೆ ಬೇಸಿಕಲಿ ಅವ್ರು 2 ಆರ್ಗ್ಯಾನಿಸಮ್ನ ಯೂಸ್ ಮಾಡ್ತಾರೆ. ಒಂದು ಬ್ಯಾಕ್ಟೀರಿಯಂ, ಒಂದು ಮೈಸ್. ಆಯ್ತಾ, ಬ್ಯಾಕ್ಟೀರಿಯಾ ಯಾವುದು? ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅನ್ನೋ ಬ್ಯಾಕ್ಟೀರಿಯಾ. ಇದು ಮೈಸಲ್ಲಿ ನ್ಯೂಮೋನಿಯಾ ಕಾಸ್ ಮಾಡಿ ಆ ಡಿಸೀಸ್ ಇಂದ ಮೈಸ್ದು ಡೆತ್ ಆಗ್ತಾ ಇತ್ತು. ಈ ಸ್ಟೆಪ್ಟೋಕಾಕಸ್ ನ್ಯೂಮೋನಿಯಾ 2 ಸ್ಟ್ರೇನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇತ್ತು. ಒಂದು S ಸ್ಟ್ರೇನ್ ಅಥವಾ ಸ್ಮೂತ್ ಸ್ಟ್ರೇನ್, ಇನ್ನೊಂದು R ಸ್ಟ್ರೇನ್ ಅಥವಾ ರಫ್ ಸ್ಟ್ರೇನ್. ಈ 2 ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಕಾಲನೀಸ್, ನಾವು ಬ್ಯಾಕ್ಟೀರಿಯಲ್ ಕಾಲನೀಸ್ ನೋಡಿದಾಗ S ಸ್ಟ್ರೇನ್ ಬ್ಯಾಕ್ಟೀರಿಯಾದು ಸ್ಮೂತ್ ಅಪಿಯರೆನ್ಸ್ ಇತ್ತು, R ಸ್ಟ್ರೇನ್ ಬ್ಯಾಕ್ಟೀರಿಯಾದು ಸ್ವಲ್ಪ ರಫ್ ಅಪಿಯರೆನ್ಸ್ ಇತ್ತು. ಯಾವ ಕಾರಣಕ್ಕೆ ಇದು ಸ್ಮೂತ್ ಆಗಿದೆ, ಇದು ರಫ್ ಆಗಿದೆ ಅಂತ ಅಂದ್ರೆ, ಸ್ಮೂತ್ ಸ್ಟ್ರೇನ್ ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾ ಸುತ್ತ ಒಂದು ಕ್ಯಾಪ್ಸೂಲ್ ಇತ್ತು, ಹಾಗಾಗಿ ಅದು ಸ್ಮೂತ್ ಅಪಿಯರೆನ್ಸ್ ಇತ್ತು. ದೀಸ್ ವರ್ ನಾನ್ ಕ್ಯಾಪ್ಸುಲೇಟೆಡ್. ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಸುತ್ತ ಕ್ಯಾಪ್ಸೂಲ್ ಇರಲಿಲ್ಲ, ಹಾಗಾಗಿ ಅದು ರಫ್ ಅಪಿಯರೆನ್ಸ್ ಕೊಡ್ತಾ ಇತ್ತು. ಅದು ಮೊದಲನೇ ಡಿಫ್ರೆನ್ಸ್. ಯಾಕೆ ಅದಕ್ಕೆ ಸ್ಮೂತ್ ರಫ್ ಅಂತ ಕರಿತೀವಿ ಅಂದ್ರೆ ಅದು ಡಿಫ್ರೆನ್ಸ್. ಎರಡನೇ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಸ್ಮೂತ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ವಾಸ್ ಏಬಲ್ ಟು ಕಾಸ್ ದ ಡಿಸೀಸ್. ಅದಕ್ಕೆ ವೈರುಲೆಂಟ್ ಅಂತ ಕರಿತೀವಿ. ಆಯ್ತಾ, ಅದು ಡಿಸೀಸ್ ಕಾಸ್ ಮಾಡೋ ಎಬಿಲಿಟಿ ಎಸ್ ಸ್ಟ್ರೇನ್ಗೆ ಮಾತ್ರ ಇತ್ತು, ದಟ್ ವಾಸ್ ದ ವೈರುಲೆಂಟ್ ಸ್ಟ್ರೇನ್. ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾಗೆ ಡಿಸೀಸ್ ಕಾಸ್ ಮಾಡೋ ಎಬಿಲಿಟಿ ಇರಲಿಲ್ಲ. ಓಕೆ, ಸೊ ದಟ್ ಇಸ್ ನಾನ್ ವೈರುಲೆಂಟ್. ಸೊ ಇವರ ಎಕ್ಸ್ಪೆರಿಮೆಂಟ್ನಲ್ಲಿ ಇವರು ಈ 2 ಸ್ಟ್ರೇನ್ಸ್ ಆಫ್ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಮೈಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾ ಇದ್ರು. ಓಕೆನಾ, ಸೊ ಏನೆಲ್ಲ ಮಾಡಿದ್ರು ಅದನ್ನ ನಾವಿವಾಗ ನೋಡೋಣ. Frederick Griffith, in a series of experiments with Streptococcus pneumoniae, which is a bacterium responsible for pneumonia, witnessed a miraculous transformation in the bacteria. ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ನೋಡ್ತೀರಾ, ಹೆಂಗೋ ಹೋಮ್ಲೆಸ್ ಪರ್ಸನ್ ತರ ಇರ್ತಾರೆ,
ಮತ್ತೆ ಹಿಂಗೆ ಮಾಡಿ ಹೋಗ್ತಾರೆ, ಆಮೇಲೆ ಫುಲ್ ಡ್ರೆಸ್ಡ್ ಅಪ್ ಆಗಿರ್ತಾರೆ. ಸೊ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಚೇಂಜ್, ಒಂದ್ ರೀತಿ ಇದ್ದಿದ್ದು ಇನ್ನೊಂದು ರೀತಿ ಆಗೋದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಅಂತ ಕರೀತಾರೆ. ಇದಕ್ಕೆ ಯಾಕೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಎಕ್ಸ್ಪೆರಿಮೆಂಟ್ ಅಂತಾರೆ? ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ವರ್ಡ್ ಯಾಕೆ ಬರ್ತಾ ಇದೆ, ಎಕ್ಸ್ಪೆರಿಮೆಂಟ್ ಬಗ್ಗೆ ಕಲಿತಾ ನಿಮಗೆ ಗೊತ್ತಾಗುತ್ತೆ. ಓಕೆ, ಹ್ಯಾಸ್ ಚೇಂಜ್ಡ್, ಡ್ಯೂರಿಂಗ್ ದ ಕೋರ್ಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ ಅ ಲಿವಿಂಗ್ ಆರ್ಗಾನಿಸಮ್ ಹ್ಯಾಡ್ ಚೇಂಜ್ಡ್ ಇನ್ ಫಿಸಿಕಲ್ ಫಾರ್ಮ್. ಓಕೆ, ವೆನ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ were grown on a culture plate, some produce smooth shiny colonies, already ಹೇಳಿದೀನಿ, while others produce rough colonies. This is because the estrine bacteria have a mucus coat. ಅದೇ ನಾನು ಕ್ಯಾಪ್ಸೂಲ್ ಅಂತ ಹೇಳಿದೆ ಅಲ್ವಾ, mucus polysaccharide coat, while our strain does not have it. Mice infected with estrine died from pneumonia infection. That is why it's capable of causing disease, virulent. But mice infected with the R strain do not develop pneumonia. Okay na? That is non-virulent. So basically ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ನ ಪರ್ಫಾರ್ಮ್ ಮಾಡ್ತಾರೆ. ಫಸ್ಟ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ಮೈಸ್ ಒಳಗೆ ಇಂಜೆಕ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಎಸ್ಟ್ರೇನ್ ಇಸ್ ವೈರುಲೆಂಟ್, ಮೌಸ್ಗೆ ಏನು ಹೇಳುತ್ತೆ, ನ್ಯೂಮೋನಿಯಾ ರೋಗ ಬರುತ್ತೆ, ಮೌಸ್ ಎಲ್ಲ ಸತ್ತು ಹೋಗ್ಬಿಡುತ್ತೆ. ಮತ್ತೆ ಆರ್ ಸ್ಟ್ರೇನ್ನ ಇಂಜೆಕ್ಟ್ ಮಾಡ್ತಾರೆ ಸೆಪರೇಟ್ ಆಗಿ. ಆರ್ ಸ್ಟ್ರೇನ್ಗೆ ಡಿಸೀಸ್ ಕಾಸ್ ಮಾಡೋ ಅಬಿಲಿಟಿ ಇಲ್ಲ, ಮೈಸ್ ವಿಲ್ ಸರ್ವೈವ್, ನೋ ಪ್ರಾಬ್ಲಮ್ ದೆ. ಆಮೇಲೆ ಏನು ಮಾಡ್ತಾರೆ, ಎಸ್ಟ್ರೇನ್ ಹೀಟ್ ಮಾಡ್ತಾರೆ. ಎಸ್ಟ್ರೇನ್ ಬ್ಯಾಕ್ಟೀರಿಯಾ ವಿಚ್ ಇಸ್ ವೈರುಲೆಂಟ್ ಅದನ್ನ ಹೀಟ್ ಮಾಡ್ತಾರೆ. ಹೀಟ್ ಕಿಲ್ಡ್ ಬ್ಯಾಕ್ಟೀರಿಯಾ ಅಂತೀವಿ. ಹೀಟ್ ಮಾಡಿದಾಗ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ ಅಲ್ವಾ. ಸೊ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ಮೈಸ್ ಒಳಗೆ ಇಂಜೆಕ್ಟ್ ಮಾಡಿದ್ರೆ ಮೈಸ್ ವಿಲ್ ಸರ್ವೈವ್, ಬಿಕಾಸ್ ಸತ್ತೋಗಿರೋ ಬ್ಯಾಕ್ಟೀರಿಯಾಗೆ ಡಿಸೀಸ್ ಕಾಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸೊ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ವೆನ್ ಇಂಜೆಕ್ಟೆಡ್ ಇನ್ ಟು ದ ಮೈಸ್ ವಿಲ್ ಸರ್ವೈವ್. ನೆಕ್ಸ್ಟ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ, ಹೀಟ್ ಕಿಲ್ಡ್ ಎಸ್ಟ್ರೇನ್ ಏನಿದೆ ಇದರಿಂದ ಮೈಸ್ ವಿಲ್ ಸರ್ವೈವ್. ಓಕೆನಾ, ಇಂಡಿವಿಜುವಲ್ ಆಗಿ ಹೀಟ್ ಕಿಲ್ಡ್ ಎಸ್ಟ್ರೇನ್ ಇಂದ ಮೈಸ್ ವಿಲ್ ಸರ್ವೈವ್, ಇಂಡಿವಿಜುವಲ್ ಆಗಿ ಆರ್ ಸ್ಟ್ರೇನ್ ಇಂದ ಮೈಸ್ ವಿಲ್ ಸರ್ವೈವ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ, ಇದೆರಡನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಹೀಟ್ ಕಿಲ್ಡ್ ಎಸ್ಟ್ರೇನ್ ಜೊತೆ ಲೈವ್ ಆರ್ ಸ್ಟ್ರೇನ್ ನ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಮೈಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಅವರ ಎಕ್ಸ್ಪೆಕ್ಟೇಷನ್ ಏನು ಅಂತ ಅಂದ್ರೆ, ಇಂಡಿವಿಜುವಲ್ ಆಗಿ ಇದೆರಡಕ್ಕೂ ಡಿಸೀಸ್ ಕಾಸ್ ಮಾಡೋ ಅಬಿಲಿಟಿ ಇರಲಿಲ್ಲ, ಇವಾಗ ಮಿಕ್ಸ್ ಮಾಡಿದ್ಮೇಲೂ ಡಿಸೀಸ್ ಕಾಸ್ ಮಾಡೋ ಅಬಿಲಿಟಿ ಇರಬಾರ್ದು. ಸೊ ಮೈಸ್ ಶುಡ್ ಸರ್ವೈವ್ ಅಲ್ವಾ. ಬಟ್ ಅವ್ರ ಸರ್ಪ್ರೈಸಿಗೆ ಮೌಸ್ ಎಲ್ಲ ಡಿಸೀಸ್ ಬಂದು ಸತ್ತೋಗ್ಬಿಡತ್ತೆ. ಆ ಸತ್ತೋಗಿರೋ ಮೌಸ್ನ ಅಟಾಪ್ಸಿ ಮಾಡಿ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಲೈವ್ ಎಸ್ಟ್ರೇನ್ ಸಿಗುತ್ತೆ. ನಾವು ಮೌಸ್ ಒಳಗಡೆ ಇಂಜೆಕ್ಟ್ ಮಾಡೋದು ಸತ್ತೋಗಿರೋ ಎಸ್, ಲೈವ್ ಆರ್. ಬಟ್ ಲೈವ್ ಎಸ್ ಇದೆ ಅಂತ ಅಂದ್ರೆ ಅಲ್ಲಿ ಎರಡು ಪಾಸಿಬಿಲಿಟಿ ಇದೆ. ಸತ್ತೋಗಿರೋ ಎಸ್ ವಾಪಸ್ ಬಂದಿರಬೇಕು, ಲೈವ್ ಆರ್ ಇಲ್ಲಾಂದ್ರೆ ಲೈವ್ ಎಸ್ ಗೆ ಟ್ರಾನ್ಸ್ಫಾರ್ಮ್ ಆಗಿರ್ಬೇಕು. ಮೊದಲನೇ ಆಪ್ಷನ್ ಅಂತೂ ಸಾಧ್ಯ ಇಲ್ಲ, ಸತ್ತೋಗಿರೋದು ವಾಪಸ್ಸು ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೊಂದು ಏನು, ಲೈವ್ ಆರ್ ಲೈವ್ ಎಸ್ ಗೆ ಟ್ರಾನ್ಸ್ಫಾರ್ಮ್ ಆಗಿದೆ. ಲೈವ್ ಆರ್ ಲೈವ್ ಎಸ್ ಗೆ ಟ್ರಾನ್ಸ್ಫಾರ್ಮ್ ಆಗಿದೆ ಅಂದ್ರೆ ಡಿಫ್ರೆನ್ಸ್ ಏನಿದೆ ಎರಡರ ಮಧ್ಯೆ? ಒಂದು ಕ್ಯಾಪ್ಸೂಲ್ ಇತ್ತು, ಒಂದು ಕ್ಯಾಪ್ಸೂಲ್ ಇರಲಿಲ್ಲ. ಕ್ಯಾಪ್ಸೂಲ್ ಇಲ್ಲದೆ ಇದ್ದ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾನು ಹೆಂಗೋ ಕ್ಯಾಪ್ಸೂಲ್ನ ಪ್ರೊಡ್ಯೂಸ್ ಮಾಡಿಕೊಂಡು ಎಸ್ಟ್ರೇನ್ ಕನ್ವರ್ಟ್ ಆಗಿ ಡಿಸೀಸ್ನ ಕಾಸ್ ಮಾಡಿದೆ. ಓಕೆನಾ, ಇದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಅಂದಿತ್ತು. ಇಂಜೆಕ್ಟ್ ಮಾಡಿದಾಗ ಅದು ಆರ್ ಸ್ಟ್ರೇನ್ ಆಗಿತ್ತು, ಹೀಟ್ ಕಿಲ್ಡ್ ಎಸ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಟ್ರಾನ್ಸ್ಫಾರ್ಮ್ ಆಗೋಯ್ತು. ಟ್ರಾನ್ಸ್ಫಾರ್ಮ್ ಆಗಿ ಲೈವ್ ಆರ್ ಇಂದ ಲೈವ್ ಎಸ್ ಗೆ ಟ್ರಾನ್ಸ್ಫಾರ್ಮ್ ಆಗಿ ವೈರುಲೆಂಟ್ ಆಗಿ ಡಿಸೀಸ್ನು ಕಾಸ್ ಮಾಡಿ ಮೌಸ್ನು ಸಾಯಿಸ್ಬಿಡ್ತು. ಸೊ ದ್ಯಾಟ್ ಇಸ್ ದ ಟ್ರಾನ್ಸ್ಫಾರ್ಮೇಶನ್. ಸೊ ವೆನ್ ಹಿ ಇಂಜೆಕ್ಟೆಡ್ ಅ ಮಿಕ್ಸ್ಚರ್ ಆಫ್ ಹೀಟ್ ಕಿಲ್ಡ್ ಎಸ್ ಅಂಡ್ ಲೈವ್ ಆರ್ ಬ್ಯಾಕ್ಟೀರಿಯಾ, ದ ಮೈಸ್ ಡೈಡ್. Moreover, he recovered S bacteria from the dead mice. ಸತ್ತೋಗಿರೋ ಮೈಸಿಂದ ಎಸ್ಟ್ರೇನ್, ಲೈವ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ಅವರು ರಿಕವರ್ ಮಾಡಿದ್ರು. ಸೊ ಇವ್ರ ಕನ್ಕ್ಲೂಷನ್ ಏನಿತ್ತು ಎಕ್ಸ್ಪೆರಿಮೆಂಟ್ ಮಾಡಿ ಆದ್ಮೇಲೆ, he concluded that the R strain bacteria had somehow been transformed. ಚೇಂಜ್ ಆಗಿತ್ತು. ಯಾವ್ದ್ರಿಂದ ಚೇಂಜ್ ಆಗಿತ್ತು? ಅದು ಎಸ್ಟ್ರೇನ್ ಕನ್ವರ್ಟ್ ಆಗ್ಬೇಕಂದ್ರೆ ಅದಕ್ಕೆ DNA ಬೇಕು. ಯಾವ DNA ಕ್ಯಾಪ್ಸೂಲ್ ಫಾರ್ಮ್ ಮಾಡುವಂತಹ ಅಬಿಲಿಟಿ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ಆ DNA ಬೇಕು. ಆ DNA ಹೆಂಗೋ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಇಂದ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ಬಿಟ್ಟಿದೆ. ಆ DNA ಇರೋ ಕಾರಣದಿಂದ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಕ್ಯಾಪ್ಸೂಲ್ ಪ್ರೊಡ್ಯೂಸ್ ಮಾಡಿಕೊಂಡು ಎಸ್ಟ್ರೇನ್ ಆಗೋಗ್ಬಿಟ್ಟಿದೆ. ಸೊ ವಾಟ್ ಹಿ ಸೇಸ್ ಇಸ್, he concluded that the R strain bacteria had somehow been transformed by the heat killed S strain bacteria. At that point he did not know it is DNA. What he's saying is, S strain ಅಲ್ಲಿ ಏನೋ ಇತ್ತು, heat killed S strain ಅಲ್ಲಿ ಏನೋ ಇತ್ತು, that has led to the transformation of R to S. ಏನು ಎಕ್ಸಾಕ್ಟ್ಲಿ ಅದು, ಪ್ರೋಟೀನಾ, DNA ನ, RNA ನ, ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವರು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಓಕೆ, some transforming principle transferred from the heat killed S strain had enabled the R strain to synthesize a smooth polysaccharide coat and become virulent. This must be due to the transfer of the genetic material. Genetic material anta ಹೇಳ್ತಾರೆ, but DNA na, RNA na, protein na ಗೊತ್ತಿಲ್ಲ ಆಯ್ತಾ. This must be due to the transfer of genetic material. However, the biochemical nature of genetic material was not defined from his experiments. Next, biochemical characterization of transforming principle. Your experiment ಅಷ್ಟೇ ಮುಗೀತು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಇಸ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್. ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಯ್ತು ಆರ್ ಎಸ್ಟ್ರೇನ್, ಹೀಟ್ ಕಿಲ್ಡ್ ಎಸ್ಟ್ರೇನ್ ಅಲ್ಲಿ ಏನೋ ಇದೆ, ದಟ್ ಇಸ್ ವಾಟ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಲೈವ್ ಆರ್ ಸ್ಟ್ರೇನ್ ಟು ಲೈವ್ ಎಸ್ಟ್ರೇನ್.
ಅದ್ರದ್ದು ಕೆಮಿಕಲ್ ನೇಚರ್ ಗೊತ್ತಿಲ್ಲ, DNA ನ RNA ನ ಪ್ರೋಟೀನ ಗೊತ್ತಿಲ್ಲ. ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಇದೇ ಎಕ್ಸ್ಪೆರಿಮೆಂಟ್ ನ ಸ್ವಲ್ಪ ಜನ ಕಂಟಿನ್ಯೂ ಮಾಡ್ತಾರೆ. ದಟ್ ಇಸ್ ದ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಇದು ಆಗೋದು 1933 to 44 ಮಧ್ಯೆ. ಓಕೆ, ಸೊ ದಿಸ್ ಇಸ್ ಅ ವೆರಿ ನೈಸ್ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್. ಇದನ್ನ ಪರ್ಫಾರ್ಮ್ ಮಾಡಿದವರು ಆಸ್ವಾಲ್ಡ್ ಆವ್ರಿ, ಕೋಲಿನ್ ಮೆಕ್ಲಿಯೋಡ್ ಅಂಡ್ ಮೇಸ್ಲಿನ್, ಐ ಡೋಂಟ್ ನೋ ಹೌ ಇಟ್ಸ್ ಪ್ರೊನೌನ್ಸ್ಡ್, ದ್ಯಾಟ್ ಮೆಕಾರ್ಟಿ. ಓಕೆನಾ, ಇವ್ರು 3 ಜನ ಈ ಎಕ್ಸ್ಪೆರಿಮೆಂಟ್ ಮಾಡಕ್ ಮುಂಚೆ ತುಂಬಾ ಜನ ಬಿಲೀವ್ಡ್ ದಟ್ ಪ್ರೋಟೀನ್ ವಾಸ್ ದ ಜೆನೆಟಿಕ್ ಮಟೀರಿಯಲ್. ಆಲ್ರೆಡಿ ನಾ ಹೇಳಿದ್ದೀನಿ. ದಿ ವರ್ಕ್ ಟು ಡಿಟರ್ಮೈನ್ ದ ಬಯೋಕೆಮಿಕಲ್ ನೇಚರ್ ಆಫ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇನ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್. ಏನ್ ಎಕ್ಸಾಕ್ಟ್ಲಿ ಮಾಡ್ತಾರೆ ಅವರು? ದಿ ಪ್ಯೂರಿಫೈಡ್ ಬಯೋಕೆಮಿಕಲ್ಸ್, ಇವಾಗ ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾದಲ್ಲಿ ಅದರದೇ ಆದ ಪ್ರೋಟೀನ್ಸ್ ಇರುತ್ತೆ, DNA ಇರುತ್ತೆ, RNA ಇರುತ್ತೆ. ಇದು 3 ಮೇಜರ್ ಕಂಟೆಂಡರ್ಸ್. ಪೀಪಲ್ ಡಿಡ್ ನಾಟ್ ಥಿಂಕ್ ದಟ್ ಲಿಪಿಡ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್ ಕುಡ್ ಬಿ ಜೆನೆಟಿಕ್ ಮಟೀರಿಯಲ್. ಮೋಸ್ಟ್ಲಿ ಅವ್ರು ಅನ್ಕೊಂಡಿದ್ದು DNA ಅಥವಾ ಪ್ರೋಟೀನ್ ಅಥವಾ RNA ಇರ್ಬೋದು ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾದು ಇಂಡಿವಿಜುವಲ್ ಆಗಿ ಪ್ರೋಟೀನ್ಸ್, RNA, DNA ಇದನ್ನೆಲ್ಲ ಸೆಪರೇಟ್ ಮಾಡ್ತಾರೆ. Okay, so they purified the biochemicals, proteins, DNA, RNA, etc. from the heat killed S to see which one could transform live R cells into live S cells. They discovered that DNA alone from S bacteria caused R bacteria to become transformed. ಅದರ ಅರ್ಥ ಏನು? ಎಸ್ಟ್ರೇನ್ ಬ್ಯಾಕ್ಟೀರಿಯಾನ ಸಾಯಿಸ್ಬಿಟ್ಟಿದ್ದಾರೆ, ಆಯ್ತಾ, ಹೀಟ್ ಕಿಲ್ ಮಾಡಿದ್ದಾರೆ. ಹೀಟ್ ಕಿಲ್ಡ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಅದು ಸೆಪರೇಟ್ ಆಗಿ ಪ್ರೋಟೀನ್, ಸೆಪರೇಟ್ ಆಗಿ DNA, ಸೆಪರೇಟ್ ಆಗಿ RNA ಸೆಪರೇಟ್ ಮಾಡಿದ್ದಾರೆ, ಪ್ಯೂರಿಫೈ ಮಾಡಿದ್ದಾರೆ. ಇವಾಗ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾನ ತಗೊಂಡು ಅದಕ್ಕೆ ಬರೀ DNA ಆಫ್ ಹೀಟ್ ಕಿಲ್ಡ್ ಎಸ್ಟ್ರೇನ್, ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬರೀ RNA ಆಫ್ ಹೀಟ್ ಕಿಲ್ಡ್ ಎಸ್ಟ್ರೇನ್, ಮತ್ತೆ ಸೆಪರೇಟ್ ಆಗಿ ಬರೀ ಪ್ರೋಟೀನ್ ಆಫ್ ಹೀಟ್ ಕಿಲ್ಡ್ ಎಸ್ಟ್ರೇನ್ ಆಡ್ ಮಾಡಿ ನೋಡಿದ್ದಾರೆ. ಹಾಗೆ ನೋಡಿದಾಗ ಯಾವ್ದ್ರಲ್ಲಿ DNA ಆಡ್ ಆಗಿತ್ತು ಅಲ್ಲಿ ಮಾತ್ರ ಆರ್ ಸ್ಟ್ರೇನ್ ಹ್ಯಾಡ್ ಬಿಕಮ್ ಎಸ್ಟ್ರೇನ್. ದ್ಯಾಟ್ ಇಂಡಿಕೇಟೆಡ್ ದಟ್ DNA ಇಸ್ ಅ ಜೆನೆಟಿಕ್ ಮಟೀರಿಯಲ್. ಬಟ್ ಎಷ್ಟೊಂದು ಜನ ಆರ್ಗ್ಯೂ ಮಾಡಿದ್ರು ದಟ್ ನಾವು DNA ನ ಅಷ್ಟೊಂದು ಪ್ಯೂರಿಫೈ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ DNA ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಹಿಸ್ಟೋನ್ಸ್ ಅಂಡ್ ಅದರ್ ಪ್ರೋಟೀನ್ಸ್. DNA ಇರಲ್ಲ, ಪ್ರಾಬಬ್ಲಿ ಪ್ರೋಟೀನ್ಸೇ ಇರ್ಬೋದು, ಅದು ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ಜನ ಆರ್ಗ್ಯೂ ಮಾಡಿದ್ರು. ಸೊ ಇನ್ನೊಂದು ವೇ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ, ಇವಾಗ ನಮ್ದು ಲೈವ್ ಆರ್ ಸ್ಟ್ರೇನ್ ಇದೆ, ಹೀಟ್ ಕಿಲ್ಡ್ ಎಸ್ಟ್ರೇನ್ ಇದೆ, ಇದಕ್ಕೆ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ನ ಆಡ್ ಮಾಡ್ತಾರೆ, ಪ್ರೋಟಿಯೇಸಸ್, RNA ಡೈಜೆಸ್ಟಿಂಗ್ ಎನ್ಸೈಮ್ RNases, DNA ಡೈಜೆಸ್ಟಿಂಗ್ ಎನ್ಸೈಮ್ DNase, ಇದೆಲ್ಲ ಕೂಡ ಆಡ್ ಮಾಡ್ತಾರೆ. ಹಿಂಗ್ ಮಾಡಿದಾಗ ಎಲ್ಲಿ DNase ಆಡ್ ಆಗಿದೆ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ, ಎಲ್ಲಿ ಪ್ರೋಟಿಯೇಸ್ RNase ಆಡ್ ಆಗಿದೆ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅದರ ಅರ್ಥ ಪ್ರೋಟಿಯೇಸಸ್ ಆಡ್ ಆಗಿದಾಗ ಪ್ರೋಟೀನ್ ಬ್ರೇಕ್ ಡೌನ್ ಆಗಿದೆ, ಪ್ರೋಟೀನ್ ಬ್ರೇಕ್ ಡೌನ್ ಆಗಿದ್ರು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. RNase ಆಡ್ ಮಾಡಿದಾಗ RNA ಬ್ರೇಕ್ ಡೌನ್ ಆಗಿದೆ, RNA ಬ್ರೇಕ್ ಡೌನ್ ಆಗಿದ್ರು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. DNase ಆಡ್ ಮಾಡಿದಾಗ DNA ಬ್ರೇಕ್ ಡೌನ್ ಆಗಿದೆ, DNA ಬ್ರೇಕ್ ಡೌನ್ ಆದಾಗ ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ. ಅದರ ಅರ್ಥ ಟ್ರಾನ್ಸ್ಫಾರ್ಮೇಶನ್ಗೆ DNA ಬೇಕು ಅಲ್ವಾ? ಸೊ DNA ಇಸ್ ದ ಜೆನೆಟಿಕ್ ಮಟೀರಿಯಲ್ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮ್ಗೆ ಇಷ್ಟೊಂದು ಕನ್ಕ್ಲೂಸಿವ್ ಎವಿಡೆನ್ಸ್ ಸಿಕ್ಕಿದ್ರು ಕೂಡ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ತುಂಬಾ ಜನ ಇದನ್ನ ಒಪ್ಪಲಿಲ್ಲ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನಂತ ಅಂದ್ರೆ ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಇದವರು ಪರ್ಫಾರ್ಮ್ ಮಾಡಿದ್ದು 1952 ಅಲ್ಲಿ. ಈ ಕಾನ್ಸೆಪ್ಟ್ ನಿಂದ 3 ವರ್ಷ ಕ್ವೆಶ್ಚನ್ ಕೇಳಿದ್ರು, 2018, 2017, 2023 ಈ ಎಕ್ಸ್ಪೆರಿಮೆಂಟ್ ನಿಂದ. ಓಕೆ, ಸೊ ಇದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ 2 ಆರ್ಗ್ಯಾನಿಸಮ್ ಜೊತೆ ವರ್ಕ್ ಮಾಡ್ತಾರೆ. ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ಬ್ಯಾಕ್ಟೀರಿಯಾಗೆ ಡಿಸೀಸ್ ಕಾಸ್ ಮಾಡುವಂತ ವೈರಸ್, ಅದಕ್ಕೆ ನಾವು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಓಕೆನಾ, ಬ್ಯಾಕ್ಟೀರಿಯಾ ಅವ್ರು ಯೂಸ್ ಮಾಡಿದ್ದು ಈಕೋಲೈ. ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ನಲ್ಲೂ ಯಾವ್ಯಾವ ಆರ್ಗ್ಯಾನಿಸಮ್ ಯೂಸ್ ಆಗಿದೆ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಫಸ್ಟ್ ಎಕ್ಸ್ಪೆರಿಮೆಂಟ್ ಗ್ರಿಫಿತ್ ನಲ್ಲಿ ಮೌಸ್ ಮತ್ತೆ ಸ್ಟ್ರೆಪ್ಟೋಕಾಕಸ್, ಆವ್ರಿ ಮೆಕ್ಲಿಯೋಡ್ ಮೆಕಾರ್ಟಿಯಲ್ಲಿ ಬರೀ ಸ್ಟ್ರೆಪ್ಟೋಕಾಕಸ್ ಮಾತ್ರ, ಇದರಲ್ಲಿ ಈಕೋಲೈ ಮತ್ತೆ ಬ್ಯಾಕ್ಟೀರಿಯೋಫೇಜ್. ಸೊ ಇವರು ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ನ ಯೂಸ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ಸ್ ನ ಪರ್ಫಾರ್ಮ್ ಮಾಡಿದ್ರು. ದ ಬ್ಯಾಕ್ಟೀರಿಯೋಫೇಜ್ ಅಟ್ಯಾಚಸ್ ಟು ದ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾ ಫೇಜ್ ಹೆಂಗ್ ಇನ್ಫೆಕ್ಟ್ ಮಾಡುತ್ತೆ ಬ್ಯಾಕ್ಟೀರಿಯಾನ ಅದು ಫಸ್ಟ್ ಕೊಟ್ಟಿದ್ದಾರೆ. The bacteriophage attaches to the bacteria and its genetic material then enters the bacterial cell. The bacterial cell treats the viral genetic material as if it was its own and subsequently manufactures more virus particles. Hershey and Chase worked to discover whether it was protein or DNA from the virus that entered the bacteria. ಓಕೆನಾ, ಸೊ ವೈರಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, DNA ಅಥವಾ RNA, ಅದ್ರ ಸುತ್ತ ಒಂದು ಪ್ರೋಟೀನ್ ಕೊಟ್ಟಿರುತ್ತೆ. ಸೊ ವೈರಸಸ್ ಆರ್ ಜನರಲಿ ಮೇಡ್ ಅಪ್ ಆಫ್ ಓನ್ಲಿ DNA ಆರ್ RNA ಜೆನೆಟಿಕ್ ಮಟೀರಿಯಲ್ ಪ್ಲಸ್ ದ ಪ್ರೋಟೀನ್ಸ್. ಸೊ ಇವು ಎರಡರಲ್ಲಿ ಜೆನೆಟಿಕ್ ಮಟೀರಿಯಲ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಅವರು ವೈರಸ್ನ ಯೂಸ್ ಮಾಡ್ಕೊಂಡ್ರು. ವೈರಸಸ್ ನಲ್ಲಿ ಜನರಲ್ ಆಗಿ ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕಡಿಮೆ
ಆಯ್ತಾ. ಕೆಲವೊಂದು ವೈರಸಸ್ಗೆ ಒಂದು ಮೆಂಬ್ರೇನಸ್ ಕೂಡ ಇರುತ್ತೆ, ಬಟ್ ಇಲ್ಲಿ ಏನ್ ತಗೊಂಡಿದ್ದಾರೆ ಅದರಲ್ಲಿ ಹೊರಗಡೆ ಒಂದು ಪ್ರೋಟೀನ್ ಕೊಟ್ಟು ಒಳಗಡೆ ಜೆನೆಟಿಕ್ ಮಟೀರಿಯಲ್, ಪ್ರೋಟೀನ್ ಮತ್ತೆ ಜೆನೆಟಿಕ್ ಮಟೀರಿಯಲ್ DNA ಬಿಟ್ಟು ಏನೂ ಇರೋದಿಲ್ಲ. ಓಕೆ, ಸೊ ಅದರಲ್ಲಿ ಯಾವ್ದು ಜೆನೆಟಿಕ್ ಮಟೀರಿಯಲ್ ಅಂತ ಟ್ರೈ ಮಾಡ್ತಾರೆ, ಕಂಡು ಹಿಡಿಯೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 2 ಸೆಟ್ ಆಫ್ ವೈರಸ್ ನ ತಗೊಳ್ತಾರೆ, 2 ಸೆಟ್ ಆಫ್ ಬ್ಯಾಕ್ಟೀರಿಯೋಫೇಜ್ ವೈರಸ್ ನ ತಗೊಳ್ತಾರೆ. ಎರಡನ್ನು ಸೆಪರೇಟ್ ಏನ್ ಹೇಳ್ತೀವಿ ರೇಡಿಯೋ ಲೇಬಲ್ಡ್ ಐಸೋಟೋಪ್ಸ್ ಇರುವಂತಹ ನ್ಯೂಟ್ರಿಯೆಂಟ್ ಮೀಡಿಯಂ ಮೇಲೆ ಗ್ರೋ ಮಾಡ್ತಾರೆ. ಒಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಫ್ ಸಲ್ಫರ್, ಮತ್ತೊಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಫ್ ಫಾಸ್ಫರಸ್. ಓಕೆನಾ. ಸಮ್ ಆಫ್ ದೆಮ್ ಕಂಟೇನ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್. ಎಲ್ಲೆಲ್ಲಿ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇರುತ್ತೆ ಅದೆಲ್ಲ DNA ಇನ್ಕಾರ್ಪೊರೇಟ್ ಆಗುತ್ತೆ. DNA ಒಂದು ಫಾಸ್ಫೇಟ್ ಗ್ರೂಪ್ ಇದೆ. ಸೊ ಈ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ವಿಲ್ ಗೆಟ್ ಇನ್ಕಾರ್ಪೊರೇಟೆಡ್ ಇನ್ ದ DNA ಆಫ್ ದ ವೈರಸ್. ಹಾಗೆಯೇ ಸಲ್ಫರ್ ಏನಿದೆ, ರೇಡಿಯೋ ಆಕ್ಟಿವ್ ಸಲ್ಫರ್ ಮೇಲೆ ಬೆಳೆಸಿದಾಗ ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್, ಸಿಸ್ಟೀನ್, ಮಿಥಿಯೋನಿನ್ ಇದೆಲ್ಲ ಇದೆ. ಸೊ ಈ ಸಲ್ಫರ್ ಏನಿದೆ ದಿಸ್ ವಿಲ್ ಗೆಟ್ ಇನ್ಕಾರ್ಪೊರೇಟೆಡ್ ಇನ್ ಟು ದಿ ಅಮೈನೋ ಆಸಿಡ್ಸ್ ಅಂಡ್ ಇವೆಂಚುಲಿ ದ ಪ್ರೋಟೀನ್ಸ್. ಓಕೆನಾ. ಸೊ ಆನ್ ಅ ಮೀಡಿಯಂ ಕಂಟೈನ್ ಸಲ್ಫರ್. contains sulfur. Viruses grown in the presence of radioactive phosphorus contain radioactive DNA but not radioactive protein. ಫಾಸ್ಫರಸ್ DNA ಅಲ್ಲಿದೆ, ಪ್ರೋಟೀನ್ಸ್ ಅಲ್ಲಿಲ್ಲ. ಸಲ್ಫರ್ ಪ್ರೋಟೀನ್ ಅಲ್ಲಿದೆ, DNA ಅಲ್ಲಿಲ್ಲ. ಯಾವುದೇ ವೈರಸ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಮೇಲೆ ಗ್ರೋ ಮಾಡ್ತೀವಿ ಅದರ DNA ಅಲ್ಲಿ ರೇಡಿಯೋ ಆಕ್ಟಿವಿಟಿ ಇರುತ್ತೆ, ಪ್ರೋಟೀನ್ ಅಲ್ಲಿ ಇರೋದಿಲ್ಲ. ಯಾವ ವೈರಸಸ್ನ ನಾವು ರೇಡಿಯೋ ಆಕ್ಟಿವ್ ಸಲ್ಫರ್ ಇರೋ ಮೀಡಿಯಲ್ಲಿ ಗ್ರೋ ಮಾಡ್ತೀವಿ ಅಲ್ಲಿ ರೇಡಿಯೋ ಆಕ್ಟಿವ್ ಪ್ರೋಟೀನ್ಸ್ ಇರುತ್ತೆ, ಬಟ್ DNA ಅಲ್ಲಿ ಯಾವುದೇ ರೇಡಿಯೋ ಆಕ್ಟಿವಿಟಿ ನಾವು ನೋಡೋದಿಲ್ಲ. ಓಕೆ. Similarly, viruses grown on radioactive sulfur contain radioactive protein but not radioactive DNA because DNA does not contain sulfur. Very easy. ಈಗ ಈ ರೇಡಿಯೋ ಆಕ್ಟಿವ್ ಫೇಜಸ್ನ ನಾರ್ಮಲ್ ಆಗಿರುವಂತಹ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡೋದಕ್ಕೆ ಬಿಡ್ತಾರೆ. ಈ ಬ್ಯಾಕ್ಟೀರಿಯಾನ ಕೂಡ ನಾವು ನ್ಯೂಟ್ರಿಯೆಂಟ್ ಮೀಡಿಯಂನಲ್ಲಿ ಗ್ರೋ ಮಾಡ್ತಾ ಇದ್ದೀವಿ. ದ ಬ್ಯಾಕ್ಟೀರಿಯಾ ಇನ್ ಇಟ್ ಸೆಲ್ಫ್ ಇಸ್ ನಾಟ್ ರೇಡಿಯೋ ಆಕ್ಟಿವ್. ಓಕೆನಾ. ಬ್ಯಾಕ್ಟೀರಿಯಾಗೆ ರೇಡಿಯೋ ಆಕ್ಟಿವಿಟಿ ಇಲ್ಲ. 2 ಸಬ್ಸೆಟ್ ಆಫ್ ಬ್ಯಾಕ್ಟೀರಿಯಾ ತಗೊಂಡಿದ್ದೀವಿ. 2 ಟೈಪ್ಸ್ ಆಫ್ ವೈರಸಸ್ನ ಸೆಪರೇಟ್ ಆಗಿ ಈ 2 ಟೈಪ್ ಆಫ್ ಬ್ಯಾಕ್ಟೀರಿಯಾ, ಈ 2 ಸೆಟ್ ಆಫ್ ಬ್ಯಾಕ್ಟೀರಿಯಾಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಥ್ರೂ ದ ಕೋರ್ಸ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ನಾವು ಟೆಸ್ಟ್ ಮಾಡೋದು ಏನು ಅಂತ ಅಂದ್ರೆ, ಬ್ಯಾಕ್ಟೀರಿಯಾ ಒಳಗಡೆ ರೇಡಿಯೋ ಆಕ್ಟಿವಿಟಿ ಬಂದಿದ್ರೆ ಆಯ್ತಾ, ಬ್ಯಾಕ್ಟೀರಿಯಾ ತಾನಾಗೆ ರೇಡಿಯೋ ಆಕ್ಟಿವ್ ಆಗಿರ್ಲಿಲ್ಲ, ಬಟ್ ಬ್ಯಾಕ್ಟೀರಿಯಾ ಈ ಇನ್ಫೆಕ್ಷನ್ ನಿಂದ ರೇಡಿಯೋ ಆಕ್ಟಿವಿಟಿ ತೋರಿಸಿದ್ರೆ ಯಾವ ಸೆಟ್ ಆಫ್ ಬ್ಯಾಕ್ಟೀರಿಯಾ ತೋರಿಸುತ್ತೆ, ಆ ಬ್ಯಾಕ್ಟೀರಿಯಾಗೆ ನಾವು ಇನ್ಫೆಕ್ಟ್ ಮಾಡೋದಕ್ಕೆ ರೇಡಿಯೋ ಆಕ್ಟಿವ್ DNA ಇರುವಂತಹ ವೈರಸ್ನ ಯೂಸ್ ಮಾಡಿದ್ವಾ ಅಥವಾ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇರುವಂತಹ ವೈರಸ್ನ ಯೂಸ್ ಮಾಡಿದ್ವಾ, ಇದನ್ನ ಫೈಂಡ್ ಔಟ್ ಮಾಡೋದ್ರಿಂದ ಜೆನೆಟಿಕ್ ಮಟೀರಿಯಲ್ ಯಾವುದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ. ಸೊ ದೀಸ್ ರೇಡಿಯೋ ಆಕ್ಟಿವ್ ಫೇಜಸ್ ವರ್ ಅಲೌಡ್ ಟು ಅಟ್ಯಾಚ್ ಟು ಈಕೋಲೈ ಬ್ಯಾಕ್ಟೀರಿಯಾ. Then as the infection proceeded, the viral coats were removed from the bacteria by agitating them in a blender. The virus particles were separated from the bacteria by spinning them in a centrifuge. 3 steps ಇದೆ ಬೇಸಿಕಲಿ ಇದರಲ್ಲಿ. ಒಂದು ಇನ್ಫೆಕ್ಷನ್, ಮತ್ತೆ ಬ್ಲೆಂಡಿಂಗ್, ಮತ್ತೆ ಸೆಂಟ್ರಿಫ್ಯೂಗೇಷನ್. ಇವಾಗ ನಮಗೆ ಗೊತ್ತು ಏನಾಗ್ತಾ ಇದೆ ಅಂತ, ಬಟ್ ಆ ಟೈಮಲ್ಲಿ ನಮಗೆ ಒಂದು ಬ್ಯಾಕ್ಟೀರಿಯಾ, ಒಂದು ವೈರಸ್ನ ನಾವು ನೋಡಿ ಓಕೆ ಇದು DNA ಇಂಜೆಕ್ಟ್ ಮಾಡ್ತಾ ಇದೆ, ಇದು ಪ್ರೋಟೀನ್ ನ ಆಚೆ ಕಡೆ ಬಿಡ್ತಾ ಇದೆ, ಅದು ನಮಗೆ ಕಾಣಿಸಲ್ಲ. ಆಯ್ತಾ. ಸೊ ಕಾಣಿಸದೇ ಇರೋ ಕಾರಣದಿಂದ ನಾವು ಇದು ಆ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಓಕೆ. ಸೊ ಇದು ಬ್ಯಾಕ್ಟೀರಿಯಾ. ಈ ಸೆಟ್ ಆಫ್ ಬ್ಯಾಕ್ಟೀರಿಯೋ ಫೇಜಸ್ ನಲ್ಲಿ DNA ರೇಡಿಯೋ ಲೇಬಲ್ ಆಗಿದೆ. ಈ ಸೆಟ್ ಆಫ್ ಬ್ಯಾಕ್ಟೀರಿಯೋ ಫೇಜಸ್ ನಲ್ಲಿ ಏನ್ ರೆಡ್ ಕಲರ್ ಇದೆ ಪ್ರೋಟೀನ್, ಅದು ರೇಡಿಯೋ ಲೇಬಲ್ ಆಗಿದೆ. 2 ಸೆಟ್ ಆಫ್ ಈಕೋಲೈಗೆ ನಾವು ಇನ್ಫೆಕ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಸ್ಟೆಪ್ ಇಸ್ ಇನ್ಫೆಕ್ಷನ್. ಇನ್ಫೆಕ್ಷನ್ ಆದ್ಮೇಲೆ ನಮ್ಗೆ ಇನ್ನ ಗೊತ್ತಿಲ್ಲ ಅದು DNA ನ ಪ್ರೋಟೀನ್ ಜೆನೆಟಿಕ್ ಮಟೀರಿಯಲ್ ಅಂತ. ಯಾವುದೇ ಜೆನೆಟಿಕ್ ಮಟೀರಿಯಲ್ ಇದ್ರೂ ಅದು ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ಹೋಗ್ಬೇಕು, ಯಾಕಂದ್ರೆ ವೈರಸ್ಗೆ ತಾನಾಗೆ ಮಲ್ಟಿಪ್ಲೈ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಹೋಸ್ಟ್ ಒಳಗಡೆ ಮಲ್ಟಿಪ್ಲೈ ಆಗೋದಕ್ಕೆ ಸಾಧ್ಯ. ಏನೇ ಜೆನೆಟಿಕ್ ಮಟೀರಿಯಲ್ ಇದ್ರೂ ಅದು ಹೋಸ್ಟ್ ಒಳಗಡೆ ಹೋಗಿರ್ಬೇಕು ಅಲ್ವಾ. ಸೊ ಈ ಪಾಯಿಂಟ್ ಅಲ್ಲಿ ನಮ್ಗೆ ಇನ್ನೂ ಗೊತ್ತಿಲ್ಲ DNA ನ ಜೆನೆಟಿಕ್ ಮಟೀರಿಯಲ್ ಇಲ್ಲ ಪ್ರೋಟೀನ್. ಯಾವುದೇ ಜೆನೆಟಿಕ್ ಮಟೀರಿಯಲ್ ಆಗಿದ್ರು ಅದು ಸೆಲ್ ಒಳಗಡೆ ಎಂಟ್ರಿ ತಗೊಂಡಿರ್ಬೇಕು ಅಲ್ವಾ, ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ಎಂಟರ್ ಮಾಡಿರುತ್ತೆ. ಅದಾದ್ಮೇಲೆ ಯಾವ ಪಾರ್ಟ್ ಎಂಟರ್ ಮಾಡಿಲ್ಲ ಅದನ್ನ ರಿಮೂವ್ ಮಾಡೋದಕ್ಕೆ ಬ್ಲೆಂಡ್ ಮಾಡ್ತೀವಿ. ಹೆಂಗೆ ಮಿಕ್ಸಿ ಒಳಗಡೆ ಬ್ಲೆಂಡರ್ ಜೊತೆ ಮಾಡ್ತೀವಿ ಆ ರೀತಿ ಬ್ಲೆಂಡ್ ಮಾಡಿದಾಗ ಈ ಏನು ಯಾವ ಪಾರ್ಟ್ ಒಳಗೆ ಹೋಗಿಲ್ಲ ಅದು ತುಂಬಾ ಲೈಟ್ ಆಗಿರೋದ್ರಿಂದ ಸೆಪರೇಟ್ ಆಗಿಬಿಡುತ್ತೆ. ಅದಾದ್ಮೇಲೆ ಸೆಂಟ್ರಿಫ್ಯೂಗೇಷನ್ ಮಾಡ್ತೀವಿ. ಸೆಂಟ್ರಿಫ್ಯೂಗೇಷನ್ ಅಲ್ಲಿ ತುಂಬಾ ಹೈ ಸ್ಪೀಡ್ಸ್ ಅಲ್ಲಿ ನಾವು ಸ್ಪಿನ್ ಮಾಡಿದಾಗ ಯಾವುದು ಹೆವಿ ಇರುತ್ತೆ ಅದು ಕೆಳಗಡೆ ಸೆಟಲ್ ಆಗುತ್ತೆ, ಯಾವ್ದು ಲೈಟ್ ಆಗಿರುತ್ತೆ ಅದು ಸೂಪರ್ ನೇಟೆಂಟ್ ಅಲ್ಲಿ ಮೇಲಿರುತ್ತೆ. ಈ ಎರಡಕ್ಕೂ ಸೇಮ್ ಸೆಂಟ್ರಿಫ್ಯೂಗೇಷನ್ ಮಾಡ್ತೀವಿ. ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಒಂದು ಸೆಟ್ ಆಫ್ ಇನ್ಫೆಕ್ಷನ್ ಮಾಡುವಂತಹ ಟ್ಯೂಬ್ ಅಲ್ಲಿ, ಒಂದು ಸೆಟ್ ಆಫ್ ಸೆಂಟ್ರಿಫ್ಯೂಗೇಷನ್ ಮಾಡುವಂತಹ ಟ್ಯೂಬ್ ಅಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ನಲ್ಲಿ ನಾವು ರೇಡಿಯೋ ಆಕ್ಟಿವಿಟಿ ನೋಡ್ತೀವಿ. ಇನ್ನೊಂದು ಸೆಟ್ ಅಲ್ಲಿ ಸೂಪರ್ ನೇಟೆಂಟ್ ನಲ್ಲಿ ರೇಡಿಯೋ ಆಕ್ಟಿವಿಟಿ ನೋಡ್ತೀವಿ. ಇವಾಗ ನಮ್ಮ ಹತ್ರ 2 ಕಾಂಪೊನೆಂಟ್ ಇದೆ, ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ವೈರಸ್, ವೈರಸ್ದು ಪ್ರೋಟೀನ್ ಮತ್ತೆ ವೈರಸ್ದು DNA.
ಇದರಲ್ಲಿ ಯಾವುದೇ ಜೆನೆಟಿಕ್ ಮೆಟೀರಿಯಲ್ ಆಗಿದ್ರು ಅದು ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ಹೋಗುತ್ತೆ. ಇದರಲ್ಲಿ ಒಂದು ಕಾಂಪೊನೆಂಟ್ ಒಳಗೆ ಹೋಗುತ್ತೆ, ಒಂದು ಹೊರಗೆ ಉಳ್ಕೊಳ್ಳುತ್ತೆ. ಆಯ್ತಾ, ಯಾವ್ದು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಇವಾಗ ನಾವು ವೇಟ್ನ ಚೆಕ್ ಮಾಡಿದ್ರೆ ಇದ್ರದ್ದು ಡೆನ್ಸಿಟಿ ಮತ್ತೆ ವೇಟ್ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಿಸ್ ಅಲ್ವಾ. ದಿಸ್ ವಿಲ್ ಬಿ ಲೆಸ್. ಸೊ ವೆನ್ ಯು ಸ್ಪಿನ್ನಿಂಗ್ ಇಟ್ ಇನ್ ಅ ಸೆಂಟ್ರಿಫ್ಯೂಜ್ ಟ್ಯೂಬ್ ನಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಎಲ್ಲ ಕೆಳಗಡೆ ಒಂದು ಪೆಲೆಟ್ ಫಾರ್ಮ್ ಮಾಡುತ್ತೆ. ಅದರ ಮೇಲ್ಗಡೆ ಸೂಪರ್ ನೇಟೆಂಟ್ ಅಲ್ಲಿ ಯಾವ್ದು ಹೊರಗೆ ಉಳ್ಕೊಂಡಿರುತ್ತೆ ಅದಿರುತ್ತೆ. ಒಂದು ಸೆಟ್ ಆಫ್ ಟೆಸ್ಟ್ ಟ್ಯೂಬ್ಸ್ ನಲ್ಲಿ ಬ್ಯಾಕ್ಟೀರಿಯಾಲಿ ರೇಡಿಯೋ ಆಕ್ಟಿವಿಟಿ ನೋಡಿದ್ರು, ಇನ್ನೊಂದು ಸೆಟ್ ಆಫ್ ಟೆಸ್ಟ್ ಟ್ಯೂಬ್ಸ್ ನಲ್ಲಿ ಸೂಪರ್ ನೇಟೆಂಟ್ ಅಲ್ಲಿ ರೇಡಿಯೋ ಆಕ್ಟಿವಿಟಿ ನೋಡಿದ್ರು. ಯಾವ್ದ್ರಲ್ಲಿ ಬ್ಯಾಕ್ಟೀರಿಯಾ ರೇಡಿಯೋ ಆಕ್ಟಿವಿಟಿ ತೋರಿಸ್ತಿತ್ತು, ರಿಮೆಂಬರ್ ಬ್ಯಾಕ್ಟೀರಿಯಾ ಇನ್ ಇಟ್ ಸೆಲ್ಫ್ ವಾಸ್ ನಾಟ್ ರೇಡಿಯೋ ಆಕ್ಟಿವ್. ಇವಾಗ ಬ್ಯಾಕ್ಟೀರಿಯಾ ರೇಡಿಯೋ ಆಕ್ಟಿವಿಟಿ ತೋರಿಸ್ತಾ ಇದೆ ಅಂತಂದ್ರೆ ಸಮಥಿಂಗ್ ಫ್ರಮ್ ದ ವೈರಸ್ ಹ್ಯಾಸ್ ಗಾನ್ ಇನ್ಸೈಡ್ ಇಟ್. ಈ ಸೆಟ್ ಅಲ್ಲಿ ವೈರಸ್ದು ಪ್ರೋಟೀನ್ ಕೋಟ್ ರೇಡಿಯೋ ಲೇಬಲ್ ಆಗಿತ್ತಾ ಅಥವಾ ವೈರಸ್ದು DNA ರೇಡಿಯೋ ಲೇಬಲ್ ಆಗಿತ್ತಾ, ಅದು ಪ್ರಶ್ನೆ. ಅದನ್ನ ಚೆಕ್ ಮಾಡಿದಾಗ ಗೊತ್ತಾಯ್ತು ಈ ಸೆಟ್ ಆಫ್ ಸೆಂಟ್ರಿಫ್ಯೂಜ್ ಟ್ಯೂಬ್ ನಲ್ಲಿ ದ DNA ವಾಸ್ ರೇಡಿಯೋ ಲೇಬಲ್ಡ್. DNA ರೇಡಿಯೋ ಲೇಬಲ್ ಆಗಿದೆ, DNA ಬ್ಯಾಕ್ಟೀರಿಯಾ ಒಳಗೆ ಹೋಗಿದೆ, ಅದರ ಅರ್ಥ DNA ಜೆನೆಟಿಕ್ ಮಟೀರಿಯಲ್ ಅಂತ. ಸೊ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್ ವಿ ಗಾಟ್ ದಿ ಫೈನಲ್ ಪ್ರೂಫ್ ದಟ್ DNA itself is the genetic material. Bacteria which was infected with viruses that had radioactive DNA were radioactive, indicating that DNA was the material that passed from the virus to the bacteria. Bacteria that were infected with virus that had radioactive proteins were not radioactive. This indicates that proteins did not enter the bacteria from the virus. DNA is therefore the genetic material that is passed from virus to bacteria. Okay na? So this is the final experiment. ಈಗ DNA RNA ಎರಡು ಕೂಡ ಜೆನೆಟಿಕ್ ಮೆಟೀರಿಯಲ್ ಆಗಿ ಆಕ್ಟ್ ಮಾಡುತ್ತೆ. ಮೆಜಾರಿಟಿ ಕೇಸಲ್ಲಿ DNA ಇಸ್ ಜೆನೆಟಿಕ್ ಮೆಟೀರಿಯಲ್, ಕೆಲವೊಂದು ವೈರಸಸ್ ನಲ್ಲಿ RNA ಇಸ್ ಜೆನೆಟಿಕ್ ಮೆಟೀರಿಯಲ್. ಇದೆರಡರ ಮಧ್ಯೆ ಡಿಫರೆನ್ಸ್ ಏನು, ವಿಚ್ ಇಸ್ ದ ಬೆಟರ್ ಜೆನೆಟಿಕ್ ಮೆಟೀರಿಯಲ್, ಅದನ್ನ ನಾವಿವಾಗ ಅರ್ಥ ಮಾಡ್ಕೊಳ್ಳೋಣ. ಒಂದು ಜೆನೆಟಿಕ್ ಮಟೀರಿಯಲ್ ಅಂತ ಅಂದ್ರೆ ಅದಕ್ಕೆ ಏನೆಲ್ಲ ಪ್ರಾಪರ್ಟೀಸ್ ಇರಬೇಕು ಅದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. From the foregoing discussion, it is clear that the debate between proteins versus DNA as a genetic material was unequivocally resolved from Hershey-Chase's experiment. It became an established fact that it is DNA that acts as the genetic material. However, it subsequently became clear that in some viruses, such as the tobacco mosaic virus, QB bacteriophage, etc., adralella RNA is the genetic material. Answer to some of the questions such as why DNA is the predominant genetic material, whereas RNA performs dynamic functions of messenger and adapter, has to be found from the differences between chemical structures of the two nucleic acid molecules. DNA no genetic material, RNA no genetic material. DNA ಜಾಸ್ತಿ organisms ನ genetic material, ಅದು ಯಾಕೆ ಆ ಥರ? DNA ಯಾಕೆ ಜಾಸ್ತಿ ಜೆನೆಟಿಕ್ ಮಟೀರಿಯಲ್, RNA ಯಾಕೆ ಬೇರೆ ರೋಲ್ಸ್ನೇ ಜಾಸ್ತಿ ತಗೊಳುತ್ತೆ, ಮೆಸೆಂಜರ್ ತರ ಆಕ್ಟ್ ಮಾಡೋದು ಮತ್ತೆ ಅಡಾಪ್ಟರ್ ಮಾಲಿಕ್ಯೂಲ್ ತರ ಇರೋದು, ಅಂಥ ರೋಲ್ಸ್ನೇ ಜಾಸ್ತಿ ಯಾಕೆ RNA ಮಾಡುತ್ತೆ ಇನ್ಸ್ಟೆಡ್ ಆಫ್ ಬೀಯಿಂಗ್ ದ ಜೆನೆಟಿಕ್ ಮಟೀರಿಯಲ್. ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ಎರಡರದ್ದು ಸ್ಟ್ರಕ್ಚರ್ ನಾವು ಕರೆಕ್ಟ್ ಆಗಿ ಎಕ್ಸಾಮಿನ್ ಮಾಡಬೇಕು. ಇವಾಗ ಯಾವುದೇ ಒಂದು ಮಾಲಿಕ್ಯೂಲ್ ಜೆನೆಟಿಕ್ ಮಟೀರಿಯಲ್ ಅಂತ ನಾವು ಕರಿಬೇಕು ಅಂತ ಅಂದ್ರೆ ಅದು ಸ್ವಲ್ಪ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡಬೇಕು. ಏನದೆಲ್ಲ 4 ಪ್ರಾಪರ್ಟೀಸ್ ಇದೆ. ಮೊದಲನೇದು, ಇಟ್ ಶುಡ್ ಬಿ ಏಬಲ್ ಟು ಮೇಕ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ ಸೆಲ್ಫ್, ರೆಪ್ಲಿಕೇಶನ್ ಆಗಬೇಕು ಅಲ್ವಾ. ಸೊ ಇಟ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ. ಇವಾಗ ಒಂದು ಸೆಲ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ ಇದೆ, ಆ ಸೆಲ್ ಡಿವೈಡ್ ಆಗಿ 2 ಸೆಲ್ಗೆ ಜೆನೆಟಿಕ್ ಮಟೀರಿಯಲ್ ಹೋಗ್ಬೇಕು ಅಂತ ಅಂದ್ರೆ ಇದು ಒಂದು ಕಾಪಿ ಎಕ್ಸ್ಟ್ರಾ ಕಾಪಿ ಮಾಡ್ಕೊಂಡ್ರೆ ಮಾತ್ರ ಈ 2 ಸೆಲ್ಸ್ಗೆ ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮಟೀರಿಯಲ್ ಸಿಗುತ್ತೆ. ಇಲ್ಲದೆ ಇದ್ರೆ ರ್ಯಾಂಡಮ್ ಆಗಿ ಇನ್ಫಾರ್ಮೇಶನ್ 2 ಸೆಲ್ಸ್ಗೆ ಹೋಗುತ್ತೆ. ಸೊ ಯಾವುದೇ ಜೆನೆಟಿಕ್ ಮಟೀರಿಯಲ್ ಆಗಿದ್ರು ಕೂಡ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಪಿ ಮಾಡ್ಕೊಳ್ಳೋ ಅಬಿಲಿಟಿ ಇರಬೇಕು, ರೆಪ್ಲಿಕೇಶನ್ ಮಾಡ್ಕೊಳ್ಳೋ ಅಬಿಲಿಟಿ ಇರಬೇಕು. ಸೆಕೆಂಡ್ ಪಾಯಿಂಟ್ ಏನು, ಇಟ್ ಶುಡ್ ಬಿ ಸ್ಟೇಬಲ್ ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ. DNA ಎಷ್ಟೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ನಮ್ಮ ಸೆಲ್ದು ಎಲ್ಲ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುವಂತಹ ವ್ಯಾಲ್ಯೂಬಲ್ ಪ್ರೆಷಸ್ ಇನ್ಫಾರ್ಮೇಶನ್ DNA ಇದೆ. ಅದು ಕೆಮಿಕಲಿ ಸ್ಟ್ರಕ್ಚರಲಿ ಸ್ಟೇಬಲ್ ಆಗಿಲ್ಲ, ಅವಾಗವಾಗ ಚೇಂಜ್ ಆಗ್ತಿದೆ ಅಂದರೆ ಸೆಲ್ಲು ಮೆಂಟಲ್ ಆಗುತ್ತೆ ಅಷ್ಟೇ ಅಲ್ವಾ. ಸೊ ಒಂದು ಕಾನ್ಸ್ಟೆಂಟ್ ಆಗಿ ಸ್ಟೇಬಲ್ ಆಗಿರಬೇಕು. ಇವಾಗ ಒಂದು ನಾವು ಏನಾದರೂ ಫ್ರಿಡ್ಜ್ ತೊಗೊಳ್ತೀವಿ ಅಥವಾ ಮೈಕ್ರೋವೇವ್ ಅವನ್ ಅಥವಾ ಮೊಬೈಲ್ ಫೋನ್ ತೊಗೊಳ್ತೀವಿ ಅಂತ ಅನ್ಕೊಳ್ಳಿ, ಅದರದ್ದು ಇವಾಗ ಯಾವ ಐಕಾನ್ ಪ್ರೆಸ್ ಮಾಡಿದ್ರೆ ಏನು ಹೋಗುತ್ತೆ ಅದು ಕಾನ್ಸ್ಟೆಂಟ್ ಇರಬೇಕು. ಅದು ದಿನಾ ಚೇಂಜ್ ಆಗ್ತಾ ಇದ್ರೆ ಇಟ್ ಡಸಂಟ್ ಫಂಕ್ಷನ್ ಪ್ರಾಪರ್ಲಿ, ರೈಟ್? ಆ ರೀತಿ ಸೆಲ್ಗೆ ಆಗಬಾರ್ದು. ಅದು ಸ್ಟೇಬಲ್ ಆಗಿರಬೇಕು, ಅದರಲ್ಲಿರುವಂತಹ ಇನ್ಫಾರ್ಮೇಶನ್ ಕೂಡ ಸೇಫ್ ಆಗಿರಬೇಕು. ಓಕೆ, ಸೊ ಇಟ್ ಶುಡ್ ಬಿ ಸ್ಟೇಬಲ್ ನಾಟ್ ಜಸ್ಟ್ ಕೆಮಿಕಲಿ ಬಟ್ ಆಲ್ಸೋ ಸ್ಟ್ರಕ್ಚರಲಿ. ಆಮೇಲೆ ಇಟ್ ಶುಡ್ ಪ್ರೊವೈಡ್ ಸ್ಕೋಪ್ ಫಾರ್ ಸ್ಲೋ ಚೇಂಜಸ್. ಕಾನ್ಸ್ಟೆಂಟ್ ಆಗಿ ಒಂದೇ ರೀತಿ ಇರಬಾರ್ದು. ಸ್ಲೋ ಚೇಂಜಸ್ DNA ಆಗ್ತಿದ್ದ ಹಾಗೆ ಎವಲ್ಯೂಷನ್ ಆಗೋದು. ಸೊ ಅದರಲ್ಲಿ ನಿಧಾನವಾಗಿ ಚೇಂಜಸ್ ಆಗುವಂತಹ
ಅಬಿಲಿಟಿ ಇರಬೇಕು ಅದಕ್ಕೆ. ಓಕೆನಾ? ಸೊ ಇಟ್ ಶುಡ್ ಪ್ರೊವೈಡ್ ಸ್ಕೋಪ್ ಫಾರ್ ಸ್ಲೋ ಚೇಂಜಸ್. ದಿನಾನು ಚೇಂಜ್ ಆಗ್ತಾ ಇರಬಾರ್ದು, ಹಾಗೆಯೇ ಚೇಂಜೇ ಆಗದೆ ಇರೋಂಗೂ ಕೂಡ ಇರಬಾರ್ದು. ಚೇಂಜಸ್ ಆಗ್ತಾನೆ ಎವಲ್ಯೂಷನ್ ಆಗೋದು. ಇವಾಗ DNA ಲೆವೆಲಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ಮಂಗನಿಂದ ಮಾನವ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ? ಸೊ ಅದೇ ರೀತಿ ಎವಲ್ಯೂಷನ್ ಆಗಬೇಕು ಅಂತ ಅಂದ್ರೆ DNA ಲೆವೆಲಲ್ಲಿ ಚೇಂಜ್ ಆಗಬೇಕು, ಬಟ್ ಸ್ಲೋ ಆಗಬೇಕು. ಓಕೆ, ಇಟ್ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಮೆಂಡೇಲಿಯನ್ ಕ್ಯಾರೆಕ್ಟರ್ಸ್. ಬೈ ದಿಸ್ ಟೈಮ್ ನಮಗೆ ಗೊತ್ತಾಗಿತ್ತು ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಬಗ್ಗೆ ಎಲ್ಲ, ಹೆಂಗೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ ಅಂತ. ಯಾವುದೇ ಜೆನೆಟಿಕ್ ಮೆಟೀರಿಯಲ್ ಇದ್ರೂ ಅದು ಎಕ್ಸ್ಪ್ರೆಸ್ ಮಾಡೋ ಅಬಿಲಿಟಿ ಇರಬೇಕು ಇನ್ ದ ಫಾರ್ಮ್ ಆಫ್ ಮೆಂಡೇಲಿಯನ್ ಕ್ಯಾರೆಕ್ಟರ್ಸ್. ಈ 4 ಪ್ರಾಪರ್ಟೀಸ್ ಇದ್ರೆ ದಟ್ ಈಸ್ ಐಡಿಯಲ್ ಜೆನೆಟಿಕ್ ಮೆಟೀರಿಯಲ್. ಆಯ್ತಾ? ಸೊ ಈ 4 ಪ್ರಾಪರ್ಟೀಸ್ DNA RNAಗೆ ಇದೆ. That is why they act as genetic material. ಎರಡನ್ನು ಎಕ್ಸಾಮಿನ್ ಮಾಡಿ ನೋಡೋಣ ಯಾಕೆ DNA is the better genetic material ಅಂತ. Okay, if one examines each requirement one by one, because of rule of base pairing and complementarity, both the nucleic acids have the ability to direct their duplications. ಎರಡಕ್ಕೂ ರೆಪ್ಲಿಕೇಶನ್ ಮಾಡುವ, ಡ್ಯೂಪ್ಲಿಕೇಶನ್ ಮಾಡ್ಕೊಳ್ಳುವಂತಹ ಅಬಿಲಿಟಿ ಇದೆ. The other molecules in the living system such as proteins fail to fulfill the first criteria itself. ನಾನು ಆಲ್ರೆಡಿ ಹೇಳಿದ್ದೀನಿ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿಗೆ, ಪ್ರೋಟೀನ್ಸ್ ಆಗಬೇಕು ಅಂತ ಅಂದರೆ DNA ಇಂದ RNA ಇಂದಾನೇ ಪ್ರೋಟೀನ್ಸ್ ಆಗಕ್ಕೆ ಸಾಧ್ಯ. ಪ್ರೋಟೀನ್ಸ್ ಕೆನಾಟ್ ದೆಮ್ಸೆಲ್ಸ್ ಮೇಕ್ ಕಾಪೀಸ್. ಆಯ್ತಾ? ಸೊ ಪ್ರೋಟೀನ್ಸ್ಗೆ ಫಸ್ಟ್ ಕ್ರೈಟೀರಿಯಾನೇ ಫುಲ್ಫಿಲ್ ಆಗೋದಿಲ್ಲ. ನೆಕ್ಸ್ಟ್, the genetic material should be stable enough not to change with different stages of life cycle, age, or with change in physiology of the organism. Stability is one of the properties of genetic material, was very evident in Griffith's transforming principle itself, that heat which killed the bacteria at least did not destroy some of the properties of the genetic material. This now can be easily explained in the light of DNA. The two strands being complementary if separated by heating come together when appropriate conditions are provided. Further, 2' OH group present at every nucleotide in RNA is a reactive group and makes RNA labile and easily degradable. RNA is also known to be catalytic, hence it is reactive. Therefore, DNA is chemically less reactive and structurally more stable when compared to RNA. Therefore, among the two nucleic acids, the DNA is a better genetic material. Okay na? So, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ DNA ಸ್ಟೆಬಿಲಿಟಿ ಇರಬೇಕು, ಜೆನೆಟಿಕ್ ಮೆಟೀರಿಯಲ್ಗೆ ಸ್ಟೆಬಿಲಿಟಿ ಇರಬೇಕು. DNA ತುಂಬ ಸ್ಟೇಬಲ್. ನಮಗೆ ಗ್ರಿಫಿತ್ ಎಕ್ಸ್ಪೆರಿಮೆಂಟಿಂದನೇ ಗೊತ್ತಾಯಿತು. ಹೀಟ್ ಮಾಡಿ ಕಿಲ್ ಮಾಡಿದ್ರು ಬ್ಯಾಕ್ಟೀರಿಯಾ, ಸ್ವಲ್ಪ ಜೆನೆಟಿಕ್ ಮೆಟೀರಿಯಲ್ ಪ್ರಾಪರ್ಟೀಸ್ ಉಳಿಸ್ಕೊಂಡಿತ್ತು. ಸೊ ದ್ಯಾಟ್ ಆರ್ ಸ್ಟ್ರೇನ್ನ ಎಸ್ ಸ್ಟ್ರೇನ್ಗೆ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಯಿತು. ನೀವು ಬಯೋಟೆಕಲ್ಲೂ ಕಲ್ತಿರ್ಬೋದು ಈ ಏನು ಹೇಳ್ತಾ ಇರೋದು PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ನಲ್ಲೆಲ್ಲ ಹೆಂಗೆ ಹೀಟ್ ಮಾಡಿದಾಗ 2 ಸ್ಟ್ರಾಂಡ್ ಸೆಪ್ರೇಟ್ ಆಗುತ್ತೆ, ಮತ್ತೆ ಒಟ್ಟಿಗೆ ಬರುತ್ತೆ, ಅದೆಲ್ಲ ಮತ್ತೆ ವಾಪಸ್ ನಾರ್ಮಲ್ ಅದಕ್ಕೆ ಬೇಕಾಗಿರುವಂಥ ಟೆಂಪ್ರೇಚರ್ ಕೊಟ್ಟಾಗ ಮತ್ತೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗಿ ಬೇಸ್ ಪೇರಿಂಗ್ ಎಲ್ಲ ಆಗುತ್ತೆ. ಸೊ DNA ಆ ಅಬಿಲಿಟಿ ಅಂತೂ ಇದೆ. DNA RNA ಕಂಪೇರ್ ಮಾಡಿದಾಗ ಒಂದು ವಿಷಯ ಏನು ಅಂತ ಅಂದರೆ RNA ಹತ್ರ 2' OH ಗ್ರೂಪಲ್ಲಿ, ಶುಗರ್ನಲ್ಲಿ 2' ಅಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, DNA ಅಲ್ಲಿ ಹೈಡ್ರೋಜನ್ ಗ್ರೂಪ್ ಇದೆ. ಹೈಡ್ರೋಜನ್ ಹೈಡ್ರಾಕ್ಸಿಲ್ನ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಇಸ್ ಮೋರ್ ರಿಯಾಕ್ಟಿವ್. ಸೊ ದಟ್ಸ್ ವೈ RNA ಇಸ್ ಕನ್ಸಿಡರ್ಡ್ ಟು ಬಿ ಅ ಲಿಟಲ್ ಲೆಸ್ ಸ್ಟೇಬಲ್. ಇನ್ನೊಂದು ವಿಷಯ ಏನು, RNA ಆಲ್ಸೋ ಹ್ಯಾಸ್ ಕೆಟಲಿಟಿಕ್ ಆಕ್ಟಿವಿಟಿ. ಕೆಲವೊಂದು RNA ಹ್ಯಾಸ್ ಕೆಟಲಿಟಿಕ್ ಆಕ್ಟಿವಿಟಿ. ಏನು ಎಕ್ಸಾಕ್ಟ್ಲಿ ಹೋಗ್ತಾ ಕಲ್ತ್ಕೊಳ್ಳೋಣ. ಬಿಕಾಸ್ ಆಫ್ ದೀಸ್ ರೀಸನ್ಸ್ DNA ಇಸ್ ಮೋರ್ ಕೆಮಿಕಲಿ ಸ್ಟೇಬಲ್ ದ್ಯಾನ್ RNA ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಅಂದರೆ ಥೈಮಿನ್ ಇರುತ್ತೆ DNA-ಯಲ್ಲಿ, ಯುರಾಸಿಲ್ ಇರುತ್ತೆ RNA-ಯಲ್ಲಿ. DNA-ಯಲ್ಲಿರುವಂತಹ ಥೈಮಿನ್ ಇಸ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ಯುರಾಸಿಲ್ ಅಂಡ್ RNA. ದಟ್ ಮೀನ್ಸ್ DNA ಇಸ್ ಮೋರ್ ಕೆಮಿಕಲಿ ಸ್ಟೇಬಲ್ ಕಂಪೇರ್ಡ್ ಟು RNA. ಓಕೆ, ಯಾ ಬೋತ್ DNA ಅಂಡ್ RNA ಆರ್ ಏಬಲ್ ಟು ಮ್ಯೂಟೇಟ್. ಅಂದರೆ ಸ್ಲೋ ಚೇಂಜಸ್ ಎರಡರಲ್ಲೂ ಆಗುತ್ತೆ, ಬಟ್ RNA-ಯಲ್ಲಿ ಹೆಚ್ಚು ಫಾಸ್ಟಾಗಿ ಆಗುತ್ತೆ ಕಂಪೇರ್ಡ್ ಟು DNA. Okay, so in fact RNA being unstable mutates at a faster rate. Consequently, viruses having an RNA genome and having a shorter lifespan mutate and evolve faster. ಇದನ್ನ ನಾವು ಕೋವಿಡ್ ವೈರಸ್ ಅಲ್ಲೂ ನೋಡಿದ್ವಿ, ಕೊರೋನಾ ವೈರಸ್ನಲ್ಲೂ ನೋಡಿದ್ವಿ. ಹೇಗೆ 1-2 ವರ್ಷದಲ್ಲಿ ಅಷ್ಟೊಂದು ಹೊಸ ವೇರಿಯಂಟ್ಸ್ ಎಲ್ಲ ಬಂತು. ಯಾಕೆ ಅಂದರೆ ಅಷ್ಟು ಫಾಸ್ಟಾಗಿ ಮ್ಯೂಟೇಟ್ ಆಗಿ ಹೊಸ ವೇರಿಯಂಟ್ಸ್ ಬರ್ತಾ ಇತ್ತು ಅಂದರೆ ಅದರದ್ದು ಜೀನೋಮ್ ಕೂಡ RNA. ಓಕೆ, ಸೊ ಇದೇ ಬೇಸಿಸ್ ಮೇಲೆ 2023 ಒಂದು ಕ್ವೆಶ್ಚನ್ ಬಂದಿತ್ತು. ನೆಕ್ಸ್ಟ್, are they able to express themselves as Mendelian characters? RNA can directly code for the synthesis of proteins. ನಮಗೆ ಗೊತ್ತು RNA ಇಂದಾನೆ ನಮಗೆ ಪ್ರೋಟೀನ್ಸ್ ಬರೋದು. ಬಟ್ DNA ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಇಟ್ ಹ್ಯಾಪನ್ಸ್ ಥ್ರೂ an mRNA intermediate ಅಲ್ವಾ. ಸೊ DNA however is dependent on RNA for synthesis of proteins. The protein synthesizing machinery has evolved around RNA.
ಪ್ರೋಟೀನ್ ಸಿಂಥಸಿಸ್ ನಲ್ಲಿ ನಾವು ರೈಬೋಸೋಮ್ಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ತೀವಿ, ಬಟ್ ರೈಬೋಸೋಮ್ಸ್ ಸ್ಟ್ರಕ್ಚರಲ್ ಕಾಂಪೊನೆಂಟೇ ರೈಬೋಸೋಮಲ್ RNA ಅಲ್ವಾ. ರೈಬೋಸೋಮಲ್ RNA ಇದೆ, ಮೆಸೇಜ್ ಕ್ಯಾರಿ ಮಾಡ್ತಾ ಇರೋದು mRNA, ಅಡಾಪ್ಟರ್ ಆಗಿ ಆಡ್ತಾ ಇರೋದು tRNA. ಸೊ ಏನ್ ಪ್ರೋಟೀನ್ ಸಿಂಥಸಿಸ್ ನಡೆಯುತ್ತೆ ಅದರಲ್ಲಿ RNA ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇದೆ. ಓಕೆ, it has evolved around RNA. The above discussion indicate that both RNA and DNA function ಮಾಡಬಹುದು as genetic material, but DNA ಜಾಸ್ತಿ ಸ್ಟೇಬಲ್ ಇರೋ ಕಾರಣದಿಂದ ಅದನ್ನ ಇಂಪಾರ್ಟೆಂಟ್ ಪ್ರೆಷಿಯಸ್ ಜೆನೆಟಿಕ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೆ ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. For the transmission of genetic information, RNA is better. Okay na? So this is the debate between DNA versus RNA as the genetic material. ಈಗಷ್ಟೇ ಹೇಳಿದೆ ಏನ್ ಪ್ರೋಟೀನ್ ಸಿಂಥಸೈಸಿಂಗ್ ಮೆಷಿನರಿ ಇದೆ, all of that have evolved around RNA ಅಂತ. ಸೊ ಸ್ವಲ್ಪ RNA ಬಗ್ಗೆ ಕಲ್ತ್ಕೊಳ್ಳೋಣ. RNA ವರ್ಲ್ಡ್ ಅಂತ ಒಂದು ಟಾಪಿಕ್ ಇದೆ. From the foregoing discussion, an immediate question becomes evident: which is the first genetic material? DNA no genetic material, RNA no genetic material, but first ಯಾವ genetic material ಆಗಿದ್ದು, ಫಸ್ಟ್ ಸೆಲ್ ಅಲ್ಲಿ ಯಾವ್ದಿತ್ತು ಜೆನೆಟಿಕ್ ಮಟೀರಿಯಲ್ ಅಂತ ಕ್ವೆಶ್ಚನ್. It shall be discussed in detail in the chapter on chemical evolution. ಎವಲ್ಯೂಷನ್ ಬಗ್ಗೆ ಕಲಿತೀರಾ ಅಲ್ವಾ ನೀವು, ಒಂದು ಚಾಪ್ಟರ್ ಇದೆ ಅದರಲ್ಲಿ ಬೇರೆ ಬೇರೆ ಥಿಯರೀಸ್ ಆಫ್ ಎವಲ್ಯೂಷನ್ ಇದೆ. ಅದರಲ್ಲಿ ಕೆಮಿಕಲ್ ಎವಲ್ಯೂಷನ್, ಒಪಾರನ್ ಹ್ಯಾಲ್ಡೇನ್ದು ಥಿಯರಿ, ಅದ್ರ ಬಗ್ಗೆ ಎಲ್ಲ ಕಲಿತೀರಾ. ಸೊ ದೇರ್ ಯು ವಿಲ್ ಲರ್ನ್ ಹೌ ವಿಚ್ ವಾಸ್ ದ ಫಸ್ಟ್ ಜೆನೆಟಿಕ್ ಮಟೀರಿಯಲ್. ಇಟ್ ವಾಸ್ RNA. But briefly we shall highlight some of the facts and points. RNA was the first genetic material. There is now enough evidence to suggest that essential life process. Okay na? Metabolism, translation, splicing, ಈ ಎಲ್ಲ ಲೈಫ್ ಪ್ರಾಸೆಸಸ್ ಹ್ಯಾವ್ ಇವಾಲ್ವ್ಡ್ ಅರೌಂಡ್ RNA. ಸದ್ಯಕ್ಕೆ ನಿಮಗೆ ಟ್ರಾನ್ಸ್ಲೇಷನ್, ಸ್ಪ್ಲೈಸಿಂಗ್ ಇದೆಲ್ಲ ಏನಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ತುಂಬಾ ಹಲವಾರು ಲೈಫ್ ಪ್ರಾಸೆಸಸ್ ಹ್ಯಾವ್ ಇವಾಲ್ವ್ಡ್ ಅರೌಂಡ್ RNA ಇಟ್ಸೆಲ್ಫ್. RNA ಯೂಸ್ ಟು ಆಕ್ಟ್ ಆಸ್ ಅ ಜೆನೆಟಿಕ್ ಮಟೀರಿಯಲ್ ಆಸ್ ವೆಲ್ ಆಸ್ ಅ ಕೆಟಲಿಸ್ಟ್ ತುಂಬಾ ಮುಂಚೆ, ಆಯ್ತಾ. But RNA being a catalyst was very reactive and therefore it was unstable. Therefore DNA has evolved from RNA with chemical modifications that make it more stable. DNA ಫಾರ್ಮ್ ಆಗಿರೋದು RNA ಇಂದ. ಫಸ್ಟ್ ಜೆನೆಟಿಕ್ ಮಟೀರಿಯಲ್ ಇದ್ದಿದ್ದು RNA ಅಷ್ಟು ಸ್ಟೇಬಲ್ ಆಗಿರಲಿಲ್ಲ, ಹಾಗಾಗಿ ರಿಯಾಕ್ಟಿವ್ ಆಗಿತ್ತು ತುಂಬಾ, ಬಿಕಾಸ್ ಆಫ್ ಇಟ್ಸ್ ಕೆಟಲಿಟಿಕ್ ಆಕ್ಟಿವಿಟಿ. ಹಾಗಾಗಿ ಜೆನೆಟಿಕ್ ಮಟೀರಿಯಲ್ ಸ್ಟೇಬಲ್ ಆಗಿರಬೇಕು. RNA ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಕೊಂಡು DNA ಗೆ ಎವಾಲ್ವ್ ಆಗಿ, DNA ಬಿಕಾಸ್ ಇಟ್ ಇಸ್ ಮೋರ್ ಸ್ಟೇಬಲ್ ಕಂಪ್ಯಾರಿಟಿವ್ಲಿ, ದಟ್ ಹ್ಯಾಸ್ ಬಿನ್ ದ ಜೆನೆಟಿಕ್ ಮಟೀರಿಯಲ್ ಇನ್ ಮೋಸ್ಟ್ ಆರ್ಗ್ಯಾನಿಸಮ್ಸ್. ಓಕೆ, DNA being double stranded and having complementary strand further resist change by evolving a process of repair. DNA ಅಲ್ಲಿ ರೆಪ್ಲಿಕೇಶನ್ ಆಗೋ ಟೈಮಲ್ಲಿ ಏನೋ ಅಲ್ಲೂ ಇಲ್ಲೂ ಮಿಸ್ಟೇಕ್ ಆದ್ರೂ ಕೂಡ ಅದು ಕಾಂಪ್ಲಿಮೆಂಟಾರಿಟಿ ಇರೋ ಕಾರಣದಿಂದ ಅದು ನಮ್ಮ ಸೆಲ್ಸ್ ರಿಪೇರ್ ಮಾಡ್ಬೋದು. ಮೇಜರ್ ಅಂಥ ಫ್ರೀಕ್ವೆಂಟ್ ಆಗಿ ಏನು ಚೇಂಜಸ್ ಆಗೋದಿಲ್ಲ ಲೈಕ್ RNA. ಓಕೆ, ಹಾ, ಸೊ ದ್ಯಾಟ್ಸ್ ಅಬೌಟ್ ಏನು ಹೇಳ್ತೀವಿ RNA ವರ್ಲ್ಡ್. RNA ಫಸ್ಟ್ ಜೆನೆಟಿಕ್ ಮಟೀರಿಯಲ್. ಸ್ಟೆಬಿಲಿಟಿ DNA ಬೆಟರಾ RNA ಬೆಟರಾ? DNA ಯಾಕೆ ಮೆಜಾರಿಟಿ ಜೆನೆಟಿಕ್ ಮಟೀರಿಯಲ್? ಇದೆಲ್ಲ ಕ್ವೆಶನ್ಸ್ಗೆ ನಮ್ಗೆ ಇವಾಗ ಆನ್ಸರ್ ಸಿಕ್ತು. ಇನ್ನು ಮುಂದೆ ನಾವು ಇನ್ ಡೀಟೇಲ್ ರೆಪ್ಲಿಕೇಶನ್ ಹೆಂಗಾಗುತ್ತೆ, ರೆಪ್ಲಿಕೇಶನ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ನಮ್ಗೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಹೆಂಗ್ ಸಿಕ್ತು, ಟ್ರಾನ್ಸ್ಕ್ರಿಪ್ಷನ್ ಹೆಂಗಾಗುತ್ತೆ, ಟ್ರಾನ್ಸ್ಲೇಷನ್ ಹೆಂಗಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಲಿತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಆಫ್ ವಿತ್ ರೆಪ್ಲಿಕೇಶನ್. ಓಕೆ, while proposing the double helical structure for DNA, Watson and Crick had immediately proposed a scheme for replication of DNA to quote their original statement that is as follows: it has not escaped our notice that the specific pairing we have postulated immediately suggests a possible copying mechanism for the genetic material. ಅವ್ರು ಹೇಳಿದ್ರು ವಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA ಅಲ್ಲಿ A ಯಾವಾಗಲೂ T ಜೊತೆ ಪೇರ್ ಆಗುತ್ತೆ, 2 ಹೈಡ್ರೋಜನ್ ಬಾಂಡ್ಸ್, G ಮತ್ತೆ C ಮಧ್ಯೆ 3 ಹೈಡ್ರೋಜನ್ ಬಾಂಡ್ಸ್ ಬೇಸ್ ಪೇರಿಂಗ್ ಆಗುತ್ತೆ ಅಂತ. ಅದು ತಿಳ್ಕೊಂಡ ತಕ್ಷಣ ಅವ್ರು ಹೇಳಿದ್ರು ಅವ್ರಿಗೊಂದು ಐಡಿಯಾ ಇದೆ ಹೆಂಗೆ ರೆಪ್ಲಿಕೇಶನ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಓಕೆ, ದ ಸ್ಕೀಮ್ ಸಜೆಸ್ಟೆಡ್ ದಟ್ ದ 2 strands ವುಡ್ ಸೆಪರೇಟ್ ಅಂಡ್ ಆಕ್ಟ್ ಆಸ್ ಟೆಂಪ್ಲೇಟ್. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ ರೀತಿ ಒಂದು DNA ಮಾಲಿಕ್ಯೂಲ್ ಇದೆ, 2 ಸೆಪರೇಟ್ ಆಗುತ್ತೆ, 2 ಟೆಂಪ್ಲೇಟ್ ಆಗುತ್ತೆ, ರೆಪ್ರೆಸೆಂಟೆಡ್ ಬೈ ರೆಡ್ ಕಲರ್ ಈ ಡಯಾಗ್ರಾಮ್ ನಲ್ಲಿ. ಆಕ್ಟ್ ಆಸ್ ಎ ಟೆಂಪ್ಲೇಟ್ ಫಾರ್ ದ ಸಿಂಥಸಿಸ್ ಆಫ್ ನ್ಯೂ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ಸ್. ಇಲ್ಲಿ ಏನಿರುತ್ತೆ ಅದ್ರ ಕಾಂಪ್ಲಿಮೆಂಟರಿ ಬೇಸಸ್ ಆಡ್ ಆಗಿ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗಿ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ 2 ಕಡೆ. ಹಾಗೆ ಒಂದು ಕಾಪಿಯಿಂದ 2 ಕಾಪಿ ಬರುತ್ತೆ ಅಲ್ವಾ. ಆಫ್ಟರ್ ಕಂಪ್ಲೀಷನ್ ಆಫ್ ರೆಪ್ಲಿಕೇಶನ್, each DNA molecule would have one parental strand represented by red here and one newly synthesized strand. This scheme was termed semi-conservative DNA replication. ಇದಕ್ಕೆ semi-conservative DNA replication ಅಂತ ಕರೆದ್ರು. ಸೆಮಿ ಅಂತ ಅಂದ್ರೆ ಅರ್ಧ, ಕನ್ಸರ್ವ್ ಅಂದ್ರೆ ಏನ್ ಹೇಳೋದು, ಸೇವ್ ಮಾಡೋದು ಅಂತ. ಸೊ ಇವಾಗ
ಎಷ್ಟೊಂದು ಬೇರೆ ಬೇರೆ ಥಿಯರೀಸ್ ಇತ್ತು ಹೆಂಗೆ ರೆಪ್ಲಿಕೇಶನ್ ಆಗುತ್ತೆ ಅಂತ. ಕೆಲವೊಬ್ರು ಅನ್ಕೊಳ್ತಾ ಇದ್ರು 2 ಸ್ಟ್ರಾಂಡಲ್ಲಿ 2 ಸ್ಟ್ರಾಂಡ್ ಒಂದು ಡಾಟರ್ ಸೆಲ್ಗೆ ಹೋಗುತ್ತೆ, ಇನ್ನ ಒಂದು ಡಾಟರ್ ಸೆಲ್ಗೆ 2 ಹೊಸದು ಹೋಗುತ್ತೆ ಅಂತ. ಅದಕ್ಕೆ ಕನ್ಸರ್ವೇಟಿವ್ ಮೋಡ್ ಅಂತ ಕರಿತಿದ್ರು. ಕೆಲವೊಬ್ರು ಅನ್ಕೊಂಡಿದ್ರು 2 ಹೊಸದಾಗಿ ಏನ್ DNA ಸಿಂಥಸೈಸ್ ಆಗುತ್ತೆ ಅದರಲ್ಲಿ ಹಳೇದ್ರದ್ದು ಹೊಸದ್ರದ್ದು ಎಲ್ಲ ಮಿಕ್ಸ್ಚರ್ ಇರುತ್ತೆ ಅಂತ. ಅದಕ್ಕೆ ಡಿಸ್ಪರ್ಸಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್ ಅಂತ ಇದ್ರು. ಬಟ್ ಇದಕ್ಕೆ ಸೆಮಿ ಕನ್ಸರ್ವೇಟಿವ್ ಅಂತ ನಾವ್ ಯಾಕೆ ಅಂತೀವಿ ಅಂತ ಅಂದ್ರೆ ಅರ್ಧ ಕನ್ಸರ್ವ್ ಆಗಿದೆ. ಪೇರೆಂಟಲ್ DNA ಸ್ಟ್ರಾಂಡ್ 2 ಸ್ಟ್ರಾಂಡ್ ಅಲ್ಲಿ ಅರ್ಧ ಒಂದು ಸೆಲ್ಗೆ ಹೋಗುತ್ತೆ, ಇನ್ನೊಂದು ಅರ್ಧ ಒಂದು ಸೆಲ್ ಕನ್ಸರ್ವ್ ಮಾಡ್ಕೊಳ್ಳುತ್ತೆ, ಅರ್ಧ ಕನ್ಸರ್ವ್ ಆಗುತ್ತೆ. ಮತ್ತೆ ಒಂದ್ ಹೊಸ ಸ್ಟ್ರಾಂಡ್ 2 ಸಿಂಥಸೈಸ್ ಆಗುತ್ತೆ. ಅದಕ್ಕೆ ನಾವು ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಇದು ಸೆಮಿ ಕನ್ಸರ್ವೇಟಿವ್ ಆಗಿ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು? ಕೆಲವೊಬ್ರು ಕನ್ಸರ್ವೇಟಿವ್ ಅಂತ ನಂಬಿದ್ರು, ಕೆಲವೊಬ್ರು ಡಿಸ್ಪರ್ಸಿವ್ ಅಂತ ನಂಬಿದ್ರು. ಬಟ್ ಹೀಗೆ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು? ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಇದೆ. ಆ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ದು ಮೆಸಲ್ಸನ್ ಅಂಡ್ ಸ್ಟಾಲ್ ಅಂತ. ಅವರು ಎಸ್ಚೆರಿಷಿಯಾ ಕೋಲೈ ಅಥವಾ ಈ ಕೋಲೈ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಎವಿಡೆನ್ಸ್ ಕೊಟ್ಟರು ದಟ್ ರೆಪ್ಲಿಕೇಶನ್ ಆಫ್ DNA ಹ್ಯಾಪನ್ ಸೆಮಿ ಕನ್ಸರ್ವೇಟಿವ್ಲಿ. ಅವರು ಅವರ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡಿದ್ದು 1958ನಲ್ಲಿ. ಇದ್ರ ಮೇಲೆ ಒಂದು ಕ್ವೆಶ್ಚನ್ ಬಂದಿತ್ತು 2018 ನೀಟಲ್ಲಿ. ಏನು ಬೇಸಿಕಲಿ ಮಾಡ್ತಾರೆ ಅವರು ಅಂತ ಅಂದರೆ, ಬ್ಯಾಕ್ಟೀರಿಯಾನ ನಾವು ಗ್ರೋ ಮಾಡ್ತೀವಿ ಅಂದರೆ ನಾವೇ ಅದಕ್ಕೆ ನ್ಯೂಟ್ರಿಯೆಂಟ್ ಮೀಡಿಯಂ ಕೊಡಬೇಕಲ್ವಾ? ಆ ನ್ಯೂಟ್ರಿಯೆಂಟ್ ಮೀಡಿಯಂನಲ್ಲಿ ಏನು ನೈಟ್ರೋಜನ್ ಸೋರ್ಸ್ ಇತ್ತು, ಅಮೋನಿಯಂ ಕ್ಲೋರೈಡ್, ಆ ಅಮೋನಿಯಂ ಕ್ಲೋರೈಡ್ ಅಲ್ಲಿರುವಂತಹ ನೈಟ್ರೋಜನ್ ವಾಸ್ ಅ ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್. ನಾರ್ಮಲ್ ನೈಟ್ರೋಜನ್ ಇಸ್ N14, ಹೆವಿಯರ್ ಐಸೋಟೋಪ್ ಇಸ್ N15. N15 ಇರುವಂತಹ ಅಮೋನಿಯಂ ಕ್ಲೋರೈಡ್ನ ಆ ಮೀಡಿಯಂನಲ್ಲಿ ಅವರು ಆ್ಯಡ್ ಮಾಡಿದ್ರು. ಸೊ ಈ ನೈಟ್ರೋಜನ್ ಏನಕ್ಕೆ ಬೇಕಾಗುತ್ತೆ ಬ್ಯಾಕ್ಟೀರಿಯಾಗೆ? ಬ್ಯಾಕ್ಟೀರಿಯಾ ಪ್ರೋಟೀನ್ಸ್ನಲ್ಲಿ ಅಮೈನ್ ಗ್ರೂಪ್ ಇರುತ್ತೆ, ಅಲ್ಲಿಗೆ ನೈಟ್ರೋಜನ್ ಬೇಕು. ಹಾಗೆಯೇ DNA ಅಲ್ಲಿ ನೈಟ್ರೋಜಿನಸ್ ಬೇಸಿಸ್ ಅಲ್ಲಿ ನೈಟ್ರೋಜನ್ ಇರುತ್ತೆ, ಅದಕ್ಕೆ ನೈಟ್ರೋಜನ್ ಬೇಕು. ಇವಾಗ ಬ್ಯಾಕ್ಟೀರಿಯಾ ಗ್ರೋ ಆಗ್ತಾ ಇದೆ ಅಂದರೆ ಅದು ಹೊಸ ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆ, ಹೊಸದಾಗಿ DNA ರೆಪ್ಲಿಕೇಟ್ ಮಾಡೋದಕ್ಕೆ ನೈಟ್ರೋಜನ್ ಎಲ್ಲ ಏನು ತಗೊಳುತ್ತೆ, ಯಾವ ಸೋರ್ಸಿಂದ ತಗೊಳುತ್ತೆ, ನಾವು ಏನು ಕೊಟ್ಟಿರ್ತೀವಿ ಅಲ್ಲಿಂದನೇ ತಗೊಳುತ್ತೆ. ನಾನು ಹೆವಿಯರ್ ಐಸೋಟೋಪ್ ಕೊಟ್ಟಿದ್ರೆ ಅದನ್ನೇ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳುತ್ತೆ DNA ಪ್ರೋಟೀನಲ್ಲಿ. ನಾನು ನಾರ್ಮಲ್ ನೈಟ್ರೋಜನ್ ಕೊಟ್ಟಿದ್ರೆ ಅದನ್ನೇ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳುತ್ತೆ. ಸೊ ನಾವಿಲ್ಲಿ ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್ ಕೊಟ್ಟಿರೋದ್ರಿಂದ ಅದನ್ನೇ ಅದು ಯೂಸ್ ಮಾಡಿಕೊಂಡು ಅದರ DNA ಅಲ್ಲಿ ಪ್ರೋಟೀನಲ್ಲಿ ಎಲ್ಲ ಅದೇ ನೈಟ್ರೋಜನ್ ಇರುತ್ತೆ. ಇಲ್ಲಿ ನಮಗೆ ಪ್ರೋಟೀನ್ ವಿಷಯ ಬೇಡ, DNA ರೆಪ್ಲಿಕೇಶನ್ ಹೆಂಗಾಗ್ತದೆ ಅಂತ ನಮಗೆ ಗೊತ್ತಾಗಬೇಕು. ಸೊ ಆ ನೈಟ್ರೋಜನ್ನೇ ಇದು DNA ಅಲ್ಲಿ ಕೂಡ ಇನ್ಕಾರ್ಪೊರೇಟ್ ಮಾಡ್ಕೊಂಡಿರುತ್ತೆ. ಓಕೆ, ಸೊ ದೇ ಗ್ರೂ ಈ ಕೋಲೈ ಇನ್ ಅ ಮೀಡಿಯಂ ಕಂಟೈನಿಂಗ್ N15H4Cl ಅಮೋನಿಯಂ ಕ್ಲೋರೈಡ್ ವಿಚ್ ವಾಸ್ ಅ ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್. ಇದಕ್ಕೆ ಮುಂಚೆ ನಾವು Hershey-Chase Experiment ನಲ್ಲೂ ರೇಡಿಯೋ ಆಕ್ಟಿವ್ ಐಸೋಟೋಪ್ ಅಂತ ಕಲ್ತ್ಕೊಂಡ್ವಿ. ಬಟ್ ಅಲ್ಲಿ ಆ ಐಸೋಟೋಪ್ಸ್ ವರ್ ಶೋಯಿಂಗ್ ರೇಡಿಯೋ ಆಕ್ಟಿವಿಟಿ. ಇಲ್ಲಿ ರೇಡಿಯೋ ಆಕ್ಟಿವ್ ಐಸೋಟೋಪ್ ಅಲ್ಲ ಇದು, ದಿಸ್ ಇಸ್ ಹೆವಿಯರ್ ಐಸೋಟೋಪ್. ಇನ್ನೊಂದು ವಿಷಯ ಇಲ್ಲಿ ಮರ್ತೋಗ್ಬಿಟ್ಟೆ, ಈ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಯಾವುದು ಅಂತ ನೀವು ನೋಡ್ಕೊಳ್ಳಿ. ರೇಡಿಯೋ ಆಕ್ಟಿವ್ ಸಲ್ಫರ್ ಇಸ್ S35, ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇಸ್ P32. ಅದನ್ನ ನಾನು ಸ್ಪೆಸಿಫೈ ಮಾಡೋದು ಮರ್ತು ಹೋಗ್ಬಿಟ್ಟಿದ್ದೆ, ಇವಾಗಷ್ಟೇ ನೆನಪಾಯ್ತು. ಸೊ ಅದೇ ಅದೊಂದೇ ನೈಟ್ರೋಜನ್ ಸೋರ್ಸ್ ಇರುತ್ತೆ. ಇಟ್ ಇಸ್ ದಿ ಓನ್ಲಿ ನೈಟ್ರೋಜನ್ ಸೋರ್ಸ್ ಫಾರ್ ಮೆನಿ ಜನರೇಷನ್ಸ್. The result was that N15 was incorporated into newly synthesized DNA. DNA ಮಾತ್ರ ಅಲ್ಲ, ಬೇರೆ ನೈಟ್ರೋಜನ್ ಕಂಟೈನಿಂಗ್ ಕಂಪೌಂಡ್ಸ್ ಆಲ್ಸೋ ಲೈಕ್ ಅಮೈನೋ ಆಸಿಡ್ಸ್, ಲೈಕ್ ಐ ಟೋಲ್ಡ್ ಯು, ಪ್ರೋಟೀನ್ಸ್ ನಲ್ಲೂ ಇರುತ್ತೆ. ಬಟ್ ನಮ್ಗೆ ಅದು ಇವಾಗ ಸದ್ಯಕ್ಕೆ ಬೇಡ. ಓಕೆ, ದಿಸ್ ಹೆವಿ DNA ಮಾಲಿಕ್ಯೂಲ್ ಕುಡ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ನಾರ್ಮಲ್ DNA ಬೈ ಸೆಂಟ್ರಿಫ್ಯೂಗೇಷನ್ ಇನ್ ಅ ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್. ಅಗೇನ್ ಪ್ಲೀಸ್ ನೋಟ್, ದಿಸ್ ಇಸ್ ನಾಟ್ ರೇಡಿಯೋ ಆಕ್ಟಿವ್ ಐಸೋಟೋಪ್. ಇದನ್ನ ನಾವು ರೇಡಿಯೋ ಆಕ್ಟಿವಿಟಿ ಚೆಕ್ ಮಾಡೋದಕ್ಕಾಗೋದಿಲ್ಲ. ಅದು ಹೆವಿ DNA ಲೈಟ್ DNA ಟೆಸ್ಟ್ ಮಾಡೋದಕ್ಕೆ ನಾವು ಸೆಂಟ್ರಿಫ್ಯೂಗೇಷನ್ ಮಾಡ್ತೀವಿ. ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ ಹೆವಿ ಆಗಿರೋದು ಒಂದು ಕಡೆ ಸೆಟ್ಲ್ ಆಗುತ್ತೆ, ಲೈಟ್ ಆಗಿರೋದು ಒಂದು ಕಡೆ ಸೆಟ್ಲ್ ಆಗುತ್ತೆ. ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಅಲ್ಲಿ ಆಲ್ರೆಡಿ ಒಂದು ಸೀಸಿಯಂ ಕ್ಲೋರೈಡ್ದು ಡೆನ್ಸಿಟಿ ಎಕ್ಸಿಸ್ಟ್ ಆಗಿರುತ್ತೆ. ಅದರದ್ದು ಕರೆಸ್ಪಾಂಡಿಂಗ್ ಡೆನ್ಸಿಟಿ ಎಲ್ಲಿದೆ ಅಲ್ಲಿ ಹೋಗಿ ನಮ್ಮ DNA ಬ್ಯಾಂಡ್ಸ್ನ ಫಾರ್ಮ್ ಮಾಡುತ್ತೆ. ಹೆವಿ ಆಗಿದ್ರೆ ಟ್ಯೂಬ್ನ ಕೆಳಗಡೆ ಭಾಗಕ್ಕೆ ಬ್ಯಾಂಡ್ ಫಾರ್ಮ್ ಆಗುತ್ತೆ, ರಿಲೇಟಿವ್ಲಿ ಲೈಟ್ ಆಗಿದ್ರೆ ಅದಕ್ಕಿಂತ ಮೇಲೆ ಬ್ಯಾಂಡ್ ಫಾರ್ಮ್ ಆಗುತ್ತೆ. ಅದು ಈ ಸೆಂಟ್ರಿಫ್ಯೂಜ್ ಟ್ಯೂಬ್ನಲ್ಲಿ ಎಲ್ಲಿ ಬ್ಯಾಂಡ್ ಫಾರ್ಮ್ ಮಾಡ್ತಾ ಇದೆ ಅದ್ರ ಮೇಲೆ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು ಅದು ಹೆವಿನಾ ಲೈಟಾ. ರಿಮೆಂಬರ್, ಹೆವಿ ಆಗಿದ್ರೆ ಕೆಳಗೆ, ಲೈಟ್ ಆಗಿದ್ರೆ ಸ್ವಲ್ಪ ಮೇಲೆ, ಆಯ್ತಾ? ಯಾಕೆಂದ್ರೆ ಈ ಸೆಂಟ್ರಿಫ್ಯೂಗೇಷನ್ ಅಲ್ಲಿ ಇಟ್ ಇಸ್ ಬೇಸ್ಡ್ ಆನ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್, ರೈಟ್? ಸೊ ಅದು ಎಷ್ಟು ಹೆವಿ ಆಗಿರುತ್ತೆ ಅಷ್ಟು ಬೇಗ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ, ಲೈಟ್ ಆಗಿದ್ದು ಮೇಲ್ಗಡೆನೆ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಅದನ್ನ ಹಲವಾರು ಜನರೇಷನ್ ಗ್ರೋ ಮಾಡಿದ್ರು ಅಂಟಿಲ್ ಎಲ್ಲ ಬ್ಯಾಕ್ಟೀರಿಯಾಲು 2 ಸ್ಟ್ರಾಂಡಲ್ಲೂ ಹೆವಿ ನೈಟ್ರೋಜನ್ನೇ ಇದೆ ಅಂತ ಕನ್ಫರ್ಮ್ ಮಾಡೋ ತನಕ ಅದೇ ನ್ಯೂಟ್ರಿಯನ್ ಮೀಡಿಯಂನಲ್ಲೇ ಗ್ರೋ ಮಾಡಿದ್ರು. ಸೆಕೆಂಡ್ ಪಾಯಿಂಟ್, ದಿ ದೆನ್ ಟ್ರಾನ್ಸ್ಫರ್ಡ್ ದ ಸೆಲ್ಸ್ ಇನ್ ಟು ಮೀಡಿಯಂ ವಿತ್ ನಾರ್ಮಲ್ ನೈಟ್ರೋಜನ್ ಕಂಟೈನಿಂಗ್ ಅಮೋನಿಯಂ ಕ್ಲೋರೈಡ್. ಸೊ ಎಷ್ಟೊಂದು ಜನರೇಷನ್ ಅಲ್ಲಿ N15 ಅಲ್ಲೇ ಇತ್ತು. ಅದಾದ್ಮೇಲೆ
ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಎಲ್ಲ ಬ್ಯಾಕ್ಟೀರಿಯಾಲು 2 ಸ್ಟ್ರಾಂಡ್ ಅಲ್ಲಿ ಹೆವಿಯರ್ ನೈಟ್ರೋಜನ್ ಇರುವಂತಹ DNA ಇದೆ ಅಂತ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ಟು ಅ ಮೀಡಿಯಂ, ಬ್ಯಾಕ್ಟೀರಿಯಾನ ಟ್ರಾನ್ಸ್ಫರ್ ಮಾಡಿದ್ರು ಟು ಅ ಮೀಡಿಯಂ ಕಂಟೈನಿಂಗ್ ನಾರ್ಮಲ್ ನೈಟ್ರೋಜನ್. ಆಮೇಲೆ ಆ ನ್ಯೂಟ್ರಿನ್ ನಿಂದ ಅಟ್ ರೆಗ್ಯುಲರ್ ಇಂಟರ್ವಲ್ ಸ್ಯಾಂಪಲ್ ತಗೊಂಡು ಅದರಲ್ಲಿ DNA ಯಾವ ರೀತಿ ಇದೆ ಅಂತ ಸೆಂಟ್ರಿಫ್ಯೂಗೇಷನ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ರು. ಈಕೋಲೈ ಬ್ಯಾಕ್ಟೀರಿಯಾಸ್ ನೋನ್ ಟು ಡಿವೈಡ್ ಒನ್ಸ್ ಇನ್ ಎವ್ರಿ 20 minutes. ಸೊ ಪ್ರತಿ 20 minutes ಇಂಟರ್ವಲ್ಸ್ ನಲ್ಲಿ ತಗೊಂಡು ಆ ಹೊಸ ಮೀಡಿಯಂನಿಂದ ಸೆಂಟ್ರಿಫ್ಯೂಗೇಷನ್ ಮಾಡಿ ಚೆಕ್ ಮಾಡ್ತಾ ಇದ್ರು ಲೈಟ್ ಇದೆಯಾ ಹೆವಿ ಇದೆಯಾ ಅಂತ. ಓಕೆ, ದ ವೇರಿಯಸ್ ಸ್ಯಾಂಪಲ್ಸ್ ವರ್ ಸೆಪರೇಟೆಡ್ ಇಂಡಿಪೆಂಡೆಂಟ್ಲಿ ಆನ್ ಸೀಸಿಯಂ ಕ್ಲೋರೈಡ್ ಡೆನ್ಸಿಟೀಸ್ ಗ್ರೇಡಿಯಂಟ್ಸ್ ಟು ಮೆಜರ್ ದ ಡೆನ್ಸಿಟಿ ಆಫ್ DNA. ಇಲ್ಲಿ ನಾವು ನೋಡ್ಬೋದು, ಇದು ಫಸ್ಟ್ N15 N15 ಎರಡೂ ಸ್ಟ್ರಾಂಡ್ ಅಲ್ಲಿ N15 ಇದೆ, ಎರಡು ಹೆವಿ ಇದೆ. ಫಸ್ಟ್ ಹೆವಿಯರ್ ಐಸೋಟೋಪ್ ಇರುವಂತಹ ಮೀಡಿಯಂ ಮೇಲೆ ಗ್ರೋ ಮಾಡಿದಾಗ ಇದನ್ನ ನಾವು ಸ್ಪಿನ್ ಮಾಡಿದಾಗ ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ ನಮಗೆ ಒಬ್ಟೇನ್ ಆಗಿರುವ ಬ್ಯಾಂಡ್ ಈ ಲೆವೆಲ್ ಅಲ್ಲಿ ಇದೆ. ಆಯ್ತಾ, ಇದು ಟ್ಯೂಬ್ ಟುವರ್ಡ್ಸ್ ದ ಬಾಟಮ್ ಆಫ್ ದ ಟ್ಯೂಬ್ ಇಲ್ಲಿದೆ. ಇದನ್ನ ನಾವ್ ಏನ್ ಮಾಡ್ತೀವಿ, N14 ಕಂಟೈನಿಂಗ್ ಮೀಡಿಯಾಗೆ ಟ್ರಾನ್ಸ್ಫರ್ ಮಾಡ್ತೀವಿ. N14 ಮೀಡಿಯಂಗೆ ಟ್ರಾನ್ಸ್ಫರ್ ಮಾಡಿ 20 minutes ಆದ್ಮೇಲೆ ನಾವು ಸ್ಯಾಂಪಲ್ ತಗೊಂಡಾಗ ನಮಗೆ ಒಂದೇ ಸಿಂಗಲ್ ಬ್ಯಾಂಡ್ ಸಿಗುತ್ತೆ. ಮತ್ತೆ ಒಂದೇ ಸಿಂಗಲ್ ಬ್ಯಾಂಡ್ ಸಿಗುತ್ತೆ 20 ನಿಮಿಷದ ನಂತರ. ಆದ್ರೆ ಈ ಬ್ಯಾಂಡ್ಗಿಂತ ಸ್ವಲ್ಪ ಮೇಲಿರುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಏನ್ DNA ಇದೆ, ಎಲ್ಲ ಬ್ಯಾಕ್ಟೀರಿಯಾಲು ಒಂದೇ ಟೈಪ್ ಆಫ್ DNA ಇದೆ. ಆ DNA ಹಳೆ DNA-ಗಿಂತ ಸ್ವಲ್ಪ ಲೈಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಎರಡು ರೀತಿಯ DNA ಇಲ್ಲ, ಇಲ್ಲೂ ಒಂದೇ ರೀತಿಯ DNA ಇದೆ, ಇಲ್ಲೂ ಒಂದೇ ರೀತಿಯ DNA ಇದೆ. ಇಲ್ಲಿರುವ DNA ಡೆನ್ಸ್ ಇದೆ, ಇಲ್ಲಿರುವ DNA ಲೈಟ್ ಆಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಬ್ಯಾಂಡ್ ಫಾರ್ಮ್ ಆಗಿದೆ ಅಂತ. ಮತ್ತೆ ಅದೇ ಮೀಡಿಯಂ ಇಂದ ಇನ್ನ 20 ನಿಮಿಷ ಬಿಟ್ಟು ಫಸ್ಟ್ ಪಾಯಿಂಟ್ ನಿಂದ 40 ನಿಮಿಷ ಆದ್ಮೇಲೆ ಮತ್ತೆ ಸೆಂಟ್ರಿಫ್ಯೂಗೇಷನ್ ಮಾಡ್ತಾರೆ. ಹಂಗ್ ಮಾಡಿದಾಗ 2 ಬ್ಯಾಂಡ್ ಸಿಗುತ್ತೆ. 2 ಬ್ಯಾಂಡ್ ಸಿಕ್ಕಿದಾಗ 2 ರೀತಿಯ DNA ಇದೆ ಅಂತ. ಆ 2 ಬ್ಯಾಂಡ್ ಅಲ್ಲಿ ಒಂದು ಬ್ಯಾಂಡು ಎಕ್ಸಾಕ್ಟ್ಲಿ ಇಲ್ಲಿ ಎಲ್ಲಿ ಫಾರ್ಮ್ ಆಗಿತ್ತು ಅಲ್ಲೇ ಫಾರ್ಮ್ ಆಗಿರುತ್ತೆ, ಮತ್ತಿನ್ನೊಂದು ಬ್ಯಾಂಡು ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ DNA that was extracted from the culture 1 generation after the transfer 20 ನಿಮಿಷ ಆದ್ಮೇಲೆ had a hybrid or intermediate density. ಇದು ಯಾವಾಗ ಸಾಧ್ಯ ಆಗುತ್ತೆ, ಇದಕ್ಕಿಂತ ಸ್ವಲ್ಪ ಲೈಟ್ ಆಗಿದೆ ಅಂತ ಅಂದ್ರೆ ಹೈಬ್ರಿಡ್ DNA ಅಂತ ಕರಿತೀವಿ. ಹೈಬ್ರಿಡ್ DNA ಅಂದ್ರೆ ಎಲ್ಲಾ DNA ಮಾಲಿಕ್ಯೂಲ್ಸ್ ನಲ್ಲೂ ಒಂದು ಹೆವಿ ಸ್ಟ್ರಾಂಡ್ ಇದೆ, ಒಂದು ಲೈಟ್ ಸ್ಟ್ರಾಂಡ್ ಇದೆ ಅಂತ. ಅದು ಹೈಬ್ರಿಡ್ DNA. ಇಲ್ಲಿ ನಾವು 2 ತೋರಿಸ್ತಾ ಇದೀವಿ, ಬಟ್ ಎಷ್ಟೊಂದು DNA ಮಾಲಿಕ್ಯೂಲ್ಸ್ ಬ್ಯಾಕ್ಟೀರಿಯಾದಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಕೂಡ ಹೈಬ್ರಿಡ್ ಆಗಿರುತ್ತೆ. ಹಿಂಗ್ ಹೈಬ್ರಿಡ್ ಒಪ್ಟೇನ್ ಆಗೋದಕ್ಕೆ ಯಾವಾಗ ಸಾಧ್ಯ, ಯಾವಾಗ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಆಗುತ್ತೆ ಅವಾಗಲೇ ಸಾಧ್ಯ. ಕನ್ಸರ್ವೇಟಿವ್ ಮೋಡ್ ಆಗಿತ್ತು, ಇದೆರಡೂ ಒಂದ್ ಸೆಲ್ಗೆ ಹೋಗಿ ಹೊಸದೆರಡು ಆಮೇಲೆ ಇನ್ನೊಂದ್ ಸೆಲ್ಗೆ 2 ಹೊಸದಾಗಿದ್ರೆ ನಮ್ಗೆ ಈ ಪಾಯಿಂಟ್ ಅಲ್ಲಿ 2 ಬ್ಯಾಂಡ್ ಸಿಕ್ತಿತ್ತು. ನಮ್ಗೆ 2 ಬ್ಯಾಂಡ್ ಸಿಕ್ಕಿಲ್ಲ. 2 ಬ್ಯಾಂಡ್ ಸಿಕ್ಕಿಲ್ಲ ಅಂತ ಅಂದ್ರೆ ಅರ್ಥ ಇದೇ ಓಪನ್ ಆಗಿ ಟೆಂಪ್ಲೇಟ್ ಆಗಿ ಆಕ್ಟ್ ಆಗಿ ಹೊಸ DNA ನ ಇನ್ನೊಂದೊಂದು ಸ್ಟ್ಯಾಂಡ್ ಸಿಂಥಸೈಸ್ ಮಾಡ್ಕೊಂಡಿದೆ ಅಂತ ಅರ್ಥ. ಇಫ್ ಇಟ್ ವಾಸ್ ಕನ್ಸರ್ವೇಟಿವ್, 2 ಸ್ಟ್ಯಾಂಡ್ಸ್ ಒಂದ್ ಸೆಲ್ಗೆ ಹೋಗುತ್ತೆ, ಇನ್ನ 2 ಸ್ಟ್ಯಾಂಡ್ಸ್ ಹೊಸದಾಗಿ ಸಿಂಥಸೈಸ್ ಆಗಿರೋದು ಒಂದ್ ಸೆಲ್ಗೆ ಹೋಗುತ್ತೆ ಅಂತ ಅಂದ್ರೆ ಹಳೆ 2 ಸ್ಟ್ಯಾಂಡ್ ಹೆವಿ ಆಗಿರೋದು, ಹೊಸ 2 ಸ್ಟ್ಯಾಂಡ್ ಲೈಟ್ ಆಗಿರೋದು. ಸೊ ಈ ಪಾಯಿಂಟ್ ಅಲ್ಲಿ ನಮ್ಗೆ 2 ಬ್ಯಾಂಡ್ ಸಿಗ್ತಾ ಇತ್ತು. ಆದ್ರೆ ನಮ್ಗೆ ಹಂಗೆ ಸಿಗ್ಲಿಲ್ಲ. ಡಿಸ್ಪರ್ಸಿವ್ ಮೋಡ್ ಏನಾದ್ರೂ ಆಗಿದ್ದು 2 ಸ್ಟ್ಯಾಂಡ್ ಮಿಕ್ಸ್ಚರ್ ಆಗಿದ್ರೆ ಅಂಥ ಟೈಮಲ್ಲಿ ನಮ್ಗೆ ಒಂದೇ ಬ್ಯಾಂಡ್ ಸಿಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಅವಾಗ್ಲೂ ಬೇರೆ ರೀತಿಯ ಬ್ಯಾಂಡ್ ಸಿಗ್ತಾ ಇತ್ತು. ಇಲ್ಲಿ ನಮಗೆ ಒಂದೇ ಬ್ಯಾಂಡ್ ಸಿಕ್ಕಿದೆ ಅಂತ ಅಂದ್ರೆ ಅಲ್ಲೇ ಪ್ರೂಫ್ ಸಿಕ್ತು ನಮಗೆ ದಟ್ ಇಟ್ ಇಸ್ ಸೆಮಿ ಕನ್ಸರ್ವೇಟಿವ್. ಅದನ್ನ ಫರ್ದರ್ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಬಹುದು, ಇನ್ನ 20 ನಿಮಿಷ ಆದ್ಮೇಲೆ ನೋಡಿದ್ರೆ ನಮ್ಗೆ 2 ರೀತಿಯ ಬ್ಯಾಂಡ್ ಸಿಗುತ್ತೆ. 2 ರೀತಿಯ ಬ್ಯಾಂಡ್ ಯಾಕೆ ಸಿಗುತ್ತೆ, ಇದೇನಿದೆ ಇದರಲ್ಲಿ 2 ಕೂಡ ಸೆಪರೇಟ್ ಆಗಿ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ. ಹೊಸ ಸ್ಟ್ರಾಂಡ್ ಏನ್ ಸಿಂಥಸೈಸ್ ಆಗ್ತಾ ಇದೆ ಅದಕ್ಕಿರುವಂತಹ ಮೀಡಿಯಂ ಅಲ್ಲಿ ನಾರ್ಮಲ್ ನೈಟ್ರೋಜನ್ ಇರೋದು. ಸೊ ನಾರ್ಮಲ್ ನೈಟ್ರೋಜನ್ ಹೊಸ ಸ್ಟ್ರಾಂಡ್ ಫಾರ್ಮ್ ಮಾಡುತ್ತೆ. ಇವಾಗ ನಮ್ಗೆ ಒಂದು ಹೈಬ್ರಿಡ್ ಸಿಕ್ತು, ಮತ್ತೆ ಒಂದು N14 ನಾರ್ಮಲ್ ಬ್ಯಾಕ್ಟೀರಿಯಂ ಇರೋದು, ನಾರ್ಮಲ್ ನೈಟ್ರೋಜನ್ ಇರೋದು ಸಿಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ನಮ್ಗೆ 2 ರೀತಿಯ DNA ಸಿಗುತ್ತೆ. ಹಾಗಾಗಿ ನಮ್ಗೆ 2 ಬ್ಯಾಂಡ್ ಸಿಗುತ್ತೆ. ಅದರಲ್ಲಿ ದಿಸ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಹಾಗಾಗಿ ಈ ಬ್ಯಾಂಡ್ ಒಂದೇ ಪೊಸಿಷನ್ ಅಲ್ಲಿ ಆಗುತ್ತೆ. ಇನ್ನ 2 ನೋಡಿದ್ರೆ ಬೋತ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಬೋತ್ ಸ್ಟ್ರಾಂಡ್ಸ್ ವಿತ್ ಲೈಟ್ ನೈಟ್ರೋಜನ್. ಆಬ್ವಿಯಸ್ಲಿ ಇದು ಲೈಟ್ ಇರೋದ್ರಿಂದ ಇದಕ್ಕಿಂತ ಮೇಲ್ಗಡೆ ಒಂದು ಬ್ಯಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ ರೆಪ್ಲಿಕೇಶನ್ ಆಫ್ DNA ಹ್ಯಾಪನ್ಸ್ ಸೆಮಿ ಕನ್ಸರ್ವೇಟಿವ್ಲಿ. ಆಯ್ತಾ? DNA extracted from the culture after another generation, that is after 40 minutes, was composed of equal amounts of hybrid and light DNA. So ಇದರಿಂದ ಗೊತ್ತಾಯ್ತು that it happens semi conservatively.
If E. coli was allowed to grow for 80 minutes, then what would be the proportions of light and hybrid densities of DNA molecule? ಇದನ್ನ ನೀವು ವರ್ಕೌಟ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ. ಸೊ +20 minutes, +20 minutes. ಇನ್ನ 2 ಜನರೇಷನ್ ಆದ್ಮೇಲೆ ಹೆಂಗಿರುತ್ತೆ ನೀವೇ ವರ್ಕೌಟ್ ಮಾಡಬೇಕು. ನಾನು ಒಂದು ಹಿಂಟ್ ಕೊಡ್ತೀನಿ, ಇದ್ರ ಕ್ವಾಂಟಿಟಿ ಅಂತೂ ಚೇಂಜ್ ಆಗೋದಿಲ್ಲ. ಯಾಕೆಂದ್ರೆ ಹೊಸ ಏನ್ ಹೇಳ್ತಾರೆ, ಹೊಸದಾಗಿ ಸಿಂಥಸೈಸ್ ಆಗೋ ಸ್ಟ್ರಾಂಡ್ಸ್ ಏನಿದೆ ಅದೆಲ್ಲ N14 ತಗೊಳುತ್ತೆ, ಅದೇ ಮೀಡಿಯಂ ಅಲ್ಲಿ ಇರೋದು. ಸೊ N15 ಇನ್ ಮುಂದೆ ಕೂಡ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ವರ್ಕೌಟ್ ಮಾಡಿ ನೋಡಿ ಇನ್ನ 40 minutes ಆದ್ಮೇಲೆ ಏನಾಗುತ್ತೆ ಅಂತ. ಓಕೆ, ಇದೇ ರೀತಿ ಎಕ್ಸ್ಪೆರಿಮೆಂಟ್ಸ್ ನ ಟೇಲರ್ ಮತ್ತೆ ಅವ್ರ ಗ್ರೂಪ್ ಅವ್ರು ಕೂಡ ಕಂಡಕ್ಟ್ ಮಾಡಿದ್ರು ಆನ್ ಅ ಪ್ಲಾಂಟ್ ಕಾಲ್ಡ್ ವಿಸಿಯಾ ಫಾಬಾ. ಓಕೆ, ಅದಕ್ಕೆ ಫಾಬಾ ಬೀನ್ಸ್ ಅಂತ ಕೂಡ ಕರೀತಾರೆ. ಟೇಲರ್ ಮತ್ತೆ ಅವ್ರ ಕೊಲೀಗ್ಸ್ 1958 ಅಲ್ಲಿ ಆ ಎಕ್ಸ್ಪೆರಿಮೆಂಟ್ಸ್ ನ ಪರ್ಫಾರ್ಮ್ ಮಾಡಿದ್ರು. ಅವರ ಎಕ್ಸ್ಪೆರಿಮೆಂಟ್ ನಲ್ಲಿ ಅವರು ರೇಡಿಯೋ ಆಕ್ಟಿವ್ ಥೈಮಿಡಿನ್ ನ ಯೂಸ್ ಮಾಡ್ಕೊಂಡಿದ್ರು. ಆ ಎಕ್ಸ್ಪೆರಿಮೆಂಟ್ ಕೂಡ ಪ್ರೂವ್ಡ್ ದಟ್ ರೆಪ್ಲಿಕೇಶನ್ ಆಫ್ DNA ಹ್ಯಾಪನ್ ಸೆಮಿ ಕನ್ಸರ್ವೇಟಿವ್ಲಿ. ಹೆಂಗಾಗುತ್ತೆ ನಮ್ಗೆ ಗೊತ್ತಿವಾಗ, DNA ಸೆಪರೇಟ್ ಆಗುತ್ತೆ, 2 ಸ್ಟ್ರಾಂಡ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಿ ಹೊಸ ಸ್ಟ್ರಾಂಡ್ ನ ಸಿಂಥಸೈಸ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಹೆಂಗಾಗತ್ತೆ, ಏನೆಲ್ಲ ಪ್ರಾಸೆಸ್ ಇದೆ ಅದನ್ನ ನಾವಿವಾಗ ಕಲ್ತ್ಕೊಳ್ಳೋಣ. ಏನೆಲ್ಲ ಮೆಷಿನರಿ ಬೇಕು, ಏನೆಲ್ಲ ಎನ್ಸೈಮ್ಸ್ ಬೇಕು DNA ರೆಪ್ಲಿಕೇಶನ್ಗೆ, ಅದನ್ನ ಕಲ್ತ್ಕೊಳ್ಳೋಣ. ಇನ್ ಲಿವಿಂಗ್ ಸೆಲ್ಸ್ ಸಚ್ ಎಸ್ E. coli, ನಾವು ಇವಾಗ ಏನ್ ರೆಪ್ಲಿಕೇಶನ್ ಕಲಿತಾ ಇದೀವಿ, ದಿಸ್ ಇಸ್ ಪ್ರೊಕ್ಯಾರಿಯೋಟಿಕ್ ರೆಪ್ಲಿಕೇಶನ್. ಯೂಕ್ಯಾರಿಯೋಟ್ಸ್ ನಲ್ಲಿ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಓಕೆನಾ? ಇನ್ ಲಿವಿಂಗ್ ಸೆಲ್ಸ್ ಸಚ್ ಎಸ್ E. coli, ದ ಪ್ರಾಸೆಸ್ ಆಫ್ ರೆಪ್ಲಿಕೇಶನ್ ರಿಕ್ವೈರ್ಸ್ ಅ ಸೆಟ್ ಆಫ್ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಅಂದ್ರೆ ಬಯೋಕೆಟಲಿಸ್ಟ್ ಯಾವುದು, ನಮ್ಮ ಎನ್ಸೈಮ್ಸ್. ಮೇಜರ್ ಎನ್ಸೈಮ್ ಇದ್ರಲ್ಲಿ ಯಾವುದು ಅಂತ ಅಂದ್ರೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಯಾಕೆ ನಾವು ಇದಕ್ಕೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತೀವಿ? DNA ಪಾಲಿಮರೇಸ್ ಅಂದ್ರೇನು, DNA ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡ್ಕೊಂಡು ಪಾಲಿಮರೈಸೇಷನ್ ಮಾಡುವಂತಹ ಎನ್ಸೈಮ್. ಈ DNA ಪಾಲಿಮರೇಸ್ DNA ಮೇಲೆ ಯಾಕೆ ಡಿಪೆಂಡೆಂಟ್ ಇದೆ? ಈ ಹೊಸ ಸ್ಟ್ರಾಂಡ್ ಫಾರ್ಮ್ ಆಗಬೇಕು ಅಂದ್ರೆ ಒಂದು ಟೆಂಪ್ಲೇಟ್ ಬೇಕು. ಆ ಟೆಂಪ್ಲೇಟ್ ಯಾವುದು? DNA. ಆ ಟೆಂಪ್ಲೇಟ್ ಅಲ್ಲಿ ಯಾವ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ಅದನ್ನ ನೋಡ್ಕೊಂಡು, ಇದು ಟೆಂಪ್ಲೇಟ್ ಆಗಿದ್ರೆ ಅದನ್ನ ನೋಡ್ಕೊಂಡು ಈ ಎನ್ಸೈಮ್ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡುತ್ತೆ. A ಇದ್ ಕಡೆ T ಆಡ್ ಮಾಡುತ್ತೆ, ಮತ್ತೆ T ಇದ್ ಕಡೆ A ಆಡ್ ಮಾಡುತ್ತೆ. ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೋತಾ ಹೋಗುತ್ತೆ. ಆಯ್ತಾ? ಸೊ ಈ ಎನ್ಸೈಮ್ ಈ ಪಾಲಿಮರೈಸೇಷನ್ ಮಾಡ್ಬೇಕಂದ್ರೆ ಇಟ್ ಇಸ್ ಡಿಪೆಂಡೆಂಟ್ ಆನ್ ಎ DNA ಟೆಂಪ್ಲೇಟ್. ಹಾಗಾಗಿ ನಾವು ಇದಕ್ಕೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತ ಕರಿತೀವಿ. ಓಕೆ, ಸಿನ್ಸ್ ಇಟ್ ಯೂಸಸ್ ಎ DNA ಟೆಂಪ್ಲೇಟ್ ಟು ಕ್ಯಾಟಲೈಸ್ ದ ಪಾಲಿಮರೈಸೇಷನ್ ಆಫ್ ಡಿಆಕ್ಸಿನ್ಯೂಕ್ಲಿಯೋಟೈಡ್ಸ್. ದೀಸ್ ಎನ್ಸೈಮ್ಸ್ ಆರ್ ಹೈಲಿ ಎಫಿಷಿಯಂಟ್. ಎಷ್ಟು ಎಫಿಷಿಯಂಟ್ ನೋಡಿ, highly efficient enzymes as they have to catalyze polymerization of a large number of nucleotides in a very short time. ಪ್ರತಿ 20 ನಿಮಿಷ ಡಿವೈಡ್ ಆಗ್ತಾ ಇದೆ ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ ಅದು ರೆಪ್ಲಿಕೇಶನ್ ಕೂಡ ಮಾಡಬೇಕು. ಅಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಇದೆ. ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ E. coli ಅಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಂತ, 6.6 into 4.6 into 10 to the power of 6 ಬೇಸ್ ಪೇರ್ಸ್. ಇಷ್ಟು ಬೇಸ್ ಪೇರ್ಸ್ ಇದೆ E. coli ನಲ್ಲಿ. ಪ್ರತಿ 20 ನಿಮಿಷ ಇದು 20 ನಿಮಿಷಕ್ಕೆ ಒಂದ್ಸಲ ಇದು ರೆಪ್ಲಿಕೇಟ್ ಆಗಬೇಕು ಅಂತ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಆಗಬೇಕು ಅಲ್ವಾ? E. coli that has only 4.6 into 10 to the power of 6 ಬೇಸ್ ಪೇರ್ಸ್. ಹ್ಯೂಮನ್ಸ್ ಎಲ್ಲಾದ್ರೂ ಡಿಪ್ಲಾಯ್ಡ್ ಕಂಟೆಂಟ್ ಅಲ್ಲಿ 6.6 into 10 to the power of 9 ಬೇಸ್ ಪೇರ್ಸ್ ಇದೆ. ಅದರ ಕಂಪ್ಯಾರಿಸನ್ ಅಲ್ಲಿ E. coli ಅಲ್ಲಿ ಕಡಿಮೆನೇ ಇರೋದು. ಕಂಪ್ಲೀಟ್ಸ್ ದ ಪ್ರಾಸೆಸ್ ಆಫ್ ರೆಪ್ಲಿಕೇಶನ್ ವಿತಿನ್ 18 minutes. 18 minutes ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಅದರ ಅರ್ಥ ಏನು? 18 minutes ಅಲ್ಲಿ ಅಷ್ಟು ಬೇಸ್ ಪೇರ್ಸ್ ನ ಅದು ರೆಪ್ಲಿಕೇಟ್ ಮಾಡ್ತಾ ಇದೆ ಅಂತ ಅಂದ್ರೆ ಪ್ರತಿ ಸೆಕೆಂಡ್ಗೆ ಎಷ್ಟಾಗ್ತಾ ಇರ್ಬೋದು? ಪ್ರತಿ ಸೆಕೆಂಡ್ಗೆ ಸುಮಾರು 2000 ಬೇಸ್ ಪೇರ್ಸ್ ನ ಅದು ಜಾಯಿನ್ ಮಾಡ್ತದೆ. ಪರ್ ಸೆಕೆಂಡ್ ಇಟ್ ಇಸ್ ಆಡಿಂಗ್ 2000 ನ್ಯೂಕ್ಲಿಯೋಟೈಡ್ಸ್ ಇನ್ ದ ನ್ಯೂ ಚೈನ್. ಅಷ್ಟು ಎಫಿಷಿಯಂಟ್ ಆಗಿ, ಅಷ್ಟು ಕ್ವಿಕ್ ಆಗಿ, ಮೋಸ್ಟ್ ಆಫ್ ದ ಟೈಮ್ಸ್ ಮಿಸ್ಟೇಕ್ ಇಲ್ಲದೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಕೆಲಸ ಮಾಡುತ್ತೆ. ಓಕೆ, ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಮಾಲಿಕ್ಯುಲರ್ ಬಯಾಲಜಿ. ನಾಟ್ ಓನ್ಲಿ ಡು ದೀಸ್ polymerases have to be fast, but they also have to catalyze the reaction with high degree of accuracy. Accurate ಆಗಿರಬೇಕು. ಏನಾದರೂ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಚೇಂಜ್ ಆಗೋಗ್ಬಿಟ್ರೆ, ಆ ಮ್ಯೂಟೇಷನ್ ಏನಾದರೂ ಆಗೋಗ್ಬಿಟ್ರೆ, ಪ್ರೋಟೀನ್ ಸೀಕ್ವೆನ್ಸ್ ಚೇಂಜ್ ಆಗೋದ್ರೆ ಪ್ರೋಟೀನ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಸೊ DNA ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ತೀವಿ. ಆ ಇನ್ಫಾರ್ಮೇಶನ್ ಏನು? ಆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸೇ ಅದರದ್ದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಚೇಂಜ್ ಆಗೋಗ್ಬಿಟ್ರೆ ಸೆಲ್ಲಲ್ಲಿ ಏನೇನೋ ಆಗೋಗ್ಬಿಡ್ಬೋದು. ಇದ್ರ ಬಗ್ಗೆ ನೀವು ಜೆನೆಟಿಕ್ ಡಿಸಾರ್ಡರ್ಸ್ ನಲ್ಲಿ ಕಲ್ತ್ಕೊಂಡಿದ್ದೀರಾ ಅಲ್ವಾ? So it has to be very accurate as well. Any mistake during replication would result into mutations. Furthermore, energetically replication is very expensive. ನಮಗೆ ಗೊತ್ತು, ಏನಾದರೂ ಹೊಸದಾಗಿ ಸಿಂಥಸೈಸ್ ಆಗಬೇಕು ಒಂದು ಸೆಲ್ಲಲ್ಲಿ ಅಂದರೆ ಅದಕ್ಕೆ ಎನರ್ಜಿ ಬೇಕು. ಈ ರೀತಿ ಇಷ್ಟೊಂದು ಸ್ಪೀಡಲ್ಲಿ, ಅಷ್ಟು ಫಾಸ್ಟ್ ಆಗಿ, ಅಷ್ಟು ಉದ್ದದ ಮಾಲಿಕ್ಯೂಲ್ DNA ಸಿಂಥಸೈಸ್ ಆಗಬೇಕಂದ್ರೆ ಆಬ್ವಿಯಸ್ಲಿ ಅಲ್ಲಿ ತುಂಬ ಎನರ್ಜಿ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್ಸ್.
DNTPs ಅಂತ ಕರಿತೀವಿ. ಓಕೆ, ಸೊ ಇದೇನಂದ್ರೆ ನಮ್ಗೆ ATP ಗೊತ್ತಲ್ವಾ? ATP ಏನು? ಅಡೆನೋಸಿನ್ ಟ್ರೈಫಾಸ್ಫೇಟ್. ಅಡೆನೋಸಿನ್ ಟ್ರೈಫಾಸ್ಫೇಟ್ ತರಾನೇ ಗುವಾನೋಸಿನ್ ಟ್ರೈಫಾಸ್ಫೇಟ್, ಸೈಟಿಡಿನ್ ಟ್ರೈಫಾಸ್ಫೇಟ್, ಹೈಮಿಡಿನ್ ಟ್ರೈಫಾಸ್ಫೇಟ್, ಇದು ಮೂರು ಕೂಡ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್ಸ್. ಇವಾಗ ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಅನ್ಕೊಳ್ಳೋಣ. ಈ ಟೆಂಪ್ಲೇಟ್ ಸ್ಟ್ಯಾಂಡ್ ನಲ್ಲಿ ATGC ಇದೆ ಅನ್ಕೊಳ್ಳೋಣ. DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಇದನ್ನ ಪಾಲಿಮರೈಸೇಷನ್ ಮಾಡಿ ಹೊಸ ಸ್ಟ್ಯಾಂಡ್ ನ ಸಿಂಥಸೈಸ್ ಮಾಡಬೇಕು. ಈ ಹೊಸ ಸ್ಟ್ಯಾಂಡ್ ನ ಸಿಂಥಸೈಸ್ ಮಾಡುವಾಗ ಏನಾಗುತ್ತೆ, ಈ TTP ಏನಿದೆ ಇದನ್ನ ತಗೊಂಡು ಹೋಗಿ ಇದ್ರ ಆಪೋಸಿಟ್ ಪೇರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಹಂಗ್ ಮಾಡ್ತಿರುವಾಗ ಇದರಲ್ಲಿರುವಂತಹ ಫಾಸ್ಫೇಟ್ ಬಾಂಡ್ಸ್ ಬ್ರೇಕ್ ಆಗಿ, ಫಾಸ್ಫೇಟ್ಸ್ ಮಧ್ಯೆ ಇರುವಂತಹ ಬಾಂಡ್ಸ್ ಬ್ರೇಕ್ ಆಗಿ ಏನ್ ಎನರ್ಜಿ ರಿಲೀಸ್ ಮಾಡುತ್ತೆ ಅದೇ ಎನರ್ಜಿನ ಆ ಎನ್ಸೈಮ್ ಯೂಸ್ ಮಾಡ್ಕೊಳುತ್ತೆ. ಸೊ ಇಲ್ಲಿ ಈ DNTPs ಏನಿದೆ ಇದು ಎರಡು ಫಂಕ್ಷನ್ ಪರ್ಫಾರ್ಮ್ ಮಾಡ್ತಾ ಇದೆ. ಒಂದು ಆ ಎನ್ಸೈಮ್ಗೆ ಸಬ್ಸ್ಟ್ರೇಟ್ ಆಗಿ ಆಕ್ಟ್ ಮಾಡ್ತಾ ಇದೆ. ದಟ್ ಎನ್ಸೈಮ್ ಇಟ್ ಸೆಲ್ಫ್ ವಿಲ್ ಬೈಂಡ್ ಟು ದೀಸ್ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್ ಅಂಡ್ join it or pair it with the nucleotides in the template strand. ಸೊ ಈ ಎನ್ಸೈಮ್ಗೆ ಇದು ಸಬ್ಸ್ಟ್ರೇಟ್ ಆಗಿ ಆಕ್ಟ್ ಮಾಡ್ತಾ ಇದೆ, ಹಾಗೇನೆ ಸೈಮಲ್ಟೇನಿಯಸ್ ಆಗಿ ಇದು ಎನರ್ಜಿನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಸೊ ದೇ ಸರ್ವ್ ಡುವಲ್ ಪರ್ಪಸ್. ಇನ್ ಅಡಿಷನ್ ಟು ಆಕ್ಟಿಂಗ್ ಎಸ್ ಸಬ್ಸ್ಟ್ರೇಟ್ಸ್ ದೇ ಪ್ರೊವೈಡ್ ಎನರ್ಜಿ ಫಾರ್ ಪಾಲಿಮರೈಸೇಷನ್ ರಿಯಾಕ್ಷನ್. ದ ಟೂ ಟರ್ಮಿನಲ್ ಫಾಸ್ಫೇಟ್ಸ್ ಇಲ್ಲಿ ಏನು ನೋಡಿದ್ವಿ, ಇದು ದೀಸ್ ಟೂ ಟರ್ಮಿನಲ್ ಫಾಸ್ಫೇಟ್ಸ್ ಇನ್ ಅ ಡಿಆಕ್ಸಿ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಆರ್ ಹೈ ಎನರ್ಜಿ ಫಾಸ್ಫೇಟ್ಸ್. ATP ಅಲ್ಲಿ ಹೆಂಗೆ ಇದು ಎರಡು ಬಾಂಡ್ಸ್ ಹೈ ಎನರ್ಜಿ ಬಾಂಡ್ಸ್, ಇದು ಬ್ರೇಕ್ ಆದಾಗ ಸುಮಾರು ಎನರ್ಜಿ ರಿಲೀಸ್ ಆಗುತ್ತೆ. ಹಾಗೇನೆ GTP, CTP, TTPಲೂ ಕೂಡ ಇದೆಲ್ಲ ಹೈ ಎನರ್ಜಿ ಬಾಂಡ್ಸ್, ಅದು ಬ್ರೇಕ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ಎನರ್ಜಿನ ಸೆಲ್ ಹೊಸ ಸ್ಟ್ಯಾಂಡ್ ನ ಸಿಂಥಸೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಐ ಹೋಪ್ ಇಲ್ಲಿವರೆಗೆ ಏನ್ ಕಲ್ಸಿದೀನಿ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್, ಇನ್ ಅಡಿಷನ್ ಟು DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಮೆನಿ ಅಡಿಷನಲ್ ಎನ್ಸೈಮ್ಸ್ ಆರ್ ರಿಕ್ವೈರ್ಡ್. ಆಬ್ವಿಯಸ್ಲಿ ಅದೊಂದು ಮೇಜರ್ ಎನ್ಸೈಮ್, ಬಟ್ ಅದು ಒಂದೇ ಎನ್ಸೈಮ್ ಅಲ್ಲ, ಅದು ಬಿಟ್ಟು ಬೇರೆ ಎನ್ಸೈಮ್ಸ್ ಕೂಡ ಬೇಕು to complete the process of replication with high degree of accuracy. For long DNA molecules, since two strands of DNA cannot be separated in its entire length, the replication will occur in a small opening of the DNA helix referred to as the replication fork. Actually DNA ದು ಪೂರ್ತಿ ಅಷ್ಟೂನು ಎಷ್ಟುದ್ದ ಇದೆ ಅಷ್ಟಕ್ಕೂ ಕೂಡ ಸೆಪರೇಟ್ ಆಗೋದಿಲ್ಲ. ಒಂದು ಉದ್ದದ ಮಾಲಿಕ್ಯೂಲ್ DNA ಇದೆ ಅಂತ ಅಂದ್ರೆ ಒಂದು ರೀಜನ್ ಅಲ್ಲಿ ಮಾತ್ರ ಅದು ಓಪನ್ ಆಗುತ್ತೆ. ಆ ಒಂದು ರೀಜನ್ ಎಲ್ಲಿ ಓಪನ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಆಗುತ್ತೆ ಅಂತ ಅನ್ಕೊಳ್ಳೋಣ, ಅಲ್ಲಿ ಒಂದು ಈ ರೀತಿಯ ಒಂದು ಬಬಲ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ರೆಪ್ಲಿಕೇಶನ್ ಬಬಲ್ ಅಂತ ಕರಿತೀವಿ. ಈ ರೆಪ್ಲಿಕೇಶನ್ ಬಬಲ್ ನಲ್ಲಿ ಎರಡು ಫೋರ್ಕ್ ಇರುತ್ತೆ, ಟೂ ರೆಪ್ಲಿಕೇಶನ್ ಫೋರ್ಕ್ಸ್. ಆಯ್ತಾ? ಸೊ ಇಟ್ ಕೆನಾಟ್ ಬಿ ಸೆಪರೇಟೆಡ್. ಇಟ್ ಇಸ್ ರೆಫರ್ಡ್, ರೆಪ್ಲಿಕೇಶನ್ ವಿಲ್ ಅಕರ್ within a small opening of the DNA helix, which is referred to as the replication fork. The DNA dependent DNA polymerase catalyzes the polymerization only in one direction, that is 5' to 3' direction. ಇವಾಗ ಹೊಸ ಸ್ಟ್ಯಾಂಡ್ 5' to 3' ಡೈರೆಕ್ಷನ್ ಅಲ್ಲಿ ಮಾತ್ರ ಸಿಂಥಸೈಸ್ ಆಗೋದಕ್ಕೆ ಸಾಧ್ಯ ಅಂದ್ರೆ ಟೆಂಪ್ಲೇಟ್ ಯಾವ್ದು 3' to 5' ಇರುತ್ತೆ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗುತ್ತೆ. ಯಾವ ಟೆಂಪ್ಲೇಟ್ 5' to 3' ಇರುತ್ತೆ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗುತ್ತೆ. ಹೇಗೆ ಅಂತ ನೋಡೋಣ. This creates some additional complications at the replication fork. Consequently, on one strand, the template with polarity 3 to 5, the replication is continuous, while on the other, the template with polarity 5 to 3, it is discontinuous. The discontinuously synthesized fragments are later joined by the enzyme DNA ligase. ಇಲ್ಲಿ ನೋಡ್ಕೊಳ್ಳಿ, ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು ಎರಡು ಸ್ಟ್ರಾಂಡ್ಸ್ ಇದೆ. ಒಂದು 3' to 5' ಯಾವ ಸ್ಟ್ಯಾಂಡ್ ಇದೆ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗ್ತದೆ. ಕಂಟಿನ್ಯೂಸ್ ಸಿಂಥಸಿಸ್ ಆಲ್ವೇಸ್ ಟುವರ್ಡ್ಸ್ ದ ಫೋರ್ಕ್. ಆಯ್ತಾ? ಇಟ್ ಹ್ಯಾಪನ್ಸ್ ಟುವರ್ಡ್ಸ್ ದ ಫೋರ್ಕ್. ಇನ್ನೊಂದು ಸ್ಟ್ಯಾಂಡ್ ಯಾವ್ದ್ರಲ್ಲಿ ಸ್ಟ್ಯಾಂಡ್ 5' to 3' ಇದೆ, ದೇರ್ ಇಟ್ ವಿಲ್ ಬಿ ಡಿಸ್ಕಂಟಿನ್ಯೂಸ್, ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ನಲ್ಲಿ ಆಗುತ್ತೆ. ದಿಸ್ ವಿಲ್ ಬಿ ಅವೇ ಫ್ರಮ್ ದ ಫೋರ್ಕ್, ಅವೇ ಫ್ರಮ್ ದ ರೆಪ್ಲಿಕೇಶನ್ ಫೋರ್ಕ್. ಲೇಟರ್ ಈ ಫ್ರಾಗ್ಮೆಂಟ್ಸ್ನೆಲ್ಲ ಜಾಯಿನ್ ಮಾಡೋದಕ್ಕೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಹೆಸರು DNA ligase. DNA ligase ಬಗ್ಗೆ ನೀವು ಬಯೋಟೆಕಲ್ ಕೂಡ ಕಲ್ತಿರ್ಬೋದು ಅಲ್ವಾ? ಸೊ ದ DNA polymerases on their own cannot initiate the process of replication. Also the replication does not initiate randomly at any place in DNA. There is a definite region in E. coli DNA where the replication originates. Such regions are termed as origin of replication.
ಆಯ್ತಾ? ನಾ ಹೇಳಿದೆ ನಿಮಗೆ ಇಲ್ಲಿ ಒಂದು ಕಡೆಯಿಂದ ಶುರು ಆಗುತ್ತೆ DNA ರೆಪ್ಲಿಕೇಶನ್, ಅಲ್ಲಿ ಓಪನ್ ಆಗುತ್ತೆ ಅಂತ. ಅದು ಎಲ್ಲಂದ್ರಲ್ಲಿ ಶುರು ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ಅದಕ್ಕೆ ನಾವು ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಅಲ್ಲಿ ಮಾತ್ರ ಅದು ಓಪನ್ ಆಗೋದು. DNA ಡಿಪೆಂಡೆಂಟ್ DNA ಪಾಲಿಮರೇಸ್ ನೋಡುತ್ತೆ, ಇಲ್ಲಿ A ಇದೆ, ಓಕೆ ಈ ಸ್ಟ್ಯಾಂಡಲ್ಲಿ A ಇದೆ, ಇಲ್ಲಿ ನಾನು T ಆ್ಯಡ್ ಮಾಡಬೇಕು, ಇಲ್ಲಿ T ಇದೆ, ಇಲ್ಲಿ ಆ್ಯಡ್ ಮಾಡ್ಬೇಕಂತ ಅದೇ ನೋಡ್ಕೊಂಡು ಮಾಡುತ್ತೆ. ಬಟ್ ಅದಕ್ಕೆ ಏನು ಹೇಳ್ತಾರೆ, ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸ್ಟಾರ್ಟ್ ಮಾಡೋದಕ್ಕೆ ಪ್ರೈಮರ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ನಿಮಗೆ ಸಿಲೆಬಸ್ನಲ್ಲಿ ಮೆನ್ಷನ್ ಆಗಿಲ್ಲ, ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ DNA ಡಿಪೆಂಡೆಂಟ್ DNA ಪಾಲಿಮರೇಸೇ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ ಇಲ್ಲಿ ಮೆನ್ಷನ್ ಆಗಿರೋದು. ಪ್ರೈಮರ್ಸ್ ಬೇಕಾಗುತ್ತೆ, ಅದಕ್ಕೆ RNA ಪ್ರೈಮರ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೈಮೇಸ್ ಅಂತ ಒಂದು ಎನ್ಸೈಮ್ ಬೇಕು. ಅದೆಲ್ಲ ನೀವು ಹೋಗ್ತಾ ಹೋಗ್ತಾ ಏನಾದರೂ ಪ್ಯೂರ್ ಸೈನ್ಸ್ ತಗೊಂಡ್ರೆ ಅದರಲ್ಲಿ ಕಲ್ತ್ಕೊಳ್ಬೋದು. ಓಕೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ಗೆ ಇನ್ ಶಾರ್ಟ್ ಓರಿಸೈಟ್ ಅಂತಾನು ಕೂಡ ಕರಿತೀವಿ. ಇದನ್ನು ಕೂಡ ನೀವು ಬಯೋಟೆಕ್ ಚಾಪ್ಟರ್ನಲ್ಲಿ ಕಲ್ತಿರ್ಬೋದು. ವೆಕ್ಟರ್ಸ್ಗೆ ಏನೆಲ್ಲ ಪ್ರಾಪರ್ಟೀಸ್ ಇರಬೇಕು, ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರಬೇಕು, ಸೆಲೆಕ್ಟಬಲ್ ಮಾರ್ಕರ್ ಇರಬೇಕು ಅಂತೆಲ್ಲ ಕಲ್ತಿರ್ತೀರಾ ಅಲ್ವಾ? ಸೊ ಅದೇ ಒರಿಜಿನ್ ಆಫ್ ರೆಪ್ಲಿಕೇಶನ್. ಇದು ರೆಪ್ಲಿಕೇಶನ್ ಆಗುವಾಗ ಒರಿಜಿನ್ ಅಂದ್ರೆ ಏನು, ಎಲ್ಲಿ ಶುರು ಆಗುತ್ತೆ ಅಂತ, ಯಾವ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಯುವರ್ ಒರಿಜಿನ್ ಆಫ್ ರೆಪ್ಲಿಕೇಶನ್. ಜನರಲ್ ಆಗಿ ಪ್ರೊಕ್ಯಾರಿಯೋಟ್ಸ್, ಬ್ಯಾಕ್ಟೀರಿಯಾನಲ್ಲೆಲ್ಲ ಒಂದೇ ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರುತ್ತೆ. ಯೂಕ್ಯಾರಿಯೋಟ್ಸ್ ತುಂಬಾ ದೊಡ್ಡ ಜೀನೋಮ್ ಇರೋ ಕಾರಣದಿಂದ ಅಲ್ಲಿ ಜಾಸ್ತಿ ಒರಿಜಿನ್ಸ್ ಆಫ್ ರೆಪ್ಲಿಕೇಶನ್ ಇರುತ್ತೆ. ಓಕೆ, it is because of the requirement of origin of replication that a piece of DNA, if needed to be propagated during recombinant DNA procedures, ಅದೇ ಬಯೋಟೆಕಲ್ ಹೇಳಿದ್ನಲ್ವಾ, requires a vector. The vectors will provide the origin of replication. Further, not every detail of replication is understood well. In eukaryotes, the replication of DNA takes place at the S phase. Eukaryotes ನಲ್ಲಿ S phase ಅಲ್ಲಿ ಆಗುತ್ತೆ cell cycle ಅಲ್ಲಿ. The replication of DNA and cell division should be highly coordinated. If failure in cell division after DNA replication results into polyploidy, ಯಾವಾಗಾದ್ರೂ ರೆಪ್ಲಿಕೇಶನ್ ಆಗೋಯ್ತು ಆದ್ರೆ ಸೆಲ್ಲೇ ಡಿವೈಡ್ ಆಗಿಲ್ಲ ಅಂತ ಅಂದ್ರೆ ಆ ಸೆಲ್ನಲ್ಲಿ ಪಾಲಿಪ್ಲಾಯ್ಡಿ ಆಗುತ್ತೆ, ಒಂದಕ್ಕಿಂತ ಹೆಚ್ಚು ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. You will learn the detailed nature of origin and the processes occurring at this site in higher classes. ಹೋಗ್ತಾ ಹೋಗ್ತಾ ನೀವು ಪ್ಯೂರ್ ಸೈನ್ಸ್ ತಗೊಂಡ್ರೆ ಅದರಲ್ಲಿ ನೀವು ಕಲಿಬಹುದು. ಓಕೆ, DNA ರೆಪ್ಲಿಕೇಶನ್ ಕತೆ ಮುಗೀತು. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಮಾತಾಡೋಣ. ಮತ್ತೊಮ್ಮೆ ನೆನಪಿಸ್ತೀನಿ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಅಲ್ಲಿರೋ ಮೆಸೇಜ್ನ ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಯೂಕ್ಯಾರಿಯೋಟ್ಸ್ ನಲ್ಲಿ ಕಾಪಿ ಮಾಡಿಕೊಂಡು mRNA ತಗೊಂಡ್ ಬರೋದಕ್ಕೆ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. The process of copying genetic material from one strand of DNA into RNA is termed as transcription. Replication transcription ದು ಪ್ರಿನ್ಸಿಪಲ್ ಸೇಮ್ ಇದೆ. ರೆಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, DNA ಟೆಂಪ್ಲೆಟ್ ಅದನ್ನ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ನ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಆಡ್ ಮಾಡಿಕೊಂಡು ಹೊಸ DNA ಸ್ಟ್ರಾಂಡ್ ನ ಸಿಂಥಸೈಸ್ ಮಾಡುತ್ತೆ. DNA ರೆಪ್ಲಿಕೇಶನ್ ಆಗುವಾಗ ಎರಡು ಸ್ಟ್ರಾಂಡ್ಸ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ. ಬಟ್ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಡಬಲ್ ಸ್ಟ್ರಾಂಡೆಡ್ DNA ಇಂದ ಸಿಂಗಲ್ ಸ್ಟ್ರಾಂಡೆಡ್ RNA ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲಿ DNA ಟೆಂಪ್ಲೆಟ್ ಬಟ್ ಫಾರ್ಮ್ ಆಗ್ತಾ ಇರೋದು RNA. DNAದು ಎರಡು ಸ್ಟ್ರಾಂಡ್ಸ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಲ್ಲ, ಒಂದೇ ಸ್ಟ್ರಾಂಡ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ. ದಿಸ್ ಇಸ್ ದ ಡಿಫರೆನ್ಸ್. ಓಕೆ, ಹಿಯರ್ ಆಲ್ಸೋ ದ ಪ್ರಿನ್ಸಿಪಲ್ ಆಫ್ ಕಾಂಪ್ಲಿಮೆಂಟಾರಿಟಿ ಗವರ್ನ್ಸ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ರೆಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, ಒಂದು ಸ್ಟ್ರಾಂಡ್ ಅಲ್ಲಿ ATGC ಇದ್ರೆ DNAದು ಇನ್ನೊಂದು ಹೊಸ ಸ್ಟ್ರಾಂಡ್ ಆಫ್ DNA ಅಲ್ಲಿ TACG ಇರುತ್ತೆ. ದಿಸ್ ಇಸ್ ಇನ್ ರೆಪ್ಲಿಕೇಶನ್. ಅದೇ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ ಅಂತಂದ್ರೆ ಟೆಂಪ್ಲೇಟ್ DNA ಅಲ್ಲಿ ATGC ಇದ್ರೆ, ಸಿನ್ಸ್ DNA ಇಂದ RNA ಫಾರ್ಮ್ ಆಗ್ತಾ ಇದೆ, RNA ಅಲ್ಲಿ U ಇಲ್ಲ, ಸೊ ಎಲ್ಲಿ A ಇರುತ್ತೆ ಅದ್ರ ಆಪೋಸಿಟ್ T ಇರಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ RNA ಅಲ್ಲಿ T ಇಲ್ಲ, U ಇರುತ್ತೆ. T ಆಪೋಸಿಟ್ ಏನೇ ಇರುತ್ತೆ, G ಆಪೋಸಿಟ್ C ಇರುತ್ತೆ, C ಆಪೋಸಿಟ್ G ಇರುತ್ತೆ. ಸೊ ಎಲ್ಲಿ ಏನು ಹೇಳ್ತಾರೆ T ಇರುತ್ತೆ ಆ ಜಾಗದಲ್ಲಿ U ಇರುತ್ತೆ RNA ಅಲ್ಲಿ. ಓಕೆ, ಯಾ. Except the adenosine complements now forms base pair with uracil instead of thymine. However, unlike the process of replication, which once set in, the total DNA of an organism gets duplicated. In transcription, only a segment of DNA and only one of the strands is copied into DNA. This necessitates defining the boundaries that would demarcate the region and the strand of DNA that would be transcribed. ಇವಾಗ ರೆಪ್ಲಿಕೇಶನ್ ಅಲ್ಲಿ ಪೂರ್ತಿ ಎಷ್ಟು DNA ಇದೆ ಅದಷ್ಟರದ್ದು ಒಂದು ಕಾಪಿ ಫಾರ್ಮ್ ಆಗುತ್ತೆ. ಬಟ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಆ ಸೆಲ್ಗೆ ಆ ಪಾಯಿಂಟ್ ಅಲ್ಲಿ ಯಾವ ಸೆಗ್ಮೆಂಟ್ ಆಫ್ DNA ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ ಅದು ಬೇಕಾಗಿರುತ್ತೆ, ಅಷ್ಟು ಮಾತ್ರ ಟ್ರಾನ್ಸ್ಕ್ರಿಪ್ಷನ್ ಆಗೋದು. ಒಂದು DNA ಅಲ್ಲಿ ಎಷ್ಟೊಂದು ಜೀನ್ಸ್ ಇರುತ್ತೆ, ಎಷ್ಟೊಂದು ಚಿಕ್ಕ ಚಿಕ್ಕ ಸೆಗ್ಮೆಂಟ್ಸ್ ಇರುತ್ತೆ, ಬೇರೆ ಬೇರೆ ಜೀನ್ಸ್ ಬೇರೆ ಬೇರೆ
ಪ್ರೋಟೀನ್ಸ್ ನ ಸಿಂಥಸೈಸ್ ಮಾಡುತ್ತೆ, ಪ್ರೋಟೀನ್ಸ್ಗೆ ಕೋಡ್ ಮಾಡುತ್ತೆ. ಆ ಸೆಲ್ಗೆ ಆ ಟೈಮಲ್ಲಿ ಯಾವ್ದು ಬೇಕು ಆ ಸೆಗ್ಮೆಂಟ್ ಮಾತ್ರ ಟ್ರಾನ್ಸ್ಕ್ರೈಬ್ ಮಾಡಬೇಕು. ಹಂಗ್ ಮಾಡಬೇಕು ಅಂತ ಅಂದ್ರೆ ಆ ಯೂನಿಟ್ ಏನಿರುತ್ತೆ, ಎಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು ಅದನ್ನ ಕರೆಕ್ಟ್ ಆಗಿ ಡಿಮಾರ್ಕೇಟ್ ಮಾಡಬೇಕು. ಅದು ಒಂದು ಮುಖ್ಯವಾದ ವಿಷಯ. ಮತ್ತೆ ಆ 2 ಸ್ಟ್ಯಾಂಡ್ ನಲ್ಲಿ ಯಾವ್ದು ಟೆಂಪ್ಲೇಟ್ ಸ್ಟ್ಯಾಂಡ್ ಆಗಿರುತ್ತೆ ಅದು ಕೂಡ ಡಿಮಾರ್ಕೇಟ್ ಮಾಡಬೇಕು, ಕರೆಕ್ಟ್ ಆಗಿ ಡಿಟರ್ಮೈನ್ ಮಾಡಬೇಕು. ಓಕೆ, ಒಂದು ಕ್ವೆಶ್ಚನ್, ಯಾಕೆ 2 ಸ್ಟ್ಯಾಂಡ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ? 2 ಸ್ಟ್ಯಾಂಡ್ ಯಾಕೆ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ, ಮೊದಲನೇ ರೀಸನ್, 2 ಸ್ಟ್ಯಾಂಡ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಿದ್ರೆ ಏನ್ RNA ಸೀಕ್ವೆನ್ಸ್ ಬರುತ್ತೆ ಅದು 2 ಡಿಫ್ರೆಂಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, 5' to 3', 3' to 5' ಹಾಕೊಂಡು ಒಂದು ಸೀಕ್ವೆನ್ಸ್ ರ್ಯಾಂಡಮ್ ಒಂದು 5-6 ನ್ಯೂಕ್ಲಿಯೋಟೈಡ್ ಇರುವಂತಹ ಸೀಕ್ವೆನ್ಸ್ ಹಾಕೊಂಡು ನೀವು ಟ್ರೈ ಮಾಡಿ. ಕಾಂಪ್ಲಿಮೆಂಟ್ರಿ 5' to 3' ಇರುವಂತಹ ಹೊಸ RNA ಸ್ಟ್ಯಾಂಡ್ಸ್ 2 ಪ್ರೊಡ್ಯೂಸ್ ಮಾಡೋದನ್ನ ಟ್ರೈ ಮಾಡಿ, ಬರ್ಕೊಳ್ಳೋದನ್ನ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ 5' to 3', 5' to 3' 2 ಡಿಫ್ರೆಂಟ್ ಸೀಕ್ವೆನ್ಸ್ ಇರುತ್ತೆ. RNA ಸೀಕ್ವೆನ್ಸ್ ಡಿಫ್ರೆಂಟ್ ಆಗಿದ್ದಾಗ ಪ್ರೋಟೀನ್ಸ್ ಫಾರ್ಮ್ ಆಗೋದು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಅವಾಗ ಒಂದೇ DNA ಸೆಗ್ಮೆಂಟ್ ಇಂದ 2 ಪ್ರೋಟೀನ್ಗೆ ಇನ್ಫಾರ್ಮೇಶನ್ ಬಂದಂಗೆ ಆಯ್ತು. ಸೊ ದಟ್ ವಿಲ್ ಕಾಂಪ್ಲಿಕೇಟ್ ದಿ ಎಂಟೈರ್ ಪ್ರಾಸೆಸ್. ಸೆಕೆಂಡ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಈ 2 RNA ಏನ್ ಫಾರ್ಮ್ ಆಗುತ್ತೆ 2 ಸ್ಟ್ಯಾಂಡ್ಸ್ ಟ್ರಾನ್ಸ್ಕ್ರೈಬ್ ಆದಾಗ ಅದೆರಡು ಕಾಂಪ್ಲಿಮೆಂಟರಿ ಆಗಿರುತ್ತೆ. ಅದೆರಡು ಬೈಂಡ್ ಆಗೋಗ್ಬಿಟ್ರೆ ಡಬಲ್ ಸ್ಟ್ಯಾಂಡರ್ಡ್ RNA ಫಾರ್ಮ್ ಆಗುತ್ತೆ. ಡಬಲ್ ಸ್ಟ್ಯಾಂಡರ್ಡ್ RNA ಬ್ರೇಕ್ ಡೌನ್ ಆಗೋಗುತ್ತೆ ಸೆಲ್ ಒಳಗಡೆ. ಹಾಗೇನೆ ಡಬಲ್ ಸ್ಟ್ಯಾಂಡರ್ಡ್ RNA ಇಂದ ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ 2 ರೀಸನ್ಸ್ ನಿಂದ ಬೋತ್ ಸ್ಟ್ಯಾಂಡ್ಸ್ ವಿಲ್ ನಾಟ್ ಆಕ್ಟ್ ಲೈಕ್ ಅ ಟೆಂಪ್ಲೇಟ್. First one, if both strands act as template, they would code for RNA molecules with different sequences. And in turn, if they code for proteins, the sequence of amino acids in the proteins would be different. Hence, one segment of the DNA would be coding for 2 different proteins. And this would complicate the genetic information transfer machinery. Second point, the 2 RNA molecules, if produced simultaneously, would be complementary to each other and hence would form a double-stranded RNA. This would prevent the RNA from being translated into protein and the exercise of transcription would become a futile one. Alva? So this you can understand easily. Next, transcription unit. Transcription unit andre artha enu? One transcription unit nalli 3 regions irutte. One promoter, one structural gene matte one terminator. Promoter illide, structural gene illide, terminator illide. ಈ 2 ಸ್ಟ್ಯಾಂಡ್ಸ್ ನಲ್ಲಿ ಒಂದೇ ಸ್ಟ್ಯಾಂಡ್ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡೋದು. ಯಾವುದು ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ ಅದಕ್ಕೆ ನಾವು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಕರಿತೀವಿ. ಯಾವುದು ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಲ್ಲ ಅದಕ್ಕೆ ನಾವು ಕೋಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇದಕ್ಕೆ ಯಾಕೆ ಕೋಡಿಂಗ್ ಸ್ಟ್ಯಾಂಡ್ ಅನ್ಬೇಕು? ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಇದು ಒಂದು ಸೀಕ್ವೆನ್ಸ್ ಅಂತ ತಗೊಳ್ಳೋಣ. ಆಯ್ತಾ? ಇದು ಟೆಂಪ್ಲೇಟ್, ಇದು ಕೋಡಿಂಗ್. ಟೆಂಪ್ಲೇಟ್ ಸ್ಟ್ಯಾಂಡ್ಗೆ ಕಾಂಪ್ಲಿಮೆಂಟರಿ ಆಗಿ ಹೊಸ RNA ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಆ ಹೊಸ RNA ಮಾಲಿಕ್ಯೂಲ್ದು ಸೀಕ್ವೆನ್ಸ್ ಏನಿರುತ್ತೆ, ಇದು ಟೆಂಪ್ಲೇಟ್ ಆಗಿದ್ರೆ ಇಲ್ಲಿ A ಇದೆ, ಆಪೋಸಿಟ್ T ಇರಕ್ಕಾಗಲ್ಲ, U ಇರುತ್ತೆ. ಇಲ್ಲಿ T ಇದೆ, ಇಲ್ಲಿ A. ಸೊ ಇಟ್ ವಿಲ್ ಬಿ C G G G C. ಇಲ್ಲಿ ನೋಡ್ಕೊಳ್ಳಿ, ಸೀಕ್ವೆನ್ಸ್ ಆಫ್ ದಿಸ್ ಕೋಡಿಂಗ್ ಸ್ಟ್ಯಾಂಡ್ ಅಂಡ್ ದ ಸೀಕ್ವೆನ್ಸ್ ಆಫ್ ದ ನ್ಯೂಲಿ ಫಾರ್ಮ್ಡ್ RNA ಇದೆರಡೂ ಕೂಡ ತುಂಬಾ ಸಿಮಿಲರ್ ಆಗಿದೆ. ಒಂದೇ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಇಲ್ಲಿ ಎಲ್ಲಿ T ಇದೆ ಅಂಥ ಜಾಗದಲ್ಲಿ ಇಲ್ಲಿ U ಇರುತ್ತೆ. ಅದು ಬಿಟ್ರೆ ಇದೆರಡೂ ಕೂಡ ಸೇಮ್ ಸೀಕ್ವೆನ್ಸ್ ಇರೋದು. ಫೈನಲ್ ಆಗಿ ಪ್ರೋಟೀನ್ ನ ಸಿಂಥಸೈಸ್ ಮಾಡೋದು ಇದೇನೆ. ಸೊ ದಿಸ್ ಇಸ್ ದಿ ಆಕ್ಚುಯಲ್ ಕೋಡ್. ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ದ ಕೋಡಿಂಗ್ ಸ್ಟ್ಯಾಂಡ್. ಟೆಂಪ್ಲೇಟ್ ಸ್ಟ್ಯಾಂಡ್ ಇಸ್ ಆಕ್ಟಿಂಗ್ ಲೈಕ್ ಅ ಟೆಂಪ್ಲೇಟ್, ಪ್ರೊವೈಡಿಂಗ್ ದ ಟೆಂಪ್ಲೇಟ್ ಫಾರ್ ದಿಸ್. ಇದರ ಸೀಕ್ವೆನ್ಸ್ ಕೋಡಿಂಗ್ ಸ್ಟ್ಯಾಂಡ್ ಸೀಕ್ವೆನ್ಸ್ ಸಿಮಿಲರ್ ಆಗಿರುತ್ತೆ, ಡಿಫ್ರೆನ್ಸ್ ಮಾತ್ರ ಇದೆ. ಸೊ ಟೆಂಪ್ಲೇಟ್ ಸ್ಟ್ಯಾಂಡ್ RNA, ದೀಸ್ ಬೋತ್ ಆರ್ ಕಾಂಪ್ಲಿಮೆಂಟರಿ. These both are complementary. Template and mRNA are complementary. Coding ಮತ್ತೆ mRNA, these both are similar. Template coding complementary. Template ಹೊಸ mRNA complementary. ಹೊಸ mRNA coding are similar. ಬರೀ ಡಿಫರೆನ್ಸ್ ಕೋಡಿಂಗ್ ಸ್ಟ್ಯಾಂಡರ್ಡ್ T ಇದ್ ಕಡೆ RNA ಅಲ್ಲಿ U ಇರುತ್ತೆ. ಓಕೆನಾ? ಸೊ ಯಾ. Next, there is a convention in defining the 2 strands of DNA in the structural gene of a transcription unit. Since the 2 strands have opposite polarity and the DNA-dependent DNA polymerase also catalyzes polymerization in only one direction, that is 5' to 3' direction, the strand that has the polarity 3' to 5' acts as the template and is also referred to as the template strand.
ಇದೆರಡರಲ್ಲಿ ನಾವು ಯಾವುದಕ್ಕೆ ಟೆಂಪ್ಲೇಟ್ ಅಂತೀವಿ, ಯಾವ ಸ್ಟ್ಯಾಂಡ್ಗೆ 3' to 5' ಪೊಲಾರಿಟಿ ಇರುತ್ತೆ ಅದಕ್ಕೆ ನಾವು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಹೆಂಗೆ ರೆಪ್ಲಿಕೇಶನ್ ಆಗುವಾಗ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಬರೀ 5' to 3' ಪಾಲಿಮರೈಸೇಷನ್ ಮಾಡೋಕ್ಕಾಗ್ತಾ ಇತ್ತು, ಇಲ್ಲೂ ಕೂಡ ಯಾವ ಎನ್ಸೈಮ್ ಅದು DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಏನಿದೆ, ಯಾಕೆ ಹಿಂಗೆ ಕರಿತೀವಿ ನೋಡಿ, ವೆರಿ ಸಿಂಪಲ್. Template is DNA, it's dependent on DNA, but it's forming RNA. Alva? So, it is an RNA polymerase because polymerization ಆಗ್ತಾ ಇರೋದು RNA ಇದು. Template is DNA, so that's why we call it DNA dependent RNA polymerase. ಇದು ಕೂಡ 5' to 3' polymerization ಮಾಡಕ್ಕೆ ಸಾಧ್ಯ. ಹಾಗಾಗಿ template ಯಾವಾಗಲೂ 3' to 5' ಇರೋದು. Okay? Yeah, the other strand which has the polarity 5' to 3' and the sequence same as RNA, except thymine at the place of uracil, is displaced during transcription. Strangely, this strand, which does not code for anything, is referred to as the coding strand. All the reference point while defining a transcription unit is made with the coding strand. To explain the point, a hypothetical sequence from a transcription unit is represented below. Okay, so ಇಲ್ಲಿ ಒಂದು random sequence ಕೊಟ್ಟಿದ್ದಾರೆ, template strand, coding strand. RNA ಟ್ರಾನ್ಸ್ಕ್ರೈಬ್ ಆಗಿರುತ್ತಲ್ಲ ಅದರದ್ದು ಸೀಕ್ವೆನ್ಸ್ ಏನಿರುತ್ತೆ ಅಂತ ಕೇಳಿದರೆ ನೀವು ಇದನ್ನ ಬರ್ಕೊಳ್ಳಿ. ಇದೇ ಬೇಸಿಸ್ ಮೇಲೆ ಕ್ವೆಶ್ಚನ್ಸ್ 2023 19 18 ಬಂದಿತ್ತು. ಇಂಥ ಕ್ವೆಶ್ಚನ್ಸ್ ಅಲ್ಲಿ ನೀವು 2 ಥಿಂಗ್ಸ್ ಗಮನ ಇಟ್ಕೊಳ್ಬೇಕು. ಕೋಡಿಂಗ್ ನ ಕೊಟ್ಟು RNA ಸ್ಟ್ಯಾಂಡ್ ನ ಕೇಳ್ಬೋದು, ಕೋಡಿಂಗ್ ನ ಕೊಟ್ಟು ಟೆಂಪ್ಲೇಟ್ ನ ಕೇಳ್ಬೋದು, ಟೆಂಪ್ಲೇಟ್ ನ ಕೊಟ್ಟು RNA ನ ಕೇಳ್ಬೋದು. ಇದೆಲ್ಲ ಟೈಮಲ್ಲಿ ನಿಮ್ಗೆ ಗೊತ್ತಿರಬೇಕು ಕೋಡಿಂಗ್ ಮತ್ತೆ ಟೆಂಪ್ಲೇಟ್ ಆರ್ ಕಾಂಪ್ಲಿಮೆಂಟ್ರಿ, ಕೋಡಿಂಗ್ ಮತ್ತೆ ಟೆಂಪ್ಲೇಟ್ ಆರ್ DNA ಸ್ಟ್ರಾಂಡ್ಸ್, ಆದ್ರೆ RNA is complementary with the template but it's similar to coding strand. Coding ಅಲ್ಲಿ ಎಲ್ಲೆಲ್ಲಿ T ಇರುತ್ತೆ, RNA ಅಲ್ಲಿ ಅದೇ ಜಾಗದಲ್ಲಿ U ಇರುತ್ತೆ. ಟೆಂಪ್ಲೇಟ್ ಸ್ಟ್ಯಾಂಡ್ ಯಾವಾಗಲೂ ಪೊಲಾರಿಟಿ 3' to 5' ಇರುತ್ತೆ, ಕೋಡಿಂಗ್ ಮತ್ತೆ RNA ದು 5' to 3'. ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇದಾಯ್ತು. ಕೋಡಿಂಗ್ ಸ್ಟ್ಯಾಂಡ್ ಅಂದ್ರೆ ಏನು, ಅದನ್ನ ಯಾಕೆ ಆ ರೀತಿ ಕರಿತೀವಿ, ದಿಸ್ ಇಸ್ ಒನ್ ಪಾಯಿಂಟ್. ಇದ್ರ ಮೇಲೆ 2016 ಅಲ್ಲಿ ಒಂದು ಕ್ವೆಶ್ಚನ್ ನ ಕೇಳಿದ್ರು. ನೆಕ್ಸ್ಟ್ ನೋಡೋಣ ಪಾರ್ಟ್ಸ್ ಏನು, ಪ್ರೊಮೋಟರ್, ಟರ್ಮಿನೇಟರ್, ಸ್ಟ್ರಕ್ಚರಲ್ ಜೀನ್ ಇದೆಲ್ಲ ಅಲ್ವಾ. ದ ಪ್ರೊಮೋಟರ್ ಅಂಡ್ ಟರ್ಮಿನೇಟರ್ ಫ್ಲಾಂಕ್ ದ ಸ್ಟ್ರಕ್ಚರಲ್ ಜೀನ್. ಅದರ ಅರ್ಥ ಸ್ಟ್ರಕ್ಚರಲ್ ಜೀನ್ ನ ಎರಡೂ ಕಡೆ ಪ್ರೊಮೋಟರ್ ಮತ್ತೆ ಟರ್ಮಿನೇಟರ್ ಸೀಕ್ವೆನ್ಸ್ ಬರುತ್ತೆ ಇನ್ ಅ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ದ ಪ್ರೊಮೋಟರ್ ಇಸ್ ಸೆಟ್ ಟು ಬಿ ಲೊಕೇಟೆಡ್ ಟುವರ್ಡ್ಸ್ 5' ಎಂಡ್ ಅಪ್ಸ್ಟ್ರೀಮ್ ಆಫ್ ದ ಸ್ಟ್ರಕ್ಚರಲ್ ಜೀನ್. ಕೋಡಿಂಗ್ ಸ್ಟ್ಯಾಂಡ್ 5' ಎಂಡ್, ಕೋಡಿಂಗ್ ಸ್ಟ್ಯಾಂಡ್ 5' ಎಂಡ್ ಯಾವ ಕಡೆ ಬಂತು, ಈ ಕಡೆ. ಇದನ್ನ ಅಪ್ಸ್ಟ್ರೀಮ್ ಆಫ್ ದ ಸ್ಟ್ರಕ್ಚರಲ್ ಜೀನ್ ಅಂತ ಕರಿತೀವಿ. ಇಲ್ಲಿ ಪ್ರೊಮೋಟರ್ ಇರುತ್ತೆ. ಕೋಡಿಂಗ್ ಸ್ಟ್ರಾಂಡ್ ನ 3' ಎಂಡ್ ಡೌನ್ ಸ್ಟ್ರೀಮ್ ಹತ್ರ ನಮ್ಮ ಟರ್ಮಿನೇಟರ್ ಇರುತ್ತೆ. ಓಕೆ, it is a DNA sequence that provides binding site for RNA polymerase. ಯಾವುದು promoter. Promoter is the sequence where RNA polymerase will bind, and it is the presence of a promoter in a transcription unit that also defines the template and coding strands. By switching its position with terminator, the definition of coding and template strands could be reversed. The terminator is located towards 3' end of the coding strand, and it is usually defines the end of the process of transcription. There are additional regulatory sequences that may be present further upstream or downstream to the promoter. Some of the properties of these sequences shall be discussed while dealing with regulation of gene expression. Okay, so ಇಲ್ಲಿ ಏನು ಹೇಳ್ತಾ ಇದ್ರು ಅವರು ಅಂತಂದ್ರೆ, ಇಲ್ಲಿ ಯಾವಾಗಲೂ ಪ್ರೊಮೋಟರ್ ಕೋಡಿಂಗ್ ಸ್ಟ್ಯಾಂಡ್ಗೆ ಅಪ್ಸ್ಟ್ರೀಮ್ ಇರುತ್ತೆ 5' ಎಂಡ್, ಕೋಡಿಂಗ್ ಸ್ಟ್ಯಾಂಡ್ಗೆ ಡೌನ್ ಸ್ಟ್ರೀಮ್ಗೆ ಟರ್ಮಿನೇಟರ್ ಇರುತ್ತೆ. ಇದರ ಪೊಸಿಷನ್ ಏನಾದರೂ ಸ್ವಾಪ್ ಆದರೆ ಅವಾಗ ಕೋಡಿಂಗ್ ಟೆಂಪ್ಲೇಟ್ ಸ್ಟ್ಯಾಂಡ್ಸ್ ಕೂಡ ಸ್ವಾಪ್ ಆಗುತ್ತೆ ಅಲ್ವಾ. ಸೊ ಅದನ್ನೇ ಅಲ್ಲಿ ಕೊಟ್ಟಿರೋದು. ಪ್ರೊಮೋಟರ್ ರೀಜನ್ ಇಸ್ ವೇರ್ RNA polymerase will bind. Terminator region basically signifies where transcription will end. Okay, so that is about the transcription process. Okay. Transcription unit and the gene. A gene is defined as the functional unit of inheritance. ಇದು ಎಲ್ಲರಿಗೂ ಗೊತ್ತು, gene ನ functional unit of inheritance ಅಂತ ಕರಿತೀವಿ. Though there is no ambiguity that genes are located on DNA, it is difficult to literally define a gene in terms of DNA sequence. Gene DNA ಲೊಕೇಟೆಡ್ ಆಗಿದೆ ಅಂತ ಗೊತ್ತು, ಬಟ್ ಅದನ್ನ ನಾವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ ಇಲ್ಲಿ ನಾವು ನೋಡೋಣ. ದ DNA sequence coding for, ಓಕೆ, ಸೊ ಇದು ಒಂದು DNA sequence ಇದೆ. ಈ DNA sequence mRNA ಆಗಲಿ, rRNA ಆಗಲಿ, tRNA ಆಗಲಿ, ಯಾವುದೇ ಟೈಪ್ ಆಫ್ RNA ಗೆ ಕೋಡ್ ಮಾಡಿದ್ರೂ ಕೂಡ ನಾವು ಅದಕ್ಕೆ ಜೀನ್ ಅಂತಾನೆ ಕರಿತೀವಿ.
ಅದೇ mRNA ಕೋಡ್ ಮಾಡೋ ಜೀನ್ಗೆ ನಾವು ಸ್ಪೆಸಿಫಿಕ್ ಆಗಿ ಅದರಿಂದ ಪ್ರೋಟೀನ್ ಬರುತ್ತೆ ಅಲ್ವಾ, ಯಾವ ಜೀನ್ಸ್ನಿಂದ ಪ್ರೋಟೀನ್ಸ್ ಎಕ್ಸ್ಪ್ರೆಸ್ ಆಗಿ ಫಾರ್ಮ್ ಆಗುತ್ತೆ ಅಂತಹ ಜೀನ್ಸ್ಗೆ ನಾವು ಸಿಸ್ಟ್ರಾನ್ ಅಂತ ಕರಿತೀವಿ. ಸೊ ಸಿಸ್ಟ್ರಾನ್ ಇಸ್ ಬೇಸಿಕಲಿ ಅ ಟೈಪ್ ಆಫ್ ಜೀನ್ ವಿಚ್ produces mRNA which further will produce proteins. Okay, ಜೀನ್ಸ್ ಎರಡು ರೀತಿಯದಿರುತ್ತೆ, ಮೋನೋಸಿಸ್ಟ್ರಾನಿಕ್ ಪಾಲಿಸಿಸ್ಟ್ರಾನಿಕ್ ಅಂತ. ಮೋನೋಸಿಸ್ಟ್ರಾನಿಕ್ ಜೀನ್ಸ್ ನಾವು ಯೂಕ್ಯಾರಿಯೋಟ್ಸ್ ನಲ್ಲಿ ನೋಡ್ತೀವಿ, ಪಾಲಿಸಿಸ್ಟ್ರಾನಿಕ್ ಜೀನ್ಸ್ ನಾವು ಪ್ರೋಕ್ಯಾರಿಯೋಟ್ಸ್ ನಲ್ಲಿ ನೋಡ್ತೀವಿ. ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಒಂದು ಸೆಗ್ಮೆಂಟ್ ಆಫ್ DNA ಲಿ ಒಂದೇ ಪ್ರೋಟೀನ್ಗೆ ಇನ್ಫಾರ್ಮೇಶನ್ ಇದ್ರೆ ಅದಕ್ಕೆ ಮೋನೋಸಿಸ್ಟ್ರಾನಿಕ್ ಅಂತ ಕರಿತೀವಿ. ಒಂದೇ ಸೆಗ್ಮೆಂಟ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೋಟೀನ್ಸ್ ಸಿಂಥಸೈಸ್ ಮಾಡುವಂತಹ ಇನ್ಫಾರ್ಮೇಶನ್ ಇದ್ರೆ ಒಂದೇ ಪ್ರೊಮೋಟರ್ ಟರ್ಮಿನೇಟರ್ ಮಧ್ಯ, ಅದಕ್ಕೆ ನಾವು ಪಾಲಿಸಿಸ್ಟ್ರಾನಿಕ್ ಅಂತ ಕರಿತೀವಿ. ಓಕೆನಾ? The DNA sequence coding for tRNA or rRNA molecule is also defined as a gene. However, by defining a cistron as a segment of DNA coding for a polypeptide, the structural gene in a transcription unit could be said as monocystronic. Monocystronic usual agi eukaryotes alli nodtivi. Or polycystronic, ಅದನ್ನ ನಾವು prokaryotes ನಲ್ಲಿ ನೋಡ್ತೀವಿ. In eukaryotes, the monocystronic structural genes have interrupted coding sequences. The genes in eukaryotes are split. The coding sequences or express sequences are defined as exons. Exons are said to be those sequences that appear in mature or processed RNA. The exons are interrupted by introns. Introns or intervening sequences do not appear in mature or processed RNA. The split gene arrangement further complicates the definition of gene in terms of a DNA segment. So ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಯೂಕ್ಯಾರಿಯೋಟ್ಸ್ ನಲ್ಲಿ ಏನು ಮೋನೋಸಿಸ್ಟ್ರಾನಿಕ್ ಜೀನ್ ಇದೆ, ಒಂದು ಜೀನ್ ಅಲ್ಲಿ ಒಂದೇ ಪಾಲಿಪೆಪ್ಟೈಡ್ಗೆ ಇನ್ಫಾರ್ಮೇಶನ್ ಇದೆ, ಇದರಲ್ಲಿ ಕೆಲವೊಂದು ಸೆಗ್ಮೆಂಟ್ಸ್ ಎಕ್ಸ್ಪ್ರೆಸ್ ದೆಮ್ಸೆಲ್ಸ್, ಅದಕ್ಕೆ ನಾವು ಎಕ್ಸಾನ್ಸ್ ಅಂತ ಕರಿತೀವಿ. ಕೆಲವೊಂದು ಸೆಗ್ಮೆಂಟ್ಸ್ ಆರ್ ಇಂಟರ್ವೀನಿಂಗ್ ಸೀಕ್ವೆನ್ಸಸ್ ವಿಚ್ ಡು ನಾಟ್ ಕೋಡ್ ಫಾರ್ ಎನಿಥಿಂಗ್, ಇದಕ್ಕೆ ನಾವು ಇಂಟ್ರಾನ್ಸ್ ಅಂತ ಕರಿತೀವಿ. ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಮೆಚ್ಯೂರ್ RNA, ಫೈನಲ್ RNA ಏನ್ ಫಾರ್ಮ್ ಆಗುತ್ತೆ ಅದರಲ್ಲಿ ಎಕ್ಸಾನ್ ಸೀಕ್ವೆನ್ಸಸ್ ಇರುತ್ತೆ, ಇಂಟ್ರಾನ್ ಸೀಕ್ವೆನ್ಸಸ್ ಇರೋದಿಲ್ಲ. ಓಕೆ, inheritance of a character is also affected by promoter and regulatory sequences of a structural gene. Hence, sometimes the regulatory sequences are loosely defined as regulatory genes, even though these sequences do not code for any RNA or protein. Okay, so adu simple artha madkolbodu. Next, types of RNA and the process of transcription. Transcription exact process hengagutte, RNA du bere bere reeti enide. In bacteria, there are three major types of RNA. One messenger RNA, one transfer RNA or tRNA, ಇನ್ನೊಂದು ribosomal RNA or rRNA. All three RNAs are required for the synthesis of proteins. Protein synthesize ಆಗಬೇಕಂದ್ರೆ mRNA is carrying the message, messenger RNA. tRNA is acting like the adapter molecule, ಅದೇ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾ ಇರೋದು. ಪ್ರೋಟೀನ್ ಸಿಂಥಸೈಸ್ ಆಗೋ ರೈಬೋಸೋಮ್ ಒಳಗಡೆ ರೈಬೋಸೋಮಲ್ RNA ಇರುತ್ತೆ. ಸೊ ಮೂರು ಬೇಕೇ ಬೇಕು. ಆಯ್ತಾ? mRNA provides the template, tRNA brings the amino acids and reads the genetic code, and rRNAs play the structural as well as catalytic role during translation. There is single ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಯಾವ ಎನ್ಸೈಮ್ ಬೇಕು ಅಂತ ಅಂದ್ರೆ DNA dependent RNA polymerase ಒಂದೇ ಸಾಕು. ದಟ್ catalyzes ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಟೈಪ್ಸ್ ಆಫ್ RNA ದು ಕೂಡ ಬ್ಯಾಕ್ಟೀರಿಯಾದಲ್ಲಿ. ಇಲ್ಲಿ ಏನ್ ಮಾಡುತ್ತೆ, RNA polymerase ಪ್ರೊಮೋಟರ್ ಫಸ್ಟ್ ಪಾರ್ಟ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಗೆ ಬೈಂಡ್ ಆಗುತ್ತೆ, ಬೈಂಡ್ ಆಗಿ ಇನಿಷಿಯೇಟ್ ಮಾಡುತ್ತೆ ಪ್ರಾಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ನ. ಓಕೆ, RNA polymerase binds to the promoter and initiates transcription. ಆ ಸ್ಟೆಪ್ ಗೆ ನಾವು ಇನಿಸಿಯೇಷನ್ ಅಂತ ಕರಿತೀವಿ. It uses nucleoside triphosphates as substrates and polymerizes in a template dependent fashion following the rule of complementarity. ಹೆಂಗೆ ನಾವು DNA ನೋಡಿದ್ವಿ, ಟೆಂಪ್ಲೇಟ್ ನ ಓದಿ ಕಾಂಪ್ಲಿಮೆಂಟರಿ ಬೇಸಸ್ ನ ಆಡ್ ಮಾಡೋದು, ಕಾಂಪ್ಲಿಮೆಂಟರಿ ಬೇಸ್ ಇರುವಂತಹ ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡೋದು, ವೆರಿ ಸಿಮಿಲರ್ಲಿ ಇಲ್ಲೂ ಕೂಡ ಆಗುತ್ತೆ. It somehow also facilitates opening of the helix and continuous elongation. Only a short stretch of RNA remains bound to the enzyme. Once the polymerase reaches the terminator region, the nascent RNA falls off, also the RNA polymerase. This results in the termination of transcription. ನೋಡಿ ಇಲ್ಲಿ RNA polymerase ಆರೆಂಜ್ ಕಲರ್ ಅಲ್ಲಿ ರೆಪ್ರೆಸೆಂಟ್ ಆಗಿರುತ್ತೆ. ಅದು ಫಸ್ಟ್ ಬಂದು ಪ್ರೊಮೋಟರ್ ರೀಜನ್ ಗೆ ಬೈಂಡ್ ಆಗುತ್ತೆ, ಬೈಂಡ್ ಆಗಿ ಅದೇ ಹಿಲಿಕ್ಸ್ ನ ಓಪನ್ ಮಾಡಿಕೊಂಡು
ಟ್ರಾನ್ಸ್ಕ್ರೈಬ್ ಮಾಡ್ಕೋತಾ ಹೋಗುತ್ತೆ. ಅಟ್ ಎನಿ ಪಾಯಿಂಟ್ RNA ಪಾಲಿಮರೇಸ್ಗೆ ಒಂದು ಶಾರ್ಟ್ ಸೆಗ್ಮೆಂಟ್ ಆಫ್ DNA ಅಷ್ಟೇ, ಶಾರ್ಟ್ ಸೆಗ್ಮೆಂಟ್ ಆಫ್ RNA ಅಷ್ಟೇ ಅಟ್ಯಾಚ್ ಆಗಿರುತ್ತೆ. ಟರ್ಮಿನೇಟರ್ ಹತ್ರ ಬರ್ತಾ ಬರ್ತಾ ಅದು ಕಂಪ್ಲೀಟ್ ಆಗುತ್ತೆ ಪ್ರಾಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. mRNA ರಿಲೀಸ್ ಆಗ್ಬಿಡುತ್ತೆ, ಹಾಗೆ RNA ಪಾಲಿಮರೇಸ್ ಕೂಡ DNA ಇಂದ ಡಿಟ್ಯಾಚ್ ಆಗುತ್ತೆ. ಬಟ್ ಹೇಗೆ ನಾನು ಹೇಳಿದ್ದೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ತಾನಾಗೆ ರೆಪ್ಲಿಕೇಶನ್ ಶುರು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಇಲ್ಲೂ ಕೂಡ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎಂಜೈಮ್ ಏನಿದೆ ಅದಕ್ಕೆ ಶುರು ಮಾಡೋದಕ್ಕೆ ಕೊನೆ ಮಾಡೋದಕ್ಕೆ ಎಕ್ಸ್ಟ್ರಾ ಫ್ಯಾಕ್ಟರ್ಸ್ನ ರಿಕ್ವೈರ್ಮೆಂಟ್ ಇದೆ. ಯಾವ್ದದು ಫ್ಯಾಕ್ಟರ್? ಸಿಗ್ಮಾ ಫ್ಯಾಕ್ಟರ್ ಮತ್ತೆ ರೋ ಫ್ಯಾಕ್ಟರ್. An intriguing question is that how is the RNA polymerase able to catalyze all the three steps which are initiation, elongation and termination. ಒಂದೇ ಎಂಜೈಮ್ ಇನಿಸಿಯೇಷನ್, ಎಲಾಂಗೇಷನ್, ಟರ್ಮಿನೇಷನ್ ಎಲ್ಲ ಕೆಟಲೈಸ್ ಮಾಡುತ್ತೆ. ಇದ್ರ ಬೇಸಿಸ್ ಮೇಲೆ ಕ್ವೆಶ್ಚನ್ 2020 ಅಲ್ಲಿ 2021 ಅಲ್ಲಿ ಬಂದಿತ್ತು. RNA polymerase is the only capable of catalyzing the process of elongation. Okay, ಅದು ಇನಿಸಿಯೇಷನ್ ಮಾಡೋದಕ್ಕೆ ಟೆಂಪರರಿಲಿ ಅಸೋಸಿಯೇಟ್ ಮಾಡುತ್ತೆ ಒಂದು ಪ್ರೋಟೀನ್ ಫ್ಯಾಕ್ಟರ್ ಜೊತೆ, ಅದರ ಹೆಸರು ಸಿಗ್ಮಾ ಫ್ಯಾಕ್ಟರ್. ಹಾಗೇನೆ ಟರ್ಮಿನೇಷನ್ಗೆ ರೋ ಫ್ಯಾಕ್ಟರ್ ಜೊತೆ ಅಸೋಸಿಯೇಟ್ ಆಗುತ್ತೆ. ಅಸೋಸಿಯೇಷನ್ ವಿತ್ ದೀಸ್ ಫ್ಯಾಕ್ಟರ್ಸ್ ಆಲ್ಟರ್ ದ ಸ್ಪೆಸಿಫಿಸಿಟಿ ಆಫ್ RNA polymerase to either initiate or terminate the process of transcription. In bacteria, since mRNA does not require any processing, ಬ್ಯಾಕ್ಟೀರಿಯಾದಲ್ಲಿ ಪಾಲಿಸಿಸ್ಟ್ರಾನಿಕ್ ಜೀನ್ಸ್ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಇಂಟ್ರಾನ್ಸ್ ಎಕ್ಸಾನ್ಸ್ ಏನೂ ಇಲ್ಲ. ಫಸ್ಟ್ mRNA ಫಾರ್ಮ್ ಆಗುತ್ತೆ, that itself will be mature mRNA ಲೆಕ್ಕ. Directly it is ready for the process of translation. Okay, in bacteria, since the mRNA does not require any processing to become active, and also since transcription and translation take place in the same compartment, ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ನಾರ್ಮಲ್ ಆಗಿ ಯೂಕ್ಯಾರಿಯೋಟ್ಸ್ ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗೋದು ನ್ಯೂಕ್ಲಿಯಸ್ ಒಳಗಡೆ, ಟ್ರಾನ್ಸ್ಲೇಷನ್ ಆಗಬೇಕಾಗಿರೋದು ರೈಬೋಸೋಮ್ಸ್ ನ್ಯೂಕ್ಲಿಯಸ್ ಇಂದ ಹೊರಗಡೆ. ಸೊ RNA ಫಾರ್ಮ್ ಆಗಿರೋದು ಆಚೆ ಬರೋದಕ್ಕೆ ಮುಂಚೆ ಎಷ್ಟೊಂದು ಮಾಡಿಫಿಕೇಶನ್ಸ್ ಎಲ್ಲ ಆಗುತ್ತೆ. ಅಂತ ಮಾಡಿಫಿಕೇಶನ್ಸ್ ಅವಶ್ಯಕತೆ ಪ್ರೊಕ್ಯಾರಿಯೋಟ್ಸ್ಗಿಲ್ಲ. ಯಾಕೆಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಎಲ್ಲ ಒಂದೇ ಕಡೆ ಸೈಟೋಪ್ಲಾಸಮ್ ಒಳಗಡೆನೆ ನಡೆಯುತ್ತೆ. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸೇಮ್ ಕಂಪಾರ್ಟ್ಮೆಂಟ್. Many times translation can begin much before the mRNA is fully transcribed. Consequently, transcription and translation can be coupled. ಅದರ ಅರ್ಥ ಏನು? ಒಂದ್ ಕಡೆ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇರುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಇನ್ನ ಫುಲ್ ಮುಗ್ದೇ ಇರಲ್ಲ. ಸೊ ಇಲ್ಲಿ RNA ಏನ್ ಸಿಂಥಸೈಸ್ ಆಗಿದೆ ಅದು ಆಲ್ರೆಡಿ ಪ್ರೋಟೀನ್ ನ ಸಿಂಥಸೈಸ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಇದನ್ನ ರೈಬೋಸೋಮ್ ಅಂತ ಅನ್ಕೊಂಡ್ರೆ, ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಎರಡು ಸೈಮಲ್ಟೇನಿಯಸ್ ಆಗಿ ಆಗೋಗ್ಬಿಡುತ್ತೆ. ಎಲ್ಲಿ ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಮಾತ್ರ. ಯಾಕೆ ಅಂತ ಅಂದ್ರೆ ಅಲ್ಲಿ RNA ಸಿಂಥಸೈಸ್ ಮಾಡಾದ್ಮೇಲೆ ಮತ್ತೆ ಏನು ಮಾಡಿಫಿಕೇಶನ್ಸ್ ನಡೆಯೋದಿಲ್ಲ. ಓಕೆ, ನೆಕ್ಸ್ಟ್ ಯೂಕ್ಯಾರಿಯೋಟ್ಸ್ ನಲ್ಲಿ ಹೇಗೆ ಡಿಫ್ರೆಂಟ್ ಇದೆ ಅದನ್ನ ನೋಡೋಣ. ಯೂಕ್ಯಾರಿಯೋಟ್ಸ್ ನಲ್ಲಿ ಎರಡು ಕಾಂಪ್ಲೆಕ್ಸಿಟಿ ಇದೆ ಅಂತ ಹೇಳ್ತಾರೆ. ಮೊದಲನೇದು ಏನು ಅಂತ ಅಂದ್ರೆ, ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಒಂದೇ ಟೈಪ್ ಆಫ್ RNA ಪಾಲಿಮರೇಸ್ ಎಲ್ಲ ಟೈಪ್ ಆಫ್ RNA ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಯೂಕ್ಯಾರಿಯೋಟ್ಸ್ ನಲ್ಲಿ 3 ರೀತಿಯ RNA ಪಾಲಿಮರೇಸ್ ಇದೆ. RNA ಪಾಲಿಮರೇಸ್ 1, RNA ಪಾಲಿಮರೇಸ್ 2, RNA ಪಾಲಿಮರೇಸ್ 3. RNA polymerase 1 transcribe ribosomal RNAs, rRNAs 3 ರೀತಿಯದ್ದು, 28S, 18S, 5.8S. RNA polymerase 2 ಇಲ್ಲಿ ನೋಡಿ, RNA polymerase 1 ಕೊಟ್ಟು 3 ಕೊಟ್ಟು ಆಮೇಲೆ 2 ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗ್ಬಿಡಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿಗೆ. 3 ಸಲ ಇದರಿಂದಾನೇ ಕ್ವೆಶ್ಚನ್ ಬಂದಿದೆ. 2019, 2021, 2023 ಅಲ್ಲೂ ಕೂಡ ಯಾವ ಟೈಪ್ ಆಫ್ RNA polymerase ಯಾವ ರೀತಿಯ RNA ಗೆ ಟ್ರಾನ್ಸ್ಕ್ರೈಬ್ ಮಾಡುತ್ತೆ ಅದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. Okay, the RNA polymerase 1 ribosomal RNA 28, 18, 5.8 ನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. RNA polymerase 2 transcribes the precursor of final mature mRNA which is called heterogeneous nuclear RNA. ಆಯ್ತಾ? ಸೊ ಅದನ್ನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. RNA polymerase 3 is responsible for the transcription of another type of ribosomal RNA which is 5S ribosomal RNA. ಅದರೊಟ್ಟಿಗೆ tRNA ಮತ್ತೆ snRNA small nuclear RNA ಅಂತ ಕೂಡ ಇದೆ. ಅದನ್ನ ಟ್ರಾನ್ಸ್ಕ್ರೈಬ್ ಮಾಡೋದು RNA polymerase 3. ಓಕೆನಾ? ಇದನ್ನ ಒಂದ್ ಕಡೆ ಬರ್ಕೊಂಡ್ಬಿಡಿ. RNA polymerase 1 ಯಾವುದು, 2 ಯಾವುದು, 3 ಯಾವುದು ಟ್ರಾನ್ಸ್ಕ್ರೈಬ್ ಮಾಡೋದು ಅಂತ. ಓಕೆ, ದಟ್ ಇಸ್ ಒನ್ ಕಾಂಪ್ಲೆಕ್ಸಿಟಿ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಒಂದೇ RNA polymerase ಎಲ್ಲ ಮಾಡುತ್ತೆ. ಇಲ್ಲಿ 3 ಬೇರೆ ಬೇರೆ ರೀತಿಯ RNA polymerase ಇದೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಕಾಂಪ್ಲೆಕ್ಸಿಟಿ ಇಸ್, ನಾನು ಆಲ್ರೆಡಿ ಹೇಳಿದ್ದೀನಿ, DNA ಅಲ್ಲಿ ಒಂದು ಜೀನ್ DNA ಸೆಗ್ಮೆಂಟ್ ಅಂತ ತಗೊಂಡ್ರೆ ಇಲ್ಲಿ ಎಕ್ಸಾನ್ಸು ಇದೆ, ಇಂಟರ್ವೀನಿಂಗ್ ಇಂಟ್ರಾನ್ಸು ಇದೆ, ಎಕ್ಸ್ಪ್ರೆಸಿಂಗ್ ಎಕ್ಸಾನ್ಸು ಇದೆ, ಇಂಟರ್ವೀನಿಂಗ್ ಇಂಟ್ರಾನ್ಸು ಇದೆ. ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಎಲ್ಲ ಕೂಡ ಕಾಪಿ ಮಾಡ್ಕೊಂಡು ಬಿಡುತ್ತೆ. ಆದರೆ ಇಂಟ್ರಾನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇಲ್ಲ, ದಿ ಆರ್ ಇಂಟರ್ವೀನಿಂಗ್ ಸೀಕ್ವೆನ್ಸಸ್. ಈ RNA ಏನ್ ಫಾರ್ಮ್ ಆಗುತ್ತೆ ಇದಕ್ಕೆ ನಾವು ಹೆಟೆರೋಜಿನಸ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಇದ್ರಲ್ಲಿ ಬೇಡದಿರೋ ಇನ್ಫಾರ್ಮೇಶನ್ ಎಲ್ಲ ಇದೆ, ಅದನ್ನೆಲ್ಲ ರಿಮೂವ್ ಮಾಡಬೇಕು. ರೈಬೋಸೋಮ್ ಹತ್ರ ಹೋಗಕ್ ಮುಂಚೆ ಆ ಬೇಡದಿರೋ ಸೀಕ್ವೆನ್ಸ್ನೆಲ್ಲ ನಾವು ರಿಮೂವ್ ಮಾಡಬೇಕು ಯೂಕ್ಯಾರಿಯೋಟ್ಸ್ ನಲ್ಲಿ. ಓಕೆನಾ? ಅದಕ್ಕೆ ಪ್ರಾಸೆಸಿಂಗ್ ಆಗಬೇಕು. ಹಾಗೇನೆ ಎಂಡ್ಸ್ ನ ನಾವು
ಏನ್ ಹೇಳ್ತಾರೆ, ಸೇಫ್ ಮಾಡಬೇಕು. ಯಾವುದೇ ಎಂಡೋನ್ಯೂಕ್ಲಿಯಸ್ ಎಂಡ್ಸ್ ಮೇಲೆ ಆಕ್ಟ್ ಮಾಡಿ RNA ನ ಡಿಗ್ರೇಡ್ ಮಾಡದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಪ್ರಾಸೆಸಿಂಗ್ ಎಲ್ಲ ನಡೆಯುತ್ತೆ. ಓಕೆ, ದ ಸೆಕೆಂಡ್ ಕಾಂಪ್ಲೆಕ್ಸಿಟಿ ಇಸ್ ದ್ಯಾಟ್ ದ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಕಂಟೇನ್ಸ್ ಬೋತ್ ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್ ಅಂಡ್ ಆರ್ ನಾನ್ ಫಂಕ್ಷನಲ್. ಇದರಲ್ಲಿ ಇಂಟ್ರಾನ್ಸ್ ಇರೋದ್ರಿಂದ ಅದು ಫಂಕ್ಷನಲ್ ಆಗಿಲ್ಲ. ಹೆನ್ಸ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಅ ಪ್ರೋಸೆಸ್ ಕಾಲ್ಡ್ ಸ್ಪ್ಲೈಸಿಂಗ್. ಸ್ಪ್ಲೈಸಿಂಗ್ ಆಗುವಾಗ ಏನಾಗುತ್ತೆ, ಇಂಟ್ರಾನ್ಸ್ ಎಲ್ಲ ರಿಮೂವ್ ಆಗಿ ಎಕ್ಸಾನ್ಸ್ ಎಲ್ಲ ಜಾಯಿನ್ ಆಗುತ್ತೆ. ಬೇಡದಿರೋ ಸೀಕ್ವೆನ್ಸ್ ಎಲ್ಲ ರಿಮೂವ್ ಮಾಡಿ ಬೇಕಾಗಿರೋ ಸೀಕ್ವೆನ್ಸ್ ನ ಮಾತ್ರ ಜಾಯಿನ್ ಮಾಡ್ತಾರೆ. ಅದೇ ಆರ್ಡರ್ ಅಲ್ಲಿ ಜಾಯಿನ್ ಆಗುತ್ತೆ. hnRNA ಅಂಡರ್ಗೋಸ್ ಅಡಿಷನಲ್ ಪ್ರಾಸೆಸಸ್. 2 ಪ್ರಾಸೆಸ್ ಆಗುತ್ತೆ. ಒಂದಕ್ಕೆ ನಾವು ಕ್ಯಾಪಿಂಗ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಟೇಲಿಂಗ್ ಅಂತ ಕರಿತೀವಿ. ಕ್ಯಾಪಿಂಗ್ ಯಾವಾಗಲೂ ಆಗೋದು 5' ಎಂಡ್ ನಲ್ಲಿ, ಟೇಲಿಂಗ್ ಆಗೋದು 3' ಎಂಡ್ ಅಲ್ಲಿ. ಕ್ಯಾಪಿಂಗ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ 5' ಎಂಡ್ ಅಲ್ಲಿ ಒಂದು ಮಾಡಿಫೈ ಆಗಿರುವಂತಹ ನ್ಯೂಕ್ಲಿಯೋಟೈಡ್ DNA RNA ನಾರ್ಮಲ್ ಆಗಿ ನಾವು ಅದನ್ನ ನೋಡೋದಿಲ್ಲ, ಅಂತಹ ಒಂದು ಅನ್ಯೂಶುವಲ್ ನ್ಯೂಕ್ಲಿಯೋಟೈಡ್ ನ ಆಡ್ ಮಾಡ್ತಾರೆ 5' ಎಂಡ್ಗೆ. ಯಾವ್ದದು? ಇಟ್ ಈಸ್ ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಇಂಪಾರ್ಟೆಂಟ್, ರಿಮೆಂಬರ್ ದಿಸ್. ಆಯ್ತಾ? ಇಟ್ ಇಸ್ ಆಡೆಡ್ ಟು ದ 5' ಎಂಡ್ ಆಫ್ hnRNA. 3' ಎಂಡ್ ಅಲ್ಲಿ ಆಗೋದು ಟೇಲಿಂಗ್. 3' ಎಂಡ್ ಅಲ್ಲಿ ಆಗುವಂತಹ ಟೇಲಿಂಗ್ ಬೇಸಿಕಲಿ ಪಾಲಿ ಎ ಟೇಲ್ ಅಂತ ಕರಿತೀವಿ. 200 ರಿಂದ 300 ಎ ಅಡೆನೈಲೇಟ್ ರೆಸಿಡ್ಯೂಸ್ ಏನಿರುತ್ತೆ ಅದನ್ನ ಆಡ್ ಮಾಡ್ಕೋತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್, ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದ್ರೆ, ನಾರ್ಮಲ್ ಆಗಿ ಪಾಲಿಮರೈಸೇಷನ್ ಆಗಬೇಕು, ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗ್ತಾ ಹೋಗ್ಬೇಕು ಅಂತ ಅಂದ್ರೆ ಒಂದು ಟೆಂಪ್ಲೇಟ್ ಬೇಕು. ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಹೊಸ ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿನ ಪಾಲಿಯೇಟೇಲ್ ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗುತ್ತೆ. ದಟ್ ಹ್ಯಾಪನ್ಸ್ ಇನ್ ಅ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಟೆಂಪ್ಲೇಟೇ ಇಲ್ಲದೆ ಕೂಡ ಒಂದು ಎನ್ಸೈಮ್ ಬಂದು 100 ಎನ ಆಡ್ ಮಾಡ್ತಾ ಹೋಗುತ್ತೆ 3' ಎಂಡಿಗೆ. ಓಕೆ, ಸೊ adenylate residues 200 to 300 are added at the 3' end in a template independent manner. It is the fully processed hnRNA. ಇದೆಲ್ಲ ಮಾಡಾದ್ಮೇಲೆ ಫುಲ್ಲಿ ಪ್ರಾಸೆಸ್ ಆಗಿರುವಂತಹ hnRNA ಇವಾಗ ನಾವು ಅದಕ್ಕೆ mRNA ಅಂತ ಕರಿತೀವಿ. ಓಕೆ, ಈ mRNA ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಔಟ್ ಆಫ್ ದ ನ್ಯೂಕ್ಲಿಯಸ್. ಇದೆಲ್ಲ ನಡೆದಿರೋದು ನ್ಯೂಕ್ಲಿಯಸ್ ಒಳಗಡೆ, ಅಲ್ಲಿಂದ ಆಚೆಗೆ ಟ್ರಾನ್ಸ್ಪೋರ್ಟ್ ಆಗಿ ಟ್ರಾನ್ಸ್ಲೇಷನ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಏನೆಲ್ಲ ಆರೆಂಜ್ ಕಲರ್ ಇದೆ, ಆಲ್ ಆಫ್ ದೋಸ್ ಆರ್ ಇಂಟ್ರಾನ್ಸ್. ಓಕೆನಾ? 5' ಎಂಡ್ ಅಲ್ಲಿ ಕ್ಯಾಪಿಂಗ್ ಆಗುತ್ತೆ, 3' ಎಂಡ್ ಅಲ್ಲಿ ಪಾಲಿಎಡೆನೈಲೇಷನ್ ಅಥವಾ ಟೇಲಿಂಗ್ ಆಗುತ್ತೆ, ಮಧ್ಯದಲ್ಲಿ ಬೇಡದೇ ಇರುವಂತಹ ಇಂಟ್ರಾನ್ಸ್ ಎಲ್ಲ ರಿಮೂವ್ ಆಗಿ ಎಕ್ಸಾನ್ಸ್ ಎಲ್ಲ ಜಾಯಿನ್ ಆಗುತ್ತೆ, ಸ್ಪ್ಲೈಸಿಂಗ್ ಆಗುತ್ತೆ. ಇದೆಲ್ಲ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ಸ್ ಇನ್ ಯೂಕ್ಯಾರಿಯೋಟ್ಸ್. ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ಏನೆಲ್ಲ ಪ್ರಾಸೆಸಿಂಗ್ ಆಗುತ್ತೆ ಅದು ಈ 3 ಸ್ಟೆಪ್. ಓಕೆನಾ? ನೆಕ್ಸ್ಟ್, ದಿ ಸಿಗ್ನಿಫಿಕೆನ್ಸ್ ಆಫ್ ಸಚ್ ಕಾಂಪ್ಲೆಕ್ಸಿಟೀಸ್ ಇಸ್ ನೌ ಬಿಗಿನಿಂಗ್ ಟು ಬಿ ಅಂಡರ್ಸ್ಟುಡ್. ದಿ ಸ್ಪ್ಲಿಟ್ ಜೀನ್ ಅರೇಂಜ್ಮೆಂಟ್. ಸ್ಪ್ಲಿಟ್ ಜೀನ್ ಅಂದ್ರೆ ಯಾಕೆ ಸ್ಪ್ಲಿಟ್ ಜೀನ್ ಅಂತ ಕರಿತೀವಿ ಯೂಕ್ಯಾರಿಯೋಟ್ಸ್ ನಲ್ಲಿ? ಯಾಕೆಂದ್ರೆ ಜೀನ್ ಇನ್ಫಾರ್ಮೇಶನ್ ಏನ್ ಯೆಲ್ಲೋ ಕಲರ್ ಅಲ್ಲಿ ಇದೆ ಅದು ಸ್ಪ್ಲಿಟ್ ಆಗಿದೆ. ಯಾಕೆಂದ್ರೆ ಅದ್ರ ಮಧ್ಯ ಇಂಟರ್ವೀನಿಂಗ್ ಸೀಕ್ವೆನ್ಸಸ್ ಅಥವಾ ಇಂಟ್ರಾನ್ಸ್ ಇದೆ ಅಲ್ವಾ? ಅದಕ್ಕೆ ಸ್ಪ್ಲಿಟ್ ಜೀನ್ಸ್ ಅಂತ ಕರೆಯೋದು. ದ ಸ್ಪ್ಲಿಟ್ ಜೀನ್ ಅರೇಂಜ್ಮೆಂಟ್ ರೆಪ್ರೆಸೆಂಟ್ಸ್ ಪ್ರಾಬಬ್ಲಿ ಅನ್ ಏನ್ಷಿಯಂಟ್ ಫೀಚರ್ ಆಫ್ ದ ಜೀನೋಮ್. The presence of introns is reminiscent of antiquity, and the process of splicing represents the dominance of RNA world. In recent times, the understanding of RNA and RNA-dependent processes in the living system have assumed more importance. Okay, next genetic code ಬಗ್ಗೆ ಮಾತಾಡೋಣ. ನಮಗೆ ಗೊತ್ತು DNA ಅಲ್ಲಿ ಒಂದು ಕೋಡೆಡ್ ಇನ್ಫಾರ್ಮೇಶನ್ ಇದೆ. ಆ ಕೋಡೆಡ್ ಇನ್ಫಾರ್ಮೇಶನ್ ನ ಕಾಪಿ ಮಾಡ್ಕೊಂಡು RNA ನ್ಯೂಕ್ಲಿಯಸ್ ನಿಂದ ಹೊರಗೆ ತಗೊಂಡ್ ಬರುತ್ತೆ. ತಗೊಂಡ್ ಬಂದಾದ್ಮೇಲೆ ಆ ಇನ್ಫಾರ್ಮೇಶನ್ ನ ಡಿಕೋಡ್ ಮಾಡಬೇಕು. ಆ ಡಿಕೋಡಿಂಗ್ ಆಗೋದು ರೈಬೋಸೋಮ್ ಅಲ್ಲಿ. ಡಿಕೋಡ್ ಮಾಡೋ ಕೆಲಸ, ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಮಾಡೋದು tRNA ಅಂತ ಅಲ್ವಾ? ಸೊ ಎಕ್ಸಾಕ್ಟ್ಲಿ ಏನಿ ಜೆನೆಟಿಕ್ ಕೋಡ್, ಏನ ಇನ್ಫಾರ್ಮೇಶನ್ ಯಾವ ರೀತಿ ಕೋಡಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅದನ್ನ ನಾವಿವಾಗ ತಿಳ್ಕೊಳ್ಳೋಣ. ಓಕೆ, ಡ್ಯೂರಿಂಗ್ ರೆಪ್ಲಿಕೇಶನ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್ ನ್ಯೂಕ್ಲಿಕ್ ಆಸಿಡ್ ವಾಸ್ ಕಾಪಿಡ್ ಟು ಫಾರ್ಮ್ ಅನದರ್ ನ್ಯೂಕ್ಲಿಕ್ ಆಸಿಡ್ ಅಲ್ವಾ? ರೆಪ್ಲಿಕೇಶನ್ ಅಲ್ಲೂ DNA ಇಂದ DNA ಕಾಪಿ ಆಯಿತು, ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ DNA ಇಂದ RNA ಕಾಪಿ ಆಯಿತು. ಎರಡೂ ಕಡೆ ಒಂದು ನ್ಯೂಕ್ಲಿಕ್ ಆಸಿಡ್ ನಿಂದ ಇನ್ನೊಂದು ನ್ಯೂಕ್ಲಿಕ್ ಆಸಿಡ್ ಕಾಪಿ ಆಗ್ತಾ ಇತ್ತು. ಹೆನ್ಸ್ ದೀಸ್ ಪ್ರಾಸೆಸಸ್ ಆರ್ ಈಸಿ ಟು ಕಾನ್ಸೆಪ್ಚುಲೈಸ್ ಆನ್ ದ ಬೇಸಿಸ್ ಆಫ್ ಕಾಂಪ್ಲಿಮೆಂಟಾರಿಟಿ. ಈಸಿಯಾಗಿ ಹೇಳ್ಬೋದು ಕಾಂಪ್ಲಿಮೆಂಟಾರಿಟಿ ಪ್ರಿನ್ಸಿಪಲ್ ಮೇಲೆ ನಡೀತಾ ಇದೆ ಅಂತ. ದ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ರಿಕ್ವೈರ್ಸ್ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ಅ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್ to synthesize a polymer of amino acids. ನಾನು ಮುಂಚೆನೆ ಹೇಳಿದ್ದೀನಿ ನಿಮಗೆ, ನ್ಯೂಕ್ಲಿಯೋಟೈಡ್ಸ್ ಎಲ್ಲ DNA ಅಲ್ಲಿ ಅಥವಾ RNA ಅಲ್ಲಿ ಏನಿರುತ್ತೆ, RNA ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ಇದ್ರದೇ ಒಂದು ಭಾಷೆ. ಆದ್ರೆ ಪ್ರೋಟೀನ್ಸ್ ನಲ್ಲಿ ಏನಿರುತ್ತೆ, ಪ್ರೋಟೀನ್ಸ್ ನಲ್ಲಿ ಅಮೈನೋ ಆಸಿಡ್ಸ್ ಇರುತ್ತೆ. ಇವಾಗ ನ್ಯೂಕ್ಲಿಯೋಟೈಡ್ ನ ಕಾಪಿ ಮಾಡ್ಬೇಕಂದ್ರೆ ಕಾಂಪ್ಲಿಮೆಂಟಾರಿಟಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ನ್ಯೂಕ್ಲಿಯೋಟೈಡ್ ಇಂದ ಅಮೈನೋ ಆಸಿಡ್ ಸೀಕ್ವೆನ್ಸ್ ಹೆಂಗ್ ಬರುತ್ತೆ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು, ಕಾನ್ಸೆಪ್ಚುಲೈಸ್ ಮಾಡೋದು ಕಷ್ಟ. The process of translation requires transfer of genetic information from a polymer of nucleotides to synthesize a polymer of amino acids. Neither does any complementarity exist between nucleotides and amino acids, nor could
any be drawn theoretically. There existed ample evidences, though, to support the notion that change in nucleic acids were responsible for the change in amino acid and proteins. This led to the proposition of a genetic code that could direct the sequence of amino acids during synthesis of proteins. Basically, ಏನಾಗುತ್ತೆ ಅಂತ ಅಂದ್ರೆ ನ್ಯೂಕ್ಲಿಯೋಟೈಡ್ದು ಏನೋ ಒಂದು ಸೀಕ್ವೆನ್ಸ್ ಇರುತ್ತೆ ಅನ್ಕೊಳ್ಳೋಣ, AUCCCGC ಆಯ್ತಾ. ಈ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ನಲ್ಲಿ ಏನಾದರೂ ಚೇಂಜ್ ಆದರೆ ಅಮೈನೋ ಆಸಿಡ್ ಸೀಕ್ವೆನ್ಸಲ್ಲಿ ಕೂಡ ಚೇಂಜಸ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಸೊ ದ್ಯಾಟ್ ಲೆಟ್ ದೆಮ್ ಟು ಥಿಂಕ್ ದ್ಯಾಟ್ ಇದರಲ್ಲಿ ಏನೋ ಕೋಡ್ ಇದೆ, ಈ ಕೋಡ್ ವಿಲ್ ಸ್ಪೆಸಿಫೈ ದಿ ಅಮೈನೋ ಆಸಿಡ್ ಸೀಕ್ವೆನ್ಸ್ ಅಂತ. ಓಕೆ, if determining the biochemical nature of genetic material and the structure of DNA was very exciting, the proposition and deciphering of the genetic code were most challenging. In a very true sense, it required involvement of scientists from several disciplines. ಇದನ್ನ ನಾವು ಡಿಸೈಫರ್ ಮಾಡಬೇಕು, ಹೆಂಗೆ ಎಕ್ಸಾಕ್ಟ್ಲಿ ಕೋಡ್ ಅಂತ ತಿಳ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ನಮಗೆ ಫಿಸಿಸಿಸ್ಟ್ ಬೇಕು, ಆರ್ಗ್ಯಾನಿಕ್ ಕೆಮಿಸ್ಟ್ ಬೇಕು, ಬಯೋಕೆಮಿಸ್ಟ್ ಬೇಕು, ಜೆನೆಟಿಸಿಸ್ಟ್ ಬೇಕು. ಇದೆಲ್ಲ ಬೇರೆ ಬೇರೆ ಫೀಲ್ಡ್ನಿಂದ ಸೈಂಟಿಸ್ಟು ಇನ್ವಾಲ್ವ್ಮೆಂಟ್ ಬೇಕಾಗಿತ್ತು. ಫಸ್ಟ್ ಅದರಲ್ಲಿ ಏನು ಅಂತ ಅಂದರೆ ಜಾರ್ಜ್ ಗ್ಯಾಮೋ ಅಂತ ಒಬ್ರು ಫಿಸಿಸಿಸ್ಟ್ ಇದ್ರು. ಓಕೆನಾ, ಅವ್ರ ಹೆಸರು ಜಾರ್ಜ್ ಗ್ಯಾಮೋ ಅಂತ. ಅವ್ರು ಹೇಳಿದ್ರು ನ್ಯೂಕ್ಲಿಕ್ ಆಸಿಡ್ಸ್ನಲ್ಲಿ ನಾಲ್ಕು ರೀತಿಯ ಬೇಸಸ್ ಇರೋದು. DNA ಆದರೆ ETGC, RNA ಆದರೆ AUGC, 4 ಬೇಸ್ ಇರೋದು. 4 ಬೇಸು 20 ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಗೆ ಕೋಡ್ ಮಾಡಬೇಕು ಅಂತ ಅಂದ್ರೆ ಜೆನೆಟಿಕ್ ಕೋಡ್ ಟ್ರಿಪ್ಲೆಟ್ ಆಗಿರಬೇಕು ಅಂತ. ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್. ಇವಾಗ ಪ್ರತಿ ಒಂದು ಬೇಸ್ ಒಂದು ಅಮೈನೋ ಆಸಿಡ್ಗೆ ಕೋಡ್ ಮಾಡುತ್ತೆ ಅಂತ ಅಂದ್ರೆ 4 ಬೇಸಿಂದ 4 ಅಮೈನೋ ಆಸಿಡ್ ಕೋಡ್ ಮಾಡೋದಕ್ಕೆ ಸಾಧ್ಯ. ಆದರೆ ಟೋಟಲ್ ಅಲ್ಲಿ 20 ಅಮೈನೋ ಆಸಿಡ್ ಇದೆ. ಮಿಕ್ಕಿದ 16 ಕೋಡ್ ಏನಾಯ್ತು? ಅದೇ ಡಬ್ಲೆಟ್ ಅಂತ ಅನ್ಕೊಂಡ್ರೆ 4 to the power of 2 ಅಂದ್ರೇನು ನಮ್ಗೆ 16 ಬರೋದು, ವಿಚ್ ಇಸ್ ಸ್ಟಿಲ್ ಲೆಸ್ ದೆನ್ 20 ಅಮೈನೋ ಆಸಿಡ್ಸ್. 20 ಅಮೈನೋ ಆಸಿಡ್ಗೆ ಕೋಡ್ ಮಾಡಬೇಕು ಅಂತ ಅಂದ್ರೆ ಅದು ಟ್ರಿಪ್ಲೆಟ್ ಕೋಡ್ ಆಗಿರಬೇಕು. ಟ್ರಿಪ್ಲೆಟ್ ಕೋಡ್ ಆಗಿದ್ರೆ ನಮ್ಮ ಹತ್ರ 64 ಕಾಂಬಿನೇಷನ್ಸ್ ಆಫ್ ನೈಟ್ರೋಜಿನಸ್ ಬೇಸಸ್ ಸಿಗುತ್ತೆ. ಅವಾಗ 20ಗಿಂತ ಜಾಸ್ತಿ ನಂಬರ್ ಇದೆ. ಸೊ ಪ್ರಾಬಬಲ್ ದಟ್ ದ ಜೆನೆಟಿಕ್ ಕೋಡ್ ಇಸ್ ಅ ಟ್ರಿಪ್ಲೆಟ್ ಅಂತ ಜಾರ್ಜ್ ಗ್ಯಾಮೋ ಅವರು ಪ್ರಪೋಸ್ ಮಾಡಿದ್ರು. ಓಕೆ, ಪ್ರೊವೈಡಿಂಗ್ ಪ್ರೂಫ್ ದಟ್ ದ ಕೋಡೋಮ್ ವಾಸ್ ಅ ಟ್ರಿಪ್ಲೆಟ್ ವಾಸ್ ಅ ಮೋರ್ ಡಾಂಟಿಂಗ್ ಟಾಸ್ಕ್. ಇದರಲ್ಲಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಒಬ್ರು ಹರ್ಗೋಬಿಂದ್ ಖುರಾನಾ ಅಂತ, ಇವರ ಕಾಂಟ್ರಿಬ್ಯೂಷನ್ ನಾವು ಮೆಚ್ಕೊಳ್ಬೇಕು. ದ ಕೆಮಿಕಲ್ method developed by Hargobind Khurana was instrumental in synthesizing RNA molecules with defined combinations of bases. So ಇವ್ರು ಏನ್ ಮಾಡಿದ್ರು ಅಂದ್ರೆ ಅವರೇ ಲ್ಯಾಬ್ ಅಲ್ಲಿ RNA ನ ಸಿಂಥಸೈಸ್ ಮಾಡ್ತಾ ಇದ್ರು. ಅದರ ಸೀಕ್ವೆನ್ಸ್ ಯಾವ ರೀತಿ ಅವ್ರಿಗೆ ಬೇಕು ಅದೇ ಸೀಕ್ವೆನ್ಸ್ ನಲ್ಲಿ RNA ಮಾಲಿಕ್ಯೂಲ್ಸ್ ನ ಸಿಂಥಸೈಸ್ ಮಾಡ್ತಾ ಇದ್ರು. ಇದಾದ ನಂತರ ಮಾರ್ಷಲ್ ನಿರೆನ್ಬರ್ಗ್ ಅನ್ನೋರು ಸೆಲ್ ಫ್ರೀ ಸಿಸ್ಟಮ್ ನ ಡೆವಲಪ್ ಮಾಡಿದ್ರು ಫಾರ್ ಪ್ರೋಟೀನ್ ಸಿಂಥಸಿಸ್. ಆಯ್ತಾ, ಸೆಲ್ಲೇ ಇಲ್ಲದೆ ಪ್ರೋಟೀನ್ ಸಿಂಥಸಿಸ್ ಹೆಂಗಾಗುತ್ತೆ ಆ ರೀತಿ ಒಂದು ಸಿಸ್ಟಮ್ ನ ಡೆವಲಪ್ ಮಾಡಿದ್ರು. ದಟ್ ಹೆಲ್ಪ್ ದ ಜೆನೆಟಿಕ್ ಕೋಡ್ ಟು ಬಿ ಡಿಸೈಫರ್ಡ್. ಆಮೇಲೆ ಒಂದು ಎನ್ಸೈಮ್ ಇದೆ, ಸೆವೆರೋ ಒಕ್ವಾ ಎನ್ಸೈಮ್ ಅಥವಾ ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫಾರಿಲೇಸ್ ಅಂತ. ಈ ಎನ್ಸೈಮ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಯಾಕೆ ಅಂತ ಅಂದ್ರೆ ಈ ಎನ್ಸೈಮ್ ನಿಂದ ನಮ್ಗೆ ಯಾವ ಸೀಕ್ವೆನ್ಸ್ ಅಲ್ಲಿ RNA ಬೇಕು ಆ ಸೀಕ್ವೆನ್ಸ್ ನಲ್ಲಿ ನಾವು RNA ನ ಸಿಂಥಸೈಸ್ ಮಾಡಬಹುದಿತ್ತು. ಟೆಂಪ್ಲೇಟೇ ಇಲ್ಲದೆ ನಾರ್ಮಲ್ ಆಗಿ RNA ಸೆಲ್ ಒಳಗಡೆ ಸಿಂಥಸೈಸ್ ಆಗಬೇಕು ಅಂದ್ರೆ DNA ಟೆಂಪ್ಲೇಟ್ ಬೇಕು. ಈ ಎನ್ಸೈಮ್ ಮುಖಾಂತರ ನಮ್ಗೆ ಟೆಂಪ್ಲೇಟೇ ಇಲ್ಲದೆ RNA ಮಾಲಿಕ್ಯೂಲ್ ನಮಗೆ ಬೇಕಾಗಿದ್ದ ಸೀಕ್ವೆನ್ಸ್ ನಲ್ಲಿ ನಾವು ಸಿಂಥಸೈಸ್ ಮಾಡ್ಕೊಳ್ಬಹುದಾಗಿತ್ತು. ಓಕೆ, ಸೊ ಇದು ಮತ್ತೆ ಏನ್ ಹೇಳ್ತಾರೆ ಮಾರ್ಷಲ್ ನಿರೆನ್ಬರ್ಗ್ ಅವರ ಸೆಲ್ ಫ್ರೀ ಸಿಸ್ಟಮ್ ಫಾರ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಎಲ್ಲ ಯುಟಿಲೈಸ್ ಮಾಡಿಕೊಂಡು ಜೆನೆಟಿಕ್ ಕೋಡ್ ಏನಿದೆ ಅಂತ ಜನ ಕಂಡುಹಿಡಿದ್ರು. ಫೈನಲ್ ಆಗಿ ಒಂದು ಚೆಕ್ಕರ್ ಬೋರ್ಡ್ ನ ಪ್ರೊಡ್ಯೂಸ್ ಮಾಡಿದ್ರು ಜೆನೆಟಿಕ್ ಕೋಡ್ ಎಲ್ಲ ಡಿಸೈಫರ್ ಆದ್ಮೇಲೆ. ಇದ್ರ ಪ್ರಕಾರ ಪ್ರತಿ 3 ನ್ಯೂಕ್ಲಿಯೋಟೈಡ್ ವಿಲ್ ಕೋಡ್ ಫಾರ್ 1 ಅಮೈನೋ ಆಸಿಡ್. ಫಾರ್ ಎಕ್ಸಾಂಪಲ್, ನಮ್ಮ RNA ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ಅಲ್ವಾ, AUG, GUG, CUC, AAA. ಟ್ರಿಪ್ಲೆಟ್ ಕೋಡಾನ್ ಅಂತಂದ್ರೆ ಪ್ರತಿ 3 ನ್ಯೂಕ್ಲಿಯೋಟೈಡ್ ಒಂದು ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅಂತ ಅರ್ಥ. ಎಕ್ಸಾಕ್ಟ್ಲಿ ಅದು ಯಾವುದು ಅಮೈನೋ ಆಸಿಡ್ ಅಂತ ಅವರು, ಇವಾಗ ನಾನು ಯಾರ್ದೆಲ್ಲ ಹೆಸರು ಹೇಳಿದೀನಿ ಅವರು ಅವ್ರ ಎಕ್ಸ್ಪೆರಿಮೆಂಟ್ಸ್ ನಿಂದ ತಿಳ್ಕೊಂಡು ಈ ರೀತಿ ಒಂದು ಫೈನಲ್ ಕನ್ಕ್ಲೂಷನ್ ನ ಕೊಟ್ರು, ಯಾವ ಕೋಡ್ ಯಾವ ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, mRNA ಅಲ್ಲಿ ಈ ಕೋಡ್ ಇದ್ರೆ AUG ಅಂದ್ರೆ ನೋಡಿ ಇಲ್ಲಿ AUG ಏನಕ್ಕೆ ಸ್ಪೆಸಿಫೈ ಮಾಡುತ್ತೆ? AUG ಕೋಡ್ಸ್ ಫಾರ್ ಮಿಥಿಯೋನಿನ್ ಅಮೈನೋ ಆಸಿಡ್, GUG ಕೋಡ್ಸ್ ಫಾರ್ ವ್ಯಾಲಿನ್, CUC codes for leucine,
ಎ ಕೋಡ್ಸ್ ಫಾರ್ ಲೈಸಿನ್. ಈ ತರ ಯಾವ ಕೋಡಾನ್ ಯಾವ ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅವರು ಕಂಡು ಹಿಡಿದ್ರು. ಓಕೆನಾ? ಅದಾದ್ಮೇಲೆ ನಮ್ಗೆ ಇದು ಸಿಕ್ಕಿರೋದು. ಓಕೆ, ನಾವು ಜೆನೆಟಿಕ್ ಕೋಡ್ದು ಸೇಲಿಯಂಟ್ ಫೀಚರ್ಸ್ ಏನು ಅದನ್ನ ನಾವು ಕಲ್ತ್ಕೊಳ್ಳೋಣ. ಇದರ ಬೇಸಿಸ್ ಮೇಲೆ 2019, 2017, 2016, 2021 4 ವರ್ಷ ಕ್ವೆಶ್ಚನ್ಸ್ ಕೇಳಿದ್ದಾರೆ. 6 ಫೀಚರ್ಸ್ ಕೊಟ್ಟಿದ್ದಾರೆ. ಗಮನ ಇಟ್ಟು ಕೇಳಿ, ಅರ್ಥ ಮಾಡ್ಕೊಳ್ಳಿ. ದ ಕೋಡಾನ್ ಇಸ್ ಟ್ರಿಪ್ಲೆಟ್, ಅದು ಆಲ್ರೆಡಿ ಗೊತ್ತು ನಮಗೆ. 3 ನ್ಯೂಕ್ಲಿಯೋಟೈಡ್, 1 ಸ್ಪೆಸಿಫೈ, 1 ಅಮೈನೋ ಆಸಿಡ್ ಅಲ್ವಾ? ಸೊ ಇಟ್ಸ್ ಅ ಟ್ರಿಪ್ಲೆಟ್. ಟೋಟಲ್ ಆಗಿ 64 ಕೋಡಾನ್ ಇದೆ ಇದರಲ್ಲಿ. ಆ 64 ಕೋಡಾನ್ ಅಲ್ಲಿ 61 ಕೋಡಾನ್ಸ್ ಮಾತ್ರ ಅಮೈನೋ ಆಸಿಡ್ಸ್ಗೆ ಕೋಡ್ ಮಾಡೋದು. ಇನ್ ಮಿಕ್ಕಿದ್ ಏನು? ಅದು ಯಾವ ಅಮೈನೋ ಆಸಿಡ್ಗೂ ಕೋಡ್ ಮಾಡೋದಿಲ್ಲ. ಅದಕ್ಕೆ ನಾವು ಸ್ಟಾಪ್ ಕೋಡಾನ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು UAA, UAG, UGA, ದೀಸ್ ಆರ್ ದ ಸ್ಟಾಪ್ ಕೋಡಾನ್ಸ್. ಆಯ್ತಾ? ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ 1 ಕೋಡಾನ್, ಅದಕ್ಕೆ ನಾವು ಡಿಜೆನರೇಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆರ್ಜಿನಿನ್ ಅನ್ನೋ ಒಂದು ಅಮೈನೋ ಆಸಿಡ್ಗೆ 4 ಕೋಡಾನ್ ಇಲ್ಲಿದೆ, 2 ಕೋಡಾನ್ ಇಲ್ಲಿದೆ, ಟೋಟಲಿ 6 ಕೋಡಾನ್ಸ್ ನ ಪ್ರೆಸೆಂಟ್ ಇದೆ. ಈ 6 ಕೋಡಾನ್ ಒಂದೇ ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡೋದು. ಓಕೆ, ಸೊ ಕೆಲವೊಮ್ಮೆ ಎಲ್ಲ ಅಮೈನೋ ಆಸಿಡ್ಸ್ಗೂ ಇರೋದಿಲ್ಲ. ಮೀಥಿಯೋನಿನ್ಗೆ ಒಂದೇ ಕೋಡಾನ್ ಇರೋದು. ಕೆಲವೊಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರ್ಬೋದು. ಓಕೆ, ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರ್ಬೋದು. ಬಟ್ ಈ CGU ಏನಿದೆ ಯಾವಾಗ್ಲೂ ಆರ್ಜಿನಿನ್ಗೆ ಕೋಡ್ ಮಾಡೋದು. CGU ಟ್ರಿಪ್ಟೋಫಾನ್ಗೆ ಕೋಡ್ ಮಾಡೋದಕ್ಕಾಗೋದಿಲ್ಲ. CGU ಹಿಸ್ಟಿಡಿನ್ಗೆ ಕೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೋಡಾನ್ ಆಲ್ವೇಸ್ ಸ್ಪೆಸಿಫೈ ದ ಸೇಮ್ ಅಮೈನೋ ಆಸಿಡ್, ಬಟ್ ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರಬಹುದು. ಓಕೆ, ಆ ಪ್ರಾಪರ್ಟಿಗೆ ನಾವು ಡಿಜೆನರಸಿ ಅಂತ ಕರಿತೀವಿ. ಥರ್ಡ್, ದ ಕೋಡಾನ್ ಇಸ್ ರೆಡ್ ಇನ್ mRNA ಇನ್ ಅ ಕಂಟಿನ್ಯೂಸ್ ಫ್ಯಾಷನ್. ದೇರ್ ಆರ್ ನೋ ಪಂಕ್ಚುಯೇಷನ್ಸ್. ಇವಾಗ ಈ ರೀತಿ ಒಂದು ಸೀಕ್ವೆನ್ಸ್ ಇದೆ ನಮ್ಮ ಹತ್ರ ಅಂದ್ರೆ ಈ 3 ಲೆಟರ್ ಓದ್ತೀನಿ, ಮಧ್ಯೆ 1 ಬಿಡ್ತೀನಿ, ಮತ್ತೆ 3 ಓದ್ತೀನಿ, ಮತ್ತೆ 1 ಸ್ಕಿಪ್ ಮಾಡ್ತೀನಿ, ಆ ರೀತಿ ಆಗೋದಿಲ್ಲ. RNA ಇರುವಂತಹ ಪ್ರತಿ ಒಂದು ನ್ಯೂಕ್ಲಿಯೋಟೈಡ್ ಕೂಡ ಒಂದು ಕೋಡಾನ್ ಪಾರ್ಟ್ ಆಗಿರ್ಲೇಬೇಕು. ಕೋಡಾನ್ ಪಾರ್ಟ್ ಆಗಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಯಾವ್ದಾನ ಒಂದು ನ್ಯೂಕ್ಲಿಯೋಟೈಡ್ ಒಂದಕ್ಕಿಂತ ಹೆಚ್ಚು ಕೋಡಾನ್ದು ಪಾರ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು 3 ಒಂದು ಕೋಡಾನ್, ಮತ್ತೆ ಇದು 3 ಒಂದು ಕೋಡಾನ್, ಆ ರೀತಿ ವರ್ಕ್ ಆಗಲ್ಲ. ಪ್ರತಿ ನ್ಯೂಕ್ಲಿಯೋಟೈಡ್ ಒಂದು ಕೋಡಾನ್ ಪಾರ್ಟ್ ಆಗಿರ್ಲೇಬೇಕು. ಪ್ರತಿ ನ್ಯೂಕ್ಲಿಯೋಟೈಡ್ ಒಂದು ಕೋಡಾನ್ ಮಾತ್ರ ಪಾರ್ಟ್ ಆಗಿರ್ಬೇಕು. ಯು ಕಾಂಟ್ ಹ್ಯಾವ್ ದಿಸ್ ನ್ಯೂಕ್ಲಿಯೋಟೈಡ್ ಬಿ ಅ ಪಾರ್ಟ್ ಆಫ್ ದಿಸ್ ಕೋಡಾನ್ ಆಸ್ ವೆಲ್ ಎಸ್ ದಿಸ್ ಕೋಡಾನ್. ಓಕೆನಾ? ಸೊ ಇಲ್ಲಿ ಹೇಳ್ತಾ ಇರೋದು ಕಂಟಿನ್ಯೂಸ್ ಆಗಿ ಓದ್ಕೊಂಡು ಹೋಗುತ್ತೆ. ಕಾಮಾ ಇಲ್ಲ, ಏನು ಪಂಕ್ಚುಯೇಷನ್ ಇಲ್ಲ, ಮಧ್ಯದಲ್ಲಿ ಯಾವುದೇ ಗ್ಯಾಪ್ ಇರೋದಿಲ್ಲ. ಪ್ರತಿ ನ್ಯೂಕ್ಲಿಯೋಟೈಡ್ ಒಂದಲ್ಲ ಒಂದು ಕೋಡಾನ್ದು ಪಾರ್ಟ್ ಆಗಿದ್ದೇ ಇರುತ್ತೆ ಅಂತ. ಓಕೆ, ದ ಕೋಡ್ ಇಸ್ ನಿಯರ್ಲಿ ಯೂನಿವರ್ಸಲ್. ಅದರ ಅರ್ಥ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲೂ ಪ್ರಿಟಿ ಮಚ್ ಇದೇ ಕೋಡ್ ಫಾಲೋ ಆಗುತ್ತೆ. AUG ಅಂದ್ರೆ ಮಿಥಿಯೋನಿನ್ ಪ್ರೊಡ್ಯೂಸ್ ಆಗುತ್ತೆ, GUG ಅಂದ್ರೆ ವ್ಯಾಲಿನೇ ಪ್ರೊಡ್ಯೂಸ್ ಆಗುತ್ತೆ, ಸ್ಪೆಸಿಫೈ ಮಾಡುತ್ತೆ. ಅದಕ್ಕೆ ನಿಯರ್ಲಿ ಯೂನಿವರ್ಸಲ್ ಅಂತ ಕರೆಯೋದು. ಇದೇ ಪ್ರಾಪರ್ಟಿನ ನಾವು ಬಯೋಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ಕೊಳ್ಳೋದು. ನಮ್ಮಲ್ಲಿ ಏನು ಸೀಕ್ವೆನ್ಸ್ ಇರುತ್ತೆ ಆ ಸೀಕ್ವೆನ್ಸ್ ನಾವು ಬ್ಯಾಕ್ಟೀರಿಯಾ ಒಳಗಡೆ ಹಾಕಿದ್ರೆ ಬ್ಯಾಕ್ಟೀರಿಯಾನು ಅದೇ ಪ್ರೋಟೀನೇ ಪ್ರೊಡ್ಯೂಸ್ ಮಾಡ್ಕೊಡುತ್ತೆ. ಇದನ್ನ ನಾವು ಇನ್ಸುಲಿನ್ ಪ್ರಿಪರೇಷನ್ ಅಲ್ಲಿ ನೋಡಿದೀವಿ, RDNA ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅಲ್ವಾ. ಸೊ ಇಲ್ಲಿ ಇಟ್ ಇಸ್ ನಿಯರ್ಲಿ ಯೂನಿವರ್ಸಲ್. ಆಫ್ ಕೋರ್ಸ್ ನಿಯರ್ಲಿ ಯೂನಿವರ್ಸಲ್ ಯಾಕಂತ ಇದೀವಿ ಅಂತ ಅಂದ್ರೆ ಇದಕ್ಕೂ ಕೂಡ ಕೆಲವು ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಯಾವುದು ಅಂತ ಅಂದ್ರೆ ಕೆಲವೊಂದು ಜೀನ್ಸ್ ಇನ್ ಮೈಟೋಕಾಂಡ್ರಿಯಲ್ ಕೋಡಾನ್ಸ್ ಮತ್ತೆ ಕೆಲವು ಪ್ರೋಟೋಜೋನ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ನಾವು ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, AUG ಹ್ಯಾಸ್ ಡ್ಯೂಯಲ್ ಫಂಕ್ಷನ್ಸ್. AUGಗೆ 2 ರೋಲ್ ಇದೆ. ಮೊದಲನೇ ರೋಲ್ ಏನು? ಇಟ್ಸ್ ಆಕ್ಟ್ಸ್ ಆಸ್ ಅ ಸ್ಟಾರ್ಟ್ ಕೋಡಾನ್ ಅಥವಾ ಇನಿಷಿಯೇಟರ್ ಕೋಡಾನ್. ಪ್ರತಿ mRNA ಶುರುವಿನಲ್ಲಿ ಫಸ್ಟ್ ಕೋಡಾನ್ ಇರೋದೆ AUG, ದಟ್ ಕೋಡ್ಸ್ ಫಾರ್ ಮಿಥಿಯೋನಿನ್. ಆಯ್ತಾ? ಅದು ಒಂದು ಕೋಡಾನ್, ಅದು ಒಂದು ಫಂಕ್ಷನ್. ಇನ್ನೊಂದು ಏನು ಅಂತ ಅಂದ್ರೆ ಇಟ್ ಕೋಡ್ಸ್ ಫಾರ್ ದ ಅಮೈನೋ ಆಸಿಡ್ ಮಿಥಿಯೋನಿನ್. ಥರ್ಡ್ ಪಾಯಿಂಟ್, 3 ಕೋಡಾನ್ಸ್ UAA, UAG, UGA ಇದು 3ಕ್ಕೂ ಸ್ಟಾಪ್ ಕೋಡಾನ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಇದು ಯಾವುದೇ ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡಲ್ಲ. UAA ಅಂದ್ರೆ ನೀವು ನೆನ್ಪಿಟ್ಕೊಳ್ಳೋದಕ್ಕೆ UROA, UAG ಅಂದ್ರೆ ಯು ಆರ್ ಗಾನ್, UGA ಅಂದ್ರೆ ಯು ಗೋ ಅವೇ. ಈ ರೀತಿ ನೆನ್ಪಿಟ್ಕೊಳ್ಬಹುದು. ಓಕೆ, ಸೊ ದಿಸ್ ಇಸ್ ಅ ವೇ ಟು ರಿಮೆಂಬರ್ ದ ಸ್ಟಾಪ್ ಕೋಡಾನ್ಸ್. ಎಲ್ಲ ಕೂಡ ಯು ಇಂದಾನೆ ಸ್ಟಾರ್ಟ್ ಆಗೋದು. ಇಲ್ಲೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಇಸ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇನ್ mRNA, ಪ್ರೆಡಿಕ್ಟ್ ದ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಕೋಡೆಡ್ ಬೈ ಇಟ್. ಚೆಕರ್ ಬೋರ್ಡ್ ನ ನೋಡ್ಕೊಂಡು ನೀವು ಏನು ಯಾವ ಅಮೈನೋ ಆಸಿಡ್ ಸೀಕ್ವೆನ್ಸ್ ಬರುತ್ತೆ ಅಂತ ಬರೀಬೇಕು. AUG ಅಂದ್ರೆ ಮಿಥಿಯೋನಿನ್, UUU ಅಂದ್ರೆ ಏನು, UUC ಯಾವುದಕ್ಕೆ, ಅದನ್ನ ನೀವು ನೋಡ್ಕೊಂಡು ಬರಿಬೇಕು. ಓಕೆ, ನೌ ಟ್ರೈ ದಿ ಆಪೋಸಿಟ್. ಫಾಲೋಯಿಂಗ್ ಇಸ್ ದ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ಕೋಡೆಡ್ ಬೈ mRNA, ಪ್ರೆಡಿಕ್ಟ್ ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಇಲ್ಲಿ ಏನ್ ಮಾಡಿದ್ದಾರೆ, ಅಮೈನೋ ಆಸಿಡ್ ಸೀಕ್ವೆನ್ಸ್ ನ ಕೊಟ್ಟಿದ್ದಾರೆ, ಇದರದ್ದು
ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಬರೀರಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದ್ರೆ ಪ್ರತಿ ಕೋಡಾನ್ಗೆ ಒಂದೇ ಅಮೈನೋ ಆಸಿಡ್ ಇರುತ್ತೆ. ಆದ್ರೆ ಪ್ರತಿ ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫೀನೈಲ್ ಅಲೆನಿನ್, PHE ಅಂತ ಇರೋದು ಫೀನೈಲ್ ಅಲೆನಿನ್. ಫೀನೈಲ್ ಅಲೆನಿನ್ಗೆ ಇಲ್ಲಿ 2 ಕೋಡಾನ್ ಇದೆ. ಈ 2 ಕೋಡಾನ್ ಅಲ್ಲಿ ಯಾವ ಕೋಡಾನ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಪ್ರಿಡಿಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡತ್ತೆ. ಮತ್ತೆ ಮ್ಯೂಟೇಷನ್ಸ್ ಅಂಡ್ ಜೆನೆಟಿಕ್ ಕೋಡ್. The relationships between genes and DNA are best understood by mutation studies. DNA ಮತ್ತೆ ಜೀನ್ದು ಏನ್ ರಿಲೇಶನ್ಶಿಪ್ ಇದೆ, ಮ್ಯೂಟೇಷನ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. You've studied about mutation and its effects in chapter 4. ಹೌದಲ್ವಾ? ಚಾಪ್ಟರ್ 4 Principles of Inheritance and Variation, ಅದರಲ್ಲಿ ನೀವು ಕಲ್ತಿದ್ದೀರಾ. Effects of large deletions and rearrangements in a segment of DNA are easy to comprehend. It may result in loss or gain of a function. The effect of point mutations will be explained here. Point mutation ಅಂತ ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ನಲ್ಲಿ ಒಂದು ನೈಟ್ರೋಜಿನಸ್ ಬೇಸ್ ಪೇರ್ದು ಏನಾದ್ರೂ ಚೇಂಜ್ ಆಗಿದ್ರೆ ಅಥವಾ ರೀಪ್ಲೇಸ್ಮೆಂಟ್ ಆಗಿದೆಯಾ ಅಥವಾ ಒಂದು ನ್ಯೂಕ್ಲಿಯೋಟೈಡ್ ಡಿಲೀಟ್ ಆಗಿದೆಯಾ ಅಥವಾ ಒಂದು ಎಕ್ಸ್ಟ್ರಾ ನ್ಯೂಕ್ಲಿಯೋಟೈಡ್ ಆಡ್ ಆಗಿದೆಯಾ, ಇದಕ್ಕೆ ನಾವು ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಓಕೆ, ದ ಎಫೆಕ್ಟ್ ಆಫ್ ಪಾಯಿಂಟ್ ಮ್ಯೂಟೇಷನ್ಸ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಹಿಯರ್. ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಪಾಯಿಂಟ್ ಮ್ಯೂಟೇಷನ್ ಇಸ್ ಅ ಚೇಂಜ್ ಆಫ್ ಸಿಂಗಲ್ ಬೇಸ್ ಪೇರ್ in the gene for beta globin chain that results in the change of amino acid residue glutamate to valine. ಇದ್ರ ಬಗ್ಗೆ ನೀವು ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಾ, ಸೊ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಇಟ್. ಅದರಿಂದ ಸಿಕಲ್ ಸೆಲ್ ಅನಿಮಿಯಾ ಆಗುತ್ತೆ ಅಲ್ವಾ. ಏನದು ಗ್ಲೂಟಮಿಕ್ ಆಸಿಡ್ ಬದಲು ವ್ಯಾಲಿನ್ ಇರೋ ಕಾರಣದಿಂದ 6th ಪೊಸಿಷನ್ ಬೀಟಾ ಗ್ಲೋಬಿನ್ ಚೈನ್ ಅಲ್ಲಿ ಒಂದು ಡಿಸಾರ್ಡರ್ ಎಫೆಕ್ಟ್ ಆಗುತ್ತೆ. ದಟ್ ಇಸ್ ಯೋರ್ ಸಿಕಲ್ ಸೆಲ್ ಅನಿಮಿಯಾ. Effect of point mutations that inserts or deletes a base in structural gene can be better understood by taking an example. ಅಲ್ಲಿ ಏನಾಯ್ತು, ರೀಪ್ಲೇಸ್ಮೆಂಟ್ ಆಯ್ತು, ಅದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಒಂದು ಸಬ್ಸ್ಟಿಟ್ಯೂಷನ್ ಇಂದ ಗ್ಲೂಟಮಿಕ್ ಆಸಿಡ್ ಬದಲು ವ್ಯಾಲಿನ್ ಫಾರ್ಮ್ ಆಗುತ್ತೆ. ಅಕಸ್ಮಾತ್ ಸಬ್ಸ್ಟಿಟ್ಯೂಷನ್ ಬದಲು ಅಡಿಷನ್ ಒಂದು ಹೊಸ ನ್ಯೂಕ್ಲಿಯೋಟೈಡ್ ಆಡ್ ಆಗೋಯ್ತು ಅಥವಾ ಹೊಸ ನ್ಯೂಕ್ಲಿಯೋಟೈಡ್ ಇನ್ನೊಂದು ಯಾವುದೋ ನ್ಯೂಕ್ಲಿಯೋಟೈಡ್ ಒಂದು ನ್ಯೂಕ್ಲಿಯೋಟೈಡ್ ಡಿಲೀಟ್ ಆಗೋಯ್ತು ಅಂತ ಅಂದ್ರೆ ಅದರ ಎಫೆಕ್ಟ್ ಇನ್ನ ತುಂಬಾ ಡ್ರಾಸ್ಟಿಕ್ ಆಗಿರುತ್ತೆ. ಓಕೆ, ಅದಕ್ಕೆ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ರಾಮ್ ಹ್ಯಾಸ್ ರೆಡ್ ಕ್ಯಾಪ್ ಅಂತ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಪ್ರತಿ 3 ಲೆಟರ್ ಕೂಡ ಒಂದು ಕೋಡಾನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, 3 ಲೆಟರ್ದೇ ಅಲ್ವಾ ನಮ್ದು ಕೋಡಾನ್ ಕೂಡ. ಸೊ ರಾಮ್ ಹ್ಯಾಸ್ ರೆಡ್ ಕ್ಯಾಪ್ ಅಂತ ಇದೆ. ಇಲ್ಲಿ ಒಂದು ಇನ್ಸರ್ಷನ್ ಆಯ್ತಂತ ಅನ್ಕೊಳ್ಳೋಣ. ರಾಮ್ ಹ್ಯಾಸ್ ಈ ಪಾಯಿಂಟ್ ಅಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಆಡ್ ಆಯ್ತು ಅಂತ ಅನ್ಕೊಳ್ಳೋಣ. ಪ್ರತಿ ಸಲ 3 ನ್ಯೂಕ್ಲಿಯೋಟೈಡ್ ರೀಡ್ ಆಗೋದು. ಅವಾಗ ಏನಾಯ್ತು, ಈ ಪಾಯಿಂಟ್ ನಿಂದ ನಥಿಂಗ್ ಇಸ್ ಮೇಕಿಂಗ್ ಸೆನ್ಸ್ ಅಲ್ವಾ. ಯಾವ ಪಾಯಿಂಟ್ ಅಲ್ಲಿ ಇನ್ಸರ್ಷನ್ ಆಗಿದೆ ಅದಾದ್ಮೇಲೆ ಫುಲ್ ರೀಡಿಂಗ್ ಫ್ರೇಮೇ ಶಿಫ್ಟ್ ಆಗಿ ಹೋಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್. ನ್ಯೂಕ್ಲಿಯೋಟೈಡ್ಸ್ ನಲ್ಲಿ ಈ ರೀತಿ ಆದ್ರೆ RNA ಅಲ್ಲಿ ಯಾವ ಪಾಯಿಂಟ್ ಇಂದ ಇನ್ಸರ್ಷನ್ ಆಗುತ್ತೆ ಆ ಪಾಯಿಂಟ್ ಇಂದ ಪ್ರತಿಯೊಂದು ಅಮೈನೋ ಆಸಿಡ್ ಪ್ರತಿಯೊಂದು ಕೋಡಾನ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ನಾವು ಶಿಫ್ಟಿಂಗ್ ಆಫ್ ರೀಡಿಂಗ್ ಫ್ರೇಮ್ ಅಂತ ಕರಿತೀವಿ ಅಥವಾ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಕರಿತೀವಿ. ಇದು ಬರೀ ಇನ್ಸರ್ಷನ್ ಆದ್ರೆ ಮಾತ್ರ ಆಗಲ್ಲ, ಡಿಲೀಷನ್ ಆದಾಗ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಸ್ಟೇಟ್ಮೆಂಟ್ ಅಲ್ಲಿ ನಾವು ಆರ್ ನ ರಿಮೂವ್ ಮಾಡಿಬಿಟ್ರಿ ಅಂತ ಅನ್ಕೊಳ್ಳಿ. ಆರ್ ಇಲ್ಲ ಅಂತ ಅನ್ಕೊಂಡಾಗ ಇದು 3 ಒಂದು ಕೋಡಾನ್ ಆಗುತ್ತೆ, ಇದೆರಡು ಅಥವಾ ನೆಕ್ಸ್ಟ್ ಒಂದು ಏನಾದರೂ ಇದ್ರೆ ಅದೊಂದು ಕೋಡಾನ್ ಆಗುತ್ತೆ. ಡಿಲೀಷನ್ ಆದಾಗ್ಲೂ ಕೂಡ ಸೇಮ್ ಎಫೆಕ್ಟ್ ಆಗುತ್ತೆ. ಹಿಂಗೆ ಯಾವಾಗ ಆಗುತ್ತೆ, ಇಫ್ ಯು ಆರ್ ಆಡಿಂಗ್ 1 or 2 ನ್ಯೂಕ್ಲಿಯೋಟೈಡ್ಸ್ ಹಿಂಗಾಗುತ್ತೆ. ಅಕಸ್ಮಾತ್ 3 ನ್ಯೂಕ್ಲಿಯೋಟೈಡ್ ಆಡ್ ಮಾಡಿದ್ರೆ ಏನಾಗುತ್ತೆ, ಇನ್ ಮಲ್ಟಿಪಲ್ಸ್ ಆಫ್ 3 ಇದ್ದಾಗ ಏನಾಗುತ್ತೆ ನೋಡಿ. ಇಲ್ಲಿ 2 ಆಡ್ ಮಾಡಿದ್ದಾರೆ ಅವಾಗ್ಲೂ ಚೇಂಜ್ ಆಗಿದೆ. 3 ಆಡ್ ಮಾಡಿದಾಗ ಏನಾಗುತ್ತೆ, ಎಲ್ಲಿ 3 ಆಡ್ ಆಗಿದೆ ಆ ನ್ಯೂಕ್ಲಿಯೋಟೈಡ್ ಆ ಅಮೈನೋ ಆಸಿಡ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ಅದಾದ್ಮೇಲೆ ಸೀಕ್ವೆನ್ಸ್ ಅಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ. ಓಕೆ, ಸೊ ನಾವು ಇಫ್ ವಿ ಇನ್ಸರ್ಟ್ 3 letters together, say big, the statement would read Ram has big red cap. ಇದನ್ನೇ ಡಿಲೀಷನ್ಗೂ ಮಾಡ್ಬೋದು. ಇಲ್ಲಿ ಆರ್ ಡಿಲೀಟ್ ಮಾಡಿದ್ದಾರೆ ಅವಾಗ ಈ ರೀತಿ ಆಗಿದೆ, ಆರ್ ಇ ಡಿಲೀಟ್ ಮಾಡಿದ್ದಾರೆ ಈ ರೀತಿ ಆಗಿದೆ, ರೆಡ್ ಪೂರ್ತಿ ಡಿಲೀಟ್ ಮಾಡಿದ್ದಾರೆ, ರಾಮ್ ಹ್ಯಾಸ್ ಕ್ಯಾಪ್ ಅಂತ ಆಗಿದೆ. ಸೊ ಯಾವಾಗ ಮಲ್ಟಿಪಲ್ಸ್ ಆಫ್ 3 ಆಡ್ ಆಗುತ್ತೆ ಮೇಜರ್ ಚೇಂಜ್ ಆಗಲ್ಲ, ಬರೀ ಎಲ್ಲಿ ಅಡಿಷನ್ ಆಗಿದೆ ಅಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವಿಲ್ ವೇರಿ. ಅದೇ 1 ಅಥವಾ 2 ಆರ್ ಮಲ್ಟಿಪಲ್ಸ್ ಆಫ್ ಅದು ಆಡ್ ಮಾಡಿದಾಗ 4 ಆ ರೀತಿ ಎಲ್ಲ ಆಡ್ ಆದಾಗ ಏನಾಗುತ್ತೆ, ಫುಲ್ ರೀಡಿಂಗ್ ಫ್ರೇಮ್ನಲ್ಲೇ ಶಿಫ್ಟ್ ಆಗಿ ಹೋಗ್ಬಿಡುತ್ತೆ. ಓಕೆನಾ, ಅದಕ್ಕೆ ನಾವು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಕರೆಯೋದು. ದ ಕನ್ಕ್ಲೂಷನ್ ಫ್ರಮ್ ದಿ ಅಬವ್ ಎಕ್ಸರ್ಸೈಸ್ ಇಸ್ ವೆರಿ ಆಬ್ವಿಯಸ್. Insertion or deletion of 1 or 2 bases changes the reading frame from the point of insertion or deletion. However, such mutations are referred to as frame shift insertion or frame shift deletion mutations. Insertion or deletion of 3 or its multiple bases
insert or delete in one or multiple codon, hence one or multiple amino acids, and reading frame remains unaltered from that point onwards. If 3 ಅಥವಾ multiples of 3 ಇದ್ರೆ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಅದಾದ್ಮೇಲೆ ರೀಡಿಂಗ್ ಫ್ರೇಮ್ ನಲ್ಲಿ ಯಾವುದೇ ಆಲ್ಟರೇಷನ್ ಇರೋದಿಲ್ಲ. ಓಕೆ, ಇವಾಗ ನಾವು tRNA ಬಗ್ಗೆ ಮಾತಾಡೋಣ. tRNA ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ಅನ್ ಅಡಾಪ್ಟರ್ ಮಾಲಿಕ್ಯೂಲ್, ಇಟ್ ಈಸ್ ದ ಟ್ರಾನ್ಸ್ಲೇಟರ್. ಇದೇ RNA ಇರೋ ಇನ್ಫಾರ್ಮೇಶನ್ ನ ಓದ್ಬಿಟ್ಟು ಯಾವ ಕೋಡಾನ್ ಇದೆ ಅದಕ್ಕೆ ತಕ್ಕಂಥ ಆಂಟಿ ಕೋಡಾನ್ ಪ್ರೆಸೆಂಟ್ ಇರುತ್ತೆ. ಆ ಕೋಡಾನ್ಗೆ ರೆಸ್ಪೆಕ್ಟಿವ್ ಅಮೈನೋ ಆಸಿಡ್ ನ ಕೂಡ ಇದು ಕ್ಯಾರಿ ಮಾಡ್ತಾ ಇರುತ್ತೆ. ಆಯ್ತಾ? ಸೊ ಈ tRNA ಮಾಲಿಕ್ಯೂಲ್ ಒಂದ್ ಬದಿಗೆ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ಒಂದ್ ಬದಿಗೆ ಅಮೈನೋ ಆಸಿಡ್ ಇರುತ್ತೆ. ನ್ಯೂಕ್ಲಿಯೋಟೈಡ್ ಇರೋ ಕಡೆ ಕೋಡಾನ್ ಜೊತೆ ಮಾತಾಡ್ಕೊಂಡು ನೋಡ್ಕೊಳ್ಳುತ್ತೆ ಯಾವ ಕೋಡಾನ್ಗೆ ಯಾವ ಅಮೈನೋ ಆಸಿಡ್ ಇರಬೇಕು ಅಂತ. ಇನ್ನೊಂದು ಕಾರ್ನರ್ ಅಲ್ಲಿ ಆ ಅಮೈನೋ ಆಸಿಡ್ ನ ಕ್ಯಾರಿ ಮಾಡ್ತಾ ಇರುತ್ತೆ, ಇನ್ನೊಂದು ಎಂಡ್ ಅಲ್ಲಿ ಆ ಅಮೈನೋ ಆಸಿಡ್ ನ ಕ್ಯಾರಿ ಮಾಡ್ತಾ ಇರುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ನಾನು ತೋರಿಸ್ತೀನಿ. From the very beginning of the proposition of code, it was clear to Francis Crick that there has to be a mechanism to read the code and also to link it to the amino acids. Because amino acids have no structural specialities to read the code uniquely, he postulated the presence of an adapter molecule that would on one hand read the code and on the other hand would bind to specific amino acids. The tRNA, ಅವಾಗ ಅದಕ್ಕೆ soluble RNA ಅಂತ ಕರೀತಾ ಇದ್ರು, was known before the genetic code was postulated. However, its role as an adapter molecule was assigned much later. For example, ಇದು ಒಂದು RNA sequence ಅನ್ಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ AUG is the start codon, 5' end. ಇದು GUG ಅಂತ ಅನ್ಕೊಳ್ಳೋಣ. AUG specifies methionine, ಇದು ನಮಗೆ ಗೊತ್ತು. Methionine is the amino acid. ಸೊ ಈ tRNA ಏನ್ ಮಾಡುತ್ತೆ, ಒಂದು ಸೈಡ್ ಅಲ್ಲಿ methionine ಗೆ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಸೈಡ್ ಅಲ್ಲಿ ಈ ಕೋಡಾನ್ ಏನಿದೆ, ಈ ಕೋಡಾನ್ಗೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಇರುತ್ತೆ, UAC ಪ್ರೆಸೆಂಟ್ ಇರುತ್ತೆ. ಸೊ ಒಂದು ಕಡೆ ಇದರಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇದೆ, ನ್ಯೂಕ್ಲಿಯೋಟೈಡ್ಸ್ ಆರ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ದಿಸ್ ನ್ಯೂಕ್ಲಿಯೋಟೈಡ್ ಲ್ಯಾಂಗ್ವೇಜ್. ಆನ್ ದಿ ಅದರ್ ಎಂಡ್ ಇಟ್ ಇಸ್ ಹ್ಯಾವಿಂಗ್ ಅ ಕರೆಸ್ಪಾಂಡಿಂಗ್ ಅಮೈನೋ ಆಸಿಡ್. ಆಯ್ತಾ? ಸೊ ಹಿಂಗೆ. ಮತ್ತೆ ಇನ್ನೊಂದು tRNA, GUG ಕೋಡ್ಸ್ ಫಾರ್ ವ್ಯಾಲಿನ್ ಅಲ್ವಾ? ಸೊ ವ್ಯಾಲಿನ್ ಇರುತ್ತೆ, ಇದರ ಆಪೋಸಿಟ್ ಸೈಡ್ ಅಲ್ಲಿ CAC ಪ್ರೆಸೆಂಟ್ ಇರುತ್ತೆ. ಸೊ ಈ ರೀತಿ ದಿಸ್ ಇಸ್ ಆಕ್ಟಿಂಗ್ ಲೈಕ್ ಅನ್ ಅಡಾಪ್ಟರ್. ಒಂದು ಸೈಡ್ ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇದೆ, ಮತ್ತೊಂದು ಸೈಡ್ ಅಲ್ಲಿ ಅಮೈನೋ ಆಸಿಡ್ ಬೈಂಡ್ ಆಗಿರುತ್ತೆ. ಓಕೆ, tRNA ಹ್ಯಾಸ್ ಅನ್ ಆಂಟಿ ಕೋಡಾನ್ ಲೂಪ್. ನಾನಿಲ್ಲಿ ಸುಮ್ಮನೆ ಒಂದು ಸ್ಟ್ರಕ್ಚರ್ ಬ್ಲಾಕ್ ಡಯಾಗ್ರಾಮ್ ತರ ಮಾಡಿದ್ದೀನಿ, ಬಟ್ ಆಕ್ಚುಲಿ tRNA ನೋಡಕ್ಕೆ ಈ ತರ ತ್ರಿಶೂಲ ತರ ಇರಲ್ಲ, ಈ ತರ ಇರುತ್ತೆ. ಓಕೆ, ಸೊ tRNA ಹತ್ರ ಒಂದು ಆಂಟಿ ಕೋಡಾನ್ ಲೂಪ್ ಇದೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಆಂಟಿ ಕೋಡಾನ್ ಲೂಪ್. ಓಕೆ, ದಟ್ ಹ್ಯಾಸ್ ಬೇಸಸ್ ಕಾಂಪ್ಲಿಮೆಂಟರಿ ಟು ದ ಕೋಡ್. ಇದು ಕೋಡಾನ್ ಆಗಿದ್ರೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿರುವ ನ್ಯೂಕ್ಲಿಯೋಟೈಡ್ಸ್ ಅಥವಾ ಬೇಸಸ್ ಏನಿದೆ tRNA ಅಲ್ಲಿ, ಅದಕ್ಕೆ ನಾವು ಆಂಟಿ ಕೋಡಾನ್ ಅಂತ ಕರಿತೀವಿ. And it also has an amino acid acceptor end, 3' end ಅಲ್ಲಿ. ಇದು ಒಂದು RNA ಅಂದ್ರೆ ಅದಕ್ಕೂ 5' end 3' end ಇರುತ್ತೆ ಅಲ್ವಾ? 3' end ನಲ್ಲಿ ಒಂದು ಅಮೈನೋ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಇವಾಗ ಕೋಡಾನ್ ಅಲ್ಲಿ ಏನಿದೆ, AGU ಇದೆ. AGU ಕೋಡಾನ್ ಇದ್ರೆ ಅದು ಯಾವ ಅಮೈನೋ ಆಸಿಡ್ಗೆ ಕೋಡ್ ಮಾಡಬೇಕು ನೋಡೋಣ. AGU ಕೋಡ್ ಇದ್ರೆ ಎಲ್ಲಿದೆ AGU? ಸೆರೀನ್ ಇಸ್ ದಿ ಅಮೈನೋ ಆಸಿಡ್. ಅವಾಗ ಏನಾಗುತ್ತೆ, ಈ tRNA ಯಾವುದು AGU ಬೈಂಡ್ ಆಗುತ್ತೆ ಅದ್ರ 3' end ಅಲ್ಲಿ ಸೆರೀನ್ ಇರುತ್ತೆ. ಅದರ ಆಂಟಿ ಕೋಡಾನ್ ಲೂಪ್ ನಲ್ಲಿ 3 ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ದಟ್ ಆರ್ ಕಾಂಪ್ಲಿಮೆಂಟರಿ ಟು ದ ಕೋಡಾನ್. ಸಿಮಿಲರ್ಲಿ UAC ಕೋಡ್ಸ್ ಫಾರ್ ಟೈರೋಸಿನ್, ಅದರದ್ದು ಆಂಟಿ ಕೋಡಾನ್ ಲೂಪ್ ಅಲ್ಲಿ AUG ಇರುತ್ತೆ. ಸೊ ದಿಸ್ ವಿಲ್ ಕ್ಯಾರಿ ದ ಕರೆಸ್ಪಾಂಡಿಂಗ್ ಅಮೈನೋ ಆಸಿಡ್. ಇದೆರಡು ಹತ್ರ ಬಂದಾಗ ರೈಬೋಸೋಮ್ ಒಳಗಡೆ ಈ ಎರಡು ಅಮೈನೋ ಆಸಿಡ್ಸ್ ಮಧ್ಯ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಹಾಗೆ ಒಂದು ದೊಡ್ಡ ಪಾಲಿಪೆಪ್ಟೈಡ್ ಚೈನ್ ಸಿಂಥಸೈಸ್ ಆಗೋದು. ಓಕೆ, tRNA has an anticodon loop that has bases complementary to the code, and it also has an amino acid acceptor end to which it binds to the amino acids. ಗೊತ್ತಾಯ್ತು? tRNAs are specific for each amino acid. ಪ್ರತಿ ಒಂದು ಅಮೈನೋ ಆಸಿಡ್ಗೂ tRNA ಸ್ಪೆಸಿಫಿಕ್ ಆಗಿರುತ್ತೆ. Any tRNA cannot carry any amino acid. ಆಯ್ತಾ? For initiation, there is another specific tRNA that is referred to as initiator tRNA. There are no tRNAs for stop codons. Already ಹೇಳಿದ್ದೀನಿ ನಾನು ನಿಮಗಿದು. In figure, the secondary structure of tRNA has been depicted. That looks like a clover leaf. Clover leaf ಅಂದ್ರೆ ಇದು ಕಾರ್ಡ್ಸ್ ಆಡ್ತಾರೆ ಈ ರೀತಿ ಇರುತ್ತಲ್ವಾ, ಇದು ಸೆಕೆಂಡರಿ ಸ್ಟ್ರಕ್ಚರ್ ಹಾಗಿರುತ್ತೆ. ಬಟ್ ಆಕ್ಚುಯಲ್ ಸ್ಟ್ರಕ್ಚರ್ ಅಲ್ಲಿ 3D ಅದು ಇನ್ವರ್ಟೆಡ್ L ಶೇಪ್ ನ ತಗೊಂಡಿರುತ್ತೆ.
ಓಕೆ, ಈಗ ನಾವು ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡೋಣ. So translation refers to the process of polymerization of amino acids ಅಲ್ವಾ. ಬೇಸಿಕಲಿ ಅದು ಪ್ರೋಟೀನ್ ಸಿಂಥಸಿಸ್. ಅಮೈನೋ ಆಸಿಡ್ ಎಲ್ಲ ಜಾಯಿನ್ ಆಗಿ ಪಾಲಿಮರೈಸೇಷನ್ ಆದಾಗ ಏನ್ ಪಾಲಿಪೆಪ್ಟೈಡ್ ಫಾರ್ಮ್ ಆಗುತ್ತೆ ಆ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ದ ಆರ್ಡರ್ ಅಂಡ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ಆರ್ ಡಿಫೈನ್ಡ್ ಬೈ ದ ಸೀಕ್ವೆನ್ಸ್ ಆಫ್ ಬೇಸಸ್ ಇನ್ ದಿ mRNA. ಇದು ನಮಗೆ ಗೊತ್ತು. ಈ ಬೇಸ್ ಏನಿರುತ್ತೆ, ಸೀಕ್ವೆನ್ಸ್ ಏನಿರುತ್ತೆ mRNA ಮೇಲೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಮೈನೋ ಆಸಿಡ್ ಸೀಕ್ವೆನ್ಸ್ ಯಾವ ರೀತಿ ಇರುತ್ತೆ ಅಂತ ಅಲ್ವಾ. Yeah, the amino acids are joined by a bond which is known as peptide bond. Formation of peptide bond requires energy. ಎಲ್ಲಾದ್ರೂ ಕೂಡ ಬಾಂಡ್ ಫಾರ್ಮೇಷನ್ಗೆ ಎನರ್ಜಿ ಬೇಕೇ ಬೇಕು ಅಲ್ವಾ. Therefore, in the first phase itself, amino acids are activated in the presence of ATP. First step ಅಲ್ಲೇ activation of amino acids ಆಗುತ್ತೆ, where ATPs are involved. In the presence of ATP, amino acids activate ಆಗಿ ಅದರ ಕರೆಸ್ಪಾಂಡಿಂಗ್ tRNA ಜೊತೆ ಬೈಂಡ್ ಆಗ್ಬಿಡತ್ತೆ. ಆ ಪ್ರಾಸೆಸ್ಗೆ ನಾವು ಚಾರ್ಜಿಂಗ್ ಆಫ್ tRNA ಅಥವಾ ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಕರಿತೀವಿ. ಯಾವ್ದಾದ್ರೂ ಎರಡು ಚಾರ್ಜ್ಡ್ tRNA ಹತ್ರ ಬಂದಾಗ ಎರಡು ಅಮೈನೋ ಆಸಿಡ್ಸ್ ಮಧ್ಯ ನಾರ್ಮಲ್ ಆಗಿ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗೋಗ್ಬಿಡತ್ತೆ. ಬಟ್ ಅದನ್ನ ಇನ್ನ ಕೂಡ ರ್ಯಾಪಿಡ್ ಆಗಿ ಮಾಡಬೇಕು ಅಂತ ಅಂದ್ರೆ ಅದು ರೈಬೋಸೋಮ್ ಒಳಗಡೆ ಕೆಟಲಿಸ್ಟ್ ಇದ್ದಾಗ ಇನ್ನ ಫಾಸ್ಟ್ ಆಗಿ ಆಗತ್ತೆ. Yeah, if two such charged tRNAs are brought close enough, the formation of peptide bond between them would be favored energetically. The presence of a catalyst ಇನ್ನ ಅದರ ರೇಟ್ನ ಜಾಸ್ತಿ ಮಾಡುತ್ತೆ, ಇನ್ನ ರ್ಯಾಪಿಡ್ ಆಗಿ ಆಗೋ ರೀತಿ ಮಾಡುತ್ತೆ. ಎಲ್ಲಿ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ ಎಲ್ಲರಿಗೂ ಗೊತ್ತು, ಪ್ರೋಟೀನ್ ಫ್ಯಾಕ್ಟರೀಸ್ ಅಂತಾನೆ ಕರೆಸ್ಕೊಂಡಿರುವಂತಹ ರೈಬೋಸೋಮ್ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಆಗೋದು. ರೈಬೋಸೋಮ್ ನಲ್ಲಿ ವಾಟ್ ಆರ್ ರೈಬೋಸೋಮ್ಸ್ ಮೇಡ್ ಅಪ್ ಆಫ್ ಕೋರ್ಸ್ ವಿ ಆಲ್ ನೋ ಇಟ್ ಇಸ್ ನಾಟ್ ಅ ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಏನಿದೆ ರೈಬೋಸೋಮ್ ಅಲ್ಲಿ, ವಾಟ್ ಇಸ್ ಇಟ್ ಕಂಪೋಸ್ಡ್ ಆಫ್ ಸ್ಟ್ರಕ್ಚರಲಿ? It is made up of different types of ribosomal RNA and also different types of proteins. So ribosome na structural RNA present irutte, ribosomal RNA, and also sumaru 80 ಬೇರೆ ಬೇರೆ ರೀತಿಯ ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ. ಅದರ ಆಕ್ಟಿವ್ ಸ್ಟೇಟ್ ಅಲ್ಲಿ, ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಯಾವಾಗ ಅದು ಪ್ರೋಟೀನ್ ಸಿಂಥಸೈಸ್ ಮಾಡ್ತಾ ಇಲ್ಲ ಅಂಥ ಟೈಮಲ್ಲಿ ರೈಬೋಸೋಮ್ನ 2 ಸಬ್ ಯೂನಿಟ್ ಸೆಪರೇಟ್ ಆಗಿರುತ್ತೆ. ಯಾವಾಗ ಪ್ರೋಟೀನ್ ಸಿಂಥಸೈಸ್ ಮಾಡಬೇಕು ಅವಾಗ 2 ಸಬ್ ಯೂನಿಟ್ ಒಟ್ಟಿಗೆ ಬರುತ್ತೆ. ಓಕೆ. In its inactive state, it exists as 2 subunits, a large subunit and a small subunit. ಯಾವಾಗ process of translation ಶುರು ಆಗೋದು ಅರ್ಥ ಮಾಡ್ಕೊಳ್ಳಿ. When the small subunit, specific ಆಗಿ ನೆನ್ಪಿಟ್ಕೊಳ್ಳಿ, ಯಾವಾಗ ಸ್ಮಾಲ್ subunit mRNA ನ ಎನ್ಕೌಂಟರ್ ಮಾಡುತ್ತೆ. ಪ್ರೋಟೀನ್ ಸಿಂಥಸೈಸ್ ಆಗೋ ಟೈಮಲ್ಲಿ ಫಸ್ಟ್ ಸ್ಮಾಲ್ subunit, ಲಾರ್ಜ್ subunit ಒಟ್ಟಿಗೆ ಬರಲ್ಲ. ಸ್ಮಾಲ್ subunit will first encounter the mRNA, ಓಕೆನಾ? So when the small subunit encounters an mRNA, the process of translation of mRNA to protein will begin. Translation ಶುರು ಆಗೋದು mRNA ಸ್ಮಾಲ್ subunit ಜೊತೆ ಬೈಂಡ್ ಆದಾಗ. ಓಕೆ, ಇದು ಯಾವಾಗ ಬೈಂಡ್ ಇನಿಷಿಯೇಟ್ ಆಗುತ್ತೆ ಅಂತ ಕ್ವೆಶ್ಚನ್ಸ್ 2020, 2022 ಅಲ್ಲಿ 2 ಸಲಾನು ಕೇಳಿದ್ದಾರೆ. ಓಕೆ, there are 2 sites in the large subunit. ಲಾರ್ಜ್ subunit ಅಲ್ಲಿ 2 ಸೈಟ್ ಇದೆ. ಯಾವುದಕ್ಕೆ 2 ಸೈಟ್ ಇದೆ? 2 tRNA ಗೆ ಸೈಟ್ ಇದೆ. ಓಕೆ, there are 2 sites in the large subunit for subsequent amino acids to bind and thus be close enough to each other for the formation of a peptide bond. Okay, the ribosome also acts as a catalyst. ಅವಾಗಿಂದ ಹೇಳ್ತಾ ಇದ್ದೀನಿ ರೈಬೋಸೋಮ್ಗೆ ಕೆಟಲಿಟಿಕ್ ಆಕ್ಟಿವಿಟಿ ಕೂಡ ಇದೆ ಅಂತ. ಏನದು ಕೆಟಲಿಟಿಕ್ ಆಕ್ಟಿವಿಟಿ ಅಂತ ಅಂದ್ರೆ, ಬ್ಯಾಕ್ಟೀರಿಯಾನಲ್ಲಿ ಲಾರ್ಜ್ ಸಬ್ ಯೂನಿಟ್ ಅಲ್ಲಿ 23S rRNA ಒಂದು ಟೈಪ್ ಆಫ್ RNA ಇರುತ್ತೆ. ದಟ್ ವಿಲ್ ಆಕ್ಟ್ ಆಸ್ ಅ ಕೆಟಲಿಸ್ಟ್. ಅದಕ್ಕೆ ನಾವು ರೈಬೋಸೈಮ್ ಅಂತ ಕರಿತೀವಿ. ದಟ್ ವಿಲ್ ಕೆಟಲೈಸ್ ದ ಫಾರ್ಮೇಷನ್ ಆಫ್ ಪೆಪ್ಟೈಡ್ ಬಾಂಡ್ಸ್ between the 2 amino acids bound to tRNA present inside the large subunit of the ribosome. Large subunit ಒಳಗಡೆ 2 tRNA ಹತ್ರ ಇರುತ್ತೆ. Large subunit ಅಲ್ಲೇ 23S rRNA ಇರುತ್ತೆ. So this will catalyze the formation of peptide bond between the 2 amino acids. Okay, ಇದಕ್ಕೆ ನಾವು ರೈಬೋಸೈಮ್ ಅಂತ ಕರಿತೀವಿ. ಇದೇ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಅಲ್ಲಿ ಹೆಲ್ಪ್ ಮಾಡೋದು. ಓಕೆ, ಸೊ ಇದು ಯಾವುದು ಅಂತ 2017 ಅಲ್ಲಿ ಕೇಳಿದ್ರು. ಸೊ ನೆನ್ಪಿಟ್ಕೊಳ್ಳಿ. ಅ ಟ್ರಾನ್ಸ್ಲೇಷನಲ್ ಯೂನಿಟ್, ಟ್ರಾನ್ಸ್ಕ್ರಿಪ್ಷನ್ ಹೆಂಗೆ ಒಂದು ಯೂನಿಟ್ ಇತ್ತು ಹಾಗೆ ಟ್ರಾನ್ಸ್ಲೇಷನ್ ಯೂನಿಟ್ ಅಂತ ಕರಿತೀವಿ ನಾವು. ಅ ಟ್ರಾನ್ಸ್ಲೇಷನ್ ಯೂನಿಟ್ ಇನ್ mRNA, ಏನದ್ರ ಹೆಸರು, ಅದರ ಅರ್ಥ ಏನು? ಇಟ್ ಈಸ್ ದ ಸೀಕ್ವೆನ್ಸ್ ಆಫ್ RNA ದಟ್ ಇಸ್ ಫ್ಲಾಂಕ್ಡ್ ಬೈ ದ ಸ್ಟಾರ್ಟ್ ಕೋಡಾನ್ ಅಂಡ್ ದ ಸ್ಟಾಪ್ ಕೋಡಾನ್. ಹೆಂಗೆ ನಾವು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಇಟ್ ಇಸ್ ಅ ಸ್ಟ್ರಕ್ಚರಲ್ ಜೀನ್ ಫ್ಲಾಂಕ್ಡ್ ಬೈ ಪ್ರೊಮೋಟರ್ ಅಂಡ್ ಟರ್ಮಿನೇಟರ್ ಅಂತ ಹೇಳ್ತೀವಿ. ಇಲ್ಲಿ ಇಟ್ ಇಸ್ ಫ್ಲಾಂಕ್ಡ್ ಬೈ ಏನ್ ಹೇಳ್ತಾರೆ, ಸ್ಟಾರ್ಟ್ ಕೋಡಾನ್ ಅಂಡ್ ಸ್ಟಾಪ್ ಕೋಡಾನ್. ಶುರುನಲ್ಲಿ 5' ಎಂಡ್ ಅಲ್ಲಿ ಯಾವಾಗಲೂ ಸ್ಟಾರ್ಟ್ ಕೋಡಾನ್ ಪ್ರೆಸೆಂಟ್ ಇರುತ್ತೆ. 5' ಎಂಡ್ ಹತ್ರ
3 ಪ್ರೈಮ್ ಎಂಡ್ ಹತ್ರ ಒನ್ ಆಫ್ ದ 3 ಸ್ಟಾಪ್ ಕೋಡಾನ್ಸ್ ಪ್ರೆಸೆಂಟ್ ಇರುತ್ತೆ. ದಟ್ ಇಸ್ ಅ ಟ್ರಾನ್ಸ್ಲೇಷನಲ್ ಯೂನಿಟ್. ಓಕೆ, ಯಾ mRNAಗೆ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಕೂಡ ಇರುತ್ತೆ, ವಿಚ್ ಆರ್ ನಾಟ್ ಕೋಡಿಂಗ್ ಫಾರ್ ಅಮೈನೋ ಆಸಿಡ್ಸ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಅಂದ್ರೆ 5 ಪ್ರೈಮ್ ಎಂಡ್ ಅಲ್ಲಿ ಏನು ಸ್ಟಾರ್ಟ್ ಕೋಡಾನ್ ಇರುತ್ತೆ ಅದಕ್ಕೆ ಮುಂಚೆ 3 ಪ್ರೈಮ್ ಎಂಡ್ ಅಲ್ಲಿ ಏನು ಸ್ಟಾಪ್ ಕೋಡಾನ್ ಇರುತ್ತೆ ಅದಾದ್ಮೇಲೆ ಈ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಆರ್ ಪ್ರೆಸೆಂಟ್. ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಲೇಷನ್. ಅದು ಕೋಡ್ ಮಾಡೋದಿಲ್ಲ ಯಾವುದೇ ಅಮೈನೋ ಆಸಿಡ್ಗೆ, ಬಟ್ ದೇ ಆರ್ ಎಸೆನ್ಷಿಯಲ್ ಫಾರ್ ದ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಟು ಗೋ ಆನ್ ಎಫಿಷಿಯೆಂಟ್ಲಿ. ಓಕೆ, ಇನಿಷಿಯೇಷನ್ ಆಗಬೇಕು ಅಂತ ಅಂದ್ರೆ ರೈಬೋಸೋಮ್ ಫಸ್ಟ್ mRNA ಬೈಂಡ್ ಆಗುತ್ತೆ. ಸ್ಮಾಲ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ವಿಲ್ ಬೈಂಡ್ ಟು ದ mRNA. ಎಲ್ಲಿ ಸ್ಪೆಸಿಫಿಕ್ ಆಗಿ ಸ್ಟಾರ್ಟ್ ಕೋಡಾನ್ ಹತ್ರನೇ, ಇನಿಷಿಯೇಟರ್ ಕೋಡಾನ್ AUG ಹತ್ರನೇ ಫಸ್ಟ್ ಹೋಗಿ ಬೈಂಡ್ ಮಾಡುತ್ತೆ. ಸೊ ಫಸ್ಟ್ mRNA ಇದೆ, ಇದು 5 ಪ್ರೈಮ್ ಎಂಡ್, ಇದು 3 ಪ್ರೈಮ್ ಎಂಡ್, 5 ಪ್ರೈಮ್ ಎಂಡ್ ಅಲ್ಲಿ AUG ಇದೆ, ಫಸ್ಟ್ ಇದು ಹೋಗಿ ಬೈಂಡ್ ಆಗುತ್ತೆ. ಇದಾದ ನಂತರ ಲಾರ್ಜ್ ಸಬ್ ಯೂನಿಟ್ ಹೋಗಿ ಬೈಂಡ್ ಆಗಲ್ಲ. ಇದಾದ್ಮೇಲೆ tRNA ಕ್ಯಾರಿಂಗ್ ಮಿಥಿಯೋನಿನ್ ಅಮೈನೋ ಆಸಿಡ್, ದಿಸ್ ವಿಲ್ ಗೋ ಅಂಡ್ ಬೈಂಡ್. ಇದಾದ್ಮೇಲೆ large subunit will go and bind. Okay, na? So during this stage, the complex, the ribosome proceeds to the elongation phase of protein synthesis. Initiation ಆದ್ಮೇಲೆ ಅದು elongation next phase ಗೆ ಹೋಗುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ complex is composed of an amino acid linked to tRNA sequentially bind to the appropriate codon in mRNA by forming complementary base pairs with the tRNA anticodon. The ribosomes moves from codon to codon along the mRNA. Amino acids are added one by one, translated into polypeptide sequences dictated by DNA and represented by mRNA. At the end, a release factor binds to the stop codon, terminating translation and releasing the complete polypeptide from the ribosome. Okay, so ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿದೆ ಅಲ್ವಾ, ರೈಬೋಸೋಮ್ ಒಳಗಡೆ ಲಾರ್ಜ್ ಸಬ್ ಯೂನಿಟ್ ಒಳಗಡೆ 2 ಸೈಟ್ ಇದೆ. ಇವಾಗ ಇದೆರಡರ ಮಧ್ಯೆ ಬಾಂಡ್ ಫಾರ್ಮೇಶನ್ ಆಯ್ತು ಅಂತ ಅಂದ್ರೆ ಈ tRNA ಹೊರಗಡೆ ಹೋಗುತ್ತೆ, ಈ ರೈಬೋಸೋಮ್ ಮತ್ತೆ ಇನ್ನೊಂಚೂರು ಮೂವ್ ಆಗುತ್ತೆ. ಇನ್ನೊಂಚೂರು ಮೂವ್ ಆದಾಗ ಇಲ್ಲಿರುವಂತಹ tRNA ಈ ಪೊಸಿಷನ್ಗೆ ಬರುತ್ತೆ, ಇನ್ನೊಂದು tRNA ಸೈಟ್ ಖಾಲಿ ಆಗುತ್ತೆ. ಅವಾಗ ನೆಕ್ಸ್ಟ್ ಕೋಡಾನ್ ಏನಿದೆ ಅದರ ಕರೆಸ್ಪಾಂಡಿಂಗ್ tRNA ಬಂದಿಲ್ಲಿ ಬೈಂಡ್ ಆಗುತ್ತೆ. ಅದೆರಡರ ಮಧ್ಯ ಅಮೈನೋ ಆಸಿಡ್ ಮಧ್ಯ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆದ ನಂತರ ಆ tRNA ಎಸ್ಕೇಪ್ ಆಗುತ್ತೆ, ಮತ್ತೆ ಇದು ಮೂವ್ ಆಗುತ್ತೆ, ಹಾಗೆ ಮೂವ್ ಆಗ್ತಾನೆ ಇರುತ್ತೆ. ಕೊನೆಯಲ್ಲಿ 3 ಪ್ರೈಮ್ ಎಂಡ್ ಅಲ್ಲಿ ಯಾವಾಗ ಸ್ಟಾಪ್ ಕೋಡಾನ್ ಬರುತ್ತೆ, ಸ್ಟಾಪ್ ಕೋಡಾನ್ಗೆ ಯಾವುದೇ tRNA ಇರೋದಿಲ್ಲ. tRNA ಬದಲು ರಿಲೀಸ್ ಫ್ಯಾಕ್ಟರ್ ಅಂತ ಒಂದು ಪ್ರೋಟೀನ್ ಬಂದು ಬೈಂಡ್ ಆಗುತ್ತೆ. ದಟ್ ವಿಲ್ ಸಿಗ್ನಲ್ ದ ಟರ್ಮಿನೇಷನ್ ಆಫ್ ಟ್ರಾನ್ಸ್ಲೇಷನ್. ಆದ್ಮೇಲೆ ಈ ಎಲ್ಲ ಕಾಂಪೊನೆಂಟ್ಸ್ ಕೂಡ ಡಿಸೋಸಿಯೇಟ್ ಆಗುತ್ತೆ. 2 ರೈಬೋಸೋಮಲ್ ಸಬ್ ಯೂನಿಟ್ ಸೆಪರೇಟ್ ಆಗುತ್ತೆ, ಪಾಲಿಪೆಪ್ಟೈಡ್ ರಿಲೀಸ್ ಆಗುತ್ತೆ, mRNA ಕೂಡ ಸೆಪರೇಟ್ ಆಗುತ್ತೆ. ಸೊ ದಟ್ ಇಸ್ ದ ಎಂಡ್ ಆಫ್ ಟ್ರಾನ್ಸ್ಲೇಷನ್ ಪ್ರಾಸೆಸ್. ಓಕೆನಾ? ಇವಾಗ ನಾವು ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡೋಣ. ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇದೆ, ಪ್ರತಿ ಒಂದು ಸೆಲ್ಲಲ್ಲೂ ಆಲ್ಮೋಸ್ಟ್ 30,000ದಷ್ಟು ಜೀನ್ಸ್ ಇದೆ. ಅಷ್ಟು ಜೀನ್ಸ್ ಯಾವಾಗಲೂ ಟ್ರಾನ್ಸ್ಕ್ರೈಬ್ ಆಗ್ತಾನೆ ಇರಬೇಕು, ಟ್ರಾನ್ಸ್ಲೇಟ್ ಆಗ್ತಾನೆ ಇರಬೇಕು, ಪ್ರೋಟೀನ್ ಸಿಂಥಸೈಸ್ ಮಾಡ್ತಾನೆ ಇರಬೇಕು ಅಂತ ಇಲ್ಲ. ಕೆಲವೊಂದು ಜೀನ್ಸ್ ಕೆಲವೊಂದು ಸಮಯದಲ್ಲಿ ಮಾತ್ರ ಯೂಸ್ ಆಗೋದು, ಕೆಲವೊಂದು ಜೀನ್ಸ್ ಯಾವಾಗಲೂ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು ಪ್ರೋಟೀನ್ಸ್. ಅಂಥ ಜೀನ್ಸ್ಗೆ ನಾವು ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ ಕರಿತೀವಿ. ಕೆಲವೊಂದು ಜೀನ್ಸ್ ಬೇಕಾದಾಗ ಮಾತ್ರ ಪ್ರೊಡ್ಯೂಸ್ ಮಾಡೋದು, ಅಂಥದಕ್ಕೆ ನಾವು ಲಕ್ಸುರಿ ಜೀನ್ಸ್ ಅಂತ ಕರಿತೀವಿ. ಸೊ ಯಾವುದಾದ್ರೂ ಜೀನ್ಸ್ ನಮಗೆ ಬೇಕಾದಾಗ ಮಾತ್ರ ಟ್ರಾನ್ಸ್ಕ್ರೈಬ್ ಮಾಡಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಕಂಟ್ರೋಲ್ ಎಲ್ಲಿದೆ, ಹೆಂಗೆ ಗೊತ್ತಾಗುತ್ತೆ ಯಾವಾಗ ಸ್ವಿಚ್ ಆನ್ ಮಾಡಬೇಕು ಯಾವಾಗ ಸ್ವಿಚ್ ಆಫ್ ಮಾಡಬೇಕು ಅಂತ. ಸೊ ದಟ್ ಈಸ್ ಬೇಸಿಕಲಿ ವಾಟ್ ವಿ ಲರ್ನ್ ಅಬೌಟ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಆಯ್ತಾ? ಆ ಜೀನ್ ಎಕ್ಸ್ಪ್ರೆಸ್ ಆಗೋದನ್ನ ಹೆಂಗೆ ರೆಗ್ಯುಲೇಟ್ ಮಾಡ್ಬೋದು ಅಂತ. ಓಕೆ, ಸೊ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ರೆಫರ್ಸ್ ಟು ಅ ವೆರಿ ಬ್ರಾಡ್ ಟರ್ಮ್ ದಟ್ ಮೇ ಅಕರ್ at various levels. Considering that the gene expression results in the formation of a polypeptide, it can be regulated at several levels. For example, eukaryotes ನಲ್ಲಿ ಅಕಸ್ಮಾತ್ ಟ್ರಾನ್ಸ್ಕ್ರಿಪ್ಷನ್ ಆಗಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಜೀನ್ ಪ್ರೋಟೀನ್ ಸಿಂಥಸೈಸ್ ಆಗಲ್ಲ, ಜೀನ್ ಎಕ್ಸ್ಪ್ರೆಷನ್ ಆಗಲ್ಲ. ಸೊ ಟ್ರಾನ್ಸ್ಕ್ರಿಪ್ಷನಲ್ ಲೆವೆಲಲ್ಲೇ ನಾವು ರೆಗ್ಯುಲೇಟ್ ಮಾಡ್ಬೋದು, ಟ್ರಾನ್ಸ್ಕ್ರಿಪ್ಷನ್ನೇ ಆಗದೇ ಇರೋ ರೀತಿ ನೋಡ್ಕೊಳ್ಬೋದು. ಇನ್ನೊಂದು ಏನು, ಟ್ರಾನ್ಸ್ಕ್ರಿಪ್ಷನ್ ಆಗೋಗಿದೆ, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಥವಾ ಪ್ರಾಸೆಸಿಂಗ್ ಆಗದೇ ಇರೋ ರೀತಿ ತಡಿಬೋದು. ಓಕೆ, ಸೊ ಪ್ರಾಸೆಸಿಂಗ್ ಲೆವೆಲಲ್ಲೂ ಕೂಡ ನಾವು ರೆಗ್ಯುಲೇಟ್ ಮಾಡ್ಬೋದು. ಮತ್ತೆ ಪ್ರಾಸೆಸ್ ಕೂಡ ಆಗೋಯ್ತು, ಬಟ್ ನ್ಯೂಕ್ಲಿಯಸ್ ಇಂದ ಹೊರಗಡೆ ಸೈಟೋಪ್ಲಾಸಮ್ಗೆ ಬರಬೇಕು, ರೈಬೋಸೋಮ್ ಹತ್ರ ಹೋಗಬೇಕು ಟ್ರಾನ್ಸ್ಲೇಷನ್ ಆಗೋದಕ್ಕೆ. ಅಲ್ಲಿಂದ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮ್ಗೆ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಬಿಡೋದಿಲ್ಲ, ಹಾಗೆ ಕೂಡ ನಾವು ರೆಗ್ಯುಲೇಟ್ ಮಾಡ್ಬೋದು. ಫೈನಲಿ ಟ್ರಾನ್ಸ್ಲೇಷನಲ್ ಲೆವೆಲಲ್ಲೂ ಆಚೆ ಹೋದ್ರೂ ಕೂಡ ಟ್ರಾನ್ಸ್ಲೇಷನ್ ಆಗದೇ ಇರೋ ರೀತಿ ಕಂಟ್ರೋಲ್ ಮಾಡಿ ರೆಗ್ಯುಲೇಟ್ ಮಾಡ್ಬೋದು. ಆಯ್ತಾ? ಸೊ the genes in a cell are expressed to perform a particular function or a set of functions.
ಫಾರ್ ಎಕ್ಸಾಂಪಲ್ ಎನ್ ಎನ್ಸೈಮ್ ಕಾಲ್ಡ್ ಬೀಟಾ ಗ್ಯಾಲೆಕ್ಟೋಸೈಡೇಸ್ ಅಂತ ಒಂದು ಎನ್ಸೈಮ್ ಇದೆ ಆಯ್ತಾ. ಈ ಎನ್ಸೈಮ್ ಈಕೋಲೈ ಬ್ಯಾಕ್ಟೀರಿಯಾ ಸಿಂಥಸೈಸ್ ಮಾಡುತ್ತೆ. ಇದು ಲ್ಯಾಕ್ಟೋಸ್ ಅನ್ನೋ ಒಂದು ಡೈಸ್ಯಾಕರೈಡ್ ನ ಹೈಡ್ರೋಲಿಸಿಸ್ಗೆ ಬೇಕು. ಲ್ಯಾಕ್ಟೋಸ್ ಇಸ್ ಅ ಡೈಸ್ಯಾಕರೈಡ್, 2 ಮೊನೊಸ್ಯಾಕರೈಡ್ ಯೂನಿಟ್ಸ್ ಇರುತ್ತೆ. ಅದು ಸ್ಪ್ಲಿಟ್ ಆಗಿ ಒಂದು ಗ್ಲೂಕೋಸ್ ಒಂದು ಗ್ಯಾಲೆಕ್ಟೋಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಆಗೋದಕ್ಕೆ ಈ ಎನ್ಸೈಮ್ ಬೇಕು ಆಯ್ತಾ. ಹಾ, ಆಮೇಲೆ ಬ್ಯಾಕ್ಟೀರಿಯಾ ಗ್ಲೂಕೋಸ್ ಗ್ಯಾಲೆಕ್ಟೋಸ್ನೆಲ್ಲ ಸೋರ್ಸ್ ಆಫ್ ಎನರ್ಜಿಯಾಗಿ ಯೂಸ್ ಮಾಡ್ಬೋದು. ಹೆನ್ಸ್ ಇಫ್ ದ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಲ್ಯಾಕ್ಟೋಸ್ ಅರೌಂಡ್, ಬ್ಯಾಕ್ಟೀರಿಯಾ ಮೀಡಿಯಂ ಎಲ್ಲಿ ಗ್ರೋ ಆಗ್ತದೆ ಲ್ಯಾಕ್ಟೋಸೇ ಇಲ್ಲ ಅಂತಂದ್ರೆ ಈ ಎನ್ಸೈಮ್ ಅವಶ್ಯಕತೆನೇ ಇಲ್ಲ. ಈ ಎನ್ಸೈಮ್ ಯಾವಾಗ ಬೇಕು? ಬ್ಯಾಕ್ಟೀರಿಯಾ ಹತ್ರ ಲ್ಯಾಕ್ಟೋಸ್ ಇದ್ದು ಆ ಲ್ಯಾಕ್ಟೋಸ್ನ ಅದು ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಬ್ರೇಕ್ ಡೌನ್ ಮಾಡಬೇಕು ಅಂದಾಗ ಈ ಎನ್ಸೈಮ್ ಬೇಕು. ಬ್ಯಾಕ್ಟೀರಿಯಾ ಇರೋ ಕಡೆ ಲ್ಯಾಕ್ಟೋಸೇ ಇಲ್ಲ ಅಂದ್ರೆ ಈ ಎನ್ಸೈಮ್ ಪ್ರೊಡ್ಯೂಸ್ ಆದ್ರೂ ಕೂಡ ಅದ್ರದ್ದು ಏನು ಪ್ರಯೋಜನ ಇಲ್ಲ ಅಲ್ವಾ. ಸೊ ಇಫ್ ದ ಬ್ಯಾಕ್ಟೀರಿಯಾ ಡಸ್ ನಾಟ್ ಹ್ಯಾವ್ ಲ್ಯಾಕ್ಟೋಸ್ ಅರೌಂಡ್ ದೆಮ್ ಟು ಬಿ ಯುಟಿಲೈಸ್ಡ್ ಫಾರ್ ಎನರ್ಜಿ ಸೋರ್ಸ್, they would no longer require the synthesis of the enzyme beta galactosidase. Therefore, in simple terms, it is the metabolic, physiological or environmental conditions that regulate the expression of genes. The development and differentiation of embryo into adult organisms are also a result of coordinated regulation of expression of several sets of genes. Okay. Next, in prokaryotes, ಕಂಟ್ರೋಲ್ ಆಫ್ ದ ರೇಟ್ ಆಫ್ ಟ್ರಾನ್ಸ್ಕ್ರಿಪ್ಷನಲ್ ಇನಿಷಿಯೇಷನ್, ಟ್ರಾನ್ಸ್ಕ್ರಿಪ್ಷನ್ ಇನಿಷಿಯೇಟ್ ಆಗೋದು ಆಯ್ತಾ, ಕಂಟ್ರೋಲ್ ಮಾಡೋದು. ದ ಕಂಟ್ರೋಲ್ ಆಫ್ ದ ರೇಟ್ ಆಫ್ ಟ್ರಾನ್ಸ್ಕ್ರಿಪ್ಷನಲ್ ಇನಿಷಿಯೇಷನ್ ಇಸ್ ದ ಪ್ರಿಡಾಮಿನೆಂಟ್ ಸೈಟ್ ಫಾರ್ ಕಂಟ್ರೋಲ್ ಆಫ್ ಜೀನ್ ಎಕ್ಸ್ಪ್ರೆಷನ್. ನಾವು ಇವಾಗಷ್ಟೇ ನೋಡಿದ್ವಿ ಯುಕ್ಯಾರಿಯೋಟ್ಸ್ ನಲ್ಲಿ ಸುಮಾರು ಲೆವೆಲ್ಸ್ ಇದೆ ಎಲ್ಲಿ ನಾವು ರೆಗ್ಯುಲೇಟ್ ಮಾಡ್ಬೋದು. ಬಟ್ ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗೋದಿಲ್ಲ, ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ, ಎಲ್ಲ ಒಂದೇ ಕಡೆ ಆಗುತ್ತೆ. ಅಂತಹ ಟೈಮಲ್ಲಿ ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಇನಿಷಿಯೇಟ್ ಆಗ್ಬೇಕಲ್ವಾ, RNA ಪಾಲಿಮರೇಸ್ ಹೋಗಿ ಪ್ರೊಮೋಟರ್ ಬೈಂಡ್ ಆಗಿ ಸಿಗ್ಮಾ ಫ್ಯಾಕ್ಟರ್ ಜೊತೆ ಇನಿಷಿಯೇಟ್ ಎಲ್ಲ ಮಾಡಬೇಕು. ಆ ಲೆವೆಲ್ ಅಲ್ಲೇ ರೆಗ್ಯುಲೇಷನ್ ನಡೆಯುತ್ತೆ ಮೆಜಾರಿಟಿ. ಇನ್ ಅ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್, ದ ಆಕ್ಟಿವಿಟಿ ಆಫ್ RNA ಪಾಲಿಮರೇಸ್ ಅಟ್ ಅ ಗಿವನ್ ಪ್ರೊಮೋಟರ್ ಇಸ್ ಇನ್ ಟರ್ನ್ ರೆಗ್ಯುಲೇಟೆಡ್ ಬೈ ದಿ ಇಂಟರಾಕ್ಷನ್ ವಿತ್ ಆಕ್ಸೆಸರಿ ಪ್ರೋಟೀನ್ಸ್ ವಿಚ್ ಅಫೆಕ್ಟ್ ಇಟ್ಸ್ ಎಬಿಲಿಟಿ ಟು ರೆಕಗ್ನೈಸ್ ದ ಸ್ಟಾರ್ಟ್ ಸೈಟ್ಸ್. ಬೇರೆ ಪ್ರೋಟೀನ್ಸ್ ಜೊತೆ ಪ್ರೊಮೋಟರ್ ಇಂಟರಾಕ್ಟ್ ಮಾಡ್ತಾ ಇದ್ರೆ, ಅದರ ಇಂಟರಾಕ್ಷನ್ ಬೇರೆ ಪ್ರೋಟೀನ್ಸ್ ರೆಗ್ಯುಲೇಟ್ ಮಾಡ್ತಾ ಇದ್ರೆ RNA ಪಾಲಿಮರೇಸ್ ಪ್ರೊಮೋಟರ್ನ ರೆಕಗ್ನೈಸ್ ಮಾಡೋದೇ ಕಷ್ಟ ಆಗುತ್ತೆ ಆಯ್ತಾ, ಅದರ ಅಬಿಲಿಟಿನೇ ಅಫೆಕ್ಟ್ ಆಗಿ ಹೋಗ್ಬಿಡತ್ತೆ. These regulatory proteins can act both positively as activators and also negatively as repressors. The accessibility of promoter regions of prokaryotic DNA in many cases is regulated by the interaction of proteins with sequences termed as operators. Promoters ಪಕ್ಕನೆ ರೆಗ್ಯುಲೇಟರಿ ಸೀಕ್ವೆನ್ಸ್ ಇರುತ್ತೆ, ಅದಕ್ಕೆ ಆಪರೇಟರ್ ಅಂತ ಕರಿತೀವಿ. ಸೊ ಈ ಆಪರೇಟರ್ ಇರೋ ಕಾರಣದಿಂದ RNA ಪಾಲಿಮರೇಸ್ಗೆ ಈಸಿಯಾಗಿ ಪ್ರೊಮೋಟರ್ನ ರೆಕಗ್ನೈಸ್ ಮಾಡಿ ಬೈಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಯ್ತಾ. The operator region is adjacent to the promoter elements in most operons, and in most cases the sequences of the operator bind in the sequence of an operator bind a repressor protein. Explain ಮಾಡ್ತೀನಿ. Each operon has its specific operator and specific repressor. For example, lac operon is present only in the lac operator is present only in the lac operon and it interacts specifically with lac repressor only. Okay, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲ್ಯಾಕ್ ಒಪರಾನ್ ಅಂತ ಒಂದಿದೆ. ಲ್ಯಾಕ್ ಅಂದ್ರೆ ಏನು? ಇದು ಲ್ಯಾಕ್ಟೋಸ್ ಮೆಟಬಾಲಿಸಮ್ ರಿಲೇಟೆಡ್, ಹಾಗಾಗಿ ಲ್ಯಾಕ್, ಇಟ್ಸ್ ನಾಟ್ 1 lakh rupees. ಒಪರಾನ್ ಅಂತ ಅಂದ್ರೆ ಒಂದೇ ಪಾಲಿಸಿಸ್ಟ್ರಾನಿಕ್ ಸ್ಟ್ರಕ್ಚರಲ್ ಜೀನ್ ಏನಿರುತ್ತೆ, ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಅ ಕಾಮನ್ ಸೆಟ್ ಆಫ್ ರೆಗ್ಯುಲೇಟರಿ ಜೀನ್ಸ್ ಆಯ್ತಾ. ಸೊ ದಿ ಎಲ್ಯೂಸಿಡೇಷನ್ ಆಫ್ ಲ್ಯಾಕ್ ಒಪರಾನ್ ವಾಸ್ ಆಲ್ಸೋ ರಿಸಲ್ಟ್ ಆಫ್ ಕ್ಲೋಸ್ ಅಸೋಸಿಯೇಷನ್ ಬಿಟ್ವೀನ್ ಇಬ್ರು, ಒಂದು ಜೆನೆಟಿಸಿಸ್ಟ್ ಮತ್ತೆ ಒಂದು ಬಯೋಕೆಮಿಸ್ಟ್, ಫ್ರಾನ್ಸಿಸ್ ಜೇಕಬ್ ಅಂಡ್ ಜೇಕ್ ಮೊನಾಟ್. They were the first to elucidate transcriptionally regulated system. In lac operon, lac refers to lactose. It is a polycistronic gene regulated by a common promoter and regulatory genes. Such arrangement is very common in bacteria. ಅದಕ್ಕೆ ನಾವು operon ಅಂತ ಕರೆಯೋದು. ಏನಂತ ಅಂದ್ರೆ ಸ್ಟ್ರಕ್ಚರಲ್ ಜೀನ್ಸ್ ಇರುತ್ತೆ. ಈ ಸ್ಟ್ರಕ್ಚರಲ್ ಜೀನ್ಸ್ಗೆ ಪ್ರೊಮೋಟರ್ ಕಾಮನ್ ಆಗಿರುತ್ತೆ. 3 ಡಿಫರೆಂಟ್ ಪಾಲಿಸಿಸ್ಟ್ರಾನಿಕ್ ಜೀನ್, 3 ಡಿಫರೆಂಟ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಇಷ್ಟಕ್ಕೂ ಕಾಮನ್ ಪ್ರೊಮೋಟರ್ ಇದೆ, ಅದಕ್ಕೆ ಒಂದು ಕಾಮನ್ ರೆಗ್ಯುಲೇಟರಿ ಜೀನ್ಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಒಪರಾನ್ ಅಂತ ಕರೆಯೋದು ಆಯ್ತಾ. To name a few such examples, lac operon, trip operon and a couple other operons are listed. ಅದನ್ನ ನೋಡ್ಕೊಳ್ಳಿ.
ಲ್ಯಾಕೋಪುರಾನ್ ಅಲ್ಲಿ ಒಂದು ರೆಗ್ಯುಲೇಟರಿ ಜೀನ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಒನ್ ರೆಗ್ಯುಲೇಟರಿ ಜೀನ್, ಅದ್ರ ಹೆಸರು ಐ ಜೀನ್ ಅಂತ. ಆಯ್ತಾ, ಇಲ್ಲಿ ಐ ಅಂತ ಅಂದ್ರೆ ಇಂಡ್ಯೂಸರ್ ಅಂತ ಅಲ್ಲ, ಅದು ಇನ್ಹಿಬಿಟರ್ ಅಂತ ಅರ್ಥ. ಆಯ್ತಾ, ಅಂಡ್ ದೇರ್ ಆರ್ 3 ಸ್ಟ್ರಕ್ಚರಲ್ ಜೀನ್ಸ್. ಆ 3 ಸ್ಟ್ರಕ್ಚರಲ್ ಜೀನ್ಸ್ ಯಾವುದು? Z ಮತ್ತೆ Y ಮತ್ತೆ A. Z codes for the enzyme beta galactosidase, Y codes for the enzyme permease, A codes for the enzyme trans-acetylase. ಇದನ್ನ ನೆನ್ಪಿಟ್ಕೊಳ್ಳಿ. ಅದನ್ನ 2023, 2019, 2018 3 ವರ್ಷ ಕೇಳಿದ್ರು. ಓಕೆನಾ? ಯಾ, ಐಜೀನ್ ಕೋಡ್ಸ್ ಫಾರ್, ಐಜೀನ್ ಏನು ಕೋಡ್ ಮಾಡುತ್ತೆ? ಐಜೀನ್ ಕೋಡ್ಸ್ ಫಾರ್, ಎಲ್ಲೋ ಇತ್ತ ಸ್ಲೈಡು, ದಿಸ್ ಐಜೀನ್ ಕೋಡ್ಸ್ ಫಾರ್ ಅ ಪ್ರೋಟೀನ್ ಕಾಲ್ಡ್ ರಿಪ್ರೆಸರ್. ಇದು ಒಂದು ಕಾನ್ಸ್ಟಿಟ್ಯೂಟಿವ್ ಜೀನ್, ಅದರ ಅರ್ಥ ಅದು ಯಾವಾಗಲೂ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ಅಂತ. ಆಯ್ತಾ, ಸೊ ಈ ರಿಪ್ರೆಸರ್ಗೆ ಬೈಂಡಿಂಗ್ ಸೈಟ್ ಆಪರೇಟರ್. ಈ ರಿಪ್ರೆಸರ್ ಆಪರೇಟರ್ ಜೊತೆ ಕೂಡ ಬೈಂಡ್ ಆಗ್ಬೋದು, ಲ್ಯಾಕ್ಟೋಸ್ ಮಾಲಿಕ್ಯೂಲ್ ಜೊತೆ ಕೂಡ ಬೈಂಡ್ ಆಗ್ಬೋದು. ಯಾ, Z codes for beta galactosidase. Beta galactosidase is the enzyme responsible for hydrolysis of lactose into glucose and galactose. ಮತ್ತೆ another Y gene codes for an enzyme called permease. ಇದು ಲ್ಯಾಕ್ಟೋಸ್ ಮೀಡಿಯಂ ನಿಂದ ಬ್ಯಾಕ್ಟೀರಿಯಾ ಒಳಗಡೆ ಬರೋದಕ್ಕೆ ಪರ್ಮಿಯಬಿಲಿಟಿನ ಹೆಚ್ಚು ಮಾಡುತ್ತೆ. ಮತ್ತೊಂದು A gene codes for the enzyme trans-acetylase. ಆಯ್ತಾ, ಇದು 3 ನೆನ್ಪಿಟ್ಕೊಳ್ಳಿ. ಇದು 3 enzymes are required for the metabolism of lactose. ಯಾ, ಸೊ ಇವಾಗ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇಲ್ಲ ಅನ್ಕೊಳ್ಳಿ. ಇಂಡ್ಯೂಸರ್ ಅಂದ್ರೆ ಇಲ್ಲಿ ಲ್ಯಾಕ್ಟೋಸೇ ಇಲ್ಲದೆ ಇರೋ ಟೈಮ್ನಲ್ಲಿ ಈ 3 ಎಂಜೈಮ್ಸ್ ಪ್ರೊಡ್ಯೂಸ್ ಆದ್ರೂ ವೇಸ್ಟ್. ಯಾಕಂದ್ರೆ ಅದ್ರ ಕೆಲಸನೇ ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡಿ ಅದ್ರ ಮೆಟಬಾಲಿಸಮ್ ನಲ್ಲಿ ಹೆಲ್ಪ್ ಮಾಡೋದು. ಲ್ಯಾಕ್ಟೋಸೇ ಇಲ್ದಿರೋ ಟೈಮಲ್ಲಿ ಈ 3 ಜೀನು ಟ್ರಾನ್ಸ್ಕ್ರೈಬೇ ಆಗದಿರೋ ರೀತಿ ರೆಗ್ಯುಲೇಟ್ ಮಾಡಬೇಕು. ಅದೇ ಲ್ಯಾಕೋಪುರಾನ್ ಅಲ್ಲಿ ನಡೆಯೋದು. ನಾನು ಆಲ್ರೆಡಿ ಹೇಳಿದೆ, ಈ ಐ ಜೀನ್ ಏನಿದೆ ಇದು ಕಾನ್ಸ್ಟೆಂಟ್ ಆಗಿ ರಿಪ್ರೆಸರ್ ಅನ್ನೋ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಲ್ಯಾಕ್ಟೋಸ್ ಮೀಡಿಯಂನಲ್ಲಿ ಇಲ್ದಿರೋ ಟೈಮಲ್ಲಿ ಈ ರಿಪ್ರೆಸರ್ ಹೋಗಿ ಆಪರೇಟರ್ ಜೊತೆ ಬೈಂಡ್ ಆಗುತ್ತೆ. ನೋಡಿ, ಆಪರೇಟರ್ ಪಕ್ಕದಲ್ಲೇ ಪ್ರೊಮೋಟರ್ ಇರೋದು. ದಿಸ್ ಪ್ರೊಮೋಟರ್ ಇಸ್ ವಾಟ್ ಇಸ್ ಕಾಮನ್ ಫಾರ್ ಲ್ಯಾಕ್ Z, ಲ್ಯಾಕ್ Y, ಲ್ಯಾಕ್ A. ಆಪರೇಟರ್ ಹೋಗಿ ಇಲ್ಲಿ ಬೈಂಡ್ ಆದಾಗ RNA ಪಾಲಿಮರೇಸ್ ಫಸ್ಟ್ ಐಡೆಂಟಿಫೈ ಮಾಡೋದು ಪ್ರೊಮೋಟರ್ನ ಅಲ್ವಾ, ಇನಿಸಿಯೇಷನ್ಗೆ. RNA ಪಾಲಿಮರೇಸ್ ಹೋಗಿ ಇಲ್ಲಿ ಬೈಂಡ್ ಆದ್ರೂ ಅದು ಮುಂದೆ ಹೋಗೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಆಪರೇಟರ್ ಕೂತಿರುತ್ತೆ. ಆ ಕಾರಣದಿಂದ ಆಪರೇಟರ್ ಮೇಲೆ ರಿಪ್ರೆಸರ್ ಬೈಂಡ್ ಆಗಿರುತ್ತೆ. ಆ ಕಾರಣದಿಂದ ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ. ಟ್ರಾನ್ಸ್ಕ್ರಿಪ್ಷನ್ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಟ್ರಾನ್ಸ್ಲೇಷನ್ ಆಗಲ್ಲ. ಅದೇ ಮೀಡಿಯಂ ನಲ್ಲಿ ಲ್ಯಾಕ್ಟೋಸ್ ಇದ್ದಾಗ, ಇನ್ ದ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್ ಏನಾಗುತ್ತೆ, ಈ ರಿಪ್ರೆಸರ್ ಲ್ಯಾಕ್ಟೋಸ್ ಜೊತೆ ಬೈಂಡ್ ಆಗಿ ಇನ್ಆಕ್ಟಿವೇಟ್ ಆಗೋಗುತ್ತೆ. ಅದರ ಶೇಪ್ ಚೇಂಜ್ ಆಗೋಗುತ್ತೆ. ಇಟ್ ವಿಲ್ ನೋ ಲಾಂಗರ್ ಬಿ ಏಬಲ್ ಟು ಗೋ ಅಂಡ್ ಬೈಂಡ್ ಟು ದಿ ಆಪರೇಟರ್. ಆಪರೇಟರ್ ಖಾಲಿ ಆಯ್ತು, RNA ಪಾಲಿಮರೇಸ್ ವಿಲ್ ಕಮ್ ಅಂಡ್ ಬೈಂಡ್ ಟು ದ ಪ್ರೊಮೋಟರ್. ಫಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಒಂದು ಪಾಲಿಸಿಸ್ಟ್ರಾನಿಕ್ RNA ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಟ್ರಾನ್ಸ್ಲೇಷನ್ ಆಗಿ 3 ಎಂಜೈಮ್ಸ್ ಕೂಡ ಫಾರ್ಮ್ ಆಗುತ್ತೆ. ಯಾಕೆ ಆಗ್ತಿದೆ ಈ ಎಂಜೈಮ್ ಫಾರ್ಮೇಷನ್? ಯಾಕಂದ್ರೆ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇದೆ. ಈ ಎಂಜೈಮ್ಸ್ ಎಲ್ಲ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡಿ ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತೆ ಲ್ಯಾಕ್ಟೋಸ್ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ರಿಪ್ರೆಸರ್ ಕಾನ್ಸ್ಟೆಂಟ್ ಆಗಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ಬೈಂಡ್ ಆಗೋದಕ್ಕೆ ಲ್ಯಾಕ್ಟೋಸ್ ಇರೋದಿಲ್ಲ, ಹೋಗಿ ಆಪರೇಟರ್ ಜೊತೆ ಬೈಂಡ್ ಆಗುತ್ತೆ. ಯಾವಾಗ ಲ್ಯಾಕ್ಟೋಸ್ ಇದೆ ಆವಾಗ ಎಂಜೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಲ್ಯಾಕ್ಟೋಸ್ ಇಲ್ಲ ಆವಾಗ ಎಂಜೈಮ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಇದಕ್ಕೆ ಸ್ವಿಚ್ ಆಗಿ ಆಕ್ಟ್ ಮಾಡ್ತಾ ಇರೋದು ಆಪರೇಟರ್. ಆಪರೇಟರ್ ಇಸ್ ಟರ್ನಿಂಗ್ ಆನ್ ಅಂಡ್ ಆಫ್ ದ ಓಪರಾನ್. ಓಕೆನಾ? ಅದೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಲ್ಯಾಕ್ಟೋಸ್ ಇಸ್ ದ ಸಬ್ಸ್ಟ್ರೇಟ್ ಫಾರ್ ದಿ ಎಂಜೈಮ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಅಂಡ್ ಇಟ್ ರೆಗ್ಯುಲೇಟ್ಸ್ ದ ಸ್ವಿಚಿಂಗ್ ಆನ್ ಅಂಡ್ ಆಫ್ ದಿ ಓಪರಾನ್. ಹೆನ್ಸ್ ಇಟ್ ಇಸ್ ಟರ್ಮ್ಡ್ ಆಸ್ ದಿ ಇಂಡ್ಯೂಸರ್. ಲ್ಯಾಕ್ಟೋಸ್ಗೆ ನಾವು ಯಾಕೆ ಇಂಡ್ಯೂಸರ್ ಅಂತೀವಿ ಅಂದ್ರೆ, ಲ್ಯಾಕ್ಟೋಸ್ ಇದ್ದಾಗ ಒಪರಾನ್ ಟರ್ನ್ ಆನ್ ಆಗುತ್ತೆ, ಲ್ಯಾಕ್ಟೋಸ್ ಇಲ್ಲದೆ ಇರುವಾಗ ಆಗೋದಿಲ್ಲ. ಸೊ ಲ್ಯಾಕ್ಟೋಸ್ ಇಸ್ ಇಂಡ್ಯೂಸಿಂಗ್ ದ ಒಪರಾನ್ ಟು ಫಂಕ್ಷನ್. ಆಯ್ತಾ, ಆನ್ ಮಾಡ್ತಾ ಇರೋದು ಲ್ಯಾಕ್ಟೋಸ್, ಹಾಗಾಗಿ ನಾವು ಅದಕ್ಕೆ ಇಂಡ್ಯೂಸರ್ ಅಂತ ಕರಿತೀವಿ. ಓಕೆ, in the absence of a preferred carbon source such as glucose, if lactose is provided in the growth medium of bacteria, the lactose is transported into the cell through the action of permease. The lactose then induces the operon in the following manner. ಹೆಂಗೆ ಇಂಡ್ಯೂಸ್ ಮಾಡುತ್ತೆ? ರಿಪ್ರೆಸರ್ ಆಫ್ ದಿ ಆಪರಾನ್ is synthesized all the time from the I gene. Repressor protein binds to the operator region of the operon and prevents RNA polymerase from transcribing the operon. In the presence of an inducer such as lactose or allolactose, the repressor is inactivated by the interaction with the inducer. ಅದನ್ನೇ ನಾನು ಇಲ್ಲಿ ಹೇಳಿದ್ದು, ಅದು ಇಂಟ್ರಾಕ್ಟ್ ಮಾಡಿ ಇನ್ಆಕ್ಟಿವೇಟ್ ಆಗುತ್ತೆ. This allows RNA polymerase access to the promoter and the transcription will proceed. Essentially, regulation of lac operon can also be visualized as regulation of enzyme synthesis by its substrate. Substrate enzyme ನ synthesize ಮಾಡೋ ರೀತಿ ನಾವಿಲ್ಲಿ ನೋಡ್ಬೋದು ಅಲ್ವಾ? ಬೀಟಾ ಗ್ಯಾಲಕ್ಟೋಸೈಡೇಸ್ ಇಸ್ ದಿ ಎಂಜೈಮ್, ಅದಕ್ಕೆ ಸಬ್ಸ್ಟ್ರೇಟ್ ಲ್ಯಾಕ್ಟೋಸ್. ಸಬ್ಸ್ಟ್ರೇಟೇ ಬಂದು ಎಂಜೈಮ್ ಸಿಂಥಸಿಸ್ ನ ರೆಗ್ಯುಲೇಟ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು.
Remember, glucose or galactose cannot act as inducers for lacoperon. Can you think of how long the lacoperon would be expressed in the presence of lactose? Okay. ಅದು ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಗ್ಯಾಲಕ್ಟೋಸ್ ಆದರೆ ದೇ ಕೆನಾಟ್ ಆಕ್ಟ್ ಆಸ್ ದಿ ಇಂಡ್ಯೂಸರ್. ಲ್ಯಾಕ್ಟೋಸ್ ಇದ್ದಷ್ಟು ಹೊತ್ತು ಇಟ್ ವಿಲ್ ಬಿ ಆನ್, ಅದಾದ ನಂತರ ಮತ್ತೆ ಇಟ್ ವಿಲ್ ಗೆಟ್ ಟರ್ನ್ಡ್ ಆಫ್. ರೆಗ್ಯುಲೇಷನ್ ಆಫ್ ಲ್ಯಾಕೋಪುರಾನ್ ಬೈ ರಿಪ್ರೆಸರ್ ಇಸ್ ರೆಫರ್ಡ್ ಟು ಆಸ್ ನೆಗೆಟಿವ್ ರೆಗ್ಯುಲೇಷನ್. ಲ್ಯಾಕೋಪುರಾನ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಪಾಸಿಟಿವ್ ರೆಗ್ಯುಲೇಷನ್ ಅಸ್ ವೆಲ್, ಬಟ್ ಅದನ್ನ ನಾವು ಕಲಿತಾ ಇಲ್ಲ. ರಿಪ್ರೆಸರ್ ನಿಂದ ಏನ್ ರೆಗ್ಯುಲೇಷನ್ ಆಗುತ್ತೆ ದಟ್ ಇಸ್ ನೆಗೆಟಿವ್ ರೆಗ್ಯುಲೇಷನ್. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ತುಂಬಾ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದೆಲ್ಲ ತುಂಬಾ ಡೇಟಾ ಇದೆ, ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇವಾಗ ನಾನು ಓದ್ತಾ ಹೋದ್ರೆ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಇದರಲ್ಲಿ ನೀವು ಓದಿದ್ರೆ ಅರ್ಥ ಆಗದೆ ಇರುವಂತಹ ಕಾನ್ಸೆಪ್ಟ್ ಅಂಥದ್ದು ಏನೂ ಇಲ್ಲ. ಸೊ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಹೋಪ್ಫುಲಿ ಇದನ್ನ ನೀವು ಕವರ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಐ ಜಸ್ಟ್ ಡು ನಾಟ್ ವಾಂಟ್ ಟು ವೇಸ್ಟ್ ಟೈಮ್ ರೀಡಿಂಗ್ ಇಟ್, ವಿಚ್ ಯು ಕ್ಯಾನ್ ಡೂ ಯೋರ್ ಸೆಲ್ಫ್. ಓಕೆ, ಸೊ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮೇಜರ್ ಏನ್ ಪಾಯಿಂಟ್ಸ್ ಇದೆ ಅದನ್ನ ನಾನು ಹೇಳ್ಬಿಡ್ತೀನಿ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಒಂದು ಮೆಗಾ ಪ್ರಾಜೆಕ್ಟ್. ಅಲ್ಲಿ ಒಂದು ಪರ್ಸನ್ದು, ಒಂದು ಸೆಲ್ದು, ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ದು ಎಕ್ಸಾಕ್ಟ್ ಸೀಕ್ವೆನ್ಸ್ ಏನು ಅದನ್ನ ಐಡೆಂಟಿಫೈ ಮಾಡುವಂತಹ ಪ್ರಾಜೆಕ್ಟ್ ಇಸ್ ಅವರ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದು ಲಾಂಚ್ ಆಗಿದ್ದು 1990 ಇದಕ್ಕೆ ನಾವು ಮೆಗಾ ಪ್ರಾಜೆಕ್ಟ್ ಅಂತ ಕರಿತಾ ಇದ್ವಿ. ಯಾಕೆಂದ್ರೆ ಆ ಡೇಟಾ ಏನಿದೆ ಅದು ತುಂಬಾ ಜಾಸ್ತಿ ಇತ್ತು. ಆ ಡೇಟಾ ಹ್ಯೂಮನ್ ಜೀನೋಮ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ನಲ್ಲಿ 3 × 10⁹ ಬೇಸ್ ಪೇರ್ಸ್ ಅಂತ ಅನ್ಕೊಂಡ್ರು ಕೂಡ ಇದನ್ನ ನಾವು ಪೇಜಸ್ ನಲ್ಲಿ, ಬುಕ್ ನಲ್ಲಿ ನಾವು ಡೇಟಾ ಸ್ಟೋರ್ ಇಡ್ತೀವಿ ಅಂತ ಅಂದ್ರೆ ಪ್ರತಿ ಬುಕ್ ಅಲ್ಲಿ 1000 ಪೇಜ್ ಇತ್ತು. ಪ್ರತಿ ಪೇಜ್ ಅಲ್ಲಿ 1000 ಅಕ್ಷರಗಳಿದ್ರೆ ನಮ್ಗೆ 3300 ಬುಕ್ಸ್ ಬೇಕಾಗ್ತಾ ಇತ್ತು. ಅಷ್ಟು ಜಾಸ್ತಿ ಡೇಟಾ ಇದು. ಮತ್ತೆ ಇದಕ್ಕೆ ಎಷ್ಟು ಖರ್ಚಾಯಿತು ಅದು ತುಂಬಾ ಜಾಸ್ತಿ. ಪ್ರತಿ ನ್ಯೂಕ್ಲಿಯೋಟೈಡ್ದು ಸೀಕ್ವೆನ್ಸ್ ನಾವು ಕಂಡುಹಿಡಿಬೇಕು ಅಂತ ಅಂದ್ರೆ ಪ್ರತಿ ಬೇಸ್ ಪೇರಿಗೆ $3 ಬೇಕಾಗಿತ್ತು. ಆ ರೀತಿ ನಮ್ಮ ಹತ್ರ ಎಷ್ಟು ಬೇಸ್ ಪೇರ್ಸ್ ಇತ್ತು? 3 × 10⁹ ಬೇಸ್ ಪೇರ್ಸ್ನ ಕಂಡುಹಿಡಿಬೇಕಿತ್ತು. ಸೊ ಅದ್ರದ್ದು ಅಪ್ರಾಕ್ಸಿಮೇಟ್ ಕಾಸ್ಟ್ ಆ ಕಾಲಕ್ಕೆ $9 ಬಿಲಿಯನ್ ಆಗಿತ್ತು. ಹಾಗಾಗಿ ಇದಕ್ಕೆ ನಾವು ಮೆಗಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಡೇಟಾ ಕೂಡ ಜಾಸ್ತಿ, ಖರ್ಚು ಕೂಡ ಜಾಸ್ತಿ. ತುಂಬಾ ಡೇಟಾ ಎಲ್ಲ ಜನರೇಟ್ ಆಗ್ತಾ ಇತ್ತು. ಅದನ್ನ ನೀಟಾಗಿ ಸ್ಟೋರ್ ಮಾಡಿ ಹೆಂಗ್ ಬೇಕಂಗೆ ಅನಲೈಸ್ ಮಾಡೋದಕ್ಕೆ ಬೇರೆ ಬೇರೆ ಸಾಫ್ಟ್ವೇರ್ಸ್ ಎಲ್ಲ ಬೇಕಾಗಿತ್ತು. ಅಂತಹ ಟೈಮಲ್ಲಿ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ ಒಂದು ಫೀಲ್ಡ್ ಕೂಡ ಶುರುವಾಯಿತು, ಬೂಮ್ ಆಗೋಕ್ಕೆ ಶುರುವಾಯಿತು. ಓಕೆನಾ? ನೆಕ್ಸ್ಟ್ ಏನಿತ್ತು ಗೋಲ್ಸ್, ಏನ್ ಕಂಡುಹಿಡಿಬೇಕು ಅಂತ ಅನ್ಕೊಂಡು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಶುರು ಮಾಡಿದ್ರು. ಎಷ್ಟೆಲ್ಲ ಜೀನ್ಸ್ ಇದೆ ಹ್ಯೂಮನ್ಸ್ DNA ನಲ್ಲಿ ಅಷ್ಟು ಜೀನ್ಸ್ನ ಐಡೆಂಟಿಫೈ ಮಾಡಬೇಕು. ಅವ್ರು ಎಸ್ಟಿಮೇಟ್ ಮಾಡಿದ್ದು 20,000 ರಿಂದ 25,000 ಜೀನ್ಸ್ ಇದೆ ಅಂತ. ಅಷ್ಟು DNA ಜೀನ್ಸ್ನ ಬಿಟ್ಟು ಅಷ್ಟು DNA ಸೀಕ್ವೆನ್ಸ್ ಏನಿದೆ ಅದನ್ನ ಡಿಟರ್ಮೈನ್ ಮಾಡಬೇಕು. ಏನೆಲ್ಲ ಸೀಕ್ವೆನ್ಸ್ ಡೇಟಾ ಸಿಗುತ್ತೆ ಅದನ್ನ ಡೇಟಾ ಬೇಸಸ್ನಲ್ಲಿ ಚೆನ್ನಾಗಿ ಸ್ಟೋರ್ ಮಾಡಬೇಕು. ಏನಾದರೂ ಡೇಟಾ ಅನಲೈಸ್ ಮಾಡಬೇಕಂದ್ರೆ ಅದಕ್ಕೆ ಟೂಲ್ಸ್ನ ಡೆವಲಪ್ ಮಾಡಿ ಆ ಟೂಲ್ಸ್ನ ಇಂಪ್ರೂವ್ ಮಾಡಬೇಕು. ಇದರಲ್ಲಿ ಎಲ್ಲೆಲ್ಲ ಪಾಸಿಬಲ್ ಇದೆ ಆ ಟೂಲ್ ಅನಾಲಿಸಿಸ್ ಮಾಡೋದಕ್ಕೆ ಅದನ್ನೆಲ್ಲ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಸೆಕ್ಟರ್ಸ್ ಅಥವಾ ಇಂಡಸ್ಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಪ್ರಾಜೆಕ್ಟ್ ನಡೀತಾ ಇರುವಾಗ ಏನಾದರೂ ಎಥಿಕಲ್ ಇಶ್ಯೂಸ್ ಅಥವಾ ಲೀಗಲ್ ಇಶ್ಯೂಸ್ ಅರೈಸ್ ಆದರೆ ಅದನ್ನ ಅಡ್ರೆಸ್ ಮಾಡಬೇಕು. ಅದೆಲ್ಲ ಕೂಡ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಗೋಲ್ಸ್ ಆಗಿತ್ತು. ಈ ಪ್ರಾಜೆಕ್ಟ್ 13 ವರ್ಷ ತಗೊಳ್ತು. ಇದನ್ನ ಶುರು ಮಾಡಿದವರು, ಕೋಆರ್ಡಿನೇಟ್ ಮಾಡಿದವರು 2 ಆರ್ಗನೈಸೇಷನ್ಸ್. ಒಂದು US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಅಂತ, ಇನ್ನೊಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ NIH ಅಂತ ಕರಿತೀವಲ್ವಾ ಅದು. ಅರ್ಲಿ ಇಯರ್ಸ್ ನಲ್ಲಿ ಶುರುನಲ್ಲಿ ಇದ್ದಿದ್ದು ಬರೀ ಕಾಂಟ್ರಿಬ್ಯೂಷನ್ ಇದ್ದಿದ್ದು ವೆಲ್ಕಮ್ ಟ್ರಸ್ಟ್ ಅಂತ UKದು, ಆಮೇಲೆ ಜಪಾನ್, ಫ್ರಾನ್ಸ್, ಜರ್ಮನಿ, ಚೈನಾ ಇದೆಲ್ಲ ಕಂಟ್ರೀಸ್ ಅಂತ ಕಾಂಟ್ರಿಬ್ಯೂಷನ್ ಇತ್ತು. ಫೈನಲಿ 1990 ಶುರುವಾಗಿದ್ರು. 13 ವರ್ಷ ತಗೊಂಡು 2003 ಕಂಪ್ಲೀಟ್ ಪ್ರಾಜೆಕ್ಟ್ ಮುಗೀತು. ಓಕೆನಾ? ಆಲ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐಮ್ ಟೆಲ್ಲಿಂಗ್ ಯು. ಇಂಪಾರ್ಟೆಂಟ್ ಪಾಯಿಂಟ್ ಬರೋದು ಇಲ್ಲಿ ಹೇಳ್ತೀನಿ. ಇದರಿಂದ ಹ್ಯೂಮನ್ಸ್ ಅಲ್ಲಿ ಏನಾದರೂ ಜೆನೆಟಿಕ್ ಡಿಸಾರ್ಡರ್ಸ್ ಎಲ್ಲ ಇದ್ರೆ ಅದನ್ನ ಹೆಂಗೆ ಟ್ರೀಟ್ ಮಾಡ್ಬೋದು ಅದನ್ನೆಲ್ಲ ರಿಸರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಐಡಿಯಾ ಆಗಿತ್ತು. ಇದನ್ನ ನಾವು ಹ್ಯೂಮನ್ಸ್ಗೆ ಮಾಡಿದೀವಿ. ಬಟ್ ಇದೇ ರೀತಿ ಜೀನೋಮ್ ಸೀಕ್ವೆನ್ಸ್ನ ಅನಲೈಸ್ ಮಾಡೋದು ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲೂ ಕೂಡ ಮಾಡಿದ್ದಾರೆ. ಬ್ಯಾಕ್ಟೀರಿಯಾ, ಈಸ್ಟ್, ಒಂದು ನೆಮೆಟೋಡ್ ಇದೆ ಸಿನೋರಾಬ್ಡೈಟಿಸ್ ಎಲಿಗೆನ್ಸ್ ಅಂತ, ಅದು ಡ್ರಾಸೋಫಿಲಾ ಎಲ್ಲರಿಗೂ ಗೊತ್ತಲ್ಲ, ಫ್ರೂಟ್ ಫ್ಲೈ, ರೈಸ್ ಮತ್ತೆ ಅರಾಬಿಡಾಪ್ಸಿಸ್ ಅಂತ ಒಂದು ಪ್ಲಾಂಟ್, ಇದೆಲ್ಲದರದ್ದು ಕೂಡ ಜೀನೋಮ್ ಸೀಕ್ವೆನ್ಸ್ ಆಗಿದೆ. ಸೊ ಏನ್ ಮೆಥಡ್ ಯೂಸ್ ಮಾಡಿದ್ರು ಜೀನೋಮ್ ಸೀಕ್ವೆನ್ಸ್ ಮಾಡೋದಕ್ಕೆ? 2 ಮೆಥಡ್ ಯೂಸ್ ಮಾಡಿದ್ರು. ಒಂದು ಸೀಕ್ವೆನ್ಸ್ ಅನೋಟೇಷನ್ ಅಂತ, ಇನ್ನೊಂದು ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ ಅಂತ. ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಗೆ EST ಅಂತ ಕರಿತೀವಿ. ಇದ್ರ ಬೇಸಿಸ್ ಮೇಲೆ 2019, 2023 2 ವರ್ಷ ಕ್ವೆಶ್ಚನ್ ಬಂದಿತ್ತು. ಸೊ ಈ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ ಅಂದ್ರೆ ನಮಗೆ ಗೊತ್ತು ಹ್ಯೂಮನ್ ಜೀನೋಮ್ ಅಲ್ಲಿ ಎಷ್ಟು DNA ಇದೆ ಅಷ್ಟು ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಎಕ್ಸ್ಪ್ರೆಸ್ ಮಾಡೋ ರೀಜನ್ಸ್ ಸ್ವಲ್ಪ ಇದೆ,
ಎಕ್ಸ್ಪ್ರೆಸ್ ಆಗದೇ ಇರುವಂತಹ ರೀಜನ್ಸ್ ತುಂಬಾ ಜಾಸ್ತಿ ಇದೆ. ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ ಅಲ್ಲಿ ಯಾವ್ದೆಲ್ಲ ರೀಜನ್ಸ್ mRNA ಎಕ್ಸ್ಪ್ರೆಸ್ ಮಾಡುತ್ತೆ ಅದನ್ನ ಮಾತ್ರ ಸೀಕ್ವೆನ್ಸ್ ಕಂಡುಹಿಡಿದ್ರು. ಸೀಕ್ವೆನ್ಸ್ ಅನೋಟೇಷನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಬ್ಲೈಂಡ್ ಅಪ್ರೋಚ್ ತಗೊಂಡು ಯಾವ್ದು ಎಕ್ಸ್ಪ್ರೆಸ್ ಮಾಡುತ್ತೆ ಎಕ್ಸ್ಪ್ರೆಸ್ ಮಾಡಲ್ಲ ಎಲ್ಲ ಕೂಡ ಕನ್ಸಿಡರ್ ಮಾಡಿ ಅಷ್ಟನ್ನು ಸೀಕ್ವೆನ್ಸ್ ಮಾಡಿದ್ರು. ಓಕೆನಾ? The methods involve two major approaches. One approach focused on identifying all the genes that are expressed as RNA. ಅದನ್ನ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ ಅಂತ ಕರೆದ್ರು. The other one took a blind approach of simply sequencing the whole set of DNA, whole set of genome that contained all the coding and non-coding sequences and later assigned different regions in the sequence with functions. ಅದಕ್ಕೆ ನಾವು ಸೀಕ್ವೆನ್ಸ್ ಅನೋಟೇಷನ್ ಅಂತ ಕರೀತೀವಿ. ಅನೋಟೇಷನ್ ಅಂದ್ರೆ ಬೇಸಿಕಲಿ ಇವಾಗ ನಾನು ಇಲ್ಲೆಲ್ಲ ಡ್ರಾ ಮಾಡ್ತಾ ಇದ್ದೀನಲ್ವಾ, ಅದು ಅನೋಟೇಷನ್. ಫುಲ್ ಸೀಕ್ವೆನ್ಸ್ನ ಫಸ್ಟ್ ಐಡೆಂಟಿಫೈ ಮಾಡಿಬಿಡೋದು, ಅದಾದ್ಮೇಲೆ ಯಾವ್ಯಾವ ಜೀನ್ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಏನೇನು ಫಂಕ್ಷನ್ ಇದೆ ಅದನ್ನ ಅಸೈನ್ ಮಾಡೋದು, ಅನೋಟೇಟ್ ಮಾಡೋದು, ಅದಕ್ಕೆ ಸೀಕ್ವೆನ್ಸ್ ಅನೋಟೇಷನ್ ಅಂತ ಕರೆಯೋದು. ಫಾರ್ ಸೀಕ್ವೆನ್ಸಿಂಗ್ ದ ಟೋಟಲ್ DNA ಫ್ರಮ್ ಅ ಸೆಲ್, DNA ನ ಫಸ್ಟ್ ಐಸೋಲೇಟ್ ಮಾಡ್ತಾರೆ, ಆಮೇಲೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ನ ತಗೊಂಡು ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಕಟ್ ಮಾಡ್ತಾರೆ, ಆಮೇಲೆ ಅದನ್ನ ಹೋಸ್ಟ್ ಗಳೊಳಗಡೆ ಇಂಟ್ರೊಡ್ಯೂಸ್ ಮಾಡಿ ಮಲ್ಟಿಪಲ್ ಕಾಪೀಸ್ ನ ಮಾಡ್ತಾರೆ, ಕ್ಲೋನಿಂಗ್ ಮಾಡ್ತಾರೆ, ಅದಾದ್ಮೇಲೆ ಸೀಕ್ವೆನ್ಸಿಂಗ್ ಮಾಡ್ತಾರೆ. ಇದಕ್ಕೆ ಹೋಸ್ಟ್ ಯಾವ್ದು ಯೂಸ್ ಮಾಡಿದ್ರು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ಈಸ್ಟ್ ಹೋಸ್ಟ್ ಯೂಸ್ ಮಾಡಿದ್ರು. ಅದಕ್ಕೆ ವೆಕ್ಟರ್ ಯಾವ್ದು ಯೂಸ್ ಮಾಡಿದ್ರು ಅಂದ್ರೆ ಬ್ಯಾಕ್ ಮತ್ತೆ ಯಾಕ್, ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ದೀಸ್ ವರ್ ದ ವೆಕ್ಟರ್ಸ್ ದಟ್ ದೇ ಮೇಡ್ ಯೂಸ್ ಆಫ್. ಓಕೆ, ಈ ಫ್ರಾಗ್ಮೆಂಟ್ಸ್ ನ ಆಟೋಮೇಟೆಡ್ ಸೀಕ್ವೆನ್ಸರ್ಸ್ ಇತ್ತು, ಸ್ಯಾಂಗರ್ ಸೀಕ್ವೆನ್ಸಿಂಗ್ ಅಂತ ಕರಿತೀವಿ ನಾವು ಅದಕ್ಕೆ. ಅದನ್ನ ಡೆವಲಪ್ ಮಾಡಿದವರು ಫ್ರೆಡ್ರಿಕ್ ಸ್ಯಾಂಗರ್ ಅನ್ನೋರು. Fragments were sequenced using automated DNA sequencers that worked on the principle of a method developed by Frederick Sanger. These sequences ಆಮೇಲೆ ಓವರ್ಲ್ಯಾಪಿಂಗ್ ರೀಜನ್ಸ್ ನೆಲ್ಲ ನೋಡಿಕೊಂಡು ಅದನ್ನ ಒಂದು ದೊಡ್ಡ ಲಾಂಗ್ ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡಿದ್ರು. ಆ ಅಲೈನ್ ಮಾಡೋದಕ್ಕೆ ಅರೇಂಜ್ ಮಾಡೋದಕ್ಕೂ ಕೂಡ ಸೆವೆರಲ್ ಕಂಪ್ಯೂಟರ್ ಬೇಸ್ಡ್ ಪ್ರೋಗ್ರಾಮ್ಸ್ ಇತ್ತು. ಅಲ್ಟಿಮೇಟ್ಲಿ ಎಲ್ಲ ಸೆಗ್ಮೆಂಟ್ಸ್ ಆಫ್ DNA ಕೂಡ ಅನೋಟೇಟ್ ಮಾಡಿ ಆಯ್ತು. ಫಸ್ಟ್ ಕ್ರೋಮೋಸೋಮ್ ಏನಿದೆ ಇದರ ಸೀಕ್ವೆನ್ಸ್ ಲಾಸ್ಟ್ ಕಂಪ್ಲೀಟ್ ಆಗಿದ್ದು ಮೇ 2006 ನಲ್ಲಿ, ಆಯ್ತಾ. ಸೊ ಟೋಟಲ್ ಆಗಿ ಅವ್ರು ಸೀಕ್ವೆನ್ಸ್ ಮಾಡಿದ್ದು 24 ಕ್ರೋಮೋಸೋಮ್, 22 ಆಟೋಸೋಮ್ಸ್ ಪ್ಲಸ್ 1 X ಪ್ಲಸ್ 1 Y. ಓಕೆ, ಇದರಿಂದ ನಮ್ಗೆ ಗೊತ್ತಾಗಿದ್ದೇನು, ಸೇಲಿಯಂಟ್ ಫೀಚರ್ಸ್ ಏನು ಅಂತ ಗೊತ್ತಾಯ್ತು. ಮೊದಲನೇದು ಹ್ಯೂಮನ್ ಜೀನೋಮ್ ನಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಬೇಸ್ ಪೇರ್ಸ್ ಇದೆ ಅಂತ 3164.7 ಮಿಲಿಯನ್ ಬೇಸ್ ಪೇರ್ಸ್ ಇದೆ. ಒಂದು ಜೀನಲ್ಲಿ ಆವರೇಜ್ 3000 ಬೇಸಸ್ ಇರುತ್ತೆ. ಕೆಲವೊಂದು ಜೀನ್ಸ್ ತುಂಬಾ ದೊಡ್ಡದು ಇದೆ. ಲಾರ್ಜೆಸ್ಟ್ ನೋನ್ ಜೀನ್ ಇಸ್ ದ ಜೀನ್ ಡಿಸ್ಟ್ರೋಫಿನ್, ಅದರಲ್ಲಿ 2.4 ಮಿಲಿಯನ್ ಬೇಸಸ್ ಇದೆ. ಟೋಟಲ್ ನಂಬರ್ ಆಫ್ ಜೀನ್ಸ್ ಮುಂಚೆ ತುಂಬಾ ದೊಡ್ಡ ಎಸ್ಟಿಮೇಟ್ಸ್ ಎಲ್ಲ ಇತ್ತು, 80,000 ಇರ್ಬೋದು, 1,20,000 ಇರ್ಬೋದು ಅಂತ. ಬಟ್ ಈ ಪ್ರಾಜೆಕ್ಟ್ ನಿಂದ ನಮ್ಗೆ ಗೊತ್ತಾಯ್ತು ಅರೌಂಡ್ 30,000 ಜೀನ್ಸ್ ಪ್ರೆಸೆಂಟ್ ಇರುತ್ತೆ ಅಂತ. ಆಮೇಲೆ ನ್ಯೂಕ್ಲಿಯೋಟೈಡ್ ಬೇಸಸ್ದು ಏನ್ ಸೀಕ್ವೆನ್ಸ್ ಇರುತ್ತೆ 99.9% ಎಲ್ಲರಲ್ಲೂ ಸಿಮಿಲರ್ ಇರುತ್ತೆ, 0.1% ಮಾತ್ರ ಡಿಫರೆನ್ಸ್ ಇರುತ್ತೆ. ನಮ್ಗೆ ಏನೆಲ್ಲ ಜೀನ್ಸ್ ಸಿಕ್ಕಿದೆ ಅದರಲ್ಲಿ 50%ಗಿಂತ ಹೆಚ್ಚು ಜೀನ್ಸ್ ನಮಗೆ ಫಂಕ್ಷನ್ಸ್ ಇನ್ನ ಗೊತ್ತಿಲ್ಲ. ಜೀನೋಮ್ ಎಷ್ಟು ದೊಡ್ಡದಿದೆ ಅದರಲ್ಲಿ 2%ಗಿಂತ ಕಡಿಮೆ ಆಕ್ಚುಲಿ ಪ್ರೋಟೀನ್ಸ್ ಕೋಡ್ ಮಾಡೋದು, ಮಿಕ್ಕಿದ್ರಲ್ಲಿ ಪ್ರೋಟೀನ್ ಕೋಡ್ ಮಾಡುವಂತಹ ಇನ್ಫಾರ್ಮೇಶನ್ ಏನೂ ಇಲ್ಲ. ಯಾವುದು ಪ್ರೋಟೀನ್ಸ್ ಕೋಡ್ ಮಾಡಲ್ಲ ಅಲ್ಲಿ ತುಂಬಾ ರೆಪಿಟೇಟಿವ್ DNA ಜಾಸ್ತಿ ಇದೆ, ರಿಪೀಟೆಡ್ ಸೀಕ್ವೆನ್ಸಸ್ ತುಂಬಾ ಜಾಸ್ತಿ ಇದೆ ಹ್ಯೂಮನ್ ಜೀನೋಮ್ ಅಲ್ಲಿ. ರೆಪಿಟೇಟಿವ್ ಸೀಕ್ವೆನ್ಸಸ್ ಅಂದ್ರೆ ಏನು? ದಿ ಆರ್ ಸ್ಟ್ರೆಚಸ್ ಆಫ್ DNA ಸೀಕ್ವೆನ್ಸಸ್ ದಟ್ ಆರ್ ರಿಪೀಟೆಡ್ ಮೆನಿ ಟೈಮ್ಸ್. ಕೆಲವೊಮ್ಮೆ 100ರಿಂದ 1000 ಟೈಮ್ಸ್ ಕೂಡ ರಿಪೀಟ್ ಆಗುತ್ತೆ. ಅದಕ್ಕೆ ಕೋಡಿಂಗ್ ಫಂಕ್ಷನ್ಸ್ ಡೈರೆಕ್ಟ್ ಆಗಿ ಏನೂ ಇಲ್ಲ, ಬಟ್ ಕ್ರೋಮೋಸೋಮ್ ಸ್ಟ್ರಕ್ಚರ್ ಮತ್ತೆ ಎವಲ್ಯೂಷನ್ ಎಲ್ಲ ಹೆಂಗಾಯ್ತು ಅದನ್ನ ನಾವು ಅದರಿಂದ ತಿಳ್ಕೊಳ್ಬಹುದು. ಲಾರ್ಜೆಸ್ಟ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇರೋದು ಕ್ರೋಮೋಸೋಮ್ ನಂಬರ್ 1 ಅಲ್ಲಿ 2968. ವೈ ಕ್ರೋಮೋಸೋಮ್ ಅಲ್ಲಿ ಲೀಸ್ಟ್ ನಂಬರ್ ಆಫ್ ಜೀನ್ಸ್ ಇದೆ 231. ಎರಡು ಇಂಡಿವಿಜುವಲ್ ಮಧ್ಯ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ದು ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ನಾವು ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಅಂಥದ್ದು ಸೈಂಟಿಸ್ಟ್ಗಳು 1.4 ಮಿಲಿಯನ್ ಲೊಕೇಶನ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ಗೆ ಶಾರ್ಟ್ ಆಗಿ ಸ್ನಿಪ್ಸ್ ಅಂತ ಕೂಡ ಕರಿತೀವಿ. ದಿಸ್ ಇನ್ಫಾರ್ಮೇಶನ್ ಪ್ರಾಮಿಸಸ್ ಟು ರೆವಲ್ಯೂಷನೈಸ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ಕ್ರೋಮೋಸೋಮಲ್ ಲೊಕೇಶನ್ಸ್ ಫಾರ್ ಡಿಸೀಸ್. ಏನಾದರೂ ಡಿಸೀಸ್ ಕ್ರೋಮೋಸೋಮಲ್ ಡಿಸೀಸ್ ಇದ್ರೆ ಅದನ್ನ ಟ್ರೀಟ್ ಮಾಡೋದಕ್ಕೆಲ್ಲ ಈ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಅಪ್ಲಿಕೇಶನ್ಸ್ ಏನಿದ್ರದ್ದು ದಿಸ್ ಇಸ್ ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ, ನೀವೇ ಓದಿ ಅರ್ಥ ಮಾಡ್ಕೊಳ್ಬಹುದು. ಡಿರೈವಿಂಗ್ ಮೀನಿಂಗ್ಫುಲ್ ನಾಲೆಜ್ ಫ್ರಮ್ ದ DNA sequences will define research through the coming decades, leading to our understanding of biological systems. This enormous task will require the expertise and creativity of tens of thousands of scientists from varied disciplines in both the public and private sectors worldwide. One of the greatest impacts of having human genome sequence may well
be enabling a radically new approach to biological research. So this is just general stuff, you can go through it. Next, last concept ಬಂದು DNA fingerprinting. ಆಲ್ರೆಡಿ ಹೇಳಿದ ಹಾಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನಿಂದ ನಮಗೆ ಗೊತ್ತಾಯ್ತು 99.9% ಬೇಸ್ ಸೀಕ್ವೆನ್ಸ್ ಎಲ್ಲ ಇಂಡಿವಿಜುವಲ್ಸ್ ಅಲ್ಲೂ ಸೇಮ್ ಇರುತ್ತೆ, ಡಿಫರೆನ್ಸ್ ಇರೋದು ಬರೀ 0.1% ಅಲ್ಲಿ. ಹ್ಯೂಮನ್ ಜೀನೋಮ್ ಅಲ್ಲಿ 3 × 10⁹ ಬೇಸ್ ಪೇರ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ 0.1% ಡಿಫರೆನ್ಸ್ ಅಂದ್ರೆ ಡಿಫರೆನ್ಸ್ ಇಸ್ ಇನ್ 3 × 10⁶ ಬೇಸ್ ಪೇರ್ಸ್. ಆಯ್ತಾ? ಸೊ ಅದನ್ನೇ ನೋಡೋಣ. It is these differences in sequences of DNA which make every individual unique in their phenotypic appearance. If one aims to find out genetic differences between two individuals or among individuals of a population, sequencing the DNA every time would be, ಇವಾಗ ಎರಡು ಇಂಡಿವಿಜುವಲ್ಸ್ ಮಧ್ಯೆ DNA ಅಲ್ಲಿ ಏನು ಡಿಫರೆನ್ಸ್ ಇದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಪೂರ್ತಿ DNA ಸೀಕ್ವೆನ್ಸ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ, ತುಂಬಾ ಹಣ ಕೂಡ ಖರ್ಚಾಗುತ್ತೆ. ಅದಕ್ಕೆ ಬದಲು DNA ಫಿಂಗರ್ ಪ್ರಿಂಟಿಂಗ್ ನಿಂದ ನಾವು ಎರಡು ಇಂಡಿವಿಜುವಲ್ಸ್ ಮಧ್ಯೆ ಕ್ವಿಕ್ ಆಗಿ ಕಂಪೇರ್ ಮಾಡ್ಬೋದು. ಆಯ್ತಾ? DNA fingerprinting involves identification of differences in some specific regions of DNA in DNA sequence called repetitive DNA. ಆಲ್ರೆಡಿ ಹೇಳಿದ್ದೀನಿ, ತುಂಬಾ ರೆಪಿಟೇಟಿವ್ DNA ಇರುತ್ತೆ ನಮ್ಮ ಜೀನೋಮ್ ಅಲ್ಲಿ. ಅದು ಎರಡು ಇಂಡಿವಿಜುವಲ್ ಮಧ್ಯ ಡಿಫರೆನ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ತೀವಿ ನಾವು DNA fingerprinting ಅಂತ. Because in these sequences a small stretch of DNA is repeated many times. These repetitive DNA are separated from bulk genomic DNA as different peaks. ಇವಾಗ ನಾವು ಸೆಂಟ್ರಿಫ್ಯೂಗೇಷನ್ ಮಾಡಿದ್ರೆ DNA ನ ಬೇರೆ ಬೇರೆ ಪೀಕ್ ಆಗಿ ಸೆಪರೇಟ್ ಆಗುತ್ತೆ. ಬಲ್ಕ್ DNA ಬೇರೆ ಸೆಪರೇಟ್ ಆಗುತ್ತೆ, ಮತ್ತೆ ಈ ರೆಪಿಟೇಟಿವ್ DNA ಬೇರೆ ಸೆಪರೇಟ್ ಆಗುತ್ತೆ. ಆಯ್ತಾ? ಆ ಸ್ಮಾಲರ್ ಪೀಕ್ಸ್ ಏನು ರೆಪಿಟೇಟಿವ್ DNA ಇರುತ್ತೆ ಅದಕ್ಕೆ ನಾವು ಸ್ಯಾಟಲೈಟ್ DNA ಅಂತ ಕರಿತೀವಿ. ಡಿಪೆಂಡಿಂಗ್ ಅಪಾನ್ ದ ಬೇಸ್ ಕಾಂಪೋಸಿಷನ್ ಬೇರೆ ಬೇರೆ ಕ್ರೈಟೀರಿಯಾನ ತಗೊಂಡು ನಾವು ಅದನ್ನ ಕ್ಲಾಸಿಫೈ ಮಾಡ್ಬೋದು. AT ರಿಚ್ ಇದೆಯಾ, GC ರಿಚ್ ಇದೆಯಾ, ಎಷ್ಟು ಉದ್ದ ಇದೆ ಸೆಗ್ಮೆಂಟ್, ಎಷ್ಟು ಸಲ ರಿಪೀಟ್ ಆಗಿದೆ, ಅದನ್ನ ನಾವು ಬೇರೆ ಬೇರೆ ಕ್ಯಾಟಗರೀಸ್ ನಲ್ಲಿ ಕ್ಲಾಸಿಫೈ ಮಾಡ್ಬೋದು. ಒಂದು ಮೈಕ್ರೋ ಸ್ಯಾಟಲೈಟ್, ಒಂದು ಮಿನಿ ಸ್ಯಾಟಲೈಟ್, ಇದು ಎರಡು ಎಕ್ಸಾಂಪಲ್. ಇದೇ ರೀತಿ ನಾವು ಬೇರೆ ಬೇರೆ ರೀತಿ ಕ್ಲಾಸಿಫೈ ಮಾಡ್ಬೋದು ಯೂಸಿಂಗ್ ಡಿಫರೆಂಟ್ ಕ್ರೈಟೀರಿಯಾ. ದೀಸ್ ಸೀಕ್ವೆನ್ಸಸ್ ನಾರ್ಮಲಿ ಡು ನಾಟ್ ಕೋಡ್ ಫಾರ್ ಎನಿ ಪ್ರೋಟೀನ್ಸ್. ಆಲ್ರೆಡಿ ಹೇಳಿದ್ದೀನಿ, ಇದು ಪ್ರೋಟೀನ್ಸ್ಗೆ ಕೋಡ್ ಮಾಡೋದಿಲ್ಲ. ಇದು ನಾನ್ ಕೋಡಿಂಗ್ ರೀಜನ್ಸ್ ನಲ್ಲಿ ರೆಪಿಟೇಟಿವ್ DNA ಇರೋದು. ಓಕೆ, ನಾನ್ ಕೋಡಿಂಗ್ ಆಗಿದ್ರು ಕೂಡ ಹ್ಯೂಮನ್ಸ್ ನಲ್ಲಿ ಜಾಸ್ತಿ ಪ್ರಪೋರ್ಷನ್ ಈ ರೀತಿಯ ರೆಪಿಟೇಟಿವ್ DNA ಇರುತ್ತೆ. ಹಾಗೇನೆ ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ ಮಧ್ಯೆ ತುಂಬಾ ಡಿಫರೆನ್ಸ್ ಇರುತ್ತೆ ನಂಬರ್ ಆಫ್ ರಿಪೀಟ್ಸ್ ಅಲ್ಲಿ. ಏನ್ ರಿಪೀಟ್ ಆಗ್ತಾ ಇದೆ ಅದು ಸೇಮ್ ಇರ್ಬೋದು, ಬಟ್ ಎಷ್ಟು ಸಲ ರಿಪೀಟ್ ಆಗ್ತಾ ಇದೆ ಅದು ಡಿಫರ್ ಆಗುತ್ತೆ. ಓಕೆನಾ? ಸಿನ್ಸ್ DNA ಫ್ರಮ್ ಎವ್ರಿ ಟಿಶ್ಯೂ such as blood, hair follicle, skin, bone, saliva, sperm ಒಂದು ಇಂಡಿವಿಜುವಲ್ ನಲ್ಲಿ ಸೇಮ್ ಡಿಗ್ರಿ ಆಫ್ ಪಾಲಿಮಾರ್ಫಿಸಮ್ ತೋರಿಸುತ್ತೆ. ಅದು ಐಡೆಂಟಿಫಿಕೇಶನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಫಾರೆನ್ಸಿಕ್ಸ್ ನಲ್ಲಿ. ಓಕೆನಾ? Further, as the polymorphisms are inheritable from parents to children, DNA fingerprinting is the basis of paternity testing in case of disputes. Paternity testing ಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. As polymorphism is in DNA sequence is the basis of genetic mapping of human genome as well as of DNA fingerprinting, it is essential that we understand what DNA polymorphism means. DNA polymorphism ಅಂದ್ರೆ ಏನು? Polymorphism ಅಂದ್ರೆ ಡಿಫರೆನ್ಸ್ ಅಂತ, ಬೇರೆ ಬೇರೆ ರೀತಿಯದ್ದು ಅಂತ ಅರ್ಥ. ಮಾರ್ಫಿಸಮ್ ಅಂದ್ರೆ, ಪಾಲಿಮಾರ್ಫಿಸಮ್ ಅಂದ್ರೆ ಬೇರೆ ಬೇರೆ ರೀತಿಯದ್ದು ಅಂತ. ಅರೈಸಸ್ ಡ್ಯೂ ಟು ಮ್ಯೂಟೇಷನ್ಸ್. ಏನಕ್ಕೆ ಬೇರೆ ಬೇರೆ ಆಗುತ್ತೆ, ಯಾಕೆ ಅಂತಂದ್ರೆ ಮ್ಯೂಟೇಷನ್ಸ್ ನಿಂದಾನೇ ಆಗೋದು ಅಲ್ವಾ? ನ್ಯೂ ಮ್ಯೂಟೇಷನ್ಸ್ ಮೇ ಅರೈಸ್ ಇನ್ ಅನ್ ಇಂಡಿವಿಜುವಲ್ ಐದರ್ ಇನ್ ಸೊಮ್ಯಾಟಿಕ್ ಸೆಲ್ಸ್ ಆರ್ ಇನ್ ಜರ್ಮ್ ಸೆಲ್ಸ್. ನಮ್ಮಲ್ಲಿ ಮ್ಯೂಟೇಷನ್ಸ್ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ, ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಾದ್ರೂ ಆಗ್ಬೋದು, ಜರ್ಮ್ ಸೆಲ್ಸ್ ನಲ್ಲಾದ್ರೂ ಆಗ್ಬೋದು. ಇನ್ ಕೇಸ್ ಏನಾದ್ರೂ ಜರ್ಮ್ ಸೆಲ್ಸ್ ನಲ್ಲಿ ಆದ್ರೆ ಅವಾಗ if germ cell mutation does not seriously impair an individual's ability to have hops. ಇವಾಗ germ cells ನಲ್ಲಿ ಏನಾದ್ರೂ ಮ್ಯೂಟೇಷನ್ ಆಗಿ ಅದು ತುಂಬಾ ಡ್ಯಾಮೇಜಿಂಗ್ ಆಗಿಲ್ಲ ಅಂತ ಅಂದ್ರೆ ಅವರು ರಿಪ್ರೊಡ್ಯೂಸ್ ಮಾಡಿದಾಗ ಆ ಮ್ಯೂಟೇಷನ್ಸ್ ನೆಕ್ಸ್ಟ್ ಜನರೇಷನ್ಗೂ ಕೂಡ ಪಾಸ್ ಆನ್ ಆಗತ್ತೆ ಅಲ್ವಾ? ಸೊ ಅಲೀಲಿಕ್ ಸೀಕ್ವೆನ್ಸ್ ವೇರಿಯೇಷನ್ ಹ್ಯಾಸ್ ಟ್ರೆಡಿಷನಲಿ ಬಿನ್ ಡಿಸ್ಕ್ರೈಬ್ಡ್ ಎಸ್ DNA ಪಾಲಿಮಾರ್ಫಿಸಮ್. ಒಂದು ಜೀನ್ದು ಎಷ್ಟೊಂದು ಅಲೀಲ್ಸ್ ಇರುತ್ತೆ, ಇದೆಲ್ಲ ಕೂಡ DNA ಪಾಲಿಮಾರ್ಫಿಸಮ್ದೆ. ಯಾಕೆಂದ್ರೆ ಒಂದೇ ಸೆಗ್ಮೆಂಟ್ದು ಬೇರೆ ಬೇರೆ ವೇರಿಯೇಷನ್ಸ್ ಇರುತ್ತೆ, ವೇರಿಯಂಟ್ಸ್ ಇರುತ್ತೆ ಅಲ್ವಾ? ಸೊ ದಟ್ ಈಸ್ DNA ಪಾಲಿಮಾರ್ಫಿಸಮ್. ಓಕೆ, ಸೊ if more than one variant at a locus occurs in a human population with a frequency greater than 0.01. Okay, so in simple terms, if an inheritable mutation is observed in a population at high frequency, ಯಾವ್ದಾದ್ರು inheritable mutation ಒಂದು ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಫ್ರೀಕ್ವೆನ್ಸಿ 0.01 ಗಿಂತ ಜಾಸ್ತಿ ಫ್ರೀಕ್ವೆನ್ಸಿಯಲ್ಲಿ ಅಕರ್ ಆಗ್ತಾ ಇದ್ರೆ ಅದಕ್ಕೆ ನಾವು DNA ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಇದನ್ನು 2022 ಅಲ್ಲಿ ಕೇಳಿದ್ರು. The probability of such variation to be observed in non-coding DNA sequences would be very high.
ಯಾಕೆ ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಅಲ್ಲಿ ವೆರಿ ಹೈ ಆಗಿರುತ್ತೆ ಇಂಥ ಮ್ಯೂಟೇಷನ್ಸ್, ಇಂಥ DNA ಪಾಲಿಮಾರ್ಫಿಸಮ್ ಅಂದ್ರೆ ಕೋಡಿಂಗ್ ಸೀಕ್ವೆನ್ಸ್ ಅಲ್ಲಿ ಆಗಿದ್ರೆ ಮ್ಯೂಟೇಷನ್ದು ಎಫೆಕ್ಟ್ ಆಗುತ್ತೆ. ನಾನ್ ಕೋಡಿಂಗ್ ಸೀಕ್ವೆನ್ಸ್ ಅಲ್ಲಿ ಆದ್ರೆ ಅದು ಯಾವುದು ಪ್ರೋಟೀನ್ ಕೋಡ್ ಮಾಡೋದಿಲ್ಲ ಅಲ್ವಾ. ಸೊ ಅಲ್ಲಿ ಆದ್ರೂ ಕೂಡ ಆರ್ಗ್ಯಾನಿಸಮ್ಗೆ ಯಾವ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ವುಡ್ ಬಿ ಹೈ as mutations in these sequences may not have an immediate effect or impact in the individual's reproductive ability. These mutations keep on accumulating. One generation ಆದ್ಮೇಲೆ one generation ಗೆ accumulate ಆಗ್ತಾ ಹೋಗುತ್ತೆ ಇಂಥ mutations. ಅದರಿಂದಾನೇ ಈ ಪಾಲಿಮಾರ್ಫಿಸಮ್ ಎಲ್ಲ ಡೆವಲಪ್ ಆಗೋದು. There is a variety of different types of polymorphisms ranging from single nucleotide change to a very large scale changes. ಪಾಲಿಮಾರ್ಫಿಸಮ್ ಅಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಆದ್ರೂ ನಾವು ಹೇಳಿದ್ವಿ, ಆಲ್ರೆಡಿ ಹೇಳಿದೆ, ಸ್ನಿಪ್ಸ್ ಬಗ್ಗೆ ಹೇಳಿದ್ದೀನಿ, ಅಥವಾ ಸ್ವಲ್ಪ ಜಾಸ್ತಿ ಲೆವೆಲಲ್ಲೂ ಕೂಡ ಪಾಲಿಮಾರ್ಫಿಸಮ್ ಆಗ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಎಲ್ಲ ನೀವು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ ಪ್ಯೂರ್ ಸೈನ್ಸ್ ತಗೊಂಡ್ರೆ ಕಲಿತೀರಾ. ಟೆಕ್ನಿಕ್ ಏನಿದ್ರದ್ದು ಸ್ಟೆಪ್ಸ್ ಏನು. The technique of DNA fingerprinting was developed by this person called Alec Jeffreys. Okay, ಅವರು ಸ್ಯಾಟಲೈಟ್ DNA, ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಏನ ರಿಪೀಟಿಂಗ್ ಸೀಕ್ವೆನ್ಸಸ್ ಇರುತ್ತೆ, ಸ್ಮಾಲ್ ಪೀಕ್ ಫಾರ್ಮ್ ಮಾಡುತ್ತೆ ಸೆಂಟ್ರಿಫ್ಯೂಗೇಷನ್, ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್, ಅದಕ್ಕೆ ಸ್ಯಾಟಲೈಟ್ DNA ಅಂತ ಕರಿತೀವಿ. ಸೊ ಆ ಸ್ಯಾಟಲೈಟ್ DNA ಪ್ರೋಬ್ ಆಗಿ ಯೂಸ್ ಮಾಡಿಕೊಂಡು ಅದರಿಂದ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ನ ಡೆವಲಪ್ ಮಾಡಿದ್ದು. ಅವ್ರು ಯಾವ್ದನ್ನ ಯೂಸ್ ಮಾಡಿದ್ರು, ಅದಕ್ಕೆ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಅಥವಾ VNTR ಅಂತ ಕರೀತಾರೆ. ಆಯ್ತಾ? The technique as used earlier involved southern blot hybridization using radio-labeled VNTR as a probe. It included ಏನೆಲ್ಲ ಸ್ಟೆಪ್ಸ್, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 2016 ಅಲ್ಲಿ ಕೇಳಿದ್ರು DNA ಫಸ್ಟ್ ಫಿಂಗರ್ ಪ್ರಿಂಟಿಂಗ್ ಮಾಡ್ಬೇಕಂದ್ರೆ ನಮಗೆ DNA ಬೇಕು. ಸೊ DNA ನಾವು ಐಸೋಲೇಟ್ ಮಾಡಬೇಕು. ಇಲ್ಲ ಯಾವ್ದಾದ್ರು ಇಂಡಿವಿಜುವಲ್ ಇಂದ ಐಸೋಲೇಟ್ ಮಾಡ್ತೀರಾ, ಅಥವಾ ಕ್ರೈಮ್ ಸೀನ್ ಇಂದ ಯಾವ್ದಾದ್ರು ಲಿವಿಂಗ್ ಸೆಲ್ ಸಿಕ್ಕಿದ್ರೆ, ಯಾವ್ದಾದ್ರು ಸ್ಕಿನ್ ಸೆಲ್ ಅಥವಾ ಬ್ಲಡ್ ಸೆಲ್ ಅಥವಾ ಹೇರ್ ಫಾಲಿಕಲ್ ಸಿಕ್ಕಿದ್ರೆ ಆ ಸೆಲ್ ನಿಂದ ಫಸ್ಟ್ DNA ನಾವು ಐಸೋಲೇಟ್ ಮಾಡ್ತೀವಿ. ಐಸೋಲೇಟ್ ಮಾಡಾದ್ಮೇಲೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ನ ಯೂಸ್ ಮಾಡಿಕೊಂಡು ಆ DNA ಕಟ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ಡನ್ ಬೈ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ಇದನ್ನ ನೀವು ಬಯೋಟೆಕ್ ಅಲ್ಲಿ ಓದಿರ್ತೀರಾ. ಬೇರೆ ಬೇರೆ ಲೆಂತ್ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗುತ್ತೆ. ಬೇರೆ ಬೇರೆ ಲೆಂತ್ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗಿ ಆ ಫ್ರಾಗ್ಮೆಂಟ್ಸ್ ನ ನೀವು ಸೆಪರೇಟ್ ಮಾಡ್ಬೇಕಂದ್ರೆ ವಿ ರನ್ ಇಟ್ ಥ್ರೂ ಅ ಜೆಲ್. ಇಟ್ಸ್ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಡಿಪೆಂಡಿಂಗ್ ಅಪಾನ್ ಇಟ್ಸ್ ಲೆಂತ್ ಅದು ಸೆಪರೇಟ್ ಆಗುತ್ತೆ. ಸೊ DNA ನೆಗೆಟಿವ್ಲಿ ಚಾರ್ಜ್ ಆಗಿರೋ ಕಾರಣದಿಂದ ಅದು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಆನೋಡ್ ಕಡೆ ಹೋಗುತ್ತೆ. ಸ್ಮಾಲರ್ ಫ್ರಾಗ್ಮೆಂಟ್ಸ್ ವಿಲ್ ಮೂವ್ ಫಾಸ್ಟರ್, ಲಾರ್ಜರ್ ಫ್ರಾಗ್ಮೆಂಟ್ಸ್ ವಿಲ್ ಮೂವ್ ರಿಲೇಟಿವ್ಲಿ ಸ್ಲೋವರ್. ಸೊ ಇದು ಮಾಡಿದಾಗ ಒಂದು ಬ್ಯಾಂಡಿಂಗ್ ಪ್ಯಾಟರ್ನ್ ನಮಗೆ ಜೆಲ್ ಮೇಲೆ ಸಿಗುತ್ತೆ. ಆಯ್ತಾ? ಈ ಜೆಲ್ ನಲ್ಲಿ DNA ಸ್ಟೇಬಲ್ ಆಗಿರೋದಿಲ್ಲ, ಹಾಗಾಗಿ ಅದನ್ನ ಒಂದು ಬೇರೆ ಸರ್ಫೇಸ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಅದನ್ನ ನಾವು ಮಾಡೋದಕ್ಕೆ ಸದರ್ನ್ ಬ್ಲಾಟಿಂಗ್ ಅಂತ ಕರಿತೀವಿ. ಸದರ್ನ್ ಬ್ಲಾಟಿಂಗ್ ಮಾಡುವಾಗ ಏನಾಗುತ್ತೆ ಅಂತ ಅಂದ್ರೆ, ನಮ್ಮ DNAದು ಏನ್ ಬ್ಯಾಂಡ್ಸ್ ಇರುತ್ತೆ ಜೆಲ್ ಮೇಲೆ, ಅಗ್ರೋಸ್ ಜೆಲ್ ಮೇಲೆ, ಅದ್ರ ಮೇಲೆ ನೈಟ್ರೋಸೆಲ್ಲೋಸ್ ಪೇಪರ್ ಇಲ್ಲ ನೈಲಾನ್ ಮೆಂಬ್ರೇನ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ವೇಟ್ ಇಟ್ಟು ಕೆಪಿಲಾರಿಟಿಯಿಂದ ಟ್ರಾನ್ಸ್ಫರ್ ಆಗುತ್ತೆ. DNA ಬ್ಯಾಂಡ್ ಏನ್ ಫಾರ್ಮ್ ಆಗಿದೆ ಅದೇ ಬ್ಯಾಂಡಿಂಗ್ ಪ್ಯಾಟರ್ನ್ ಹಾಗೆ ಇರುತ್ತೆ, ಅದು ಈ ಮೆಂಬ್ರೇನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದಕ್ಕೆ ನಾವು ಸದರ್ನ್ ಬ್ಲಾಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅದು ನಿಮ್ಗೆ ಇಲ್ಲಿ ಕೊಟ್ಟಿಲ್ಲ ಬಟ್ ನಾನು ಹೇಳ್ತೀನಿ, ಡಬಲ್ ಸ್ಟ್ಯಾಂಡರ್ಡ್ DNA ಏನಿದೆ ಅದನ್ನ ಸ್ವಲ್ಪ ಆಲ್ಕಲಿನ್ ಸೊಲ್ಯೂಷನ್ಸ್ ಜೊತೆ ಟ್ರೀಟ್ ಮಾಡಿ ಸಿಂಗಲ್ ಸ್ಟ್ಯಾಂಡರ್ಡ್ ಮಾಡ್ತಾರೆ. ಸಿಂಗಲ್ ಸ್ಟ್ಯಾಂಡ್ ಮಾಡಾದ್ಮೇಲೆ ರೇಡಿಯೋ ಲೇಬಲ್ಡ್ VNTR ಪ್ರೋಬ್ಸ್ ಬರುತ್ತೆ. ಆ ಪ್ರೋಬ್ಸ್ ಜೊತೆ ಈ ನೈಟ್ರೋಸೆಲ್ಲೋಸ್ ಪೇಪರ್ ಅಲ್ಲಿ ಏನ್ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇದೆ ಅದನ್ನ ಹೈಬ್ರಿಡೈಸ್ ಮಾಡ್ತಾರೆ. ಈ VNTR ಪ್ರೋಬ್ಸ್ ಆರ್ ರೇಡಿಯೋ ಲೇಬಲ್ಡ್. ಅದನ್ನ ನಾವು ರೇಡಿಯೋ ಆಕ್ಟಿವಿಟಿ ಡಿಟೆಕ್ಟ್ ಮಾಡ್ಬೋದು ಎಕ್ಸ್ರೇ ಫಿಲ್ಮ್ ಜೊತೆ ಇಟ್ಟು. ಎಲ್ಲೆಲ್ಲಿ ಆ VNTR ಇದೆ ಅಲ್ಲಲ್ಲಿ ಹೋಗಿ ಅದು ಬೈಂಡ್ ಆಗುತ್ತೆ. ಆಯ್ತಾ? ಸೊ ಅದಕ್ಕೆ ನಾವು ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಇದನ್ನ ನಾವು ಒಂದು ಎಕ್ಸ್ರೇ ಫಿಲ್ಮ್ ಪಕ್ಕ ಇಟ್ಟು ಎಕ್ಸ್ರೇ ಬ್ಯಾಂಡ್ ಅಲ್ಲಿ ನಮಗೆ ಸೇಮ್ ಎಕ್ಸ್ರೇ ಫಿಲ್ಮ್ ಅಲ್ಲಿ ಸೇಮ್ ಬ್ಯಾಂಡ್ ಸಿಗುತ್ತೆ. ದಟ್ ಈಸ್ ಅವರ್ ಫೈನಲ್ DNA ಫಿಂಗರ್ ಪ್ರಿಂಟಿಂಗ್. ಈ ಪ್ರಾಸೆಸ್ಗೆ ನಾವು ಆಟೋ ರೇಡಿಯೋಗ್ರಫಿ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ನಮಗೆ ಏನ್ ಫಿಂಗರ್ ಪ್ರಿಂಟ್ ಅಂದ್ರೆ ಫಿಂಗರ್ ಪ್ರಿಂಟ್ ಅಲ್ಲ, ಏನ್ ಬ್ಯಾಂಡಿಂಗ್ ಪ್ಯಾಟರ್ನ್ ಸಿಗುತ್ತೆ ದಟ್ ಈಸ್ ಅವರ್ DNA ಫಿಂಗರ್ ಪ್ರಿಂಟ್. ಈ VNTR ಅಂತ ನಾನು ಏನು ಹೇಳಿದೆ, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್, ಇಟ್ ಬಿಲಾಂಗ್ಸ್ ಟು ಅ ಕ್ಲಾಸ್ ಆಫ್ ಸ್ಯಾಟಲೈಟ್ DNA ಕಾಲ್ಡ್ ಮಿನಿ ಸ್ಯಾಟಲೈಟ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅವಾಗಲೇ ಹೇಳಿದೆ ಸ್ಯಾಟಲೈಟ್ DNA ಅಲ್ಲಿ ಮಿನಿ ಸ್ಯಾಟಲೈಟ್, ಮೈಕ್ರೋ ಸ್ಯಾಟಲೈಟ್ ಎಲ್ಲ ಇರುತ್ತೆ. ಮಿನಿ ಸ್ಯಾಟಲೈಟ್ ಒಂದು ಟೈಪ್ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಫಾರ್ ಎಕ್ಸಾಂಪಲ್, ಏನೋ ಒಂದು CATTGC ಅಂತ ಒಂದು ಸೀಕ್ವೆನ್ಸ್ ಇದೆ, ಎಲ್ಲರಲ್ಲೂ ಇದೇ ಸೀಕ್ವೆನ್ಸು ಬ್ಯಾಕ್ ಟು ಬ್ಯಾಕ್ ರಿಪೀಟ್ ಆಗುತ್ತೆ. ಆಯ್ತಾ? ಎಷ್ಟು ಸಲ ರಿಪೀಟ್ ಆಗುತ್ತೆ ಅದು ಡಿಫರ್ ಆಗುತ್ತೆ. ಏನ್ ಸೀಕ್ವೆನ್ಸ್ ರಿಪೀಟ್ ಆಗ್ತಾ ಇದೆ ಸೇಮ್. ವೇರಿಯಬಲ್ ನಂಬರ್ ಅಂತ ಅಂದ್ರೆ ಎಷ್ಟು ಸಲ ರಿಪೀಟ್ ಆಗ್ತದೆ, ನಂಬರ್ ಎಷ್ಟು ಸಲ ರಿಪೀಟ್ ಆಗ್ತದೆ, ದಟ್ ವಿಲ್ ವೇರಿ.
ಟ್ಯಾಂಡಮ್ ರಿಪೀಟ್ ಅಂದ್ರೆ ಪಕ್ಕ 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 ಮಧ್ಯದಲ್ಲಿ ಬೇರೆ ಯಾವುದು ನ್ಯೂಕ್ಲಿಯೋಟೈಡ್ಸ್ ಇರೋದಿಲ್ಲ, ಅದೇ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗುತ್ತೆ. ನನ್ನಲ್ಲಿ 100 ಟೈಮ್ಸ್ ಆಗಿರ್ಬೋದು, ನಿಮ್ಮಲ್ಲಿ 20 ಟೈಮ್ಸ್ ಇರ್ಬೋದು, ಇನ್ನೊಬ್ಬರಲ್ಲಿ 5 ಟೈಮ್ಸ್ ಇರ್ಬೋದು. ಆ ರೀತಿ ನಂಬರ್ ಆಫ್ ಟೈಮ್ಸ್ ಇಟ್ಸ್ ರಿಪೀಟೆಡ್ ವಿಲ್ ವೇರಿ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಓಕೆ, ಹಾ. A small DNA sequence is arranged randomly in many copy numbers. The copy number varies from chromosome to chromosome in an individual. The number of repeats show very high degree of polymorphism. As a result, the VNTR size ಎಷ್ಟು ಸಲ ರಿಪೀಟ್ ಆಗಿದೆ ಅದರ ಸೈಜ್ ಕ್ಯಾನ್ ವೇರಿ ಫ್ರಮ್ 0.1 to 20 kb. 20 kb ಅಂದರೆ 2000 ಬೇಸ್ ಪೇರ್ಸ್ ಆಯ್ತಾ, 20,000 ಬೇಸ್ ಪೇರ್ಸ್, ಸಾರಿ 20 kb ಅಷ್ಟು ವೇರಿ ಆಗುತ್ತೆ. Consequently, after hybridization with VNTR probe, autoradiogram gives many bands of differing sizes. These bands give a characteristic pattern for an individual DNA. It differs from individual to individual in a population, except in the case of monozygotic twins. ಒಂದೇ zygote ಇಂದ ಫಾರ್ಮ್ ಆಗಿರುವಂತಹ ಟ್ವಿನ್ಸ್, monozygotic twins ಅಥವಾ identical twins, ಅವ್ರದ್ದು DNA fingerprint ಸೇಮ್ ಇರುತ್ತೆ. ಅದು ಬಿಟ್ಟು ಬೇರೆ ಎಲ್ಲರದು ಕೂಡ some degree of variation ತೋರಿಸುತ್ತೆ. The sensitivity of this technique has been increased by the use of polymerase chain reaction. Consequently, DNA from a single cell, ಒಂದು ಸೆಲ್ ಇಂದ ಸಿಕ್ಕಿರುವ DNA ನೇ ಸಾಕು to perform DNA fingerprinting analysis. In addition to application in forensic science, it has much wider application. Forensic science ನ ಬಿಟ್ಟು ಕೂಡ ಇದರಲ್ಲಿ much wider application ಇದೆ, such as ಪಾಪ್ಯುಲೇಷನ್ ಮತ್ತೆ ಜೆನೆಟಿಕ್ ಡೈವರ್ಸಿಟಿನ ನೀವು ಸ್ಟಡಿ ಮಾಡಬೇಕು ಅಂತ ಅಂದ್ರೆ ಅದಕ್ಕೆಲ್ಲ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಡಿವಿಜುವಲ್ ಎ, ಇಂಡಿವಿಜುವಲ್ ಬಿ, ಇವರೆರಡು ಸಸ್ಪೆಕ್ಟ್ ಅಂತ ಅನ್ಕೊಳ್ಳೋಣ. ಇವರೆರಡರದು ಸ್ಯಾಂಪಲ್ ಕ್ರೈಮ್ ಸೀನಲ್ಲಿ ಸಿಕ್ಕಿದೆ. ಯಾರು ನಿಜವಾಗ್ಲೂ ಕ್ರಿಮಿನಲ್ ಅಂತ ಐಡೆಂಟಿಫೈ ಮಾಡಬೇಕು. ಈ ಎರಡರದು DNA ಫಿಂಗರ್ ಪ್ರಿಂಟ್ ರನ್ ಮಾಡಿದಾಗ ಈ ರೀತಿ ಬೇರೆ ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ ಅದು ಡಿಫ್ರೆಂಟ್ ಇದೆ. 3 ಕ್ರೋಮೋಸೋಮ್ ತಗೊಂಡಿದ್ದಾರೆ, ಕ್ರೋಮೋಸೋಮ್ 7, ಕ್ರೋಮೋಸೋಮ್ 2, ಕ್ರೋಮೋಸೋಮ್ 16. ಕ್ರೋಮೋಸೋಮ್ 7 ಒಂದು ಮೆಟರ್ನಲ್ ಒಂದು ಪೆಟರ್ನಲ್ ಅಲ್ವಾ, ಅದರಲ್ಲೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಒಂದು ಇದರಲ್ಲಿ ಈ ಮನುಷ್ಯರಲ್ಲಿ ಇಂಡಿವಿಜುವಲ್ ಎ ಅಲ್ಲಿ ಕಡಿಮೆ ಟೈಮ್ಸ್ ರಿಪೀಟ್ ಆಗಿದೆ, ಇವರಲ್ಲಿ ಜಾಸ್ತಿ ಟೈಮ್ ರಿಪೀಟ್ ಆಗಿದೆ. ಹಾಗೆ ಪ್ರತಿಯೊಂದು ಕ್ರೋಮೋಸೋಮ್ನಲ್ಲೂ ಡಿಫ್ರೆನ್ಸ್ ಇದೆ. ಈ ಕ್ರೋಮೋಸೋಮ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅದರ್ವೈಸ್ ಎಲ್ಲದರಲ್ಲೂ ಡಿಫ್ರೆನ್ಸ್ ಇದೆ. ಇದರದ್ದು ಬ್ಯಾಂಡಿಂಗ್ ಪ್ಯಾಟರ್ನ್ ನಾವು ನೋಡಿದಾಗ ಈ ರೀತಿ ಕಾಣಿಸುತ್ತೆ ಆಯ್ತಾ. ಸೊ ಯು ಹ್ಯಾವ್ DNA ಫಿಂಗರ್ ಪ್ರಿಂಟ್ ಆಫ್ ಇಂಡಿವಿಜುವಲ್ ಎ, DNA ಫಿಂಗರ್ ಪ್ರಿಂಟ್ ಆಫ್ ಇಂಡಿವಿಜುವಲ್ ಬಿ. ಹಾಗೇನೆ ಕ್ರೈಮ್ ಸೀನ್ ಅಲ್ಲಿ ಒಬ್ಬರದ್ದು ಸ್ಯಾಂಪಲ್ ಸಿಕ್ಕಿರುತ್ತೆ, ಒಂದು ಸ್ಯಾಂಪಲ್ ಸಿಕ್ಕಿರುತ್ತೆ. ಆ ಸ್ಯಾಂಪಲ್ ನಿಂದಾನು DNA ಐಸೋಲೇಟ್ ಮಾಡಿ DNA ಫಿಂಗರ್ ಪ್ರಿಂಟಿಂಗ್ ನ ಪರ್ಫಾರ್ಮ್ ಮಾಡ್ತಾರೆ. ಈ ಎರಡು ಸಸ್ಪೆಕ್ಟ್ಸ್ದು DNA ಫಿಂಗರ್ ಪ್ರಿಂಟ್ ಜೊತೆ ಆ ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರುವಂತಹ ಸ್ಯಾಂಪಲ್ದು DNA ಫಿಂಗರ್ ಪ್ರಿಂಟ್ ನ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಮತ್ತೆ ಇದು ಎರಡು ಮ್ಯಾಚ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಹ್ಯಾಡ್ ಸಮಥಿಂಗ್ ಟು ಡೂ ಅಟ್ ದ ಕ್ರೈಮ್ ಸೀನ್, ಅದಕ್ಕೆ ಅವ್ರ ಸ್ಯಾಂಪಲ್ ಅಲ್ಲಿ ಸಿಕ್ಕಿರೋದು. ಸೊ ಅದು ಗೊತ್ತಾಗುತ್ತೆ ಆಯ್ತಾ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟೈಮ್ನಲ್ಲೆಲ್ಲ ಇದು ಯೂಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ಸ್. ಅಂಡ್ ಆಫ್ ಕೋರ್ಸ್ ಪೆಟರ್ನಿಟಿ ಟೆಸ್ಟಿಂಗ್ ಅಲ್ಲಿ ಕೂಡ ಫಾದರ್ ಯಾರು ಅಂತ ಕಂಡುಹಿಡಿಯೋದಕ್ಕೆ ಕೂಡ DNA ಫಿಂಗರ್ ಪ್ರಿಂಟಿಂಗ್ ನ ಯೂಸ್ ಮಾಡ್ತಾರೆ. ಸಮ್ಮರಿಯಲ್ಲಿ ಹೊಸದೇನೂ ಇಲ್ಲ, ಎಲ್ಲ ಈವರೆಗೆ ಏನು ಹೇಳಿದ್ದೀನಿ ಅದನ್ನೇ ಸಮ್ಮರೈಸ್ ಮಾಡಿದರೆ, ಅದನ್ನ ಒಂದ್ಸತಿ ಓದ್ಕೊಂಡ್ಬಿಡಿ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ಲೆಕ್ಚರ್. ಇಟ್ ವಾಸ್ ಅ ವೆರಿ ಲೆಂದಿ ಲೆಕ್ಚರ್. ಮಾತಾಡಿ ನಂಗೆ ಜಾನೇ ಪೇನ್ ಆಗ್ತಾ ಇದೆ, ಏನಾಗಿದೆ ಗೊತ್ತಿಲ್ಲ. ಸೊ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಕೀಪ್ ಯುವರ್ ಪ್ರಿಪರೇಷನ್ಸ್ ಗೋಯಿಂಗ್. ಏನಾದರೂ ಡೌಟ್ಸ್ ಇದ್ರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್, ಐ ವಿಲ್ ಕ್ಲಿಯರ್ ಇಟ್ ಫಾರ್ ಯು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್.